ಆ ಎನರ್ಜಿ ಸೀಕ್ರೆಟ್ ಏನು ಅಂತ ರಾಗಿ ರೊಟ್ಟಿ ರಾಗಿ ಮುದ್ದೆ. ನೆಗೆಟಿವ್ ಆಗಿ ಬರೆಯುವಂತವ್ರಿಗೆ ನಿಮ್ಮ ಆನ್ಸರ್ ಏನು? ಒಂದ್ ಮನೆಗೆ ಹಚ್ಚಕ್ ನೋಡ್ಬಾರ್ದು, ಆರ್ಸಕ್ ನೋಡ್ಬೇಕು. ಅವ್ರೇನ್ರಿ ಕಿಸ್ತವ್ರೆ ಮಾತಾಡೋರು, ನಾವು ಕಿಸ್ತೀವಿ, ದಬಾಕಿದೀವಿ ನಾವ್ ಇವತ್ತು ಇಂಡಸ್ಟ್ರಿಯಲ್ಲಿ. ಅವ್ರು ದಬಾಕ ಕೇಳ್ರಿ ಮಾತಾಡಿರೋರು. ಮತ್ತೆ ಅದೇ ಪಾಯಿಂಟ್ ಬರ್ತೀನಿ ಅಂತ ನೀವು ಸ್ಟಾರ್ಟಿಂಗ್ ಭಯಕ್ಕೆ ಹೋಗ್ಬೇಡಿ. ಬೇರೆ ಅಂತ ನೀವು ಅನ್ಕೊಂಡ್ಬಿಟ್ರೆ ಅಷ್ಟು ಈಸಿಯಾಗಿ ನಾವು ಯಾರು ಬೇರೆ ಆಗಲ್ಲ. ನಮ್ಮ ಹತ್ರ ಗಟ್ಟಿ ಜನ, ಅಷ್ಟು ದೊಡ್ಡ ಹೀರೋ ನಮ್ಮನ್ನ ಎಲ್ ಬೇಕಾದ್ರೂ ಬಿಟ್ಬಿಡ್ತಾರೆ. ತವಕ ಇನ್ನೊಂದ್ ಕಡೆ ಕುತೂಹಲ, ಇನ್ನೊಂದ್ ಕಡೆ ಭಯ. ಆಕ್ಚುಲಿ ಮೂರನೇದು ಹೇಳಿದ್ರಲ್ಲ ಅದೇನೆ. ಅನ್ಕೊಂಡಿದ್ರ ಇಂಥ ಬ್ಯಾನರ್ ಅಲ್ಲಿ ನನ್ ಚಾನ್ಸ್ ಸಿಗುತ್ತೆ ಅಂತ. ನೀವು ಸಿನಿಮಾ ಮಾಡೋದಕ್ಕೆ ಕಾರಣ ಏನು ಅಂತ ನಾನು ಎಲ್ಲೂ ರಿವೀಲ್ ಮಾಡಿಲ್ಲ. ಇವತ್ತು ನಿಮ್ ಚಾನಲ್ ಅಲ್ಲಿ ಹೇಳ್ತಾ ಇದೀನಿ, ಸಿನಿಮಾನ ಕರೆಕ್ಟ್ ಆಗಿ ಯಾರು ತಗೊಂಡ್ ಹೋಗ್ತಾ ಇಲ್ಲ. ಯಶೋರ್ ಅಮ್ಮ ಅಂತ ಹೇಳ್ಕೊಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಖಂಡಿತ ಇಷ್ಟ ಇಲ್ಲ. ಕಳ್ಳರ ಸಂತೆಯಲ್ಲಿ ಟಾಕ್ಸಿಕ್ ಹೇಳಿ ನಮ್ಗೆ ಗೊತ್ತು, ನಮ್ ಹೀರೋ ಬಂದ್ರೆ ಹೆಂಗ್ ಬರ್ತಾರೆ. ಹೊಸೇನು ನಾನು ಮಾತಾಡ್ತಿಲ್ಲ ಅಂತ ಹೇಳಿದ್ರು, ನೋಡಿದ್ರ ಬಂದು 25 ವರ್ಷ ಸ್ಟೋರಿ ನೀವು, ಆಮೇಲೆ ಒಳ್ಳೆ ದುಡ್ಡು ಮಾಡ್ಕೊಬಿಡ್ತೀರ ಮನೆ ಸ್ಟೋರಿ ಮಾಡ್ಕೊಂಡು. ತಲೆ ತಗ್ಸ ಅಂತ ಕೆಲಸ ನಾನು ಯಶ್ ಫ್ಯಾಮಿಲಿ ಯಾವತ್ತೂ ಮಾಡಲ್ಲ. ಸುಧಾಮೂರ್ತಿ ಅವ್ರಿಗೆ ಏನ್ರಿ ದುಡ್ಡು ಇಲ್ವೇನ್ರಿ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಕೊತ್ತಲವಾಡಿ ಸಿನಿಮಾ ತಂಡ. ಮೊದಲನೇದಾಗಿ ಮೂವರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲನೇದಾಗಿ ಹಿರಿಯರಿಂದ ಶುರು ಮಾಡೋಣ. ಅಮ್ಮ ಹೇಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಆ ಎನರ್ಜಿ ಸೀಕ್ರೆಟ್ ಏನು ಅಂತ ನಿಮ್ದು? ನಮ್ದ ರಾಗಿ ರೊಟ್ಟಿ ರಾಗಿ ಮುದ್ದೆ, ನಮ್ಗೇನ ತಂದ್ಕೊಟ್ಟು ಸಾರು ಮುದ್ದೆ ಅಲ್ಲಿ ಮಾಡ್ಕೊಂಡ್ ತಂದಿದ್ದೀರಾ? ನಮ್ಗೆ ಖಂಡಿತ ಬನ್ನಿ, ಎಲ್ಲ ಮನೆಗ್ ಬನ್ನಿ. ಇಲ್ಲೆಲ್ಲ ಮಾಡ್ಕಂತಂದ್ರೆ ನೀವು ಕೆಲ್ಸದ ಮಧ್ಯೆ ತಿನ್ನಕ್ಕಾಗಲ್ಲ. ಮನೆಗ್ ಬನ್ನಿ, ಹಾಸನಿಗ್ ಬನ್ನಿ, ತೋಟಕ್ಕೆ ಒಳ್ಳೆ ಮುದ್ದೆ, ಕೋಳಿ ಸಾರು, ಕೈಮಾ ಸಾರು ಎಲ್ಲ ಕೊಡ್ತೀವಿ. ಅವಾಗ ನೀವು ತಿನ್ನೋರ ತಿಂದೇ ಇರೋರು? ತಿನ್ನೋರೇ ಅಮ್ಮ. ಓಕೆ, ಸಿನಿಮಾ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಮತ್ತೆ ಬನ್ನಿ ಬನ್ನಿ ಬನ್ನಿ. ಸಿನಿಮಾ ಇಟ್ಟಾಗ್ಲಿ ಅಂತ ಎಲ್ರು ಪ್ರೇಯರ್ ಮಾಡಿ ದೇವ್ರಿಗೆ ಒಳ್ಳೇದಾಗ್ಲಿ ಅಂತ. ಆಮೇಲೆ ಎಲ್ಲ ಸೇರಿ ಪಾರ್ಟಿ ಮಾಡೋಣ, ಊಟ ಮಾಡೋಣ. ಖಂಡಿತವಾಗ್ಲೂ ಅಮ್ಮ. ಅಂಡ್ ಡೈರೆಕ್ಟರ್ ಸರ್, ನಿಮ್ಗೂ ಕೂಡ ಕಂಗ್ರಾಚುಲೇಷನ್ಸ್. ಒಂದು ದೊಡ್ಡ ಬ್ಯಾನರ್ ಅಲ್ಲಿ ಗೊತ್ತಿಲ್ಲದೆ ಇರುವಂತದ್ದು, ಅಂದ್ರೆ ಲೈಕ್ ಏನಂತಂದ್ರೆ ಸೀಕ್ರೆಟ್ ಆಗಿತ್ತು, ಸೊ ಫೈನಲಿ ಅನೌನ್ಸ್ಮೆಂಟ್ ಆಯ್ತು. ಸೊ ಹೆಂಗಿದೆ ಎಕ್ಸ್ಪೀರಿಯನ್ಸ್? ಒಂದ್ ಕಡೆ ತವಕ, ಇನ್ನೊಂದ್ ಕಡೆ ಕುತೂಹಲ, ಇನ್ನೊಂದ್ ಕಡೆ ಭಯ. ಆಕ್ಚುಲಿ ಮೂರನೇದು ಹೇಳಿದ್ರಲ್ಲ ಅದೇನೆ, ಭಯ. ಪಕ್ಕದಲ್ಲಿದ್ದಾರೆ ಅಂತನಾ? ಇಲ್ಲ ಅಂದ್ರೆ ನಾವ್ ಯಾವಾಗ್ಲೂ ಹೆಂಗೆ ಅಂದ್ರೆ ಸಿನಿಮಾ ಮಾಡಿರ್ತೀವಿ, ಅದನ್ನ ಕರೆಕ್ಟ್ ಆಡಿಯನ್ಸ್ ತಲುಪಿಸ್ಬೇಕು. ಆ ನಿಟ್ಟಲ್ಲೇ ನಾವೆಲ್ಲ ಈಗ ಕೆಲಸ ಮಾಡ್ತಾ ಇರೋದು. ಇವತ್ತು ನಾವು ನಿಮ್ಮನ್ನ ಮೀಟ್ ಮಾಡ್ತಾ ಇರೋದು ಅದೇ ಉದ್ದೇಶದಲ್ಲಿ. ಏನಂದ್ರೆ ಈಗ ನಿಮ್ಗಳ ಸಪೋರ್ಟ್ ಇಂದಾನೆ ಜನಕ್ಕೆ ರೀಚ್ ಆಗ್ಬೇಕು. ಅವ್ರ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕು. ಅವ್ರು ಬಂದು ಸಿನಿಮಾ ಚೆನ್ನಾಗಿದೆ ಗುರು ಅಂತಂದಾಗ ಅವಾಗ ನೋಡಿ, ಅವಾಗ ಸ್ವಲ್ಪ ಉಸಿರು ನಿರಾಳ ಆಗುತ್ತೆ. ಕವಿ ಅವರೇ, ಕಿರುತೆರೆಯಿಂದ ಹಿರಿತೆರೆಗೆ ಮೊಟ್ಟ ಮೊದಲ ಬಾರಿಗೆ ಅನ್ಕೊಂಡಿದ್ರ ಇಂಥ ಬ್ಯಾನರ್ ಅಲ್ಲಿ ನಂಗೆ ಚಾನ್ಸ್ ಸಿಗುತ್ತೆ ಅಂತ? ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಒಂದೊಳ್ಳೆ ಪ್ರೊಡಕ್ಷನ್ ಇಂದ ಲಾಂಚ್ ಆಗ್ತಿದ್ದೀನಿ, ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ಅಂಡ್ ಅಮ್ಮ ಅಂದ್ರೆ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಾಗೋಕ್ಕೂ ಮುಂಚೆ ಒಂಥರ ಆದ್ರೆ, ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಾದ್ಮೇಲೆ ಇನ್ನೊಂಥರ ಖುಷಿ. ಅಂದ್ರೆ ಮುಂಚೆ ಹೇಳಿದ್ರು ಡೈರೆಕ್ಟರ್, ಯಾರೋ ತುಂಬಾ ಒಳ್ಳೆ ಪ್ರೊಡಕ್ಷನ್, ಎಲ್ಲ ಗೊತ್ತಿರೋರೆ, ಜನ ಗೊತ್ತಿರೋರ್ ಅಂತ ಪ್ರೊಡಕ್ಷನ್ ಇದು ಅಂತ. ನಾನ್ ತುಂಬಾ ಯಾರಿರ್ಬೋದು, ಪೃಥ್ವಿ ಸರ್ಗೆ ಎಲ್ಲರಿಗೂ, ಇವ್ರಿರ್ಬೋದು, ಡೈಲಿ ಅವ್ರು ಹೇಳ್ತಾ ಇರ್ತಾರೆ. ಯಾವಾಗಾದ್ರೂ ಸೆಟ್ಗೆ ಹೋದಾಗ ನನಗೆ ಗೊತ್ತಾಯ್ತು ಪ್ರೊಡ್ಯೂಸರ್ ಯಾರು ಅಂತ ಹೇಳಿ ಒಬ್ಬೊಬ್ರ ಹೆಸರು ಅವಾಗವಾಗ ಹೇಳ್ತಾ ಇದ್ದೆ. ಸೊ ನಾನು ಹತ್ರ ಇದ್ದೆ, ಆಲ್ಮೋಸ್ಟ್ ಹತ್ರ ಇದ್ದೆ ಯಾರು ಅಂತ ಗೆಸ್ ಮಾಡೋದ್ರಲ್ಲಿ. ಫೈನಲಿ ಗೊತ್ತಾಯ್ತು. ಲಾಸ್ಟ್ ಪೇಮೆಂಟ್ ಬಂದಾಗ ನನಗೆ ಸ್ವಲ್ಪ ಕ್ಲೂಸ್ ಜಾಸ್ತಿ ಸಿಕ್ಬಿಡ್ತು. ಪುಷ್ಪ ಅರುಣ್ ಕುಮಾರ್ ಹಾಸನ್ ಬ್ರಾಂಚ್ ಇಂದ ಬಂದಿದ್ದು. ಸೊ ಕೇಳಿದೆ ನಮ್ಮ ಡೈರೆಕ್ಟರ್ ಸರ್ ಕಾಲ್ ಮಾಡ್ಬಿಟ್ಟು, ಸರ್ ಇದು ಹಾಸನಿಂದ ಬಂದಿದೆ ಪೇಮೆಂಟ್ ಅಂತ. ಸೊ ಅವರು ಸ್ವಲ್ಪ ದಿನದಲ್ಲೇ ಪ್ರೊಡ್ಯೂಸರ್ನ ಮೀಟ್ ಮಾಡಿಸ್ತೀನಿ, ಅವಾಗ್ಲೇ ಕೇಳಿ ಅಂತ ಹೇಳಿದ್ರು. ಸೊ ಫಸ್ಟ್ ಟೈಮ್ ಅಮ್ಮ ನೋಡಿದಾಗ ತುಂಬಾ ಅಂದ್ರೆ ಬ್ಲಾಂಕ್ ಆಗಿದ್ದೆ, ಸೈಲೆಂಟ್ ಆಗ್ಬಿಟ್ಟಿದ್ದೆ. ಸ್ವಲ್ಪ ಹೊತ್ತು ಏನು ಮಾತಾಡದೆ ಹಂಗೆ ಕೂತಿದ್ದೆ. ಅಮ್ಮ ಜ್ಯೂಸ್ ಕೊಟ್ರು, ಕುಡಿದು ಆಮೇಲೆ ನಿಧಾನಕ್ಕೆ ಮಾತಾಡಿದಾಯ್ತು. ಅಂಡ್ ಲಾಸ್ಟ್ 3-4 ಡೇಸ್ ಇಂದ ಅಮ್ಮನ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ. ಅವರು ಎಷ್ಟು ಇನ್ನೋಸೆಂಟ್, ಆಕ್ಚುಲಿ ಮಾತಾಡ್ತಾರೆ ಅಂದ್ರೆ ಏನಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಅದು ಕೆಲವೊಬ್ಬೊಬ್ರು ಅದನ್ನ ಪಾಸಿಟಿವ್ ಆಗಿ ತಗೋತಿದ್ದಾರೆ, ಕೆಲವೊಂದ್ಸಲ ಅದು ನೆಗೆಟಿವ್ ಆಗ್ತಾ ಇದೆ. ಬಟ್ ಅವ್ರು ತುಂಬಾ ಇನ್ನೋಸೆಂಟ್ ಅಂತ ನನ್ಗೆ, ನಾನು ನಿನ್ನೆ ಅಮ್ಮನ ಹತ್ರ ಹೇಳ್ತಿದ್ದೆ, ಅಮ್ಮ ತುಂಬಾ ಇನ್ನೋಸೆಂಟ್ ಅವರು. ಅಂದ್ರೆ ಈಗ ಏಜ್ ಆದ್ಮೇಲೆ ಮಗು ತರ ಅಂತ ಹೇಳ್ತಾರೆ ಗೊತ್ತಾ, ಹಂಗೆ ಶಿ ಇಸ್ ವೆರಿ ಇನ್ನೋಸೆಂಟ್ ಅಂತ ಅನ್ಸ್ತು. ಸೊ ನಿಷ್ಕಲ್ಮಶ ಇಲ್ಲ ಆ ತರ ಅಂತ ಅನ್ಸ್ತು. ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ಅಮ್ಮ, ಈಗ ಮತ್ತೆ ಅದೇ ಪಾಯಿಂಟ್ ಬರ್ತೀನಿ ಅಂತ ನಾವು ಸ್ಟಾರ್ಟಿಂಗ್ ಭಯಕ್ಕೆ ಹೋಗ್ಬೇಡಿ. ಬೈರಿ ರೆಡಿ ಇದೀವಿ. ದುಡ್ಡು ತಂದಿದ್ದೀರಾ, ಚಕ್ಕಿಸ್ ತಂದಿದ್ದೀರಾ? ನೀವ್ ಎಲ್ಲಿಗೆ ಹೋಗ್ತೀರಾ ಗೊತ್ತಾ? ನನಗೆ ರಾಜು ಚಕ್ಕಿಸ್ಕೊಳ್ರಿ ಸರ್, ಯಾರು ಕೇಳ್ತಾರೆ ಎಲ್ಲರ ಹತ್ರ ಚಕ್ಕಿಸ್ಕೊಳ್ರಿ. ನಿಮ್ಮ ಓನರ್ ಹೆಸರು ಹೇಳಿ, ಇಲ್ಲಿಂದಾನೆ ಕೇಳೋಣ. ಸರ್ ಚೆಕ್ ರೆಡಿ ಮಾಡ್ಕೊಳ್ಳಿ, ಎಷ್ಟು ಡೇಟ್ ತರ್ತೀನಿ, ನಾವಿಬ್ರು ಸಿನಿಮಾ ಮಾಡೋಣ ಅಂತ. ಓಕೆನಾ? ನಿಮ್ ಓನರ್ ಹೆಸರು ತಗೊಳ್ಳಿ, ಇಲ್ಲಿಂದ ನಾನು ಹೇಳ್ತೀನಿ. ಅದೇ ನಿಮ್ ಕ್ವಶನ್ ಇದ್ದಿದ್ದು. ಅದೇ ಹೇಳೋದು, ಅದೇ ಬರೋದು. ಅಲ್ಲ, ನಾನ್ ಕ್ವಶನ್ ಏನ್ ಕೇಳಕ್ಕೆ ಅಂತಂದ್ರೆ, ಅಂದ್ರೆ ಈಗ ಯಶ್ ಅವ್ರ ಸಿನಿಮಾ ಮಾಡಿದ್ದಾರೆ, ರಾಧಿಕಾ ಮೇಡಮ್ ಸಿನಿಮಾ ಮಾಡಿದ್ದಾರೆ. ಸೊ ಅದಾದ್ಮೇಲೂ ಕೂಡ ನೀವು ಸಿನಿಮಾ ಮಾಡೋದಕ್ಕೆ ಕಾರಣ ಏನು ಅಂತ? ಅದ ಅವ್ರದ್ದು, ಇದು ನಮ್ದೇನು?
ನಾವು ಮಲ್ಲಿದ್ವಿ ಇಷ್ಟ ದಿನ. ಅವರು ಹೆಸರು ಮಾಡಿದ್ದಾರೆ, ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ. ನಾವೇನಾದ್ರೂ ಮಾಡೋಣ, ಈ ಕೆಲ್ಸ ಇಲ್ಲ ನಮ್ಗೆ. ಮೊಮ್ಮಕ್ಳಾದ್ರು, ಮಗಳು ಸೆಟ್ಲ್ ಆದ್ಲು, ಅವಳು ಆರಾಮಾಗವಳೆ, ಇನ್ನೇನು ಕೆಲಸ ಇಲ್ಲ. ಇಬ್ಬರೇ ಮಕ್ಳು, ನಮ್ಗೊಂದು 8 ಇದ್ದಿದ್ರೆ ಇನ್ನೊಂದ್ 4 ಮೊಮ್ಮಕ್ಳಿಗೆ ಮಕ್ಳು ಮದ್ವೆ ಮಾಡ್ಬೇಕಿತ್ತು. ಏನು ಕೆಲಸ ಇಲ್ಲ, ನಾವಿನ್ನೂ ಎನರ್ಜಿ ಆಗಿದ್ದೀವಿ, ಏನು ಕಾಯಿಲೆ ಎಲ್ಲ ಇಲ್ಲ ನಮ್ಗೆ, ಆರಾಮಾಗಿದ್ದೀವಿ. 100 ಎಕರೆ ಜಾಗ ಮಾಡ್ಕೊಟ್ಟಿದ್ದಾನೆ ಮಗ, 100 ಚಿಲ್ಲರೆ ಮಾಡಿದ್ದಾನೆ. ಬಟ್ ಅಲ್ಲೆಲ್ಲ ಮನೆಗಿನ ಎಲ್ಲ ಕಟ್ಕೊಟ್ಟವನೆ. ಬಟ್ ಅಲ್ಲಿ ನೋಡ್ಕೊಳ್ಳೋರು ಬಿಟ್ಟಿದ್ದಾನೆ. ನಮಗೆ ಟೈಮ್ ವೇಸ್ಟ್ ಮಾಡ್ತಿದೀವಿ ಅನ್ಸ್ತಾ ಇತ್ತು ಎಲ್ಲೋ ಒಂದ್ ಕಡೆ. ಇಲ್ಲ, ತೋಟದಲ್ಲಿ ಏನ್ ಬೆಳೀತಾ ಇಲ್ಲ ನಾವು, ಎಲ್ಲ ಇರೋದೇ ಕೊಡ್ಸಿದ್ದಾನೆ. ಬಟ್ ಅದ್ರ ಜೊತೆಗೆ ನನಗೆ ಸಿನಿಮಾ ಕಡೆ ನೋಡಿದಾಗ ಏನೋ ಒಂಥರ, ಏನೋ ಕಂಪ್ಲೀಟ್ ಆಗಿಲ್ಲ ನಮ್ ಕೆಲಸ ಅಂತ ನನ್ಗೆ ಹೇಳ್ಸಕ್ ಶುರು ಆಯ್ತಿತ್ತು ಒಂದ್ಸಲ. ನನಗಿರೋ ಇದಕ್ಕೆ ಈಗ ನೀವು ಮಾತಾಡ್ತಿದ್ರೆ ನಾನು ಟಿವಿಲಿ ನೋಡ್ತಾ ಇರ್ತೀನಿ, ಅವಾಗ ಅವ್ರು ತಪ್ಪು ಮಾತಾಡ್ತಿರ್, ನನ್ಗೆ ಅನ್ಸುತ್ತೆ ಇವ್ರಿಗೆ ಸರಿಯಾಗಿ ಯಾರು ಹೇಳೋರಿಲ್ವಾ ಅಂತ. ಅದೇ ತರ ಸಿನಿಮಾನ ಕರೆಕ್ಟಾಗಿ ಯಾರು ತಗೊಂಡೋಗ್ತಾ ಇಲ್ಲ. ಅಂದ್ರೆ ಈ ಸಿನಿಮಾ ಬಗ್ಗೆ ತುಂಬಾ ಮಾತಾಡ್ತಾರೆ. ಕನ್ನಡ ಇಂಡಸ್ಟ್ರಿ ಚಿಕ್ಕದು, ಕನ್ನಡದಲ್ಲಿ ಆರ್ಟಿಸ್ಟ್ ಇಲ್ಲ, ಕನ್ನಡ ಇದು ಯಶ್ ಬರಕ್ ಮುಂಚೆನು ನಾವು ಬಂದಾಗ್ಲೂ ಹೇಳಿದ್ರು ಜನ. ನಾನು ಇಂಡಸ್ಟ್ರಿಗೆ ಬಂದಾಗ ನಮ್ಮ ಯಶುನು ಸೀರಿಯಲ್ ಮಾಡ್ಬೇಕಾದ್ರೆಲ್ಲ ನಮ್ಮ ಸರ್ಕಲ್ ಅಲ್ಲಿ ನನಗೆ ಕೂತ್ಕೊಂಡಾಗ ಮಾತಾಡ್ತಿದ್ದು ವಿಷಯ ಏನಂದ್ರೆ, ಒಂದ್ ಹಾಡ್ ಕೇಳ್ತಿರ್ತೀವಿ ಅನ್ಕೊಳ್ಳಿ, ಯಾವ್ದೋ ನಮ್ ಪುನೀತ್ ಯಾರೋ ಒಳ್ಳೆ ಆರ್ಟಿಸ್ಟ್ ಹಾಡಿರ್ತಾರೆ ಅಂದ್ರೆ ಇದ್ರಲ್ಲಿ ಮ್ಯೂಸಿಕ್ ನಮ್ ತೆಲುಗುದು ಅವ್ರು ಹೇಳ್ತಿದ್ದು, ಇದು ನಮ್ ತಮಿಳಿಂದ ಕದ್ದಿದ್ದಾರೆ, ನಮ್ಮ ಮಲಯಾಳಿಂದ, ಈ ತರ ಹೇಳೋರು. ಯಾಕೆಂದ್ರೆ ಅವ್ರ ಭಾಷೆ ಅವ್ರಿಗೆ ಹೆಚ್ಚು. ಇಲ್ಲಿ ಬೆಂಗಳೂರಲ್ಲಿ ಎಲ್ಲಾ ಭಾಷೆಯವ್ರು ಇರೋದ್ರಿಂದ ಎಲ್ಲ ಒಂದ್ ಕಡೆ ನಮ್ಗೆ ಅನ್ಸೋದು, ಏನ್ ನಮ್ಮನ್ನ ಇಷ್ಟು ಚಿಕ್ಕದಾಗಿ ನೋಡ್ತಾರೆ ಇವ್ರು, ನಾವೇನು ಮಾಡಲ್ವಾ, ನಮ್ಗೇನ್ ಬುದ್ಧಿ ಇಲ್ವಾ ಅನ್ಸೋದು. ಅವಾಗ ಎಷ್ಟ್ಗೂ ಅನ್ಸೋದು ನಂಗೆ. ಅದು ಯಶ್ಗೆ ಅಂದಿರೋದ್ ನಂಗೆ ಗೊತ್ತಿಲ್ಲ, ನನಗ್ ಲೇಡೀಸ್ ಅಂದಿರೋದ್ ನಂಗೆ ನೆನಪಿರೋದು. ಆಮೇಲೆ ಎಲ್ರು ಹೆಂಗೆ ಅಂದ್ರೆ, ಯಶ್ ಬರ್ಬೇಕಾರೆ ಸುಮಾರು ಜನ ನನಗ್ ಅಂದಿರೋದು, ನಾನು ಎಲ್ಲೂ ರಿವೀಲ್ ಮಾಡಿಲ್ಲ, ಇವತ್ತು ನಿಮ್ ಚಾನಲ್ ಅಲ್ಲಿ ಹೇಳ್ತಾ ಇದ್ದೀನಿ. ಇವ್ನ ಎಲ್ಲಿಂದ ಬಂದವನ್ರಿ ನಿಮ್ ಮಗ, ಏನ್ ಬಾರಿ ಏನ್ರಿ ಸಿನಿಮಾ ಫೀಲ್ಡ್ ಅಲ್ಲಿ ನಿಲ್ತಾನೇನ್ರಿ, ನನಗೆ ಹೇಳ್ತಾ ಇದ್ದು ಡೈರೆಕ್ಟ್. ಅವಾಗ ನಾನು ಹೇಳ್ತಿದ್ದೆ, ಅಯ್ಯೋ ನಿಲ್ದಿದ್ರೆ ವಾಪಸ್ ಹೋಗ್ತೀವಿ ಬಿಡ್ರಿ, ಯಾಕೆ ತಲೆ ಕೆಡ್ಸ್ಕೊತೀರಾ ಅಂತ ಅಷ್ಟೇ ಹೇಳ್ತಾ ಇದ್ದೆ. ಡೈರೆಕ್ಟರ್ ಹತ್ರ ಹಂಗೆ ಹೇಳಿದ್ರ? ಡೈರೆಕ್ಟರ್ ಅಲ್ಲ ರೀ, ಮೆಂಬರ್ಸ್ ಹೇಳೋದು. ಡೈರೆಕ್ಟರ್ ಯಾರು ಸಿನಿಮಾದವ್ರು ಹೇಳಲ್ಲ, ಆಡಿಯನ್ಸ್ ಹೇಳ್ತಾ ಇದ್ದಿದ್ದು. ಸಿನಿಮಾದವ್ರು ಎಷ್ಟ್ ಹೇಳ್ತಾರೆ, ನಾನ್ ಸಿನಿಮಾಗ್ ಟಚ್ಚಿಲ್ವಲ್ಲ. ಇವ್ರು ಏನ್ ಮಾಡ್ತಾನೆ, ಇವ್ ನಿಮ್ ಮಗ ಹೆಂಗ್ರಿ, ಹಿಂದೆ ಇಲ್ಲ ಮುಂದೆ ಇಲ್ಲ, ನೀವು ನಿಮ್ ಫ್ಯಾಮಿಲಿ ಯಾವ ಬ್ಯಾಕ್ ಗ್ರೌಂಡ್ ಇಲ್ಲ, ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ಸವ್ರು. ಅದನ್ನ ನಾವು ಪ್ರೂವ್ ಮಾಡಿದೀವಿ ಇವತ್ತು. ನಾವ್ ಇದನ್ನ ಬಿಡ್ಸಿ ಹೇಳ್ಬೇಕಾಗಿಲ್ಲ ನಿಮ್ಗೆ, ನನ್ ಮಗ ಏನ್ ಮಾಡಿದಾನೆ ಅಂತ ಅದನ್ನ ಬಿಡ್ಸಿ ಹೇಳೋ ಅವಶ್ಯಕತೆ ಇಲ್ಲ, ಜನಕ್ಕೂ ಗೊತ್ತು, ಆಡಿಯನ್ಸ್. ಅದೇ ತರ ನನಗೆಲ್ಲೋ ಒಂದ್ ಕಡೆ ಕನ್ನಡ ಚಿತ್ರದ ಬಗ್ಗೆ ಪ್ರತಿಯೊಬ್ರು ಹೇಳ್ತಾರೆ, ಥಿಯೇಟರ್ ಮುಚ್ಚುತ್ತಾ ಇದೆ, ಕೆಲ್ಸ ಇಲ್ಲ. ಪುನೀತ್ ಅವರು ಇದ್ರು ಪಾಪ, ಅವರು ವರ್ಷಕ್ಕೊಂದ್ ಪಿಕ್ಚರ್ ಕೊಡೋರು, 2 ಕೊಡೋರು, ಜನ ನಾವೆಲ್ಲ ಹೋಗಿ ನೋಡ್. ಈ ತರ ಸಮಸ್ಯೆ ಆದಾಗ ಇವಾಗ ನಾನ್ ಹೇಳೋದು, ಎಲ್ಲರೂ ಹಂಗೆ ಅಂತ ಕೂತ್ರೆ ಹೆಂಗೆ ಅಂತ ನನಗೆ ಮೊದ್ಲಿಂದಾನು ಇತ್ತು. ಸಿನಿಮಾ ಬಗ್ಗೆನೇ ಮಾಡ್ಬೇಕು ಅಂತ ಇದ್ದಿದ್ದು. ಮುಂಚೆನೂ ಯಶ್ ಹತ್ರನು ನಾನು ಡಿಸ್ಕಷನ್ ಮಾಡ್ತಾ ಇದ್ದೆ, ಅಮ್ಮ ನೀನ್ ಏನ್ ಮಾಡ್ಬೋದು ಅಂತಿದ್ಯಾ, ಹಂಗೆ ಹಿಂಗೆ. ಆಮೇಲೆ ಯಶು ಒಂದ್ಸತಿ ಹೇಳ್ದ, ನಿಂಗೊಂದ್ ಪ್ರೊಡಕ್ಷನ್ ಹೌಸ್ ಮಾಡ್ಕೊಡ್ತೀನಿ, ನನ್ನ ಹೆಸ್ರಲ್ಲೇ ನೋಡ್ಕಿಲ್ಲ, ನಾನು ನೋಡ್ಕೊಳಲ್ಲ, ನಿಂದು ಬೇರೆ ನಂದು ಬೇರೆ ಅಂತ ಹೇಳಿದೆ. ಅವನು ಯಾವಾಗ್ಲೂ ಹೇಳಿದ್ದ ನಂಗೆ. ಆಮೇಲೆ ಯಾವಾಗ್ಲೂ ಹೇಳ್ತಾನೆ, ನೀನೇನ್ ಮಾಡ್ತೀಯಾ, ಆಯ್ತು ಮಾಡ್ತೀನಿ, ನಾನು ನೀನು ಜೊತೆಲೆ ಮಾಡೋಣ ಅಂತ ಯಾವಾಗ್ಲೂ ಹೇಳ್ತಾನೆ. ಎದ್ರಲ್ಲೂ ಕರ್ದ, ಯಾವ್ದದು ಅದೇನ್ ಯಾವ್ದು ಏನ್ರದೇ ಯಾವ್ದೋ ಒಂದ್ ಪ್ರೊಡಕ್ಷನ್ ಹೆಸರು ನಂಗೆ ಬರಲ್ಲ ಹೇಳಕ್ಕೆ, ಮಾನ್ಸ್ಟಾರ್ಗೂ ಕರ್ದ, ಅದಕ್ಕೂ ಕರ್ದ. ನಾನ್ ಬರಲ್ಲ, ನಿನ್ ಜೊತೆ ನಾನ್ ಸಪ್ರೇಟ್ ಆಗಿ ಮಾಡ್ಬೇಕು. ನಾನೇ ಅದನ್ನ ಚಾಯ್ಸ್ ಮಾಡಿದ್ದೆ, ಯಾಕೆಂದ್ರೆ ಅವ್ನು ಇಂಡಿಪೆಂಡೆಂಟ್ ಆಗಿ ಬೆಳಿಬೇಕು. ನಾನು ಅವನ ಜೊತೆಲೇ ಇರೋದ್ ಸರಿ ಇಲ್ಲ, ಯಾಕೆ ಅವ್ರದ್ದು ಲೈಫ್ ಇರ್ದಿಯಲ್ಲ, ಹೋಗ್ಲಿ ಅಂತ. ನಾನ್ ಕಲ್ತಿದ್ದೀನಿ, ನನ್ಗಿದ್ ಬರುತ್ತೆ. ಅವನು ಸಂಸಾರ ಕಲ್ತ್ಕೋಬೇಕು, ಅವನ್ ಮುಂದಕ್ಕೆ ಅವನ್ ಅಚೀವ್ ಮಾಡ್ಬೇಕು, ಅವನ್ ಮಕ್ಳನ್ನ ಬೆಳೆಸ್ಬೇಕು ಅಂತ ನಾನು ಅದಕ್ಕೆ ಇನ್ವಾಲ್ವ್ ಆಗಕ್ ಹೋಗಿಲ್ಲ. ಕರ್ದಿದ್ದಾನೆ ನನ್ಗೆ, ಮಾಡಮ್ಮ ನೀನ್ ಬಾರಮ್ಮ ಅಂತೆಲ್ಲ ಹೇಳ್ತಾನೆ ಅವನು. ಯಾವನೇನು ಶುರು ಮಾಡೋಣ ಅಂತ ಅಲ್ಲ, ನಂದ್ರಲ್ಲಿ ನೀನು ಇರು ಅಂತ. ನಾನು ಇರಲ್ಲ ನಿನ್ ಜೊತೆ ಅಂದ್ರೆ ನನಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಅಂದ್ರೆ, ಫೈನಾನ್ಸಿಯಲಿ ಅವ್ನ್ ಮಾಡ್ಕೊಂಡು ಹೋಗ್ಬೇಕು, ಅವ್ನ್ ಕಲಿಬೇಕು. ನನಗ್ ಬರುತ್ತೆ, ನಾನ್ ಕಲ್ತಿದ್ದೀನಿ. ಆ ತರದಲ್ಲಿ ನಮ್ದಿದ್ದು. ಅವಾಗ್ಲೂ ಹೇಳ್ತಾನೆ, ಇಲ್ಲ ಬೇರೆ ಪ್ರೊಡಕ್ಷನ್ ಹೌಸ್ ಹಾಕೊಡ್ಲಾ, ನೀನ್ ಮಾಡ್ಕೊಂಡು ಹೋಗ್ತಿ, ಇಲ್ಲ ನಂಗೆ ನೀನೇನ್ ಹಾಕೊಡೋದ್ ಬೇಡ, ನನಗ್ ಸದ್ಯಕ್ ಬೇಡ, ಹೇಳ್ತೀನಿ ಅಂತ ಹೇಳಿದ್ದೆ. ಅವಾಗ ನಾನು ಸರ್ಪ್ರೈಸ್ ಆಗಿ ಮಾಡ್ಕೊಂಡೆ, ಈಗ ಟೈಮ್ ಬಂತು ಅಂತ. ಸಾಮಾನ್ಯವಾಗಿ ಏನಂತಂದ್ರೆ, ನಿಮ್ಮ ಏಜ್ ಕ್ಯಾಟಗರಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಮಕ್ಕಳು ಮೊಮ್ಮಕ್ಳೆಲ್ಲ ಆದ್ಮೇಲೆ ಇನ್ನೇನ್ ಬಿಡಪ್ಪ, ನಮ್ಗೇನು ಮಕ್ಕಳಾಗಿದ್ದಾರೆ, ಮೊಮ್ಮಕ್ಳು ಅವರೆಲ್ಲ ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ, ನಾವೇನು ಮಕ್ಕಳು ಮೊಮ್ಮಕ್ಳ ಜೊತೆ ಆರಾಮಾಗಿರೋಣ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ನೀವು ಇದೆಲ್ಲದನ್ನ ಬಿಟ್ಟು ಅವ್ರದೇ ಮಾಡ್ತಾ ಇದಾರೆ. ನಂದು ಏನಾದ್ರು ಸಮಥಿಂಗ್ ಮಾಡ್ಬೇಕು, ನಾನು ಇವಾಗ ಯಶ್ ಅಮ್ಮ ಅಂತ ಹೇಳ್ಕೊಡೋದು ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಖಂಡಿತ ಇಷ್ಟ ಇಲ್ಲ. ಅದೇ ಯಶ್ಗೂ ಗೊತ್ತು. ಯಶ್ ಎಲ್ಲ ಕಡೆ ಹೇಳ್ಬಿಟ್ಟ, ಅವ್ನ ಟಿವಿಲೆಲ್ಲ ಮುಂಚೆ ನಮ್ಮಮ್ಮ ಎಲ್ಲೂ ನನ್ನ ಹೆಸರು ಹೇಳಲ್ಲ. ಒಂದ್ಸರಿ ಅಗ್ನಿ ಶ್ರೀಧರ್ ಅವರು ಕಳ್ಳರ ಸಂತೆ ಟೈಮಲ್ಲಿ ಅವಾಗ ಒಂದಷ್ಟು ಪಿಕ್ಚರ್ ಮಾಡಿದ್ದ, ಒಂದ್ 5-6 ಮಾಡಿದ್ದ. ಕರ್ಕ ಬನ್ನಿ ಅಪ್ಪ ಮೂರ್ತಕ್ಕೆ ಅಂದ್ರಂತೆ. ನಾನು ಹೇಳಿದೆ, ಹೋಗು ಫಸ್ಟ್ ಹೆಸರು ಮಾಡೋಗು, ನನಗೆಲ್ಲ ಬರಲ್ಲ, ಇನ್ನು ನೀನು ಏನಾಗ್ತೀಯೋ ನಂಗೆ ಗೊತ್ತಿಲ್ಲ. ಅದೇ ತರ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅನ್ಕೋಬೇಡಿ. ನಮ್ಗೆ ಯಶ್ಗೆ ನಾನು ಹಂಗೆ ಹೇಳಿ
ಒಗ್ಲಿಲ್ಲ ಅವನ್ನೆಲ್ಲೂ. ಅರ್ಥ ಆಯ್ತಾ? ಅವಾಗ ಅವ್ರಿಗೆ ಹೋಗಿ ಹೇಳಿದ್ನಂತೆ, ಇಲ್ಲ ಅಮ್ಮ ಹಂಗೆಲ್ಲ ಬರಲ್ಲ ಎಲ್ಲುವೆ. ಅವ್ರು ಹೇಳ್ತಾರೆ, ಅಯ್ಯೋ ಏನಪ್ಪ ಇಷ್ಟ ಹೆಸರು ಮಾಡಿದಿ, ಇನ್ನೂ ಏನ್ ಮಾಡ್ಬೇಕಂತ ಅಂದ್ರು. ಇದ್ಯಾ ಕಳ್ಳರ ಸಂತೆಯಲ್ಲಿ ಟಾಕ್ಸಿಕ್ ಅಲ್ಲಿ ನನ್ ಗುರಿ ತಪ್ಪ ಸಳ್ಳ, ನೀವ್ ಹೇಳಿ. ನಂದು ಅಷ್ಟಿದೆ ಅವನ ಮೇಲೆ, ಇನ್ನು ಮುಂದಕ್ಕಿದೆ ಒಂದು ಅಂತ ನನಗೆ ಗೊತ್ತು. ಅವನು ನಾನ್ ಮನೇಲಿ ದಿನಾ ನೋಡಿ ಬೆಳೆದಿರೋಳು. ನಾನು ಅವನ್ನ ಮಗುನಿಂದ ಅವನ್ನ ಜಡ್ಜ್ ಮಾಡಿ ಅವನಲ್ಲಿ ಯಾವ ಕ್ವಾಲಿಟಿ ಇದೆ ಅಂತ ನಾನ್ ತಾಯಿಯಾಗಿ ಜಡ್ಜ್ ಮಾಡಿರ್ತೀನಿ. ಅದರಿಂದ ನನಗ್ ಗೊತ್ತು ನನ್ ಮಗ ಹೆಂಗೆ ಅಂತ. ಹಂಗಾಗಿ ನಾನು ಇದಕ್ಕೆ ಈ ಚಿಕ್ಕದ ಪುಟ್ಟದಕ್ಕೆಲ್ಲ ಅವನ್ನ ಇನ್ವಾಲ್ವ್ ಮಾಡಲ್ಲ. ಅವ್ನ್ ರಾಜನ್ ತರ ಬೆಳಿಬೇಕು, ಅವ್ನ್ ಹಂಗೆ ಇರ್ಬೇಕು ಆ ತರ. ಹಂಗನ್ಬಿಟ್ಟು ಅವನ್ನ ಸಣ್ಣದಕ್ಕೂ ನಾನು ಡಿಸ್ಟರ್ಬ್ ಮಾಡಲ್ಲ. ಇದೆಲ್ಲ ಸಣ್ಣ ಕೆಲ್ಸ ನಮಗೆ ಪ್ರತಿಯೊಂದು ಮಾಡಿ ಅಭ್ಯಾಸ ಇದೆ. ನಾವು 100 ಎಕರೆ ಜಮೀನು ಒಂದಿನಾನು ಅವ್ನ್ ಬರ್ಲಿಲ್ಲ, ಅವ್ನ್ ಪೇಪರ್ ನೋಡ್ಲಿಲ್ಲ. ಅವ್ನ್ಗೆ ಇದನ್ ಮಾಡ್ಕೊ ಬಂದ್ ಕೊಟ್ವಿ. ಏನ್ ಹೇಳ್ತಾರ್ರಿ ಅದು, ಕ್ಯಾಮ್ರಾ ಬರುತ್ತಲ್ಲ ಮೇಲೆ, ಡ್ರೋನ್ ಕ್ಯಾಮ್ರಾ ಮಾಡಿ ಟಿವಿಯಲ್ಲಿ ಹಾಕಿ ತೋರ್ಸಿದ್ವು ಆ ಜಾಗನ. ಅವ್ನ್ ಬರ್ಲಿಲ್ಲ, ಯಾಕೆಂದ್ರೆ ನೋಡಲ್ಲ, ಬೇಡಮ್ಮ ನೀನ್ ಹೋಗ್ ನೋಡಿರ್ತೀಯ ಬಿಡಮ್ಮ ಅಂತ. ಇಲ್ಲ ಮಗ ಒಂದ್ಸರಿ ನೋಡು, ನನಗೇನಾದ್ರು ಬೇಕಾದ್ರೆ ನಾನು ಹೋಗಿ ಕುತ್ಕೊಂಡು ನೋಡು ಅಂತ ತೋರ್ಸ್ಬಿಟ್ಟು ಬರ್ತೀನಿ. ನನಗೆ ಡೌಟ್ ಬಂದಿದ್ ಕೆಲ್ಸನ. ಆ ಭೂಮಿ ತಗೊಂಡಾಗ ಮಗ ಒಂದ್ಸರಿ ನೋಡ್ಬಿಡು ಮಗ ಅಂತ ಹೇಳ್ದೆ. ಅಮ್ಮ ನೀನ್ ಮಾಡಿರ್ತೀಯ, ನಿಂಗೆ ಇಷ್ಟ ಅಲ್ವಾ ಹೋಗಮ್ಮ ಅಂದ. ಆದ್ರೂ ಆ ಕ್ಯಾಮ್ರಾ ತಗೊಂಡೋಗಿ ದೊಡ್ಡ ಟಿವಿಯಲ್ಲಿ ನಾವು ಪೆನ್ ಡ್ರೈವ್ ಅಲ್ಲಿ ಹಾಕಿ ಏನೋ ಮಾಡಿ ನಮ್ಮ ಹುಡುಗರೆಲ್ಲ ತೋರ್ಸಿದ್ವಿ. ಸರಿ ನೀನು ಅವನಿಗೆ ಏನಂದ್ರೆ ನೀನ್ ಖುಷಿನಾ ನೀನ್ ಮಾಡು ಅಂತ ಅವ್ನು ಒಂದ್ ದಿವಸಕ್ಕೂ ಹೇಳಿಲ್ಲ. ನೆಕ್ಸ್ಟ್ ಅವ್ನ್ ಬಂದಿದ್ ಯಾವಾಗ ಅಂದ್ರೆ ನಮ್ಮ ಮಗಳಿಗೆ ಮಗು ಆಗಿತ್ತು, 2ನೇ ಮಗು. ಅವಾಗ ಅವ್ನ್ ಬರ್ಲೇಬೇಕಿತ್ತು ಮಗು ನೋಡಕ್ಕೆ. ನಾವು ತೋಟದಲ್ಲಿದ್ವಿ. ಅವಾಗ ಬಂದಾಗ ಎಲ್ಲ ಅಷ್ಟೊತ್ತಿಗೆ ಪ್ರಿಪರೇಷನ್ ಮಾಡ್ಬಿಟ್ಟಿದ್ದೆ, ಕಾರ್ಡ್ ಇದ್ದದ್ನೆಲ್ಲ. ಆಮೇಲೆ ನಮಗೆ ತುಂಬಾ ಕೆಲ್ಸಕ್ಕೆ ಎಲ್ಲ ಕೊಡ್ಸಿದ್ದ, ಪ್ರತಿಯೊಂದು ಕೊಡ್ಸಿದ್ದಾನೆ. JCB ಏನೆಲ್ಲ ಗಾಡಿಗಳು ಕೊಡ್ಸಿದ್ದಾನೆ, ಏನೇನ್ ಬೇಕು ತೋಟಕ್ಕೆಲ್ಲ ಕೊಡ್ಸಿದ್ರು. ಅವ್ನು ಒಂದ್ ದಿವಸನು ಬಂದ್ ನೋಡಿಲ್ಲ. ಎಲ್ಲ ನಾನು ನಮ್ಮ ಹುಡುಗರೆ ಸೇರ್ಕ ಮಾಡೋದು. ಆಮೇಲೆ ಅವತ್ ಬಂದ ಅವನು ಮಗಳನ್ನ ಒಂದ್ ಮಗು ನೋಡಕ್ ಬಂದಾಗ ನಾವೆಲ್ಲ ರೆಡಿ ಮಾಡಿದ್ ನೋಡ್ಬಿಟ್ಟು ಖುಷಿ ಆಯ್ತು ಅವನಿಗೆ. ಪರವಾಗಿಲ್ಲ ಈ ಜಾಗ ಮುದ್ಕಿ ಈ ತರ ಚೆನ್ನಾಗ್ ಮಾಡಿದ್ಯ. ಅವನೇ ನನ್ಗೆ ಯಾವಾಗ್ಲೂ ಪ್ರೀತಿಯಿಂದ ಮುದ್ಕಿ ಅಂತ ಕರೆಯೋದು. ಸುಮ್ನೆ ಅವನು ಮುದ್ಕಿ ನೀನ್ ಇದೆಯಲ್ಲ, ನೀನು ನಿನ್ನ ಹತ್ರ ಯಾರು ಮಾತಾಡಕ್ ಆಗಲ್ಲ ಅಂತಾನೆ ಹೇಳೋದು. ಅವಾಗ ನೋಡ್ಬಿಟ್ಟು ಅವ್ನ್ ಖುಷಿ ಆದ. ಬಾತ್ರೂಮ್ಸ್ ಎಲ್ಲ ಅವಾಗ ತಕ್ಕ ಮಟ್ಟಿಗೆ ಮಾಡ್ಕೊಂಡಿದ್ವಿ ನಾವು ಹೋದಾಗ ಸದ್ಯಕ್ಕಿರಕ್ಕೆ ಅಂತ. ಅವನು ನಮ್ ರಾಧಿಕಾ ಅವ್ರ ಫ್ಯಾಮಿಲಿ, ಆಮೇಲೆ ನಮ್ಮ ಎಲ್ರು ಬಂದ್ರಲ್ಲ ಮಗು ನೋಡಕ್ಕೆ, ಅವ್ರೆಲ್ರಿಗೂ ಇರಕ್ಕೆ ರೂಮ್ಗಳು, ಮೇಲ್ ಹುಡುಗರಿಗೆ ಕೆಳಗಡೆ ಹುಡುಗರಿಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ನಮಗ್ ಗೊತ್ತು ನಮ್ಮ ಹೀರೋ ಬಂದ್ರೆ ಹೆಂಗ್ ಬರ್ತಾರೆ ಅಂತ. ಅವ್ರ ಒಂದ್ ಜಾಗಕ್ಕೆ ಬರ್ತಾವ್ರೆ ಅಂದ್ರೆ ಅವ್ರ ವ್ಯವಸ್ಥೆ ಹೆಂಗಿರ್ಬೇಕು ಅಂತ ನಮಗ್ ಗೊತ್ತು. ಅವಾಗ ಹೇಳಿದ್ದ, ಮುದ್ಕಿ ತುಂಬಾ ಚೆನ್ನಾಗಿದೆ, ನಾನೇನು ಅನ್ಕೊಂಡಿದ್ದೆ ಇದನ್ನ, ತುಂಬಾ ಚೆನ್ನಾಗಿದೆ, ಮಾಡು ನಿನ್ಗೆ ಇಷ್ಟ, ಏನ್ ಖುಷಿ. ಆಮೇಲೆ ಅವ್ನಿಗೆಲ್ಲ ಕರ್ಕೋಗಿ ತೋರಿಸ್ತಾ ಇದ್ದೆ ನಾನು. ಮಗ ನೋಡು, ಇಲ್ಲಿ ನಲ್ಲಿಕಾಯಿ ಇದೆ, ಇಲ್ಲಿ ಆಮ್ಲ ಇದೆ, ಎಂತದ ಹುಣಸೆ ಹಣ್ಣಿದೆ, ಅವ್ನಿಗೆಲ್ಲ ತೋರಿಸ್ತಾ ಇದ್ದೆ. ಅವಾಗ ಅವ್ನ್ ಖುಷಿಯಿಂದ ನೋಡ್ಬಿಟ್ಟು, ನೀನ್ ಇಷ್ಟು ಖುಷಿಯಾಗಿದ್ಯಾ ಈ ತೋಟದಲ್ಲಿ, ಇರು ಅಂದ್ಬಿಟ್ಟು. ಆಮೇಲೆ ಅವನಿಗೆ ತೋಟ ತುಂಬಾ ಇಷ್ಟ ಆಯ್ತು, ನಮ್ ರಾಧಿಕಂಗೂ ಇಷ್ಟ ಆಯ್ತು. ಆತರ ನಾನೇನೋ ಒಂದ್ ಮಾಡಕ್ ಹೊರಟಿದ್ದೀನಿ ಅಂದಾಗ ಅವನಿಗೆ ನಂಬಿಕೆ ಇರುತ್ತೆ. ಸುಮ್ನೆ ಏನೋ ನಮ್ಮಮ್ಮ ಈಸಿಯಾಗಿ ಯಾವ್ದನ್ನು ಮಾಡಲ್ಲ ಅಂತ ಗೊತ್ತು. ಅಷ್ಟು ಸುಲಭವಾಗಿ ಅಷ್ಟು ದೊಡ್ಡ ಹೀರೋ ನಮ್ಮನ್ನ ಎಲ್ ಬೇಕಲ್ಲಿ ಬಿಟ್ಬಿಡ್ತಾರೇನ್ರಿ. ಹಂಗೆ ಬೇರೆ ಅಂತ ನೀವು ಅನ್ಕೊಂಡ್ಬಿಟ್ರೆ ಅಷ್ಟು ಈಸಿಯಾಗಿ ನಾವ್ಯಾರು ಬೇರೆ ಆಗಲ್ಲ. ನಮ್ಮ ಹತ್ರ ಗಟ್ಟಿ ಜನ. ನೀವು ನಮ್ಮನ್ನ ಬೇರೆ ಮಾಡೋದಷ್ಟು ಸುಲಭ ಅಲ್ಲ. ಟಿವಿಲಿ ಎಲ್ಲ ಹೊಡಿತಾ ಇದ್ರಲ್ಲ ಏನು ಹೆಡ್ಲೈನ್ ಅಲ್ಲಿ, ಅಷ್ಟು ಈಸಿಯಾಗಿ ಮಾಡಕ್ಕಾಗತ್ತೇನ್ರಿ? ನಾವು ತುಂಬಾ ಗಟ್ಟಿಗ್ರಿ. ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ನಾನ್ ಅವನ್ನ ಕರಿಯಕ್ ಹೋಗಲ್ಲ. ಇವತ್ತಿಗೂ ಅವ್ನಿಗೆ ಏನು ಹೇಳಿದ್ರೆ ನಾವು 3 ಜನ, ಅವ್ರ ಡ್ಯಾಡಿ, ನಾನು ಈ ಕೆಲ್ಸದಲ್ಲಿ. ಅವ್ರ ಡ್ಯಾಡಿ ಬಂದಿರೋದು ಇದೆ ಫಸ್ಟ್ ಕೆಲ್ಸ. ಅವ್ರ ಡ್ಯಾಡಿ ಯಾವ್ದಕ್ಕೂ ಹಿಂದೆ ಏನಾಗಿದೆ ಯಾವ್ದಕ್ಕೂ ಅವ್ರಪ್ಪ ಬರ್ತಾ ಇಲ್ಲ. ನೀನುಂಟು ನಿನ್ ಮಗ ಉಂಟು ಅಂತ. ಇದು ಮಗನ್ಗೆ ಹೇಳದ್ ಬೇಡಾರಿ ಅಂತ ಅವ್ರ ಹತ್ರ ಆಯ್ತು ಮಾಡು ನೀನೇನೋ ಮಾಡ್ತೀಯಾ ಅಂತ ಹೇಳಿದ್ರು. ಆಮೇಲೆ ನಮ್ ಡೈರೆಕ್ಟರ್ನು ಪರಿಚಯ ಮಾಡಿಸಿ ಮಾತಾಡಿ ಎಲ್ಲ ನೋಡಿದಾರಲ್ಲ, ಪರವಾಗಿಲ್ಲ ಹುಡುಗ ಮಾಡ್ತಾರೆ, ಮಾಡು ನೀನ್ ಹೇಳಿದ್ ಕೇಳ್ತಾರೆ, ಈಗ ನಿನ್ ಮಗನ್ ತರನೇ ಅವರು ಏನೋ ಒಂದ್ ಮಾಡ್ಕೊ ಹೋಗ್ತಾರೆ ಅನ್ನೋ ಒಂದು ಉದ್ದೇಶ. ಆಮೇಲೆ ನಮಗೇನಂದ್ರೆ ಅವನಿಗೆ ಎಲ್ಲೂ ತೊಂದರೆ ಆಗ್ಬಾರ್ದು. ಅವನೀಗ ಸೆಟ್ಟು ಕೆಲ್ಸದಲ್ಲೂ ಅಷ್ಟೇ, ಅವನು ಎಲ್ಲ ಒಂಥರ ಜವಾಬ್ದಾರಿ ತಗೊಂಡ್ ಮಾಡ್ತಾನೆ. ಅದನ್ನ ನನಗೆ ಗೊತ್ತಾಗ್ತಿರುತ್ತೆ. ಬಟ್ ಹೇಳ್ತಾನೆ, ನೀನ್ ಆರಾಮಾಗಿರು, ಮನೇಲಿ ಬಂದಿರು, ನೀನ್ ತಿರ್ಗಾಡು, ಫಾರಿನ್ ಟೂರ್ ಹೊಡಿ ಅಂತೆಲ್ಲ ಹೇಳ್ತಾನೆ. ಅದ್ ನಮ್ಗೆ ಇಷ್ಟ ಇಲ್ಲ ರೀ. ಇಷ್ಟ ಇಲ್ದಿರೋದ್ನ ಬಲವಂತವಾಗಿ ನಾವ್ ಮಾಡಕ್ ಇಷ್ಟ ಇಲ್ಲ. ನಮ್ಗೆ ದುಡ್ಡಿದೆ ಅಂತ ನಾವ್ ಯಾರೋ ಹೇಳಿದ್ರು, ನಮ್ಗೆ ದುಡ್ಡು ಫಾರಿನ್ ಎಲ್ಲ ನೋಡ್ಕೊಂಡ್ ಬಂದಿಲ್ಲ, ಹಂಗಂತ ಇವತ್ತು ದುಡ್ಡು ಬಂದು ಅಂತ ಫಾರಿನ್ಗೆ ಹೋಗ್ಬೇಕು. ಇಷ್ಟ ಇದ್ರೆ ಹೋಗ್ಬೋದು, ನನ್ಗೆ ಇಷ್ಟ ಇಲ್ಲ, ಬೇರೆಯವ್ರಿಗೆ ಇಷ್ಟ. ನನ್ ಫ್ರೆಂಡ್ಸ್ ಎಲ್ಲ ಕಾಲ ಎಳಿತಾರೆ ನನ್ಗೆ, ಏನ್ ಪುಷ್ಪ ಸುಮ್ನೆ ಇಲ್ಲಿ ತೋಡ್ತಲ್ಲ ಏನೋ ಹಳ್ಳಿಯವ್ರ ತರ. ನಾನು ಹೆಂಗಿರ್ತೀನಿ, ನಾನು ಹಳ್ಳಿಲಿ, ನಾನು ಈಗ ಹಿಂಗಿದ್ದೀನಲ್ವಾ, ನೀವು ಅಲ್ಲಿ ಬನ್ನಿ, ನನ್ ಗುರ್ತಿಡಿಯಕ್ಕೆ ಆಗಲ್ಲ. ನಾನೊಂದ್ ಹಳ್ಳಿ ಹೆಂಗಸರ್ತಾರ ಒಂದ್ ನೈಟಿ ಹಾಕಿ ಗಿಡದ ಕೆಲಸ ಮಾಡ್ತಾ ಇರ್ತೀನಿ. ಈಗ್ಲೂ ಪ್ರೆಸೆಂಟ್ ಇವತ್ತಿಗೂ ನಿಮ್ಗೆ ನಾನ್ ಫೋಟೋ ಕಳಿಸ್ತೀನಿ ಬೇಕಾದ್ರೆ, ನಂಬಿಕೆ ಇಲ್ಲ. ಆ ತರ ನಮ್ ಮೆಂಟಾಲಿಟಿ. ಅವ್ನು ನಮ್ಮನ್ನ ಏನ್ ಮಾಡಕ್ ಸಾಧ್ಯ? ಪಾಪ ಇರ್ಲಿ ಆರಾಮಾಗಿ ಅಂತ ಬಿಟ್ಟಿದ್ದಾನೆ. ಅದಕ್ಕೆ ಜನ ಏನೋ ಯಶೋರಮ್ಮನೂ ಯಶು ಮಾತಾಡ್ತಿಲ್ಲ. ಅವ್ರ ಏನ್ರಿ ಕಿಸ್ತವ್ರೆ ಮಾತಾಡೋರು? ನಾನ್ ಹೇಳೋದು, ನಾವು ಕಿಸ್ತಿದೀವಿ, ಏನಂತೀರ, ದಬಾಕಿದೀವಿ ನಾವ್ ಇವತ್ತು ಇಂಡಸ್ಟ್ರಿಯಲ್ಲಿ. ಅವ್ರು ದಬಾಕಕ್ ಕೇಳ್ರಿ ಮಾತಾಡಿರೋರು. ನನಗ್ ಸಿಟ್ಟು ಬರುತ್ತೆ. ನಮ್ ಸೊಸೆ ಬಗ್ಗೆ ಮಾತಾಡ್ತಾರೆ, ನಮಗೆ ಯಾರ ಬಗ್ಗೆ ಮಾತಾಡಿದ್ರು ಬೇಜಾರಿಲ್ಲ. ನನ್ ಸೊಸೆ ಬಗ್ಗೆ ಯಾರು ಮಾತಾಡಬಾರ್ದು. ನಾನು ಯಶುಗೂ ಬೈತೀನಿ, ನನ್ ಸೊಸೆ ಬಗ್ಗೆ ಯಾರು ಬೈಬಾರ್ದು.
ನೀನು ಅಷ್ಟೇ ಚೆನ್ನಾಗಿ ನೋಡ್ಕೊ ಅಂತಾನೆ ನಾವ್ ಯಾವಾಗ್ಲೂ ಗೈಡ್ ಮಾಡಿದೀವಿ. ಸುಮ್ನೆ ಹಂಗ್ ಬೆಳಿತಾನೇನ್ರಿ? ಆಮೇಲೆ ಅಷ್ಟ್ ಚೆನ್ನಾಗಿ ಹೆಂಡತಿ ನೋಡ್ಕೊತಾನೆ ಅಂತ ಎಲ್ಲ ಅಂತಿರಲ್ಲ. ನಾವು ಮನೆಯಿಂದ ಕಲ್ಚರ್ ಕೊಟ್ಟಿದೀವಿ, ಹೆಂಡತಿನ ಹೆಂಗ್ ನೋಡ್ಕೋಬೇಕು, ಹೆಂಡತಿ ಜೊತೆ ಹೆಂಗಿರ್ಬೇಕು, ಮಕ್ಳನ್ನ ಹೆಂಗ್ ನೋಡ್ಕೋಬೇಕು, ಅಪ್ಪ ಅವೆಲ್ಲ ಕೊಟ್ಟಿದೀವಿ. ಅದಕ್ಕೆ ನಮ್ ಸೊಸೆ ಅದೆಲ್ಲ ಬರೀತಾರೆ. ನನ್ಗೆ ನಮ್ ಎಷ್ಟು ಬರ್ದ್ರೆ ನಂಗೆ ಏನ್ ಬೇಜಾರಾಗಲ್ಲ. ನಮ್ ಸೊಸೆನು ನಾನು ಮಾತಾಡ್ತಿಲ್ಲ ಅಂತ ಹೇಳಿ ಇವ್ರು ನೋಡಿದ್ರ ಬಂದು, ಅದಕ್ಕೆ ನಂಗೆ ಕೋಪ ಬಂದಿರೋದು. ಅದಕ್ಕೆ ಸಿಟ್ಟು ಬಂದ್ಬಿಟ್ಟು ಮತ್ತೆ ಬನ್ರಿ ಇಲ್ಲಿ ಅಂತ TV9 ಕರೆದ್ಬಿಟ್ಟು ಕೊಟ್ಟೆ. ಬನ್ರಿ ಹೇಳ್ತೀನಿ ನಮ್ಮ ಮನೆ ಬಗ್ಗೆ ನೀವು ಕೇಳ್ತೀನಿ ಅಂತಂದ್ರೆ ಇವತ್ತಿಗೆ ಮುಗಿಯಲ್ಲ ಅದು. ಎಷ್ಟು 25 ವರ್ಷ ಸ್ಟೋರಿ ನೀವು, ಆಮೇಲೆ ಒಳ್ಳೆ ದುಡ್ಡು ಮಾಡ್ಕೊಬಿಡ್ತೀರಾ ನಮ್ಮನೆ ಸ್ಟೋರಿ ಮಾಡ್ಕೊಂಡು. ಅದು ಕೇಳ್ಬೇಕಾ ನೀವು? ಕೇಳಲ್ಲ ನಾವು, ಯಾಕೆ ಕೇಳ್ಬೇಕು? ಅಂದ್ರೆ ನಾವ್ ಯಾವುದು ನೀವು ತಲೆ ತಗ್ಸ ಅಂತ ಕೆಲ್ಸ ನಾನು ಯಶ್ ಫ್ಯಾಮಿಲಿ ಯಾವತ್ತೂ ಮಾಡಲ್ಲ. ಯಶು ಮಾಡಕ್ ಬಿಡ್ತಾನ ನಮ್ಮನ್ನ? ನೀವ್ ಅನ್ಕೊಂಡಿದೀರ ಯಶ್ ಅವ್ರ ಅಮ್ಮನ ಅವ್ರ ಅಪ್ಪನ ಈಸಿಯಾಗಿ ಬಿಟ್ಬಿಡ್ತಾನೆ? ನಾವ್ ಒಂದಿನ ಆಚೆ ಬಂದಿದ್ ನೋಡಿದಿರೇನ್ರಿ? ಇಲ್ಲ. ನಾವೆಲ್ಲರೂ ಆಚೆ ಬಂದು ಫಂಕ್ಷನ್ಗಳಲ್ಲಿ ಪಾರ್ಟಿಗಳಲ್ಲಿ ನೋಡಿದಿರೇನ್ರಿ? ಇಲ್ಲ ಅಲ್ವಾ? ಇವತ್ತು ಸಿನಿಮಾಗ್ ಕೆಲಸ ಮಾಡಕ್ ಬಂದಿದೀವಿ, ಖುಷಿ ಪಡಿ. ನಾವೇನಾದ್ರೂ ಬೇಡದ್ರೆ ಚಟುವಟಿಕೆ ಮಾಡ್ತಾ ಇದೀವಾ? ಯಾಕೆ ನೆಗೆಟಿವ್ ಆಗಿ ಬರೀತಾರೆ ಅಂತ ನಂಗೆ ಅರ್ಥ. ನಾನು ಕೇಳ್ತಾ ಇರೋದು ನಿಮ್ಮನ್ನ, ನೀವು ಬೇರೆ ಪ್ರಶ್ನೆ ಕೇಳ್ತಿರಲ್ಲ, ಇದನ್ನ ನಮ್ಮ ಮಾತು ಕೇಳಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೇಳಿಸ್ಕೊಳ್ಳಿ. ನಮ್ ಕಷ್ಟ ಬೇರೆಯವ್ರ ಹತ್ರ ಹೇಳಿದ್ರೆ ಗೊತ್ತಾಗಲ್ಲ, ನಿಮ್ ಮುಖಾಂತರ TV ಅವ್ರು ಕೇಳಿಸ್ಕೊಳ್ಳಿ. ಖುಷಿ ಪಡ್ಬೇಕು ಜನ. ಈ ವಯಸ್ಸಲ್ಲಿ ಅಂತಿರಲ್ಲ, ಫಾರಿನ್ ಅಲ್ಲಿ ಒಂದು ನನಗೆ ಅದು ಗೊತ್ತಿಲ್ಲ, ನಾನು ಕಳಿಸ್ತೀನಿ ಯಾವತ್ತಾರು ವಿಡಿಯೋ ಇದ್ರೆ. 105 ವರ್ಷದ ಅಜ್ಜಿ ನಮ್ಮ ಇಂಡಿಯಾದವ್ರೆ ಅಂತ, ಅವ್ರ ತಂದೆನ ತಾಯಿನ ಅವರು 50 ಜನಕ್ಕೆ ಯೋಗ ಹೇಳ್ಕೊಡ್ತಾರಂತೆ. ಅದು ನನಗೆ ಬಂದಿತ್ತು ವಿಡಿಯೋ, ಯಾರ ಕಳ್ಸಿದ್ರು. 50 ಜನಕ್ಕೆ ಇವತ್ತಿಗೂ ಹೇಳ್ಕೊಡ್ತಾರಂತೆ, 105 ವರ್ಷಕ್ಕೆ. ಅವ್ರಿಗೊಬ್ರು ನಿಮ್ಮಂಗೆ ಇಂಟರ್ವ್ಯೂ ಮಾಡಕ್ ಹೋದವ್ರು ಕೇಳಿದ್ರಂತೆ, ನಿಮ್ಗೆ ಏಜ್ ಆಯ್ತು 105 ವರ್ಷ, ನಿಮ್ಗೆ ಯಾಕೆ 50,000 ಜನಕ್ಕೆ ಯೋಗ ಹೇಳ್ತಿದ್ರೆ? ನನಗೆ ವಯಸ್ಸಾಗಿಲ್ಲ, ನಾನು ಇನ್ನೂ 50 ವರ್ಷ ಇರ್ತೀನಿ. ಅವ್ರನ್ನ ಫಾಲೋ ಮಾಡ್ಬೇಕ್ರಿ. ಈ ತರ ನನಗೆ 35 ಇಯರ್ಸ್ಗೆಲ್ಲ ನಾನು ರಿಲ್ಯಾಕ್ಸ್ ಆಗ್ತೀನಿ, ನಾನು ಆರಾಮಾಗಿರ್ತೀನಿ, ನನ್ಗೇನು ಬೇಡ, ದುಡ್ಡಿದೆ. ಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಮುಂದ್ಗಡೆ ಮನೆಯವ್ರನ್ನ ಫಾಲೋ ಮಾಡಬಾರ್ದು, ಲೆಜೆಂಡ್ಗಳನ್ನ ಫಾಲೋ ಮಾಡ್ಬೇಕು. ಏನಂತೀರಾ? ಕರೆಕ್ಟ್ ಅಲ್ವಾ? ಸುಧಾಮೂರ್ತಿ ಅವ್ರಿಗೇನ್ರಿ ದುಡ್ಡಿಲ್ವೇನ್ರಿ? ನಾವ್ ಇಂಥ ಸೀರೆ ಉಟ್ಕೋತೀವಿ, ಅವ್ರು ಒಂದಿನ ನೋಡಿಲ್ಲ. ನೀವು ಹಂಗಂತ ಅವ್ರನ್ನ ಏನಂತೀರಾ? ಫ್ಲೈಟ್ ಅಲ್ಲಿ ಅವ್ರಿಗೆ ಜಾಗ ಕೊಡ್ಲಿಲ್ವಂತೆ ಒಂದ್ ಲೇಡಿ, ಯಾರೋ ಆರ್ಡಿನರಿ ಪರ್ಸನ್, ಇವ್ರಿಗೆ ಭಾಷೆ ಬರಲ್ಲ, ಇವ್ರಿಗೆ ಬಟ್ಟೆ ಸರಿ ಇಲ್ಲ ಅಂತ. ಏನಂತೀರಾ? ಸುಧಾಮೂರ್ತಿ ಅವ್ರನ್ನೇ ಬಿಡ್ತಾರ, ನಮ್ಮಂತವ್ರನ್ನ ಬಿಡ್ತಾರ ಜನ. ಆ ಅಮ್ಮ ಅವರು ಆ ಮೇಡಮು ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅಮ್ಮವ್ರು. ಅವರು ಇವತ್ ನಾನು ಅವ್ರ ಒಂದು ಇಂಟರ್ವ್ಯೂ ಬಂದ್ರೆ ನೋಡ್ತೀನಿ. ಮೊನ್ನೇನು ಹೇಳ್ತಾ ಇದ್ರು, ನಾನು ಎಲ್ಲೋ ಇರ್ತೀನಿ, ನಮ್ಮ ಯಜಮಾನ್ರು ಸಾರ್ ಮಾಡಿದ್ಯಾ. ಈಗ ಬೇರೆ ಹೆಂಗಸ್ರಾದ್ರೆ ಮನೆಗೆ ನೋಡ್ಕೊಂತಾರೆ, ಹಂಗಲ್ಲ. ಅವ್ರು ಬರುವಾಗ ನಾನು ಇರಲ್ಲ, ನಾನು ಯಾವ್ದೋ ಊರಲ್ಲಿ ಇರ್ತೀನಿ, ಯಾವ್ದೋ ಸ್ಕೂಲಲ್ಲಿ ಇರ್ತೀನಿ, ಯಾವ್ದೋ ಅನಾಥಾಶ್ರಮದಲ್ಲಿ ಇರ್ತೀನಿ. ಆದ್ರೂ ಅವ್ರು ನಂಗೆ ಸಪೋರ್ಟ್ ಅಂತ ಗಂಡ ಸಿಕ್ಕಕ್ ನಾನು ಪುಣ್ಯ ಮಾಡಿದೀನಿ ಅಂತ ಸಪೋರ್ಟ್ ಆಗಿ ಹೆಂಡತಿ ಏನೋ ಮಾಡ್ತೀನಿ ಅಂದ್ರೆ ಬಿಟ್ಟಿದ್ದಾರೆ. ಆದ್ರೆ ಅವ್ರು ಒಂದು ದಿನ ಶೋಕಿ ಮಾಡ್ಯವ್ರೇನ್ರಿ? ಅವ್ರು ಹೇಳಿದ್ರು, ನಮ್ಮ ಮನೇಲಿ ಒಂದ್ ಮುರಿದೋಗಿರೋ ಸೋಫಾ ಇದೆ, ನಾವು ಅದಕ್ಕೂ ಗಮನ ಕೊಡಲ್ಲ, ಅದ್ರ ಮೇಲೆ ಕುತ್ಕೋತೀವಿ, ಅಲ್ಲೇ ಇರ್ತೀವಿ, ಅಲ್ಲೇ ಜೀವನ ಮಾಡಿ. ಅದು ಮೆಂಟಾಲಿಟಿ ಹಂಗ್ ಸೆಟ್ ಮಾಡ್ಕೊಂಡಿದೀವ್ರಿ. ಯಶ್ ಫ್ಯಾಮಿಲಿ ಹಂಗ್ ಸೆಟ್ ಮಾಡ್ಕೊಂಡಿದ್ವಿ. ಆ ತರನೇ ನಾನೇ ಸೆಟ್ ಮಾಡ್ಕೊಟ್ಟಿರೋದು ಯಶಿಗೆ. ದುಡ್ಡು ಬಂದ ತಕ್ಷಣ ಶೋಕಿ ಮಾಡೋದಲ್ಲ. ಶೋಕಿ ಎಲ್ರು ಮಾಡ್ತಾರೆ, ನಮ್ದೇನು? ನಾವೇನ್ ದುಡ್ಡು ಇಲ್ಲಿ ಕಂತೆ ಐತಿ ಅಂತ ಇಲ್ಲಿ ಆಡಂಬರಕ್ಕೆ ಬಂದಿಲ್ಲ. ಏನಾದ್ರೂ ಒಂದ್ ಮಾಡೋಣ, ನಮ್ಮ ಮನ್ಸು ಸಮಾಧಾನದ ಕೆಲಸ ಮಾಡೋಣ ಅಂತ ಬಂದಿದ್ವಿ ಅಷ್ಟೇ, ಬೇರೆ ಏನಿಲ್ಲ. ನೀವು ಅವತ್ತಲ್ಲಿ ಕೇಳಿದ್ರಲ್ಲ, ಯಶದ ಬರಬಾರ್ದು ಅಂತಾನೆ ಏನಿಲ್ಲ, ಬರಬಾರ್ದು ಅನ್ನಂಗ್ ನಾನೇ ಇಟ್ಟಿರೋದು ರೂಲ್ಸ್. ನಿನ್ ಕೆಲ್ಸ ಮಾಡು, ನಾವು ನಮ್ ತೋಟಕ್ಕೂ ಅಷ್ಟೇ ಪಾಪ. ಅವ್ನು ಒಂದು ದಿನ ನಿನ್ನ ಏನ್ ಮಾಡ್ತೀಯಮ್ಮ ಅನ್ನಲ್ಲ, ಅದ್ ಏನ್ ಮಾಡ್ದೆ, ಅದ್ ದುಡ್ಡು ಬರುತ್ತೆ, ಮಾವು ಬರುತ್ತೆ, ತೆಂಗು ಬರುತ್ತೆ, ಏನ್ ಮಾಡ್ತೀಯ ಅಂತ ಕೇಳಲ್ಲ. ನಾವ್ ಕೇಳ್ದಾಗ ದುಡ್ಡು ಕೊಡ್ತಾನೆ, ನಮ್ಗೆ ಏನ್ ಬೇಕು ಅವ್ನೆಲ್ಲ ಹೇಳಾಯ್ತಮ್ಮ, ಫಾರಿನ್ಗೆ ಹೋಗಿ ಆರಾಮಾಗಿ ಮನೇಲಿ ಬಂದಿರಿ, ಇಲ್ಲ ಆಳುಕಾಳವ್ರೆ, ಯಾಕೆ ನಿಮ್ಗೆ ಅಂತ ಹೇಳಿ ಕೇಳಲ್ಲ. ನಾವು ಕೇಳಲ್ಲ. ಅವನೇನ್ ಮಾಡ್ತಾನೆ, ಆಯ್ತು ನಿಮ್ ಟೇಸ್ಟಿಗೆ ನೀವಿರಿ ಅಂತ ಬಿಟ್ಟವನು. ಇವ್ರಿಗೇನ್ ಯಾರ ಮನೆದೋ ಹೊಡೆದ್ಬಿಟ್ರೆ ಹಿಂಗೆ ಮಾಡ್ತಾರಲ್ರಿ. ಎಷ್ಟು ಮನೇದ್ ಆಯ್ತ್ರಿ, ನಾನು ಹೇಳ್ಬಾರ್ದು ಹೆಸರುಗಳು, ಆಗ್ಬಾರ್ದಂಗೆ. ನಾನು ಹೇಳೋದು ನಮ್ಮನೆ ಬೇರೆ, ಇನ್ನೊಬ್ರ ಮನೆ ಬೇರೆ. ಎಷ್ಟೋ ಮನೆದು ಹೊಡಿತಾ ಇರುವಾಗ್ಲೇ ನಾವ್ ಅನ್ಕೋತೀವಿ, ಏನಪ್ಪಾ ಈ ತರ ಒಂದೊಂದ್ ಸಂಸಾರನೇ ಹಾಳಾಗೋಯ್ತು ಅಂತ. ನನ್ ಸೊಸೆ ಬಗ್ಗೆ ಬರೆದ್ರೆ ನಂಗೆ ತುಂಬಾ ಕೋಪ ಬರುತ್ತೆ. ಅಮ್ಮ, ಈಗ ನೀವು ಮಾತಾಡ್ತಾ ಒಂದಷ್ಟು ವಿಚಾರಗಳನ್ನ ಹೊರಗಡೆ ತಂದ್ರಿ. ಬೇಜಾರಾಗುತ್ತೆ, ಮನೆಗಳ ಬಗ್ಗೆ ಬರೀತಾರೆ, ಬೇರೆಯವ್ರ ಮನೆಯಲ್ಲೆಲ್ಲ. ಆತರ ನೆಗೆಟಿವ್ ಆಗಿ ಬರೆಯುವಂತವ್ರಿಗೆ ನಿಮ್ಮ ಆನ್ಸರ್ ಏನು? ನಾನು ಹೇಳೋದ್ ಏನ್ ಗೊತ್ತಾ, ಒಂದ್ ಮನೇಲಿ ಜಗಳ ಇರ್ದಿರ ಮನೆ ಯಾವ್ದು ಇಲ್ಲ. 100%. ಆಮೇಲೆ ಫ್ಯಾಮಿಲಿ ಬರ್ತಾ ಚೇಂಜಸ್ ಬರುತ್ತೆ. ಈಗ ನೀವಿದ್ದೀರಾ, ನಿಮ್ಗೊಂದ್ ಮಗು ಆಗುತ್ತೆ, ಅದಕ್ಕೊಂದ್ 20 ವರ್ಷ ಆಗುತ್ತೆ, ಅದು ನಿಮ್ ಮಾತು ಕೇಳಲ್ಲ. ಹೌದು. ನೀವ್ ಎಷ್ಟೇ ಮಾಡಿದ್ರು ನೀವು ಒಂಚೂರು ಟೇಸ್ಟ್ಫುಲ್ ಆಗಿ ವಾಲ್ಬೇಕು ಆ ಕಡೆಗೆ. ನೀವೇ ಮಗನಿಗೆ ಫ್ರೆಂಡ್ ಆಗ್ಬೇಕು. ನಾನು ಹೇಳೋದು ಪ್ರತಿಯೊಬ್ರು, ನಾನು ಅಷ್ಟೇ, ನನ್ ಮಗನಿಗೆ ಅವ್ರ ಅಪ್ಪಂಗ್ ಗೊತ್ತಿಲ್ಲ ಬೇಕಾದಷ್ಟು ಸುಳ್ಳು ಹೇಳಿದೀನಿ ನಾನು. ಯಾಕೆ? ನನ್ ಮಗನ್ ಒಂದ್ ದಾರಿಗೆ ತರಕ್ಕೆ. ಅವ್ರ ಅಪ್ಪಂಗ್ ಕೋಪ, ಏನ್ ಅವ್ನ್ ಕುಣ್ದಂಗ್ ಕುಡಿತೀಯ ನೀನು, ಅವ್ನು ಹೇಳ್ದಂಗೆ ಇವತ್ತು ಏನಾಗಿದ್ದಾನೆ. ಹೌದು, ನಾವು ಮಕ್ಳನ್ನ ಒಂದ್ಸರಿ ಫ್ರೆಂಡ್ ಆಗ್ಬೇಕು,
ಒಂದ್ಸತಿ ಸ್ಟ್ರಿಕ್ಟ್ ಆಗು ಇಟ್ಟಿರ್ತೀವಿ, ಫ್ರೆಂಡ್ ಈಗ ಅವ್ರ ಅಪ್ಪ ಸ್ಟ್ರಿಕ್ಟ್, ಅವ್ರ ಹತ್ರ ಏನು ಮತ್ತೆ ಹಂಗಂತ ನಾವು ತಂದೆ ತಾಯಿ ಫ್ಯಾಮಿಲಿ ಒಂದ್ ಮನೆಗೆ ಹಚ್ಚಕ್ ನೋಡ್ಬಾರ್ದು, ಆರ್ಸಕ್ ನೋಡ್ಬೇಕು. ನಾವೇ ನನ್ನ ಅನುಭವ ಆಗುತ್ತೆ ರೀ ಎಲ್ಲರ ಮೇಲೂ. ಈಗ ಎಷ್ಟೋ ಜನ ಗಂಡ ಹೆಂಡತಿ ಜಗಳಾಡ್ಕೊಂಡು ನನ್ನ ಹತ್ರ ಬರ್ತಾರೆ, ನಾನು ಅದು ಹೇಳ್ಬಾರ್ದು. ನಾನು ಅವ್ರಿಗೆ ನನ್ನ ಫ್ರೆಂಡ್ ಮಕ್ಳು ಇರ್ಬೋದು, ಇನ್ಯಾರ ಇರ್ಬೋದು, ನಾನು ಬುದ್ಧಿ ಹೇಳ್ತೀನಿ. ನಿಮ್ ಅತ್ತೆ 30 ವರ್ಷ ಎತ್ತು ಸಾಕ್ಯವ್ರೆ ನಿನ್ ಮಗನ್ನ, ನಿನ್ ಗಂಡನ. ನಿನಗೆ ಹೋದ ತಕ್ಷಣ ಅತ್ತೆಗೆ ನೀನು ದೂರ ಇಡಕ್ಕೆ ನೋಡ್ತಾ ಇದೀಯಲ್ಲ, ನಿನಗೆ ಎಷ್ಟು ಸರಿ ಅನ್ಸುತ್ತೆ ಇದು? ನಿಮ್ಮ ಅಮ್ಮ ನಿನ್ ಸಾಕ್ತಂಗ ಅವ್ರು ಸಾಕಿಲ್ವೇನೆ ಅಂತ ನಾನು ಬುದ್ಧಿ ಹೇಳಿ ಕಳ್ಸಿದೀನಿ. ಆಮೇಲೆ ಅವಳು ರಿಯಲೈಸ್ ಮಾಡ್ಕೊಂಡು ಬಂದ್ ನನ್ನ ಹತ್ರ ಖುಷಿ ಪಟ್ಟಿ ಹೋಗ್ಯವಳೆ. ನಾನು ಹೇಳ್ದೆ, ನೀನ್ ಬಟ್ಟೆ ತಗತಿಯಲ್ಲ, ನಿಮ್ಮ ಅತ್ತೆಗೆ ಒಂದ್ ಸೀರೆ ತಂದ್ಕೊಡು, ಖುಷಿ ಆಯ್ತಾರೆ. ಯಾಕೆ ತಂದ್ಕೊಡ್ಬಾರ್ದು? ನೀನ್ ದುಡಿತಾ ಇದೀಯ, ಕೆಲ್ಸಕ್ಕೆ ಹೋಗ್ತೀಯಾ, ಯಾಕೆ ನೀನು ಸೀರೆ ತಂದ್ಕೊಡ್ಬಾರ್ದು ನಿಮ್ಮ ಅತ್ತೆಗೆ? ಆಯ್ತು ಅವ್ರಿಗೆ ಬೇಡ, ಅವ್ರ ಹತ್ರ ಇದೆ, ನಿನ್ ಖುಷಿಯಿಂದ ಒಂದ್ ತಂದ್ಕೊಡು. ಅವಾಗ ನನ್ ಸೊಸೆ ನಂಗೆ ಸೀರೆ, ಅವ್ರ ಮಗ ತಂದ್ಕೊಡೋದ್ ಬೇರೆ, ಗಂಡ ನೀನ್ ತಂದ್ಕೊಡೆ. ನೀನ್ ನಿಮ್ಮ ಅತ್ತೆನ ಅಮ್ಮನ್ ತರ ನೋಡೆ ಮೊದ್ಲು. ಅವ್ರ ಅಮ್ಮನ್ ತರ ನೋಡಿದ್ರೆ ಅವ್ರು ನಿನ್ ಸೊಸೆ ತರ ನೋಡ್ತಾರೆ. ನೀನು ನಿನ್ ಗಂಡ ಮಾತ್ರ ಬೇಕು, ಅವ್ರ ಅತ್ತೆ ಬೇಡ ಅಂದ್ರೆ ಹೆಂಗೆ ಅಂತೆಲ್ಲ ಹೇಳಿದೀನಿ. ನಾವ್ ಇನ್ನೊಬ್ರಿಗೆ ಬುದ್ಧಿ ಹೇಳ್ತೀವಿ, ನಾವು ನಮ್ ಸೊಸೆ ಬಳಸಕ್ ಗೊತ್ತಿಲ್ವೇನ್ರಿ ನಮ್ಗೆ? ನಾನ್ ಹೇಳೋದು ಅಂತವ್ರಿಗೆ ನಾನ್ ಬುದ್ಧಿ ಹೇಳಮ್ಮ. ಎಷ್ಟು ಮಾರ್ಗದರ್ಶನ ಮಾಡಿದ್ದಾನೆ, ಎಷ್ಟು ಜನಕ್ಕೆ ಅವ್ನ್ ಚಿಕ್ಕ ವಯಸ್ಸಿಂದನೂ ಎಷ್ಟೋ ಜಮೀನುಗಳು ಎಲ್ಲ ಸೆಟ್ರೇಟ್ ಮಾಡಿದ್ದಾನೆ, ಗೊತ್ತಾಯ್ತಾ? ಬೇಕಾದ್ರೆ ಇವತ್ತು ನಾನು ಹೆಸರು ಹೇಳಲ್ಲ, ಗರುಡಾರಾಮ್ ಅವ್ರದ್ದು ಒಂದು ಯಾವ್ದೋ ಫ್ಯಾಮಿಲಿ ಜಮೀನ್ದೊಂದು ಆಗಿತ್ತು ಅಲ್ಲೆಲ್ಲೋ, ಇವನೇ ಕುತ್ಕೊಂಡು ಎಲ್ಲ ಸೆಟ್ರೇಟ್ ಮಾಡ್ಕೊಟ್ಟ. ಹೆಸರುಗಳು ಬೇಡ, ಗೊತ್ತಾಯ್ತಾ? ಅವ್ರ ತಂದೆ ನನಗೆ ಸಾಯೋವರೆಗೂ ಹೇಳೋರು, ಅಮ್ಮ ನಿಮ್ಗೊಂದು ಅಪಾರ್ಟ್ಮೆಂಟ್ ಕೊಡ್ತೀನಿ, ನಿಮ್ ಮಗನಿಂದ ನಮ್ ಕೋರ್ಟಿಗೆ ಹೋಗಿದ್ ವಾಪಸ್ ಬಂತು. ಆ ಕೆಪಾಸಿಟಿ ಇದೆ ರೀ ಅವನಲ್ಲಿ, ಅದನ್ನ ಕಲ್ಸಿದೀವಿ. ಒಳ್ಳೇದ್ ಮಾತ್ರ ಫಾಲೋ ಮಾಡ್ಬೇಕು, ಗೊತ್ತಾಯ್ತಾ? ಒಳ್ಳೇದು ಬರುತ್ತೆ. ಈಗ ನೀವು ಹೋಗ್ತಾ ಆಕ್ಸಿಡೆಂಟ್ 1000 ಆಗುತ್ತೆ, ಎಲ್ಲ ಒಳ್ಳೇದೇ ಬಂದ್ಬಿಟ್ರೆ ವಿಧಿ ಅಂತ ಒಬ್ಬ ಇರ್ತಾನೆ. ಅದ್ರಲ್ಲಿ ನಾವ್ ಏನ್ ಬೆಟರ್ ಮಾಡ್ಬೋದು? ಆಗೋಯ್ತು, ಬಿದ್ಬಿಟ್ವಿ, ಎದ್ಬಿಟ್ವಿ, ಆಕ್ಸಿಡೆಂಟ್ ಆಗೋಯ್ತು, ಇಲ್ಲ ಹೆಂಡತಿ ಜಗಳ ಬರುತ್ತೆ, ಅದನ್ನ ನಾವು ಹಿರೀಕರಾಗಿ ಹಿಂದೆ ಎಲ್ಲ ಏನ್ ಮಾಡೋರು ಹೇಳಿ, ಸರಿ ಮಾಡಕ್ ನೋಡೋರು. ಅದನ್ನ ನಾವು ಆತ್ಮೀಯವಾಗಿ ಹೇಳೋದು. ಯಾವತ್ತು ಗಂಡ ಹೆಂಡತಿ ಹೊಡಿಯೋದು, ಸಂಸಾರ ಬಿಡ್ಸೋದು, ಇದೆಲ್ಲ ಮಾತಾಡೋದು ಪಾಪ, ಗೊತ್ತಾಯ್ತು? ನೀವ್ ಬೇಕಾದ್ರೆ ಇತಿಹಾಸ ತೆಗೆದು ಓದಿ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯ್ಲಿ ಅಂತ ಮಾತಾಡಕ್ ಹೋಗ್ಬಾರ್ದು ನಾವು. ಅದನ್ನ ಬಿಟ್ಬಿಡ್ಬೇಕು, ಕ್ಷಮಿಸ್ಬೇಕು. ದೊಡ್ಡವ್ರ ಹಂಗೆ ಬೈದು ಅಂದು, ಈಗ ನಾವ್ ಎಷ್ಟೋ ಸರಿ ಮದ್ವೆ ಮಾಡ್ಕೊಳ್ಳಲ್ಲ, ಗಂಡು ಬೇಡ ಅಂದ್ರೆ ಬೈಯವ್ರು ನಮ್ಗೆ. ಏನ್ ಬೇಕು ಮಾಡ್ಕೊ ಅಂತ ಎದುರಿಸಿ ಮದ್ವೆ ಮಾಡೋರು. ಚೆನ್ನಾಗಿದ್ದೀವಿ ಈಗ ನಾವು. ನಾನು ನಮ್ಮ ಯಜಮಾನ್ರು ಮಾಡ್ಕೊಳ್ಳಲ್ಲ ಅಂತಾನೆ ಇದ್ದೆ. ನಮ್ಮಮ್ಮ, ನಮ್ಮ ಯಜಮಾನ್ರು, ನನ್ನ ತಮ್ಮ, ಸಾರಿ ನಮ್ ಡ್ಯಾಡಿ, ನಮ್ಮಪ್ಪ, ಅವರೆಲ್ಲರೂ ಬೈದು ಮಾಡಿದ್ರು. ಇವತ್ ನಾನ್ ಚೆನ್ನಾಗಿಲ್ವಾ? ಅದೆಲ್ಲ ದೊಡ್ಡವ್ರ ಕೈಲೇ ಇರೋದು. ಹಂಗಾಗಿ ನಾವು ಮಗನಿಗೆ ಒಳ್ಳೇದ್ ಕಲ್ಸಿದೀವಿ. ಆಮೇಲೆ ನೀವು ನಮ್ ಕೊತ್ತಲವಾಡಿ ಬಗ್ಗೆ ಮಾತಾಡ್ಬೇಕು. ನಮ್ ಮನೆ ಚರಿತ್ರೆ ಬೇಕಾದ್ರೆ ಎಲ್ರಿಗೂ ಒಂದೊಂದು ಎಪಿಸೋಡ್ ಮಾಡ್ಕೊಡ್ತೀನಿ, ಅದು ಬೇಡ. ಈಗ ನಮ್ಮ ಹುಡುಗರು ಕಷ್ಟಪಟ್ಟು ಹೊಸ ಟೀಮ್ ಬಂದಿದೆ, ಅವರು ಜೀವನ ಇದೆ, ಅವ್ರಿಗೂ ಹೆಂಡತಿ ಮಕ್ಳಿದ್ದಾರೆ. ಅವರು ನಮ್ ರಾಧಿಕಾ ಬಂದಂಗೆ ಇವಳು ಬಂದಿದ್ದಾಳೆ, ಪಾಪ ಕಷ್ಟಪಟ್ಟು ಬಂದಿದ್ದಾರೆ, ಅವ್ರಿಗೂ ಒಂದ್ ಜೀವನ. ನಮ್ ಬ್ಯಾನರ್ ಅಲ್ಲಿ ಯಾರಿಗೂ ಕೆಟ್ಟದ್ದಾಗ್ಬಾರ್ದು. ಈಗ ಅಮ್ಮೋರ್ ಬ್ಯಾನರ್ ಎಷ್ಟ್ ಚೆನ್ನಾಗಿ ಊಟ ಮಾಡ್ತಿದೀವಿ. ಈಗ ನಮ್ಗಿರ್ಲಿಲ್ಲ ಅದೃಷ್ಟ ಬಿಡಿ, ಎಷ್ಟೆಲ್ಲ ಅದೃಷ್ಟ ಇಲ್ಲ ಅಮ್ಮೋರ್ ಬ್ಯಾನರ್ಗೆ. ಅವಾಗ ನಾವೆಲ್ಲ ಇಲ್ಲ, ಆದ್ರೂ ಇವತ್ತು ಅವ್ರ ಮಕ್ಳು ನಮ್ ಎಷ್ಟ್ ಚೆನ್ನಾಗವ್ರೆ. ಅದೇ ತರ ನಾವೆಲ್ಲ ನಿಮ್ಮೆಲ್ಲರ ಹೊಣೆ, ಅದು ನಮ್ಮೊಬ್ರು ಹೊಣೆ ಅಲ್ಲ, ನಿಮ್ದು ಹೊಣೆ, ನಿಮ್ ಚಾನೆಲ್ ಹೊಣೆ. ಆಯ್ತು, ನಮ್ಮ ಮನೇಲೇ ಆಗ್ಲಿ, ನಿಮ್ ಮನೇಲೇ ಆಗ್ಲಿ, ಎಲ್ಲರೂ ಒಟ್ಟು ಕುಟುಂಬಗಳನ್ನ ಒಟ್ಟು ಮಾಡಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ ಮಾತ್ರ ಮಾತಾಡೋದಲ್ಲ, ಅಲ್ಲ ಕೆಟ್ಟ ಕೆಲಸ ಮಾಡಿದ್ದ, ಒಳ್ಳೇದ್ ಮಾಡಿದ್ದು ನೆನ್ಪಿಸ್ಕೊಳ್ರಿ. ಯಶೋ ಮಾರ್ಗ ಮಾಡಿದೀವಲ್ರಿ, ಎಷ್ಟೋ ಕೆಲಸ ಮಾಡಿದೀವಲ್ರಿ, ಆಂಬುಲೆನ್ಸ್ ಎಲ್ಲ ಮಾಡಿದೀವಿ. ಅದನ್ನ ನಾವ್ ಹೇಳ್ಬಾರ್ದು. ಮಾಡಿದ್ನೇ ನಮ್ ಪುನೀತ್ ನಿನ್ನೆ ನೈಟ್ ಏನೋ ಒಂದು ಓದ್ತಾ ಇದ್ದೆ, ದೇವಸ್ಥಾನಕ್ಕೆ, ಯಾವ್ದೋ ತಮಿಳ್ನಾಡು ದೇವಸ್ಥಾನಕ್ಕೆ 65,000 ರೂಪಾಯಿ, 65 ಲಕ್ಷ ಕೊಟ್ಟವ್ರಂತೆ. ನಿಮ್ಗೆ ಅದನ್ನ ನಾನು ವಿಡಿಯೋ ಕಳಿಸ್ತೀನಿ. ಮೊನ್ನೆ ಸುಮ್ನೆ ಹಿಂಗೇನೋ ನೋಡ್ತಾ ಬಂತು. ತಮಿಳಿಯವ್ರದ್ದು ಯಾರ್ದು ಇಟ್ಟಿಲ್ವಂತೆ ಫೋಟೋ, ಶಿವನ್ ಪಕ್ಕ ಒಂದ್ ಫೋಟೋ ಇಟ್ಟಿದ್ದಾರೆ, ಪುನೀತ್ ಅವ್ರದ್ದು. ಇವತ್ ಬೆಳಿಗ್ಗೆ ನೋಡಿದ್ ನಾನು. ಅಂದ್ರೆ ಯಾವ ಮಟ್ಟಕ್ಕೆ ಅವರು ಥಿಂಕಿಂಗ್ ಇದೆ ಅಂದ್ರೆ, ಆ ತರ ಥಿಂಕ್ ಬೇಕ್ರಿ ನಮ್ಗೆ. ಎಲ್ರಿಗೂ ವಿಶಾಲವಾದ ಮನೋಭಾವನೆ, ಒಳ್ಳೆ ಹೃದಯ ನಾವು ಬೆಳೆಸ್ಕೊಳ್ಳೋಣ. ಕೆಟ್ಟದ್ದು ಎಲ್ರಿಗೂ ಅನ್ಸುತ್ತೆ, ಬೇಡ ಅದು. ಅದಕ್ಕೆ ನನ್ಗೇನಂದ್ರೆ, ನಾನು ತುಂಬಾ ಪೇಶನ್ಸ್ ಇಂದ ಹೇಳ್ತೀನಿ. ನಾನು ಇಷ್ಟು ದೊಡ್ಡ ಆಸೆ ಇಟ್ಕೊಂಡಿದ್ದೀನಿ ಮಗನ್ ಬಗ್ಗೆ. ಈ ಸಣ್ಣದಕ್ಕೆಲ್ಲ ಅವನ್ನ ನಾನು ಅಲೋ ಮಾಡಲ್ಲ. ಚೆನ್ನಾಗಾದಾಗ ಅವನೇ ಕರ್ದು ಹೇಳ್ತಾನೆ, ಅಮ್ಮ ಗುಡ್ ಅಂತ. ಅವನಿಗೆ ನನ್ ಮೇಲೆ ನಂಬಿಕೆ, ನನಗೆ ಅವನ ಮೇಲೆ ನಂಬಿಕೆ. ನಾವಿಬ್ರು ಸೇರಿ ಒಂದು ಜೀವನ ಕಟ್ಕೊಂಡು ನಮ್ ಫ್ಯಾಮಿಲಿ ನಡ್ಸ್ಕೊಂಡು ಹೋಗ್ತಾ ಇದೀವಿ. 4-6 ಜನ ನನ್ ಮಗನ ಹತ್ರ ಊಟ ಮಾಡ್ತಾವ್ರೆ, ಅಂದ್ರೆ ಕೆಲಸ ಮಾಡ್ಕೊಂಡು ಅವನ್ ಸೌಕರ್ಯ ನೋಡ್ತಾವ್ರೆ. ನನ್ ಮಗ ಮಾತ್ರ ಅಲ್ಲ ರೀ, ಅವರು ನನ್ ಜೊತೆ, ನಮ್ಮ ಮಗನ ಜೊತೆ ಇರೋರೆಲ್ಲ ನನ್ ಮಕ್ಳೇ. ಇವತ್ತು ನನ್ ಮಗನ್ನ ನಾನು ಹೋಗದೆ ಇದ್ರು ಅವ್ರ ಅಣ್ಣನ್ನ ಪ್ರೀತಿಯಿಂದ ನೋಡ್ಕೊತಾರೆ. ಹೆಂಗ್ ನೋಡ್ಕೊತಾರೆ ಅಂದ್ರೆ, ನಮ್ ಮಕ್ಳು ನೋಡ್ಕೊಳಲ್ಲ, ನಾವಿದ್ರು ನೋಡ್ಕೊಳಲ್ಲ. 3 ಗಂಟೆಗೆ ಎದ್ದೇಳ್ತಾರೆ, ಅವ್ರ ಅಣ್ಣಂಗ್ ಫುಡ್ ಕೊಡ್ತಾರೆ, ಜಿಮ್ಗೆ ಹೋಗ್ತಾರೆ. ಯಾರು ನಾವು ಮಾಡ್ತೀವಾ? ಅದಕ್ಕೆ ಅವರು ಜೊತೆಲಿರೋರ್ಗೂ ಕಷ್ಟ ಆಗ್ಬಿಡುತ್ತೆ. ನಾವೇನೋ ಒಂದ್ ಜಗಳ ಮಾಡ್ಕೊಂಡ್ಬಿಟ್ವಿ ಅಂತ ಬರೀತೀರಾ. ಅವ್ರ ಫ್ಯಾಮಿಲಿಗಳಲ್ಲಿ ನಮ್ಮನ್ನ ನಂಬ್ಕೊಂಡ್ ಕೆಲಸ ಮಾಡ್ತಿರ್ತಾರೆ. ಇವೆಲ್ಲ ಆಗ್ಬಾರ್ದು ಅಂತ ಅಷ್ಟೇ ಆಲೋಚನೆ, ಇನ್ನೇನಿಲ್ಲ. ನಾವ್ ಎದ್ರಲ್ಲ ಬಿಡಿ. ನಾನು ಯಶ್ ಅವರ ಡ್ಯಾಡಿ, ನನ್ ಮಗಳ, ನಮ್ಮ ಅಳಿಯನ್ ಫ್ಯಾಮಿಲಿನ ಯಾರು ಎದ್ರಲ್ಲ. ನಾವು ನಮಗ್ ನಾವೇನು ಅಂತ ಗೊತ್ತು, ಅರ್ಥ ಆಯ್ತಾ? ಆದ್ರೆ ಸುತ್ತ ಈಗ ನಾವೊಂದು ಕೊತ್ತಲವಾಡಿ ಅಂತ ಮಾಡಿರ್ತೀವಿ. ಆ ಸಿನಿಮಾ ಇಟ್ಟಾದ್ರೆ ಒಳ್ಳೇದು.
ಫೇಲ್ಯೂರ್ ಆದ್ರೆ ನಮ್ ಜವಾಬ್ದಾರಿ ಇರುತ್ತೆ ನಮ್ಮ ಮೇಲೆ. ಅದಕ್ಕೆ ನಾವು ಕೆಲಸ ಮಾಡ್ತಾ ಇದ್ವಿ. ಅದ್ರ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಅಮ್ಮ ಯಶ್ ಬಗ್ಗೆ ಮಾತಾಡಿ ಅಂತ ಒಂದೊಂದು ಎಪಿಸೋಡ್ ಮಾಡೋಣ. ಸಿನಿಮಾ ಗೆಲ್ಸಿ ಮೊದ್ಲು, ಏನಂತೀರಾ? ನಿಮ್ಗೆ ಹೇಳಿ ನಿಮ್ಮ ಹೆಡ್ಡಿಗೆ ಹಿಂಗಂದ್ರು ಅಮ್ಮ ಅಂತ ತೋರಿಸಿದೆ. ಅಲ್ಲಲ್ಲ, ನಾನು ಯಾಕೆ ಅಂದ್ರೆ ನಿಮ್ಮ ಹೆಡ್ ಅಂತಲ್ಲ, ಎಲ್ರ ಹೆಡ್ಡು ಅವ್ರಿಗೆ ಕೆಲಸ ಕೊಟ್ಟಿರ್ತಾರೆ, ನಿಮ್ಮದ್ ತಪ್ಪಲ್ಲ. ಆದ್ರೆ ನಮ್ದೇ ಒಂದ್ ಥಾಟ್ ಇದೆ. ನನ್ ಬಂದಿರೋದು, ನಾವೇನಾದ್ರು ಬೇರೆ ಕೆಲಸ ಮಾಡ್ತಾ ಇದ್ರೆ ನೀವು ನಮ್ಮನ್ನ ಬರಿಬಹುದು, ಅದು ನಿಮ್ಮ ಹಕ್ಕು. ಏನ್ ಹೇಳ್ರಿ, ನಮ್ಮನ್ನ ತಪ್ಪು ಮಾಡಿದವ್ರನ್ನ ತಿದ್ದ ಹಕ್ಕು ನಿಮ್ದು. ನಾನ್ ಹೇಳ್ತಾ ಇರೋದು ಅವನು ಬೇಡ, ಅವನು ಬೇಡ. ನಮ್ಮ ಮೇಡಮ್, ನಾವು ಮೇಡಮ್ ಅಂತೀವಿ ರಾಧಿಕಾ ಅವ್ರಿಗೆ ಮನೇಲಿ. ಯಶ್ ಹತ್ರನು ಸುಮ್ನೆ ಎಲ್ಲಪ್ಪ ಮೇಡಮ್ ಅವರು ಅಂತೀವಿ ಸುಮ್ನೆ. ಅದ್ ರೇಕ್ಸ್ ಅಂದ್ರೆ ತಮಾಷೆ ಮಾಡ್ಕೊತಾ ಇರ್ತೀವಿ. ರಾಧಿಕನ ಅವಳ ನನ್ನ ಅತ್ತೆ ಅಂತಾಳೆ, ನಾನ್ ರಾಧಿಕಾ ಅಂತೀನಿ. ಸುಮ್ನೆ ಹುಡುಗರ ಹತ್ರ ಎಲ್ಲ ಮಾತಾಡುವಾಗ ಎಲ್ಲಪ್ಪ ಮೇಡಮ್ ಏನ್ ಮಾಡ್ತಾವ್ರಪ್ಪ, ಚೆನ್ನಾಗವ್ರೇನಪ್ಪ ಅಂತ ಫೋನಲ್ಲೆಲ್ಲ ಹಂಗೆ ಮಾತಾಡೋದು ನಾವು. ಹಂಗೆ ನಮ್ಮ ಹುಡುಗಿ ಅವಳು ಕಷ್ಟಪಟ್ಟವಳು, ನಮ್ಮಷ್ಟು ಆಚೆ ಬಂದು ಏನೋ ಮಾತಾಡ್ದವಳಲ್ಲ. ಹಂಗಾಗಿ ನಮ್ಮನೆಗ್ ಬಂದ್ ಸೊಸೆಗೆ ನಂಗೆ ಯಾರೋ ಹಂಗ್ ಮಾತಾಡೋದು ಇಷ್ಟ ಇಲ್ಲ. ನನ್ ಮಗನ್ಗೊಂದಂದ್ರು ಕೇಳ್ಬೋದು, ನನ್ ಸೊಸೆಗೆ ಯಾರೋ ಅನ್ಬಾರ್ದು. ಅದು ಮೊದ್ಲಿಂದ ನನ್ ಡ್ರೀಮು, ಗೊತ್ತಾಯ್ತಾ? ನಾವ್ ಅಂತೀವೇನ್ರಿ, ನಾವು ನಮ್ಮ ಸಿನಿಮಾಲ್ ಕೆಲಸ ಮಾಡೋರ್ನೆ ನಾವು ಸೆಕ್ಯೂರಿಟಿ ಕೊಟ್ಟು ಕಾಪಾಡ್ಕತೀವಿ, ನಮ್ ಸೊಸೆ ಕಾಪಾಡ್ಕೊಳ್ಳಲ್ವೇನ್ರಿ? 100%. ಹಾ, ಮತ್ತೆ ಅದನ್ನ ಅವ್ರಿಗೆ ಹೇಳಿ, ಫೋನಲ್ಲಿ ಟಿವಿಲಿ ಹೇಳಿ. ನಮ್ ಸೊಸೆ ಏನು ಅಂತ ನಮಗ್ ಗೊತ್ತು. ಆಮೇಲೆ ಸೊಸೆ ಒಂದೇ ಅಲ್ಲ, ಸೊಸೆ ಏನ್ ಮಾಡ್ಯವಳೆ, ಮಗ ಏನ್ ಮಾಡ್ಯವ್ರ, ನಾವೇನ್ ತಪ್ಪು ಮಾಡಿದ್ರೆ ನೀವು ಬರೀರಿ. ಇಲ್ಲ, ರಾಧಿಕಾ ಅವ್ರ ಬಗ್ಗೆ ಇಡೀ ಕರ್ನಾಟಕ ಇದೆ. ಅವ್ರ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಿಂದಾನು ಕೂಡ ಒಂದು ಕಪ್ಪು ಚುಕ್ಕೆ ಇಲ್ದಂಗೆ ಬೆಳೆದು ಬಂದಿರುವಂತ ನಟಿ. ಬಿಕಾಸ್ ಯಾಕಂತಂದ್ರೆ ಸುಮಾರು ಜನ ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ, ಒಂದೆರಡು ಸಿನಿಮಾಗಳನ್ನ ಮಾಡಿದ್ಮೇಲೆ ಅವ್ರಿಗೆ ಕಾಲ್ ನಿಲ್ತಿಲ್ಲ ಕೆಲವೊಬ್ಬರಿಗೆ, ಎಲ್ರು ಅಂತಲ್ಲ. ಬಟ್ ರಾಧಿಕಾ ಮೇಡಮ್ ಅವ್ರು ಅಂತ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆಕ್ಟ್ ಮಾಡಿದ್ರು ಕೂಡ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು, ಸೂಪರ್ ಹಿಟ್ ಸಿನಿಮಾಗಳನ್ನ ಮಾಡಿದ್ರು ಕೂಡ, ಈಗಲೂ ಅವ್ರು ಕಮ್ ಬ್ಯಾಕ್ ಮಾಡ್ತೀರಿ ಅಂತಂದ್ರೆ ಸಾಕಷ್ಟು ಜನ ಕನ್ನಡಿಗರು ಕೈ ಬೀಸಿ ವೆಯ್ಟ್ ಮಾಡ್ತಿದ್ದಾರೆ, ಅವ್ರು ಬರ್ಲಿ ಮತ್ತೆ ಬೆಳ್ಳಿ ಪರದೆಯಲ್ಲಿ ಅವ್ರ ಸಿನಿಮಾ ನೋಡ್ಬೇಕು ಅಂತ. ನೀವು ಆಸೆ ಪಡೋದ್ರಲ್ಲಿ 100% ತಪ್ಪಿಲ್ಲ. ಯಾಕಂತಂದ್ರೆ ಎಲ್ರು ವೆಯ್ಟ್ ಮಾಡ್ತಿದ್ದಾರೆ. ಅಲ್ರಪ್ಪ, ನಮ್ಮನೆ ಸೊತ್ತು ಅದು. ನಾವು ಸೆಕ್ಯೂರಿಟಿ ಕೊಟ್ಕೊಂಡು ಇಟ್ಕೊಂಡ್ರೆ ಸೊತ್ತಿಗೆ ಯಾರೋ ಮಾತಾಡ್ರೆ ಬಿಡ್ತೀವೇನ್ರಿ? ನಾನೇ ಬಿಡಲ್ಲ ಯಾರು. ನಾನ್ ನಿಂತ್ರೆ ಹೆಂಗ್ ನಿಂತ್ಕೊಬಿಡ್ತೀನಿ ಅಂದ್ರೆ, ನಮ್ಮ ಮಗನ್ನ ಸೊಸೆನ ನಾನು ಒಂದು ಬೇಲಿ ಇದ್ದಂಗೆ. ನಮ್ಮ ಮಕ್ಳ ಬಗ್ಗೆ, ನಮ್ಮ ಮೊಮ್ಮಕ್ಳ ಬಗ್ಗೆ ಎಲ್ಲ ನಾನೇ ಬೇಲಿ. ಅಣ್ಣವ್ರಿಗೆ ಅಮ್ಮವ್ರಿಗೆ ಒಂದ್ಸತಿ ಯಾರೋ ಕೇಳಿದ್ರಂತೆ ಪೇಪರ್ ಅವರು, ಏನ್ ಬೇಲಿ ಹಾಕೊಂಡಿದ್ದೀರಾ ಅಂತ. ಅವ್ರು ಬೇಲಿ ಹಾಕಿದ್ಕೆ ಒಬ್ಬ ರಾಜ್ಕುಮಾರ್ ಆಗಿದ್ದು. ಬೇಲಿ ಹಾಕ್ಲಿಲ್ಲ ಅಂದ್ರೆ ಅಮ್ಮವರು 3 ಮಕ್ಳು ಮುತ್ತಿನಂತ ಕೊಡಕಾಯ್ತಿರ್ಲಿಲ್ಲ. ಇವತ್ತು ಎಷ್ಟು ಬೇಡ, ಬೇರೆಯವ್ರಿಗೆ ಕೇಳಿ, ಯಾಕೆ ಕೇಳಲ್ಲ? ಎಷ್ಟನ್ನ ಯಾಕೆ ಕೇಳ್ತೀರಾ? ಬೇರೆಯವ್ರನ್ನ ಕೇಳ್ರಿ. ನಮ್ಮನೇಲಿ ಎಷ್ಟನ್ನ ಬಿಟ್ಬಿಡಿ, ಮರ್ತು ಬಿಡಿ ನೀವು. ನಾವು ಹೆಂಗಿದೀವಿ ಅಂದ್ರೆ ಹಂಗೆ ನಾನೇ ಬೆಳೆಸಿರೋದು. ಅದು ಅವನ್ ತಪ್ಪಲ್ಲ, ಅದು ನನ್ ತಪ್ಪು. ಒಂದ್ಸರಿ ಏನಾಯ್ತು ಗೊತ್ತಾ, ಮದುವೆ ದೋಸ್ತರಲ್ಲಿ ನಮ್ಮ ಯಶ್ಗೆ ಏನಾರು ಹಣ್ಣು ಗಿಣ್ಣು ಅದು ಇದು ಕೊಟ್ರೆ ಸುಮ್ನೆ ಒಬ್ನೇ ತಿಂತಾನೆ ಅವನು. ಯಾರಿಗೂ ಅವ್ನಿಗೆ ಅದು ಅಭ್ಯಾಸ ಇಲ್ಲ. ಸುಮ್ಮನೆ ಕಟ್ ಮಾಡ್ಕೊಡ್ತೀವಿ, ತಿಂತಾ ಇರ್ತಾನೆ. ನಮ್ ಸೂರ್ಯನು ಮಾಡಿದಾರೆ, ಹೇಳಿದಾರೆ ಇದ. ಅಲ್ಲಿ ಪಕ್ಕದಲ್ಲಿ ನೀವೇ ಕೂತಿದ್ರೆ ಕೊಟ್ರೆ ಅವ್ನ್ ಪಾಡ್ಗವ್ನ್ ತಿಂತಾ ಇರ್ತಾನೆ. ಅವ್ನಿಗೆ ಅದು ಗೊತ್ತಿಲ್ಲ. ಬೇರೆಯವ್ರು ಅವ್ರಿಗೆ ಅದೇನೋ ಕತೆ ನೋಡ್ತಾನೋ, ಬುಕ್ ನೋಡ್ತಾನೋ, ತಿಂದ್ಬಿಡ್ತಾನೆ. 2-3 ಸರಿ ಇವಳು ಮದ್ವೆ ಆದ್ಮೇಲೆ ಅದೇ ಕೆಲಸ ಮಾಡಿದ್ದಾನೆ. ನಿನಗೆ ಗೊತ್ತಿಲ್ಲ, ಸುಮ್ಮನೆ ತಿನ್ಕೊಂಡೇ ಕೂತವನೆ. ಇವಳು ಏನು ನೀನ್ ಒಬ್ನೇ ತಿಂದ ನಂಗೆ ಕೊಟ್ಟಿಲ್ವಾ ಅನ್ಲಂತೆ. ಅಯ್ಯೋ ಮರ್ತೋಯ್ತು, ನಂಗೆ ಅದು ಅಭ್ಯಾಸನೇ ಇಲ್ಲ, ನಮ್ಮ ಅಮ್ಮ ಅಭ್ಯಾಸ ಮಾಡಿಲ್ಲ ಅಂತ. ತಪ್ಪು ನಮ್ದು. ನೀನು ಪಕ್ಕದಲ್ಲಿ ಯಾರು ಕೂತವ್ರೆ ಎದುರು ಅವೆಲ್ಲ ಅದು ಅಷ್ಟೊಂದು ನಾವ್ ವೇಸ್ಟ್ ಮಾಡಬೇಡ ಅಂತ ಬೆಳೆಸಿದೀವಿ. ಅದ್ ನೋಡಿ ಹೆಂಡತಿ ಬಂದಾಗ ಅದು ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಸೂರ್ಯ ಹೇಳವ್ರದ, ಅಮ್ಮ ಏನೋ ತಿಂತಾ ಇದ್ರು ಕಣಮ್ಮ, ಒಬ್ರೇ ತಿನ್ಕೊಬಿಟ್ರು ಎಲ್ಲ ಖಾಲಿ ಆದ್ಮೇಲೆ ಹಬ್ಬ ಇಂಥದ್ದು ಹೇಳ್ತಾರ ಅವ್ರಿಗೆ, ಡಾರ್ಲಿಂಗ್ ನಿಮಗ್ ಕೊಡ್ಲಿಲ್ವಾ ಅಂತ. ನಾನು ಹೇಳ್ದೆ, ಇದು ತುಂಬಾ ತಪ್ಪು, ನಂದೇ ಬಿಡಿ ಸೂರ್ಯ, ಅವ್ರದ್ದಲ್ಲ ಅಂತ. ನಮ್ಮಮ್ಮ ಇವೆಲ್ಲ ಕಲ್ಸೇ ಇಲ್ಲ ಅಂತ. ಹಂಗೆ ಆಮೇಲೆ ಫ್ಯಾಮಿಲಿ ಕೂತು ಊಟ ಮಾಡ್ತಾರೆ ಎಲ್ಲರ ಮನೇಲೂ. ಅದೊಂದು ಸಿಸ್ಟಮ್. ನಮ್ಮ ರಾಧಿಕಾ ಅವ್ರ ಮನೇಲೂ ಅದಿದೆಯಂತೆ. ಅವಳು ಯಾವಾಗ್ಲೂ ಹೇಳ್ತಾಳೆ, ಅಂದ್ರೆ 7 ಗಂಟೆ ಆದ್ರೆ ಅವ್ರ ಡ್ಯಾಡಿ ಬರೋದು, ಸಂಜೆ ಟೀ ಒಟ್ಟಿಗೆ ಕುಡಿಯೋದು, ಅದೆಲ್ಲರೂ ಅದೊಂದು ಅಫಿಷಿಯಲ್ ಫ್ಯಾಮಿಲಿಲಿ ಮಾಡ್ತಾರೆ. ನಮ್ಮನೇಲಿ ಹಂಗ್ ಮಾಡಕ್ಕಾಗ್ಲಿಲ್ಲ. ಅವ್ರ ಡ್ಯಾಡಿ 3 ಗಂಟೆಗೆ ಬರೋರು, ಮತ್ತೆ 5 ಗಂಟೆಗೆ. ಆಮೇಲೆ ಇವು ಮಕ್ಳು ಯಾಗ್ಲೋ ಮಲ್ಕೊಬಿಡವು. ನಮ್ಮ ಮಾವರಿಗೆ ಬಿಸಿ ಊಟ ಕೊಡ್ಬೇಕು, ಅವ್ರು ಊಟ ಮಾಡಿ ಮಲ್ಕೊಳ್ಳೋರು, ನಾನು ಒಬ್ಳೆ. ನೆಂಟ್ರುಗಳು ಬರೋರು, ಈ ತರ ನಮ್ದು ಬಂದ್ಬಿಡುತ್ತೆ. ನಮ್ಮ ಮಕ್ಳಿಗ್ರಲ್ಲ ಅದ ಅಂದ್ರೆ ತಪ್ಪು ತಿಳ್ಕೊಬೇಡಿ, ಜಾತಿನ ಕಟ್ ಮಾಡಿ. ನಮ್ಮ ಕನ್ನಡದವ್ರದ್ದು, ನಮ್ಮ ಹಾಸನ್ ಕಡೆಯವ್ರಿಗೆ ಏನಂದ್ರೆ ಫಸ್ಟ್ ಕೆಲಸ ಮಾಡ್ಬೇಕು ನಾವು ಮನೇಲಿ. ಈ ತರ ಎಲ್ಲ ಟೈಮ್ ವೇಸ್ಟ್ ಮಾಡ್ತೀರಾ, ಅದಕ್ಕೆ ನಮಗ್ ಬೈದವ್ರೆ ದೊಡ್ಡವ್ರು, ಬೈತಾ ಇರೋರು. ಏನ್ ನೀನು ಇದ್ ಮಾಡದ್ಬಿಟ್ಟು ಅಲ್ಲಿ ಹೋಗಿದ್ಯಾ, ಆ ತರ ಅದ್ ನಮಗ್ ಕೂತ್ ಬಿಟ್ಟಿದೆ. ಹಂಗೆ ಇರ್ಬೇಕಾರೆ ಯಶಿಗೆ ನಾನು ಈ ಊಟ ಮಾಡುವಾಗ್ಲೂ ರಾಧಿಕಾ ಎಷ್ಟೋ ಸರಿ ಹೇಳಿದಾಳೆ, ಅಯ್ಯೋ ಒಟ್ಟಿಗೆ ಊಟ ಮಾಡಕ್ ಬರಲ್ಲ. ಆಮೇಲೆ ನಾನು ಹೇಳ್ದೆ, ರಾಧಿಕಾ ತಪ್ಪು ತಿಳ್ಕೊಬೇಡ, ಅದ್ ನಮ್ಮನೇಲಿ ನಾವು ಕಲ್ಸಿರೋದು, ನಮ್ಮನೇಲಿ ಅದ್ ಬಂದೇ ಇಲ್ಲ ಅಂತ ನಾನ್ ಸೊಸೆ ಹತ್ರ ರಿಕ್ವೆಸ್ಟ್ ಮಾಡಿದೀನಿ. ನೀನೇನು ತಿಳ್ಕೊಬೇಡಮ್ಮ, ಪಾಪ ಅವ್ನಿಗೆ ಅದ್ ಗೊತ್ತೂ ಇಲ್ಲ, ಅವ್ನ ಪಾಡ್ಗೆ ಅವನಿಗೆ. ಆಮೇಲೆ ಅವ್ನಿಗೆ ನಾವು ತಿನ್ಸೋದು, ಈ PUC ಆದ್ರೂ ಬೈಕ್ ತಿನ್ಸೋದು, ಇದೆಲ್ಲ ಮಾಡ್ಬಿಟ್ಟಿದ್ವಿ. ಆಮೇಲೆ ಅವ್ನ್ ಕಲ್ತ್ಕೊಂಡಾನಿ. ಆತರ ನಾವು ಪೇರೆಂಟ್ಸ್ ಹೆಂಗ್ ಬೆಳೆಸ್ತೀವಿ ಹೆಂಗ್ ಬರುತ್ತೆ ರೀ. ಅದ್ರಲ್ಲಿ ನಾನು ಹೇಳಿದ್ನಲ್ಲ, ತಪ್ಪು ಹಿಂಗಿದೆ ಅಂತ. ಆ ತರದಲ್ಲಿ ಅವ್ನಿಗೆ ಹಿಂಗೆ ಇರ್ಬೇಕು, ನೀನ್ ಹಿಂಗೆ ಹೋಗ್ಬೇಕು, ಹಿಂಗೆ ದುಡಿಬೇಕು, ದುಡಿ, ಸಂಪಾದನೆ ಮಾಡು, ಹೋಗು, ದೊಡ್ಡ ಲೆವೆಲ್ಗೆ ಹೋಗು ಅಂತ ನಾವು ಪ್ರೆಷರ್ ಹಾಕಿದೀವಿ ಮನೆಯಿಂದ. ಅದು ಪಾಪ ಅವ್ನು ಹೋದ್ಮೇಲೆ ನೀನ್ ಅಲ್ಲಿ ಹೋಗ್ಬೇಡ, ಇಲ್ಲಿಗೆ ಬಾ ಅಂದ್ರೆ ಎಷ್ಟು ಸರಿ. ಇದು ರಿಯಲ್ ಫ್ಯಾಕ್ಟು. ಅದಕ್ಕೆ ನೀವು ಇನ್ನೊಂದ್ಸತಿ ನಿಮ್ಮ ಹೆಸರು ಗೊತ್ತಾಗಿಲ್ಲ, ಮಂಜುನಾಥ್ ಅಂಜನ್ ಅವರು, ನನ್ನ ಈ ಪ್ರಶ್ನೆ ಕೇಳಬಾರ್ದು.
ಆಯ್ತು, ಖಂಡಿತವಾಗ್ಲು ಸರ್. ಏನಂತಂದ್ರೆ ಅಮ್ಮ ಇಷ್ಟು ಸಾಕಷ್ಟು ವಿಚಾರಗಳನ್ನ ಹೊರಗಡೆ ತಂದ್ರು. ಅವ್ರನ್ನ ಎಲ್ಲಿ ಫಸ್ಟ್ ಭೇಟಿ ಆಗಿದ್ರಿ ಅಂಡ್ ಅವ್ರನ್ನ ಅಪ್ರೋಚ್ ಮಾಡ್ಬೇಕು ಇಂತ ಒಂದು ಸಿನಿಮಾಗೆ ಅಂತಂದ್ರೆ ಸೊ ಎಲ್ಲೋ ಒಂದ್ ಕಡೆ ಬಿಕಾಸ್ ಯಾಕಂತಂದ್ರೆ ಈಗ ಮೊದಲು ಚಿತ್ರರಂಗದಲ್ಲಿ ಅಂಬರೀಷ್ ಅಣ್ಣ ಹೆಂಗಿದ್ರು, ಈಗ ಸ್ಯಾಂಡಲ್ವುಡ್ ನಲ್ಲಿ ನಿರ್ಮಾಪಕಿ ರೆಬೆಲ್ ಕ್ವೀನ್ ಅಂತಾನೆ ಹೇಳ್ಬೋದು ನಾವು. ಸೊ ಆತರ ಅವ್ರನ್ನ ಅಪ್ರೋಚ್ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಯ್ತು ಅಂತ? ಇಲ್ಲ ಅಂದ್ರೆ ಇಲ್ಲಿ ಕಷ್ಟ ಆತರ ಬರಲ್ಲ. ಅಂದ್ರೆ ಅಮ್ಮವ್ರು ನಂಗೆ ಪರಿಚಯ ಇದ್ರು ಮೊದ್ಲಿಂದನು. ಸೊ ಅಂದ್ರೆ ಅಮ್ಮಂಗೆ ಒಂದು ಥಾಟ್ ಇತ್ತು, ಒಂದು ಸಿನಿಮಾ ಮಾಡ್ಬೇಕು, ನಾವೇನಾದ್ರೂ ಇಂಡಸ್ಟ್ರಿಗೆ ಏನಾದ್ರು ಮಾಡ್ಬೇಕು. ಅಮ್ಮಂಗೆ ಬರೀ ಇಂಡಸ್ಟ್ರಿ ಬಗ್ಗೆ ಅಲ್ಲ, ತುಂಬಾ ಥಾಟ್ಸ್ ಇದೆ. ಬಟ್ ಅದು ಇವಾಗ ಬೇಡ ರಿವೀಲ್ ಮಾಡೋದು, ಹೇಳ್ತೀನಿ ನಾನು ಮುಂದಿನ ದಿನಗಳಲ್ಲಿ. ಸೊ ಆ ನಿಟ್ಟಲ್ಲಿ ಅವರು ಒಂದಿನ ಫೋನ್ ಮಾಡಿ ಬಾಪ ಒಂಚೂರು ಮಾತಾಡ್ಬೇಕು ಅಂತ ಕರೆದು ಈ ತರ ಸಿನಿಮಾ ಮಾಡೋಣ, ಏನಾದ್ರು ಕತೆ ಇದ್ರೆ ರೆಡಿ ಮಾಡು ಅಂತ. ಸರಿ ಅಮ್ಮ ಅಂತೇಳಿ. ಸೊ ಅಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಅದಾದ್ಮೇಲೆ ಒಂದ್ ಕತೆ ಹೇಳಿದ್ವಿ, ಅದು ಬೇಡ, ಈ ತರದ್ ಬೇಡ, ಬೇರೆ ಏನಾದ್ರು ಫ್ಯಾಮಿಲಿಯವರು ನೋಡ್ಬೇಕು, ಎಲ್ಲಾರು ಕೂತ್ ನೋಡ್ಬೇಕು, ಕತೆ ಚೆನ್ನಾಗಿದೆ ಬಟ್ ಆದ್ರೆ ಇವಾಗ ಈ ಕತೆ ಬೇಡ, ಮುಂದೆ ಯಾವಾಗಾರು ಮಾಡೋಣ ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ತಗೊಂಡೋದೆ, ಅದಕ್ಕೂ ಇನ್ನೊಂದು ಸಜೆಷನ್ ಕೊಟ್ರು. ಅಂದ್ರೆ ಅಮ್ಮಂಗೆ ಕತೆ ಜಡ್ಜ್ಮೆಂಟ್ ತುಂಬಾ ಚೆನ್ನಾಗಿದೆ. ಸೊ ಅವ್ರ ಕತೆ ಕೇಳಿದ ತಕ್ಷಣ ಇವಾಗ ಸದ್ಯಕ್ಕೆ ಇದು ಬೇಕಾ ಬೇಡವಾ ಅನ್ನೋದಂತೂ ಖಂಡಿತವಾಗ್ಲೂ ಹೇಳ್ತಾರೆ. ಅದಾದ್ಮೇಲೆ ಒಂದು ಸುಮಾರು ಒಂದು ಮತ್ತೆ 4-5 ತಿಂಗಳಾದ್ಮೇಲೆ ಅಮ್ಮ ಬೆಂಗಳೂರಿಗೆ ಬಂದಾಗ ಒಂದ್ಸಲಿ ಕರೆದಾಗ ಈ ಕೊತ್ತಲ ಹೊಡಿ ಕತೆ ಮೈಂಡ್ ಅಲ್ಲಿ ಇತ್ತು. ಜಸ್ಟ್ ಒಂದು ಥಾಟ್ ಇತ್ತು ಅಷ್ಟೇ, ಒಂದು ಲೈನ್ ಅಪ್ ಇತ್ತು. ಆ ಲೈನ್ ಅಪ್ ನ ಹೇಳಿದೆ, ಇಲ್ಲ ಚೆನ್ನಾಗಿದೆ, ಇದ್ರ ಮೇಲೆ ವರ್ಕ್ ಮಾಡಪ್ಪ ಅಂತಂದ್ರು. ಸೊ ಅಲ್ಲಿಂದ ಅವರು ಆಶೀರ್ವಾದ ಮಾಡಿದಕ್ಕೆ ಇವತ್ತು ಇಲ್ಲಿ ಬಂದು ಕೂತಿದ್ದೀನಿ ನಾನು. ಕಾವ್ಯ ಅವರೇ, ನೀವು ಯೋಚನೆ ಮಾಡಿ ಮೊನ್ನೆ ಕೂಡ ಒಂದ್ಸಲ ಹೇಳಿದ್ರಿ ಅನ್ಸುತ್ತೆ, ಇದ್ರಲ್ಲಿ ಒಪ್ಕೊಳ್ಳೋದಾ ಬೇಡವಾ ಅಂತ ಹೇಳ್ಬಿಟ್ಟು ಒಂದು ಥಿಂಕಿಂಗ್ ಅಲ್ಲಿ ಇದ್ರಿ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಒಂದು ಸಾಮಾನ್ಯವಾಗಿ ಒಬ್ಬ ನಟಿ ಬೆಳ್ಳಿ ಪರದೆ ಬರ್ತಿದಾರೆ ಅಂದ ತಕ್ಷಣ ಯಾರು ಪ್ರೊಡಕ್ಷನ್ ಹೌಸ್ ಬಗ್ಗೆ ತುಂಬಾ ವಿಚಾರಣೆ ಮಾಡ್ತಾರೆ, ನಿಮ್ಗೆ ಗೊತ್ತೇ ಇರ್ಲಿಲ್ಲ. ಸೊ ಅಂತದ್ರಲ್ಲಿ ನೀವು ಥಿಂಕ್ ಮಾಡೋದ್ರಲ್ಲಿ ಕರೆಕ್ಟ್ ಇದ್ದೇ ಇರುತ್ತೆ. ಯಾಕಂತಂದ್ರೆ ಹೆಂಗಿರುತ್ತೋ, ಯಾವ ತರ ಇರುತ್ತೋ, ಹೆಣ್ಮಕ್ಳಿಗೆ ಸೇಫ್ಟಿ ಆಗಿರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಎಲ್ಲಾನು ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಗೊತ್ತಾದ್ಮೇಲೆ ಹೆಂಗ್ ರಿಯಾಕ್ಟ್ ಆದ್ರಿ ಅಂಡ್ ತಿಳ್ಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಪಟ್ರಿ ಅಂತ? ಅಂದ್ರೆ ಇದಕ್ ಮುಂಚೆ ನಾನು ಸೀರಿಯಲ್ ಮಾಡ್ತಿದ್ದಾಗ ಬೇರೆ ಸಿನಿಮಾ ಅಂತ ಕಾಲ್ ಬಂದಾಗೆಲ್ಲ ನಾನು ಯೋಚನೆ ಮಾಡ್ದೆ, ಇಲ್ಲ ಸರ್ ಮಾಡಲ್ಲ ಅಂತ ಆ ತರನೇ ಹೇಳ್ತಾ ಇದ್ದೆ. ಯಾಕಂದ್ರೆ ಹೇಳಿದ್ನಲ್ಲ, ಆ ಕಾನ್ಫಿಡೆನ್ಸ್ ಆಗ್ಲಿ ಅಥವಾ ಮಾಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ಲಿಲ್ಲ ನಾನು. ಅಂಡ್ ಈ ಪ್ರಾಜೆಕ್ಟ್ ಕೇಳಿದಾಗ ಯಾಕೆ ಅಂತಂದ್ರೆ, ಒಂದು ನಾನು ಸೀರಿಯಲ್ ಕ್ವಿಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೆ, ಅದನ್ನ ಟೀಮ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೆ. ಅದು ವೇಟಿಂಗ್ ಪೀರಿಯಡ್ ಅಲ್ಲಿ ಇದ್ದೆ, ಅಂದ್ರೆ 3 months ನಾನು ಮುಂಚೆನೆ ಇನ್ಫಾರ್ಮ್ ಮಾಡ್ಬೇಕು. ಸೊ ಆ ವೇಟಿಂಗ್ ಪೀರಿಯಡ್ ಅಲ್ಲಿ ಇದ್ದೆ. ಇವ್ರು ಇಮಿಡಿಯೇಟ್ ಶೂಟ್ ಹೋಗ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ರು. ಸೊ ಏನ್ ಮಾಡೋದು ಇವಾಗ, ಮತ್ತೆ ನನ್ನ ಹೆಲ್ತ್ ಕಂಡೀಷನ್ ಐ ವಾಸ್ ನಾಟ್ ವೆಲ್ ಅವಾಗ. ಆ ಕನ್ಫ್ಯೂಷನ್ ಇದೆ. ಜೊತೆಗೆ ಸಿನಿಮಾ ಜನ ನನ್ನನ್ನ ಸಿನಿಮಾದಲ್ಲಿ ಒಪ್ಕೊಂತಾರ ಅನ್ನೋ ಒಂದು, ಬಿಕಾಸ್ ಸಾಕಷ್ಟು ಜನ ಸ್ಮಾಲ್ ಸ್ಕ್ರೀನ್ ಇಂದ ಬಿಗ್ ಸ್ಕ್ರೀನಿಗೆ ಬಂದು ಆ ಅಕ್ಸೆಪ್ಟೆನ್ಸ್ ಇಲ್ಲದೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋ ಒಂದು ಗೊಂದಲದಲ್ಲಿ ಇರ್ತಾರೆ. ಸೊ ನಾನು ಅದೇ ಯೋಚನೆಯಲ್ಲಿ ಅಕ್ಸೆಪ್ಟ್ ಮಾಡ್ತಾರಾ ಇಲ್ವಾ, ಮಾಡೋದಾ ಬೇಡ್ವಾ. ಮತ್ತೆ ಪ್ರೊಡಕ್ಷನ್ ಹೌಸ್ ಸರ್ ಹೇಳ್ತಿಲ್ಲ ಯಾವ ಪ್ರೊಡಕ್ಷನ್ ಹೌಸ್ ಅಂತ ಕೇಳಿದಾಗ, ಒಂದು ತುಂಬಾ ಒಳ್ಳೆ ಪ್ರೊಡಕ್ಷನ್, ತುಂಬಾ ದೊಡ್ಡ ಪ್ರೊಡಕ್ಷನ್, ನಾನು ಇವಾಗ ರಿವೀಲ್ ಮಾಡೋಂಗಿಲ್ಲ ಬಟ್ ಹೇಳ್ತೀನಿ ನಿಮಗೆ ಅಂತ ಹೇಳಿದ್ರು. ಸರಿ ಆಯ್ತು, ಒಂದ್ಸಲ ಕತೆ ಕೇಳಿ ಅಂತಂದ್ರು. ಹೋದೆ, ಕತೆ ಕೇಳ್ದೆ. ಅದೇ ನನ್ನ ಕ್ಯಾರೆಕ್ಟರ್ನ ಯೂಶಲಿ ಇವಾಗ ಬರೋ ಕತೆಗಳಲ್ಲಿ ಹೀರೋಯಿನ್ಸ್ ಈಗ ಪ್ರಾಮಿನೆನ್ಸ್ ಇರಲ್ಲ, ಸ್ಪೇಸೇ ಇರಲ್ಲ ಅನ್ನೋದೆಲ್ಲ ಇತ್ತು. ಬಟ್ ನನಗೆ ಸರ್ ಕತೆ ಹೇಳಿದಾಗ ಥ್ರೂ ಔಟ್ ದ ಸ್ಟೋರಿ ನನ್ನ ಕ್ಯಾರೆಕ್ಟರ್ ಕ್ಯಾರಿ ಆಗಿದೆ. ಸೊ ಅದೊಂದು ಪ್ಲಸ್ ಪಾಯಿಂಟ್. ಅಂಡ್ ನನಗೆ ಅದೊಂಥರ ಆ ಇನ್ಸ್ಟಿಂಕ್ಟ್ ಇರುತ್ತೆ ಗೊತ್ತಾ, ಮಾಡ್ಬೇಕು ಅಂತ ಅನ್ಸ್ತು ಕತೆ ಕೇಳಿದ್ಮೇಲೆ ಅಥವಾ ರಾಜು ಸರ್ ಹತ್ರ ಮಾತಾಡಿದ್ಮೇಲೆ. ಎಲ್ಲಾ ಪಾಸಿಟಿವ್ ವೈಬ್ಸ್, ಒಂಥರ ಸರಿ ಮಾಡೋಣ. ಇಲ್ಲ ಅನ್ನೋದಕ್ಕೆ ನನ್ನ ಹತ್ರ ಏನಂತಾರೆ ರೀಸನೇ ಇರ್ಲಿಲ್ಲ, ಇಲ್ಲ ಅಂತ ಹೇಳಕ್ ರೀಸನ್ ಇರ್ಲಿಲ್ಲ. ಹಂಗಾಗಿ ಒಪ್ಕೊಂಡು ಮಾಡಿದೆ. ಅದಾದ್ಮೇಲೆ ಗೊತ್ತಾಯ್ತು, ಶೂಟಿಂಗ್ ಎಲ್ಲ ಮುಗಿದು, ಡಬ್ಬಿಂಗ್ ಮುಗಿದು ಎಲ್ಲ ಆದ್ಮೇಲೆ DKD ಮುಗಿಸ್ಕೊಂಡು ಮೀಟ್ ಮಾಡಿದ್ದು ಅಮ್ಮನ್ನ. ಅಮ್ಮ ಹೇಳ್ತಿದ್ರು, ನೋಡ್ದೆ DKD ವಿನ್ ಆಗಿದ್ಯಾ, ವಿನ್ ಆಗಿದ್ದಕ್ಕೆ ಸರಿ ಹೋಯ್ತು, ವಿನ್ ಆಗಿಲ್ಲ. ನಾನು DKD ಹೋದಾಗ ಇವ್ರಿಗೆ ಬೈದೆ, ರೀ ನಮ್ ಒಳ್ಳೆ ಬ್ಯಾನರ್ ಅಲ್ಲಿ ಹುಡುಗಿ ಕೆಲಸ ಮಾಡ್ಬಿಟ್ಟು ಮತ್ತೋಗ ಟಿವಿಲಿ ಕೂತ್ಕೊಂಡಿದಾರಲ್ಲ ಇವ್ರು ಯಾಕೆ ಅಂದೆ. ಏನಮ್ಮ ಕರೆದ್ರಂತೆ ಅಂದ್ರು. ಬಟ್ ನೋಡಿ ಇವಾಗ ಅದು ನೆಕ್ಸ್ಟ್ ಅವ್ರಿಗೆ ಅದು ಎಫೆಕ್ಟು. ಮತ್ತೆ ಜನ ಎರಡ್ ಕಡೆನೂ ನೋಡಲ್ಲ ಅವ್ರನ್ನ. ಸರಿ ಡಿಸಿಷನ್ ತಗೋಬೇಕು, ಸರಿ ಆದಷ್ಟು ಬೇಗ ಕರ್ದೆ ಹೇಳ್ಬಿಡೋಣ ಅಂತ ಅವಾಗ ಡಿಸೈಡ್ ಮಾಡಿದೆ. ಆಮೇಲೆ ಹೇಳಿದ್ರು, ನೀನ್ ವಿನ್ ಆಗಿದ್ದಕ್ಕೆ ನಾನು ಸುಮ್ನೆ ಅದೇ, ಇಲ್ಲ ಅಂದ್ರೆ ಎಲ್ಲರಲ್ಲೂ ನೀನ್ ಒಬ್ಳಾಗ್ಬಿಡ್ತಾ ಇದ್ದೆ ನನ್ ಪ್ರೊಡಕ್ಷನ್. ಏನ್ ಗೊತ್ತಾ, ಇಲ್ಲಿ ಏನಾಗುತ್ತೆ, ಎಲ್ಲಾದ್ರೂ ಎರಡ್ ದೋಣಿ ಮೇಲೆ ಕಾಲಿಡ್ಬಾರ್ದು. ನಾವು ಅದನ್ನ ಅನ್ಭವಿಸ್ ಬಂದಿದೀವಿ. ಎಷ್ಟು ಸೀರಿಯಲ್ ಇಂದ ಬಂದಾಗ ಫ್ಯಾಮಿಲಿದು ಪ್ರಾಬ್ಲಮ್ ಇರುತ್ತೆ, ಮನೆ ನೋಡ್ಬೇಕು, ಬೆಂಗಳೂರಲ್ಲಿ ಎಲ್ಲ ಖರ್ಚುಗಳು ಬರುತ್ತೆ, ಅವ್ರದ್ದು ಖರ್ಚು ಬರ್ತಾ ಇರುತ್ತೆ, ಅವ್ರ ಡ್ರೆಸ್ ಆಗ್ಬೋದು, ಇನ್ನೆಲ್ಲ ಬರುತ್ತೆ. ಬಟ್ ಅದೇ ಹೇಳ್ತಾರಲ್ಲ, ನೀವು ಎಷ್ಟು ಉಪ್ಪಿನಕಾಯಿ ಮಾಗುತ್ತೆ ಆಗ ಟೇಸ್ಟ್ ಜಾಸ್ತಿ ಆಗುತ್ತೆ. ಕಾಯ್ಬೇಕಿಲ್ಲಿ,
ಕಾದ್ರೆ ನಿಮಗೆ ರಿಸಲ್ಟ್ ಬರುತ್ತೆ. ಸುಮ್ನೆ ನಾವು 2 years ಆಯ್ತು ಈ ಸಿನಿಮಾ ಶುರು ಮಾಡಿ, ಇವತ್ತು ಆಚೆ ಬಂದಿದೀವಿ ಅನ್ಕೋಬೇಡಿ. ಪ್ಲಾನ್ ಒಂದ್ 8 ತಿಂಗಳು ಕತೆ ಮಾಡಿದ್ರು. ಈ ಕತೆ ಓಕೆ ಮಾಡಿದ್ಮೇಲೆ ಫುಲ್ ರೆಡಿ ಮಾಡ್ಕೊಂಡ್ರು ನಮ್ಮ ಆಫೀಸಲ್ಲಿ ಕುತ್ಕೊಂಡು. ರೆಡಿ ಮಾಡ್ಬೇಕಾರೆ ಹಿಂಗೆ ಒಬ್ರು ಪರಿಚಯದವ್ರು ಹೇಳಿದ್ರು, ಏನ್ ಇನ್ನು ಅಂತ ಅನ್ನೋರು. ಅಂದ್ರೆ ಸುಮ್ನೆ ಯಾರೋ ಇವ್ರಿಗೆ ಗೊತ್ತಿರೋರು. ನಾನು ಅವ್ರಿಗೇನು ಹೇಳಕ್ ಹೋಗ್ಬೇಡಿ, ಬಿಟ್ಬಿಡಿ ಅವ್ರನ್ನ. ಯಾಕೆಂದ್ರೆ ಇವ್ರು ಹೇಳಿದ್ರು, ಅಮ್ಮ ನನ್ಗೊಂಚೂರು ಟೈಮ್ ಕೊಡಿ, ನಾನು ನಿಮ್ಮ ಹತ್ರ ಓಕೆ ಶೂಟಿಂಗ್ ಸ್ಟಾರ್ಟ್ ಮಾಡ್ಬೋದು ಅನ್ನಕ್ ಬರ್ತೀನಿ ಅಂದ್ರು. ಆಯ್ತು ಹಂಗೆ ಮಾಡಿ, ನಂಗೇನು ನಮ್ದೇ ಆಫೀಸ್, ರೆಂಟ್ ಇಲ್ಲ ಏನಿಲ್ಲ, ನಮ್ಮ ಆಫೀಸಲ್ಲಿ ಆರಾಮಾಗಿ ಮಾಡಿ, ಎಲ್ಲ ಇದೆ. ಅಲ್ಲಿ ಅವ್ರು ಮಲ್ಕೊಳ್ಳಬಹುದು, ಆಮೇಲೆ ಅಲ್ಲಿ ಕಿಚನ್ ಇದೆ, ಎಲ್ಲ ಇದೆ. ನಿಮ್ಗೆ ಏನಾದ್ರು ಬೇಕಾದ್ರೆ ತರ್ಸ್ಕೊಳ್ಳಿ, ಮಾಡಿ ಆರಾಮಾಗಿ ಮಾಡಿ. ಇಲ್ಲ ನಿಮ್ಗೆ ಆಗಿಲ್ವಾ ಅಂದ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡಿ ಮಧ್ಯೆ ಒಂದ್ಸರಿ ಫೋನ್ ಮಾಡಿದ್ರು, ಅಮ್ಮ ನಂಗೆ ಒಂಚೂರು ಮೈಂಡಲ್ಲಿ ಅದೇ ಓಡ್ತಾ ಇದೆ, ಸ್ವಲ್ಪ ನಿಲ್ಸ್ಬಿಟ್ಟು ಇನ್ನೊಂದು 15 days ಬಿಟ್ಟು ಮತ್ತೆ ಶುರು. ಆಯ್ತು ಹಂಗೆ ಮಾಡಿ ಅಂದೆ. ಅಂದ್ರೆ ಫ್ರೀಡಮ್ ಕೊಡ್ಬೇಕು ನಾವು. ನನ್ಗೇನೋ ಇವರೆಲ್ಲ ಹೋಗಿ ಸುತ್ತವ್ರೆ ಅಂದ್ರೆ ನಂಗೆ ಗೊತ್ತಾಗುತ್ತೆ, ಇವ್ರು ಯಾಕೋ ಕೆಲಸ ಮಾಡ್ತಿಲ್ಲ, ಕಟ್ ಮಾಡ್ಬಿಡ್ತೀನಿ ನಾನು. ನನಗೆ ಐಡಿಯಾ ಇದೆ, ಜಡ್ಜ್ಮೆಂಟ್ ಚೆನ್ನಾಗಿದೆ ನನ್ಗೆ. ನಾನು ಏನಂತೀರಾ, ಅದನ್ನ ಎಲ್ರು ನನ್ನ ಕಂಪ್ಯೂಟರ್ ಮೈಂಡ್ ಅಂತಾರೆ ಕೆಲವರು. ಹಳೆ ಮೈಸೂರವರೆಲ್ಲ ನನ್ನ ಕಂಪ್ಯೂಟರ್ ಮೈಂಡ್ ಏನ್ ನೋಡಿದ್ರು ಕ್ಯಾಚ್ ಮಾಡ್ಬಿಡ್ತಾರೆ ಅಂತ. ಅದು ನನಗೆ ಹಳೆ ಹಳುಬ್ರು ಹೇಳ್ತಾರೆ, ಅದ್ ನಾನು ಹೇಳಿಲ್ಲ, ಇವಾಗ ನಿಮ್ಮ ಹತ್ರ ಹೇಳ್ತಾ ಇದೀನಿ. ಅಂದ್ರೆ ಕೆಲವ್ರು ನನ್ನ ನೋಡಿದವ್ರು ಜಡ್ಜ್ ಮಾಡ್ತಾರೆ. ತುಂಬಾ ದಿನ ನನ್ನ ಜೊತೆ ಇರ್ಬೇಕು, ಒಂದಿನಕ್ಕೆ ಸಿಗಲ್ಲ ನನ್ನ ಜಡ್ಜ್ಮೆಂಟ್. ಅವಾಗ ಇವ್ರನ್ನ ನಾನು ಆಯ್ತಪ್ಪ ಆರಾಮಾಗಿ ಮಾಡೋದು. ಆಮೇಲೆ ಡೈಲಾಗ್ ರೈಟ್ರು ಯಾರೋ ರಘು ನಿಡುವಳ್ಳಿ ಅವರೇ ಬೇಕು ಅಮ್ಮ. ಅವ್ರೆ ಸುಮಾರು ಜನ ಅಪ್ರೋಚ್ ಕೊಟ್ರು. ಏನಂತ ಕೊಟ್ರು ಗೊತ್ತಾ, ಅಮ್ಮ ನಂಗೆ ಇದ್ರಲ್ಲಿ ನಾನ್ ಅವರು ಡೈಲಾಗ್ ರೈಟ್ರೆ, ಇವ್ರುವೆ. ನನಗೆ ಗೊತ್ತಿತ್ತು ಇವ್ರು ಡೈಲಾಗ್ ರೈಟ್ರು ಅಂತ. ಬಟ್ ಹೇಳಿದ್ರು, ಅಮ್ಮ ನಾನೇ ಬರ್ಕೊಂಡ್ರೆ ನಂಗೆ ಅದು ಚೆನ್ನಾಗಿ ಬರಲ್ಲ, ನನ್ಗೆ ಇನ್ನೊಂದು ಆಪ್ಷನ್ ಕೇಳ್ತೀನಿ, ಕೊಡ್ತೀರಾ ಅಮ್ಮ ಅಂದ್ರೆ. ಆಯ್ತಪ್ಪ ತಗೊಳ್ಳಿ, ನಿಮ್ಗೆ ಯಾರು ಬೇಕು ತಗೊಳ್ಳಿ, ಸಿನಿಮಾ ಮಾತ್ರ ಎಲ್ಲೂ ನಾನು ಎಲ್ಲ ಕೊಡ್ತೀನಿ, ಸಿನಿಮಾಲ್ ಕೇಳ್ತೀನಿ, ತೋರ್ಸಿ ಕೆಲ್ಸನ ಅಂದ್ಬಿಟ್ಟು. ಆಮೇಲೆ ಅವರು ಸುಮಾರು ಜನ ಯಾರ್ಯಾರನ್ನೂ ಅಪ್ರೋಚ್ ಮಾಡಿದ್ದಾರೆ. ಅವ್ರು ಎಲ್ಲಿ ಓಕೆ ಆಗಿ ಬಂದ್ ಹೇಳಾರಮ್ಮ ಇವ್ರು ಹಿಂಗಂದ್ರು, ಇವ್ರು ಆಯ್ತು ಬಿಟ್ಬಿಡಪ್ಪ ಸರ್, ಇನ್ನೊಬ್ರನ್ನ ಅಪ್ರೋಚ್ ಮಾಡು. ನಾನು ಹೇಳ್ದೆ, ಇವಾಗ ರಾಗಿ ಬೀಸ್ತಾ ಇರ್ತಾರೆ ಹಳ್ಳಿಲಿ, ಅವ್ರಿಗೇನೋ ಅಜ್ಜಿನೋ ತಾತನೋ ತೀರೋಗ್ಬಿಡ್ತಾರೆ, ರಾಗಿ ಬೀಸೋರ್ಗ ಅಂತ ರಾಗಿ ತಿನ್ನಲ್ಲ ನಾವು, ಇನ್ನೊಂದು ಹುಡುಕತ್ತೀವಿ, ನೀವು ಹುಡುಕೊಳ್ಳಿ. ನಾನು ಅದೇ ಡೈಲಾಗ್ ಹೇಳ್ದೆ ಅವ್ರಿಗೆ, ರಾಗಿ ಬೀಸೋರು ನಿಂತೋಗಲ್ಲಪ್ಪ ದೇ, ಹುಡ್ಕಪ್ಪ, ಇನ್ನೊಂದ್ ಸ್ವಲ್ಪ ಚೆನ್ನಾಗಿರೋರು ಹುಡ್ಕೊಳಪ್ಪ ಅಂತಾನೆ ಹೇಳಿದೆ. ಅವರು ಆಪ್ಷನ್ಗಳು ಅವರೇ ಕೊಟ್ಟಿದ್ದು, ಅವ್ರ ಹತ್ರ ಬರ್ಸ್ಕೊಂಡಿದ್ದಾರೆ. ನಾನ್ ನೋಡಿದ್ದೀನಿ ಅವ್ರನ್ನ, ರಘು ನಿಡುವಳ್ಳಿ ಮೊನ್ನೆ ಬಂದಿದ್ರು ಇವ್ರು ಇಲ್ಲಿ ಅರಸೀಕೆರೆ ಅವರು. ಕರೆಕ್ಟ್, ಅವ್ರು ಅದೇ ಇನ್ನೂ ಯಂಗ್ಸ್ಟರ್. ಅದೇ ಡೈಲಾಗ್ ಅಪ್ಪಾಜಿ ಅವ್ರ ಬಗ್ಗೆ ಡೈಲಾಗ್ ಬರ್ಕೊಟ್ಟಿದ್ದಾರೆ ಅವರು. ಇನ್ನೂ ಇವ್ರಂಗ್ ಚಿಕ್ಕ ವಯಸ್ಸು, ಅವಾಗ್ಲೇ ಆಮೇಲೆ ಬಂದ್ ನೋಡಿದ್ದವ್ರನ್ನ. ಆತರ ಎಲ್ಲಾನು ಪ್ಲಾನ್ ಮಾಡ್ತಾ ಇದ್ರು. ಸರಿ ಅಂದ್ಮೇಲೆ ಆಮೇಲೆ ಶೂಟಿಂಗಿಗೆ ರೆಡಿ ಆದ್ಮೇಲೆ ಒಂದ್ ಕರ್ದು ಒನ್ ಡೇ, ಅಮ್ಮ ಈಗ ನಾನು ರೆಡಿ ಇದ್ದೀನಿ, ನೀವು ಬಂದ್ ಪೂಜೆ ಮಾಡ್ಕೊಡಿ. ಅದೇ ಫಸ್ಟ್ ಸ್ಕ್ರಿಪ್ಟ್ ಎಲ್ಲ ಓದಕ್ ಮುಂಚೆ ಒಂದ್ ಪೂಜೆ ಮಾಡಿಸ್ಕೊಂಡ್ರು ನಮ್ ಕೈಲಿ. ನಾನ್ ಬೇಡ ಇಲ್ಲಮ್ಮ ನಿಮ್ ಪೂಜೆ ಮಾಡಿ ನಮ್ ಸ್ಕ್ರಿಪ್ಟಿಗೆ ಕೂರ್ತೀನಿ ಆಯ್ತಂತ. ನಾನು ನಮ್ಮ ಮನೆಯವ್ರಿಬ್ರು ಬಂದು ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಫೋಟೋ ಎಲ್ಲ ತೆಗಿಬಾರ್ದು ಅಂತ ರೂಲ್ಸ್ ಮಾಡಿದ್ದೆ, ಎಲ್ಲೂ ಯಾರನ್ನೂ ಕರಿಬಾರ್ದು ಅಂತ. ಇವರೇ ಏನೋ ಫೋಟೋ ತೆಕ್ಕೊಂಡ್ರು ಅನ್ಸುತ್ತೆ. ಚಿಕ್ಕದಾಗಿ ಒಂದು ಅವ್ರಿಗೂ ಗೊತ್ತಿಲ್ಲ, ಪೂಜಾರಿಗೂ ಗೊತ್ತಿಲ್ಲ ನಾನು ಅಂತ. ಸುಮ್ನೆ ಒಂದ್ ಪೂಜೆ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ಹೊರಟ್ಬಿಟ್ವಿ, ನಾವು ಹೋದ್ವಿ. ಆಮೇಲೆ ನಮ್ಮ ಮಗಳ ಮನೆಗೇನೋ ಹೋಗಿ ಮೊಮ್ಮಕ್ಕಳನ್ನೆಲ್ಲ, ಎಷ್ಟು ಮನೆಗೆ ಹೋಗ್ಲಿಲ್ಲ ಅವತ್ತು, ನಮ್ಮ ಮಗಳ ಮನೆಗೆ ಮಾತ್ರ ಹೋಗಿ ಮೊಮ್ಮಕ್ಕಳು ಅಲ್ಲೇ ಹತ್ರ ಬಸವನಗುಡಿಯಿಂದ ಮಗಳ ಮನೆ ಹತ್ರ ಹೋದ್ವಿ. ಆ ಮನೆಗೆ ಹೊಟ್ಟೋದ್ವಿ ಇಬ್ರು. ಅವಾಗಿಂದ ಇವ್ರಿಗೆ ನಾನ್ ಸಿಗಲ್ಲಪ್ಪ ನಿಂಗೆ ಅಂತ ಹೇಳ್ಬಿಟ್ಟಿದ್ದೆ. ಆಮೇಲೆ ಇವರು ಜೋರಾಗೂ ಮುಹೂರ್ತ ಮಾಡ್ಕೊಂಡ್ರು. ಟಿವಿ ಅವ್ರು ಕರ್ದಿಲ್ಲ, ಇನ್ನೆಲ್ಲ ಚೆನ್ನಾಗೇ ಮಾಡ್ಕೊಂಡಿದ್ದಾರೆ. ಇವರು ಎಲ್ಲ ಹೋಗಿದ್ದಾರೆ, ಊಟ ಎಲ್ಲ ಮಾಡಿಸ್ಕೊಂಡು ಏನೇನೋ ಮಾಡಿದ್ದಾರೆ. ಅದೆಲ್ಲ ಅಪ್ಡೇಟ್ ಬರ್ತಾ ಇತ್ತು. ಅದಾದ್ಮೇಲೆ ಆಮೇಲೆ ಅವರು ಈ ಏನ್ ಹೇಳ್ತಾರೆ, ಎಡಿಟರ್ ಇದಾರಲ್ಲ, ಎಡಿಟ್ ಮಾಡೋರು, ಪವನ್ ಅಂತ ಅವರು ಇಲ್ಲಿ ಒಂದ್ 5-6 ತಿಂಗಳು ನಮ್ಮ ಆಫೀಸಲ್ಲೇ ಇದ್ದು ಮಾಡೋಗಿದ್ದು. ಅವ್ರು ಫಾರಿನ್ ಅಲ್ಲಿ ಏನೋ ಇದಾರೆ, UK ಇದಾರೆ. ಅಲ್ಲಿಂದ ಟಿಕೆಟ್ ಹಾಕೊಟ್ವಿ, ಕರ್ಸ್ಕೊಂಡ್ವಿ ನಾವು. ಅಂದ್ರೆ ನಿಮ್ ಸಿನಿಮಾಗೋಸ್ಕರ ಅವ್ರು ಬಂದಿದ್ರು, ಕರ್ಸ್ಕೊಂಡ್ವಿ, ಟಿಕೆಟ್ ಹಾಕಿ ಕರ್ಸ್ಕೊಂಡೆ ನಾನು. ಅವ್ರು ಹೇಳಿದ್ರು, ಅಮ್ಮ ಅವರೇ ಬೇಕು, ಚೆನ್ನಾಗ್ ಮಾಡ್ತಾರಮ್ಮ, ಆದ್ರೆ ಅವ್ರು ಅಲ್ಲಿದ್ದಾರೆ, ಅವರು ಕರ್ಸ್ಕೊಂಡ್ರೆ ಒಂದ್ ಸ್ವಲ್ಪ ಇಲ್ಲಿ ಕೆಲಸ ಆಗುತ್ತೆ, ಕರ್ಸ್ಕೊಳ್ಳೋಣ ಅಂದೆ. ಬಂದ್ರು, ಒಂದ್ 5-6 ತಿಂಗಳು ಇಲ್ಲಿ ಇದ್ರು. ಇವ್ರದ್ದು ಏನೇನ್ ಬೇಕೆಲ್ಲ ನಮ್ ಕೆಲಸ ಮುಗಿಯೋವರೆಗೂ ಇದ್ದು. ಈಗ ಅಲ್ಲಿಂದ ಅಪ್ಡೇಟ್ ಮಾಡ್ತಾರೆ ಎಲ್ಲ. ಪವನ್ ಅಂತ ಅವ್ರ ಪವನ್ ರಾಮಿಶೆಟ್ಟಿ ಅಂತ. ಇವಾಗ ನೀವೇನು ಟೀಸರ್ ನೋಡಿದೀರಾ, ಸಾಂಗ್ ನೋಡಿದೀರಾ, ಎಲ್ಲ ಆಗಸ್ಟ್ ಫಸ್ಟ್ ಸಿನಿಮಾ ನೋಡ್ತೀರಾ, ಎಲ್ಲ ಅವರೇ ಕಟ್ ಮಾಡಿರೋದು. ಅದ್ಭುತವಾದ ಎಡಿಟರ್, ಅವ್ರಿಗೆ ಇಂಡಸ್ಟ್ರಿ ಬಳಸ್ಕೋಬೇಕು. ಕರ್ಸ್ಕೊಂಡ್ವಿ, ಅಲ್ಲಿಂದ ಕರ್ಸ್ಕೊಂಡ್ವಿ. ಗೊತ್ತಾಯ್ತಾ, ನನಗೆ ಟೇಸ್ಟ್ ಇದೆ. ನಮ್ಮ ಹೀರೋನ ಫಾಲೋ ಮಾಡಿದ್ದೀನಿ ನಾನು, ಅವ್ನ ಹೆಂಗ್ ಕೆಲಸ ಮಾಡಿಸ್ತಾನೆ ಅಂತ. ಇವ್ರು ಹೇಳ್ದಾಗ ಇವ್ರಿಗೆ ಅನ್ಸಿತ್ತು, ಏನ್ ಮಾಡೋದಮ್ಮ ಕರ್ಸದ ಬೇಡವಾ, ಅಲ್ಲಿಂದ ಖರ್ಚು ಬರೋದು. ಆಯ್ತಪ್ಪ ಟಿಕೆಟ್ ಬುಕ್ ಮಾಡಿ ಕರ್ಸ್ಕೊಳಪ್ಪ ಅಂತ ಹೇಳಿ ಕರ್ಸ್ಕೊಂಡ್ರು. ಆಫೀಸ್ ಕೊಟ್ವಿ, ರೂಮ್ ಕೊಟ್ವಿ, ಅವ್ರಿಗೆಲ್ಲ ಸೌಕರ್ಯ ಕೊಟ್ವಿ. ಇದ್ರು 5-6 ತಿಂಗಳ. ಆಮೇಲೆ ನಾವು ಸೆಟಪ್ ಮಾಡ್ಕೊಟ್ಟಿದೀವಲ್ಲ, ಹೌದೌದು, ಆಫೀಸಲ್ಲಿ ನೀವು ತೋರಿಸಿದ್ರಲ್ಲ ಎಡಿಟಿಂಗ್ ಸೆಟಪ್. ಆಕ್ಚುಲಿ ಏನಂದ್ರೆ ಈ ಸಿನಿಮಾಲಿ ಇನ್ನೊಂದಷ್ಟು ಜನ ಟೆಕ್ನಿಷಿಯನ್ಸ್, ಅಂದ್ರೆ ಸಾಗರ್ ಅಂತ ಫೈಟ್ ಮಾಸ್ಟರ್, ಅವ್ರಿಗೂ ಫಸ್ಟ್ ಟೈಮ್ ನಮ್ ಸಿನಿಮಾಲಿ ಆಕ್ಷನ್ ಮಾಸ್ಟರ್ ಆಗಿ ಅಮ್ಮನೆ ಕಾರ್ಡ್ ಕೊಡ್ಸ್ಬಿಟ್ಟು ಮಾಸ್ಟರ್ ಆಗಿ ನಾವು ಚಾನ್ಸ್ ಕೊಟ್ಟಿದೀವಿ. ಆಮೇಲೆ ನಮ್ ಸಿನಿಮಾಗೆ ನಮ್ಮ ಹೀರೋಯಿನ್ ಅವ್ರು ಬಂದಿದ್ದಾರೆ, ನಾನ್ ಬಂದಿದ್ದೀನಿ, ಅಭಿನಂದನ್ ಕಶ್ಯಪ್ ಅಂತ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಇವತ್ತೊಂದು ಸಾಂಗ್ ರಿಲೀಸ್ ಆಗಿದೆ, ಹೀರೋ ಇಂಟ್ರೊಡಕ್ಷನ್ ಸಾಂಗ್, ಅದು ಅವರೇ ಮಾಡಿರೋದು. ಇದ್ರ ಜೊತೆಲಿ ವಿಕಾಸ್ ವಸಿಷ್ಠ ಅವರು ಸಪ್ರೇಟ್ ಮಾಡಿದ್ದಾರೆ. ಅಂದ್ರೆ
ಸಿನಿಮಾಗೆ ಏನ್ ಬೇಕು ಆಯಾ ಟೈಮ್ಗೆ ಅದಕ್ಕೆ ಏನ್ ಕೊಡ್ಬೇಕು. ಸೊ ಅಮ್ಮವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಆಯ್ತು ಇದ್ ಮಾಡೋಣ, ಇದು ಚೆನ್ನಾಗ್ ಆಗ್ತಿದೆ, ಓಕೆ ಇದ್ ಮಾಡೋಣ ಅಂತ. ಆಕ್ಚುಲಿ ಹೆಸರು ಬೇಡ, ತಮಿಳಿಂದ ಒಬ್ರು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು, ಅಲ್ಲಿ ತುಂಬಾ ದೊಡ್ಡ ಹೆಸರು ಇರುವಂತ ಮ್ಯೂಸಿಕ್ ಡೈರೆಕ್ಟ್ರು ಸುಮ್ನೆ ಹಿಂಗೆ ನಾವು ಬ್ಯಾಕ್ ಗ್ರೌಂಡ್ ಸ್ಕೋರ್ ಏನಾದ್ರು ಸಮಥಿಂಗ್ ಯೂನಿಕ್ ಆಗಿ ಮಾಡೋಣ ಈ ಸಿನಿಮಾಗೆ ಅಂತ ಅನ್ಕೊಂಡಾಗ ಅಲ್ಲಿ ನಾವು ಮಾತಾಡಿದ್ವಿ. ಅವ್ರಂದ್ರು ಇಮಿಡಿಯೇಟ್ ಅವ್ರು ರೆಡಿ ಇದ್ರು, ಸರ್ ಒಂದು ಅಪಾಯಿಂಟ್ಮೆಂಟ್ ಕೊಡ್ಸಿ ಅಮ್ಮಂದು ನಾವು ಬರ್ತೀವಿ. ಮುಂಚೆ ಏನಂದ್ರೆ ನಾನು ಇವ್ರು ಬೇಡ ಜಾಸ್ತಿ ಆಗುತ್ತೆ ಅಂದ್ರು, ಬೇಡ ಒಂದ್ಸರಿ ಟ್ರೈ ಮಾಡೋಣ ನಾನು ಅಂತ ಹೇಳ್ಬಿಡಿ ಸುಮ್ನೆ ಕೇಳಿ ಅಂದ್ರು. ಇವರು ಅವ್ರ ಮ್ಯಾನೇಜರ್ ಹತ್ರ ಮಾತಾಡಿದಾಗ ನಾನು ಅಂತ ಗೊತ್ತಾಗಿಲ್ಲ ಅವ್ರಿಗೆ. ಅವಾಗ ಅವರು ಅವ್ರ ಅಮೌಂಟ್ ಹೇಳಿದ್ರು, ಅವ್ರ ಏನಂತ ರೆಸ್ಪಾನ್ಸ್ ಮಾಡಿಲ್ಲ. ಆಮೇಲೆ ಇವ್ರಿಗೆ ಹೇಳಿದೆ, ನನಗೆ ನೆಕ್ಸ್ಟ್ ಬೇಕಲ್ಲ, ಈಗೇನೋ ಇದಕ್ಕೆ ಓಕೆ ನೋಡೋಣ, ನನ್ಗೊಂದು ಜಡ್ಜ್ಮೆಂಟ್ ಬೇಕು ಯಾರು ಹೆಂಗ್ ಕೆಲಸ ಮಾಡ್ತಾರೆ ಅಂತ. ಇವ್ರು ಹೇಳಿದ್ನೇ ನಾನು ತಗೊಳ್ಳೋದಲ್ಲ ಅಂತ. ಸರಿ ಫೋನ್ ಆನ್ ಮಾಡಿದ್ರು ಇವ್ರು, ನಾನು ಅಲ್ಲೇ ಇದ್ದೆ. ಅವಾಗ ಅವ್ರಿಗೆ ಇವ್ರು ಹೇಳಿಸಿದ್ರು ಈ ತರ ಯಶ್ ಮದರ್ ಮಾಡ್ತಿದ್ದಾರೆ ಅಂತ. ಆಗ ಕ್ಷಣ ಪಾಪ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ತುಂಬಾ ಅಮೌಂಟ್ ಕಡಿಮೆ ಮಾಡ್ತೀವಿ ಅಂದ್ರು. ಅವ್ರು ಹೇಳಿದ ಅಮೌಂಟ್ಗೂ ನಾವು ಕೇಳೋ ಅಮೌಂಟ್ಗೂ ತುಂಬಾ ವೇರಿಯೇಷನ್ ಇತ್ತು. ಅಂದ್ರೆ ಹೈ ಬಜೆಟ್ ಬಿಡಿ ಅದು. ಆದ್ರೆ ಈ ಪಿಕ್ಚರ್ಗೆ ಅದು ಬೇಡ, ನೆಕ್ಸ್ಟ್ ಬರ್ತೀವಿ ಅಂದ್ರೆ, ಇಲ್ಲ ಒಂದ್ಸರಿ ನಮ್ಗೊಂದು ಮೀಟಿಂಗ್ ಕೊಡಿ ಹೋಗಿ ಅಂದ್ರೆ, ಇಲ್ಲ ಮತ್ತೆ ಕೊಡ್ತೀವಿ ಅಂದ್ಬಿಟ್ಟು ಅದು ಆತರ ನಾವು ಈ ಲಾಸ್ಟ್ ಬಂದಾಗ ತುಂಬಾ ಹುಡುಕಿದೀವಿ ಕೆಲಸಗಳು ಮಾಡಕ್ಕೆ. ಏನ್ ಹೇಳಿ, ಏನೋ ದುಡ್ಡಿದೆ ಕಣ್ಮುಚ್ಚಿಗೆ ಬಂದ್ರು ಅನ್ನೋ ತರ ಇಲ್ಲ. ಎಲ್ಲಿ ಏನ್ ಮಾಡ್ತಾರೆ, ಪೋಸ್ಟರ್ ಎಲ್ಲಿ ಮಾಡ್ತಾರೆ, ಇವರು ಹೇಳೋರು ಅಮ್ಮ ಇದು 4 ಇಡೋರು ನನ್ನ ಮುಂದೆ, ಅಮ್ಮ ಇದಕ್ಕಿಷ್ಟು ಇದಕ್ಕೆ ಯಾವ್ದು ಮಾಡೋದು ಅಂತ. ನಾನು ನಿಮ್ಗೆ ಯಾವ್ದು ಈಗ ಕರೆಕ್ಟಾಗಿ ಎಲ್ಲ ಅಂದ್ರೆ ನೀವ್ ಯಾವ್ದಕ್ಕೆ ಹೋಗ್ತೀರಾ ಅಂತ ಇದ್ದೆ. ನಾನು ಇದಕ್ಕೆ ಹೋಗ್ತೀನಿ ಅನ್ನೋರು. ನಿಮ್ಗೆ ಇದಕ್ಕೆ ನಾವು ಅವಾಗ ಎಲ್ಲ ಕೂತ್ಕೊಂಡು ನಮ್ಮ ಹುಡುಗರು ಇನ್ನ ಕಾರ್ತಿಕ್ ಇವರು ಪವನ್ ಫೋನಲ್ಲಿ ಅವಾಗ ಈಗ್ಲೂ ಟಚಲ್ಲಿ ಇರ್ತಾರೆ. ಇವತ್ತು ಬೆಳಿಗ್ಗೆನೂ ಮಾತಾಡಿದ್ವಿ. ಅಂದ್ರೆ ಅವ್ರು ಅವಾಗ ಈ ಸಿನಿಮಾ ಬಗ್ಗೆ ಎಲ್ಲ ಅಪ್ಡೇಟ್ ತಗೋತಾ ಇರ್ತಾರೆ. ಆ ಥರದ್ದೆಲ್ಲ ಇಟ್ಟಿ ಚೆಕ್ ಮಾಡಿ ಆ ತರ ಮಾಡಿರೋದಕ್ಕೆ ನೀವೆಲ್ಲ ಟೀಸರ್ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು. ಖರ್ಚು ಬರುತ್ತೆ ಅಂದ್ರೆ ಬಿಹೈಂಡ್ ತುಂಬಾ ವರ್ಕ್ ಇದೆ ಸರ್. ಅಂದ್ರೆ ಇವಾಗ ನಮ್ ಕ್ಯಾಮ್ರಾಮನ್ ಸರ್ ಕಾರ್ತಿಕ್ ಸರ್ ಅಂತ, ಅವರು ಅಷ್ಟೇ ನಮ್ಗೆ ಶೂಟ್ ಮಾಡೋ ಜಾಗದಲ್ಲಿ ಮಳೆ ಗಾಳಿ ಹೆವಿ, ಅಂದ್ರೆ ತುಂಬಾ ರಿಸ್ಕ್ ಫ್ಯಾಕ್ಟರ್ ಅಲ್ಲಿ ಇದ್ವಿ. ಎಂಡ್ ಅಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಹೋದಾಗ ಹೆವಿ ಬಿಸ್ಲು, ಅಂದ್ರೆ ಹೆಂಗಂದ್ರೆ 45-46 ಇತ್ತು. ಡೈಲಿ ಇಬ್ಬಿಬ್ರು ತಲೆ ತಿರುಗಿ ಬಿದ್ದೋಗೋರು. ಇವರು ಫುಲ್ ಬರ್ನೇ ಆಗೋಗಿದ್ರು ಅಲ್ಲಿ. ನಾನ್ ಸುಮ್ನೆ ಅಂದ್ರೆ ಹೇಳ್ತಿರ್ತೀನಿ ಸರ್, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮೇಕಪ್ ಚೆನ್ನಾಗೆ ಮಾಡ್ಸಿ ಆಮೇಲೆ ಡಲ್ ಅಂದ್ರು. ಆಮೇಲೆ ಮೇಕಪ್ ಬಿಡಕಂದ್ರೆ ಅಷ್ಟು ಟ್ಯಾನ್ ಆಗ್ಬಿಟ್ಟಿದ್, ಆಲ್ರೆಡಿ ಟ್ಯಾನ್ ಆಗ್ಬಿಟ್ಟಿದ್ವಿ ನಾವೆಲ್ಲ. ಅಲ್ಲಿ ಆ ಪೋಸ್ಟರ್ ಅಲ್ಲಿ ಏನಿದ್ದಾರೆ ಅದು ಒರಿಜಿನಲ್ ಅವಾಗ ಹಂಗಾಗಿದ್ರೆ ಅಲ್ಲಿ ಅದಕ್ಕೆ ಅಂದ್ರೆ ಅಂದ್ರೆ ಆಕ್ಚುಲಿ ನನ್ ಕತೆಗೆ ಹಂಗೆ ಬೇಕಿತ್ತು. ಅಂದ್ರೆ ಬೇಕು ಅಂತ ಬಿಸಿಲಲ್ಲಿ ತಗೊಂಡೋಗಿ ನಿಲ್ಸಿರ್ಲಿಲ್ಲ, ಅಲ್ಲಿ ಒರಿಜಿನಲ್ ಆಗಿ ಬಿಸ್ಲಿತ್ತು. ಇಲ್ಲ ಬಟ್ ಟ್ಯಾನ್ ಆದಾಗ ಸರ್ ಖುಷಿ ಪಟ್ಟಿದ್ರು, ನನ್ಗೆ ಹಿಂಗೆ ಬೇಕಿತ್ತು ಅಂತ. ಆದ್ರೂ ಹೋಗಿ ಮೇಕಪ್ ಹಚ್ಕೋರು. ಲಿಪ್ಸ್ಟಿಕ್ ಲೈಟ್ ಆಗಿ ಗೊತ್ತಾಗಲ್ಲ ಸರಿಗೆ ಅಂತ ಅನ್ಕೊಂಡ್ ಹೋಗಿರ್ತೀನಿ. ನನ್ ಗೊತ್ತು ಲಿಪ್ಸ್ಟಿಕ್ ಹಾಕಿದಿರಂತ ಅಂತಂತೂ ಇಲ್ಲ. ಆಕ್ಚುಲಿ ನಮ್ಮಲ್ಲಿ ಒಬ್ರು ಜೂನಿಯರ್ ಆರ್ಟಿಸ್ಟ್ ಇಂದ ಹಿಡಿದು ಪ್ರತಿಯೊಬ್ಬರಿಗೂ ನಾವ್ ಯಾವ್ದನ್ನು ಅದನ್ನ ಮೇಂಟೈನ್ ಮಾಡಿಲ್ಲ. ನಾನು ಏನಂದ್ರೆ ನನ್ಗೆ ಹಳ್ಳಿ ಜನ ಹೆಂಗಿರ್ತಾರೋ ನಾನು ಹಂಗೆ ಇರ್ಬೇಕಿತ್ತು. ವಿತ್ ಕಾಸ್ಟ್ಯೂಮ್ಸ್ ಆಗ್ಬೋದು. ನಮ್ದು ಸಿನಿಮಾ ನೋಡಿದಾಗ ನಿಮ್ಗೆ ಅನ್ಸುತ್ತೆ ನಾವು ಈ ಕೆಲವೊಂದ್ಸಲಿ ಹಳ್ಳಿ ಆ ಮಧ್ಯದಲ್ಲೆಲ್ಲ ಸಿಟಿ ಈ ತರ ಎಲ್ಲ ಬಂದ್ಬಿಡ್ತೀವಿ. ನಾವು ಹಳ್ಳಿ ಬಿಟ್ಟೆ ಆಚೆ. ಇವಾಗ ಸ್ಕೂಲ್ ಅಂದ್ರೆ ಹಳ್ಳಿಲಿ ಸ್ಕೂಲ್ ಟೈಮ್ ಅಲ್ಲೆಲ್ಲ ನಮ್ಗೆ ಅಷ್ಟು ಬ್ಯೂಟಿ ಕಾನ್ಶಿಯಸ್ ಎಲ್ಲ ಇರಲ್ಲ. ಸೊ ಸ್ಕೂಲ್ ಟೈಮ್ ಅಲ್ಲಿ ಹಂಗೆ ನನ್ನನ್ನು ತೋರ್ಸಿರೋದು. ಅಂದ್ರೆ ಆ ಏನೋ ಹಿಂಗೋ 2 ಜಡೆ ಹಾಕೊಂಡು ಆ ಇನ್ನೋಸೆನ್ಸ್ ಹಂಗೆ ಕ್ಯಾರಿ ಮಾಡಿದ್ದಾರೆ. ಅಲ್ಲೂ ಹಳ್ಳಿ ಟೀಚರ್ ಮಕ್ಳಿಗೆ ಅಂಗನವಾಡಿಗೆ ಹೆಂಗ್ ಹೋಗ್ತಾರೆ ಹೇಳಿ, ಆ ಮನೇಲಿ ಹೋಗಕ್ಕೆ ಎಲ್ಲಿರುತ್ತೆ ಸೌಕರ್ಯ ನಿಮ್ಗೆ, ಇರೋದ್ರಲ್ಲೇ ಒಂಚೂರು ರೆಡಿ ಮಾಡ್ಕೊ ಹೋಗ್ತಾರೆ. ಏನೇ ಹೋದ್ರು ಹಳ್ಳಿಲಿ ಆಚೆ ಹೋದಾಗ ಬ್ಲಾಕ್ ಹಾಕ್ತಾರೆ ಈ ತರ. ಇಲ್ಲಿ ಹೆಂಗೆ ಅದೇನೋ ಸನ್ಸ್ಕ್ರೀಮ್ ಹಚ್ಕೊಳ್ಳೋದು ಅದೆಲ್ಲ ಇಲ್ವಲ್ಲ. ಈಗೆಲ್ಲ ಹಚ್ಕೊತಾನೆ ಇರ್ತಾರೆ. ನಾವೆಲ್ಲ ಏನು ಹಚ್ಚಲ್ಲಪ್ಪ, ಹಚ್ಚುತ್ತಾನೆ ಇರ್ತಾರೆ ಈಗಿನವ್ರು. ಅಂದ್ರೆ ಇವ್ರಿಗೆಲ್ಲ ಎಲ್ಲ ಹುಡುಗಿರು ಹೇಳ್ತಾರೆ, ಅಯ್ಯೋ ಆಂಟಿ ಆಚೆಗೆ ಹೋಗ್ಬೇಡಿ ಕವರ್ ಮಾಡ್ಕೊಳ್ಳಿ ಅಂತ. ಆ ತರ ಒರಿಜಿನಲ್ ಜೀವನ ಏನು ಅಂತ ಜನಕ್ಕೆ ಗೊತ್ತಾಗ್ಬೇಕು. ಈಗ ಹಳ್ಳಿ ಸನ್ಸ್ಕ್ರೀಮ್ ಅಂದ್ರೆ ಇವತ್ತು ತಗೋತಾರೆ, ದುಡ್ಡಿದೆ. ಬಟ್ ನಮ್ ಕಾಲದಲ್ಲೆಲ್ಲ ನಮ್ಗೆ ಹಳ್ಳಿಗೂ ಟೈಮೇ ಕೊಡ್ತಿರ್ಲಿಲ್ಲ ಕೆಲಸ ಮಾಡಿ. ಏನಾರು ಆ ಮೇಕಪ್ ಮಾಡ್ಕೊಂಡು ನಿಂತಿದ್ದೀರಾ ಹೆಣ್ಮಕ್ಳು ಅಂತ ಬೈಯೋರು. ಅಂದ್ರೆ ಹಂಗಿತ್ತು. ರಿಯಲಿಸ್ಟಿಕ್ ಆಗಿ ಮಾಡ್ಬೋದು, ಅಷ್ಟು ರಿಯಲಿಸ್ಟಿಕ್ ಆಗಿ ಮೇಜರ್ ನಮ್ಮ ಕ್ಯಾಮ್ರಾಮನ್ ಸರ್ ಅವರು ಫ್ರೇಮ್ ಇಟ್ರೆ ಅಂದ್ರೆ ನಾವು ಮೊದ್ಲೇ ಡಿಸೈಡೆಡ್. ನಾವು ಲೊಕೇಶನ್ಗೆ ಹೋದಾಗ ಸರ್ ಇಲ್ಲ ಅಂದ್ರೆ ನಮ್ದೊಂದು 4-5 ಕಲರ್ ಪ್ಯಾಲೆಟ್ ಇತ್ತು. ಅಂದ್ರೆ ನಾವು ಫಸ್ಟ್ ಕತೆ ಕೇಳಿದಾಗ ನಮ್ಮ ಕ್ಯಾಮ್ರಾಮನ್ ಕಾರ್ತಿಕ್ ಸರ್ ಅವ್ರು ಹೇಳಿದ್ರು, ಸರ್ ನಾವು ಒಂದು ಈ ತರ ಪ್ಯಾಲೆಟ್ ಅಲ್ಲಿ ಮಾಡೋಣ. ಅಂದ್ರೆ ಆಕ್ಚುಲಿ ಒಬ್ರು ಸಿನಿಮಾಟೋಗ್ರಾಫರ್ ವೆರಿ ಇಂಪಾರ್ಟೆಂಟ್. ಹೌದು. ಸೊ ನಾನು ಅವ್ರದ್ದು ಹೊಯ್ಸಳ ಸಿನಿಮಾ ನೋಡಿದ್ದೆ. ಅದು ಅನ್ಕೊಂಡಿದ್ದೆ ಯಾವತ್ತ ಮುಂದೊಂದ್ ದಿನ ಅವ್ರ ಜೊತೆ ಕೆಲಸ ಮಾಡೋಣ ಅಂತ. ಬಟ್ ನನ್ನ ಅದೃಷ್ಟ ಇರ್ಬೇಕು, ಫಸ್ಟ್ ಟೆಕ್ನಿಷಿಯನ್ ಓಕೆ ಆಗಿದ್ದೆ ಅವರು ನಮ್ಮ ಸಿನಿಮಾಲಿ. ಸೊ ಕತೆ ಓಕೆ ಆಗಿದ ತಕ್ಷಣ ಅವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡಿದೆ. ಅವರು ಕತೆ ಮಾಡ್ತೀನಿ ಅಂತಂದ್ರು. ಸರಿ ನಾನು ಅಮ್ಮವ್ರ ಹತ್ರ ಮಾತಾಡಿದೆ, ಅಮ್ಮ ಈ ತರ ಒಬ್ರು ಕ್ಯಾಮ್ರಾಮನ್ ಓಕೆ ಮಾಡಿದೀನಿ ಅಂತ. ಅವರೊಂದು ಶೋರೀಲ್ ಮಾಡಿದ್ರು, ಅವ್ರದ್ದು ಶೋರೀಲ್ ಇತ್ತು, ಅವ್ರು ಯಾವ್ದಾದ್ರು ಮಾಡಿದ್ರು ಅಂತ. ಅದನ್ನ ಕಳ್ಸಿದ್ರು, ಅಮ್ಮವ್ರು ಕಳಿಸ್ತೆ ಅದನ್ನ. ನಿನ್ಗೆ ಓಕೆನಾ, ಅವ್ರು ನಿನ್ ಕೆಲಸ ಮಾಡಿಸ್ಕೊಳಪ್ಪ ಅವ್ರು ಓಕೆ ಅಂತ.
ಆಕ್ಚುಲಿ ಈ ಜರ್ನಿಲಿ ಮೇಜರ್ ಸಾಥ್ ಕೊಟ್ಟಿದ್ದು ಅವರು. ನನಗೆ ಶೂಟಿಂಗ್ ಅಲ್ಲಿ ನನ್ಗೇನು ಮಳೆಗಳಿ ಬಂದಾಗ ಬಂದು ಯಾವಾಗ್ಲೂ ನನಗೆ ಬರೋರು, ಸರ್ ನಾನು ಇದೀನಿ ಏನ್ ವರಿ ಮಾಡ್ಬಿಡಿ ನಿಮ್ ಟೈಮಿಗೆ ನಾನು ಅದನ್ನ ಏನಕ್ಕೆ ಹೇಳ್ತೀನಿ ಅಂದ್ರೆ ಸೆಟ್ ಅಲ್ಲಿ ಕೆಲವೊಂದ್ಸಲಿ ಡಿಲೇ ಆಗೋಗುತ್ತೆ, ಅಂದ್ರೆ ಲೈಟಿಂಗ್ ಮಾಡ್ಬೇಕಾದ್ರೆ ಅಥವಾ ಲೊಕೇಶನ್ಸ್ ಇನ್ನೇನೋ, ಆದ್ರೆ ಅದನ್ನ ಡೈರೆಕ್ಟರ್ ಪ್ರೆಷರ್ ಇಲ್ದಂಗೆ ನಾನು ಇದೀನಿ ಸರ್ ನಾನು ಇದೀನಿ ಏನ್ ವರಿ ಮಾಡ್ಬಿಡಿ ಅಂತ ನನಗೆ ಇನ್ ಟೈಮ್ಗೆ ನಾವೇನ್ ಅನ್ಕೊಂಡ್ವಿ ಅದನ್ನ ಶೂಟ್ ಮುಗಿಸಿ ನಾವು ನೆಕ್ಸ್ಟ್ ಬೇರೆ ಶಿಫ್ಟ್ ಆಗ್ಬೇಕಿತ್ತು ಕೊತ್ಲವಾಡಿಗೆ. ಅಂದ್ರೆ ನಾವು ತಲಕಾಡಲ್ಲೂ ಶೂಟ್ ಮಾಡಿದ್ವಿ. ಸೊ ಅಲ್ಲೇನಂದ್ರೆ ನಮ್ಗೆ ಕ್ಲೈಮ್ಯಾಕ್ಸ್ ತೆಗಿಬೇಕಾದ್ರೆ ಹೆವಿ ಮಳೆ, ಅಂದ್ರೆ ರಿವರ್ ಅಲ್ಲಿ ನೀರ್ ಬರ್ತಾ ಇದೆ ಹಿಂಗೆ, ಆಮೇಲೆ ಗಾಡಿಗಳೆಲ್ಲ ಊದ್ಕೊಬಿಟ್ಟಿತ್ತು, ಮೂವ್ ಆಗ್ತಿರ್ಲಿಲ್ಲ, ಟೆನ್ಷನ್ ನಮ್ಗೆ ಓಡ್ತಾ ಇರುತ್ತೆ, ಏನಿದು ಇಲ್ಲಿ ಟೈಮ್ ಕಿಲ್ ಆಯ್ತೈತೆ ಟೈಮ್ ಕಿಲ್. ಒಂದಿನ 1 ಗಂಟೆಗೆ ಮಿಡ್ ನೈಟ್ ಫಸ್ಟ್ ಸ್ಟಾರ್ಟ್ ಆಗಿದೆ. ಏನಕ್ಕೆ ಅಂದ್ರೆ ಗಾಡಿಗಳು ಪುಷ್ ಆಯ್ತಿಲ್ಲ, ಒಂದು ಕ್ರೇನ್ ಸಿಗಾಕೋಗ್ಬಿಡ್ತು, ಕ್ರೇನ್ ಬರ್ಬೇಕು, ಟಾಪ್ ಲೈಟ್ ಕಟ್ಟಿಸ್ಬೇಕು ಅವರು. ಸರಿ ಕ್ಯಾಮ್ರಾಮನ್ ಕೊನೆಗೂ ಏನಂದ್ರು ಅಂದ್ರೆ ಸರ್ ಅದ್ ಬರ್ಲಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಳೋದ್ ಬೇಡ, ಅವರು ಟೀಮ್ ಇದೆಯಲ್ಲ ಅವ್ರ ಟೀಮ್ ಸಖತ್ತಿದ್ದಾರೆ. ಅಂದ್ರೆ ನಾನು ಅವ್ರ ಟೀಮ್ ಯಾವಾಗ್ಲೂ ಅಪ್ರಿಶಿಯೇಟ್ ಮಾಡ್ತಾ ಇರ್ತೀನಿ. ಹೆಂಗಿದ್ದಾರೆ ಅಂದ್ರೆ ಅವ್ರು ಹಿಂಗ ಅಂದೆ ನೀನ್ ಅಲ್ಲೋಗ ನೀನ್ ಇಲ್ಲೋಗೋ ಅಂತ ಹೇಳೋಷ್ಟು ಪಟ್ 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 ಅಂತ. ನಾನ್ ಬಂದೆ ರಾತ್ರಿ ಬಂದು ನೋಡ್ತೀನಿ ಅಲ್ಲೆಲ್ಲೋ ರೋಸ್ಟಮ್ ಹಾಕಿದ್ದಾರೆ, ಹೆಂಗೆ ಅಂದ್ರೆ ಫಾರೆಸ್ಟ್ ಕಾಡು. ನಾನ್ ಕೇಳಿದೆ ಸರ್ ಅಲ್ಲಿಗೆ ಹೆಂಗ್ ಹೋದ್ರು ಸರ್ ಅಂತ. ಅಲ್ಲಿ ನೋಡ್ರೆ ಮೇಲ್ಗಡೆ ಒಬ್ರು ಕೂತಿದ್ದಾರೆ, ಲೈಟು ಅಂದ್ರೆ ನೀವು ರೋಸ್ಟಮ್ ಲೈಟ್ ಇಟ್ಕೊಂಡು ಹತ್ಬೇಕು ಅನ್ನೋದು ಒಂದು 20-25 kg ಇರುತ್ತೆ, ತುಂಬಾ ಟಫ್ ಅದೆಲ್ಲ ಜವಾಬ್ದಾರಿ. ಸೊ ರೀಸೆಂಟ್ ಆಗೆಲ್ಲ ತುಂಬಾ ಇನ್ಸಿಡೆಂಟ್ಸ್ ಆಗಿದೆ, ಲೈಟ್ ಎತ್ಕೊಂಡು ಹತ್ಬೇಕಾದ್ರೆ ಬಿದ್ದು ಟೆಕ್ನಿಷಿಯನ್ಸ್ ಗಳು ಎಕ್ಸ್ಪೈರ್ ಆಗಿರೋದು ಆ ತರದೆಲ್ಲ. ಆದ್ರೆ ಗಾಡ್ ಗ್ರೇಸ್ ನಮ್ಗೇನು ಆಗಿಲ್ಲ ನಮ್ ಸೆಟ್ ಅಲ್ಲಿ, ಯಾಕಂದ್ರೆ ನಾವು ಮಾಡಿರೋ ಲೊಕೇಶನ್ಸ್ ಎಲ್ಲ ತುಂಬಾ ಟಫ್ ಲೊಕೇಶನ್ಸ್ ಗಳೇನೆ. ಫಾರೆಸ್ಟ್ ಆಗ್ಬೋದು ಅಥವಾ ಇನ್ನೆಲ್ಲೋ ಶೂಟ್ಗಳು ಮಾಡ್ಬೇಕಾದ್ರೆ ನನಗೆ ಪ್ರಾಬ್ಲಮ್ ಆಗಿದೆ ಅಂದ್ರೆ ಮಳೆ ಗಾಳಿಯಿಂದ. ಒಂದ್ಸಲಿ ಅಂತೂ ಮಟ್ ಮಧ್ಯಾಹ್ನನೇ ಬಿರ್ಗಾಳಿ, ಜೋರ್ ಬಿರ್ಗಾಳಿ ಮಳೆ. ನಾನೇನ್ ಅನ್ಕೊಂಡ ಎಲ್ಲ ಕೊಚ್ಕೊಂಡೆ ಹೊಂಟಿತ್ತು. ನಮ್ಮ ಜೂನಿಯರ್ ಆರ್ಟಿಸ್ಟ್ ಗಳಿದ್ರೆ ಎಲ್ಲ ದಬ್ ಅಂತ ಬಿದ್ದೋದ್ರು, ಆ ರೇಂಜ್ ಜೋರ್ ಮಳೆ ಇತ್ತು. ಮಧ್ಯಾಹ್ನಕ್ಕೆ ಪ್ಯಾಕಪ್ ಆಗೋಯ್ತದು. ಕರೆಕ್ಟ್ ಆಗಿ ಒಂದು 7-8 ಗಂಟೆಗೆ ನಿಲ್ತು ಮಳೆ. ಇದ್ರಲ್ಲಿ ನಿಮ್ಗೆ ನೆನ್ಪಿರ್ಬೇಕು ತಲಕಾಡಲ್ಲಿ. ಹೌದು ನಿಮ್ದು ಸೀನ್ ಮುಗಿಸಿ ನಾವು ಅಲ್ಲಿಗೆ ಹುಲ್ಲಿನ ಮೆದೆ ಎಲ್ಲ ಸೆಟ್ ಹಾಕಿದ್ರು, ಅದೆಲ್ಲ ಹಂಗೆ ಅದೇ ಸೀನ್ ಪ್ಲಾನ್ ಮಾಡ್ತಾ ಇದ್ರು, ಅದು ಹುಲ್ಲಿನ ಮೆದೆ ಎಲ್ಲ ಫುಲ್ ಒಂದೇ ಒಂದು ಗರ್ಕೆಯಷ್ಟು ಸಿಗ್ಲಿಲ್ಲ ಅದು ಹುಲ್ಲು, ಆ ರೇಂಜ್ ಕೊಚ್ಕೊಂಡೈತು. ಹಂಗಾಗಿ ನನ್ಗೆ ಅಮ್ಮ ಅಲ್ಲಿಂದನೇ ಸಾಥ್ ಕೊಟ್ಕೋತಾ ಬಂದಾಗ ಕೊನೆಗೆ ಫೈನಲಿ ನಾವ್ ಇವತ್ತೇನು ಪೋಸ್ಟರ್ಸ್ ಗಳನ್ನ ನೋಡ್ತೀವಿ. ಇದನ್ನು ಅಷ್ಟೇ, ನಾನು ಇದನ್ನ ಚೆನ್ನೈಯಲ್ಲಿ ಮಾಡ್ಸಿರೋದು, ದಿನೇಶ್ ಅಶೋಕ್ ಅನ್ಬಿಟ್ಟು ಅವ್ರು ಮಾಡಿರೋದು. ಅದ್ಭುತವಾದ ಪೋಸ್ಟರ್ ಡಿಸೈನ್ಸ್ ಮಾಡ್ಕೊಟ್ರು. ಈವನ್ ನಮ್ದು DI ನಡೀತಾ ಇದೆ, ಕೆನಾಕ್ ಸ್ಟುಡಿಯೋ ಅಂತ. ಅಲ್ಲಿ ನಮ್ದು ಇವತ್ತೇನು ನೀವು ವಿಜುವಲ್ ಕ್ವಾಲಿಟಿ ಇದೆಲ್ಲ ಏನ್ ಹೇಳ್ತೀರಾ, DI ಎಲ್ಲ ಅಲ್ಲ ಆಗಿರೋದು. ಅಂದ್ರೆ ನಮ್ಗೆ ಟೆಕ್ನಿಕಲಿ ಎಲ್ಲೂ ಅವರು ಕಾಂಪ್ರಮೈಸ್ ಆಗಕ್ ಬಿಟ್ಟಿಲ್ಲ. ಅವ್ರು ನನಗೆ ಕೇಳೋರು, ನಿನ್ಗೆ ಇದ್ ಬೇಕಾ, ಇದು ಅಮ್ಮ ಅವಾಗ್ಲೇ ಹೇಳಿದ್ರಲ್ಲ ಹಂಗೆ, ಇದ್ ಬೇಕಾ ಅಮ್ಮ, ನಂಗೆ ಇದ್ ಬೆಟರ್ ಅನ್ಸುತ್ತೆ ಅಂದ್ರೆ ತಗೋ ಅಷ್ಟೇ, ಬಟ್ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಈಗ ಏನ್ ಮಾಡ್ತಾರ ಗೊತ್ತೇನ್ರಿ, 10 ರೂಪಾಯಿ ತಕ 12 ರೂಪಾಯಿ ಆಗುತ್ತೆ. 10 ರೂಪಾಯಿ ಕೊಡ್ತೀನಿ ಅಂದಾಗ 2 ರೂಪಾಯಿ ಕಡಿಮೆ ಕ್ವಾಲಿಟಿ ಹಾಳಾಗುತ್ತೆ. ಹೌದು, ಇಷ್ಟೇ ವ್ಯತ್ಯಾಸ. ಇನ್ನೇನ್ ನಾವೇನ್ ಫುಲ್ ಸಿನಿಮಾ ದುಡ್ಡು ಎಲ್ಲೂ ಉಳ್ಸಕ್ಕಾಗಲ್ಲ. ಆದ್ರೆ 2 ರೂಪಾಯಿ ಹಾಕಿ ಒಳ್ಳೆ ಕ್ವಾಲಿಟಿ ಕೊಡೋದು ಹೆಂಗಿದೆ, ಅದ್ ಬಿಟ್ಬಿಟ್ಟು ನಾವ್ ಅಲ್ಲಿ ಉಳ್ಸಕ್ ಹೋಗಿ ಆಮೇಲೆ ಅಮ್ಮ ನೀವು ಅದ್ ಕೇಳಿದ್ದೆ ಇದ್ ಕೊಟ್ರಿ ಅಂತ ನಮ್ಮ ಮೇಲೆ ಎತ್ತಾಗ್ತಾರೆ. ಅದನ್ನ ನನಗೂ ಗೊತ್ತಾಗುತ್ತೆ. ಆದ್ರೆ ನಾನು ಗಮನ ಕೊಡೋದು ದಿ ಬೆಸ್ಟ್ಗೆನೆ. ಕೆಲಸ ಕಡೆಗೆ ಔಟ್ಪುಟ್ ಮಾತಾಡ್ಬೇಕು. ಅದ್ ಯಾವಾಗ ಬರೋದು ಹೇಳಿ, ಕೆಲಸ ಚೆನ್ನಾಗಿ ಮಾಡಿದ್ರೆ ಆಮೇಲೆ ರಿಸಲ್ಟ್ ಬರುತ್ತೆ. ಅದು ಮೊದ್ಲೇ ನಮ್ಮಲ್ಲಿ ಗೊತ್ತಲ್ಲ ನಿಮ್ಗೆ ಹೆಂಗಿದೆ ಇವಾಗ ಕಾಂಪಿಟೇಷನ್ ಇಲ್ಲ. ಹಂಗಾಗಿ ನಾವೇನ್ ತುಂಬಾ ದೊಡ್ಡದಾಗಿ ಮಾಡಿದೀವಿ ಅಂತ ಅಲ್ಲ, ಬಟ್ ಇರೋದ್ರಲ್ಲಿ ನಮ್ಗೆ ಏನ್ ಗೊತ್ತು ಅದನ್ನೀಗ ನೀವು ಫುಲ್ ಲಾಸ್ಟಿಗೆ ಹೋಗೋಣ ಅಂತ ಹೋಗಿದ್ರು ಹೋಗ್ಬೋದು. ಬಂದ್ಮೇಲೆ ಸ್ವಲ್ಪ ಬೆಟರ್ ಆಗಿ ಹೋಗೋಣ ಅಂತ ಯೋಚಿಸಿದೀವಿ ಅಷ್ಟೇ. ಇನ್ನೇನು ಇದಕ್ಕೇನು ದೊಡ್ಡ ಬಜೆಟ್ ಹಾಕಿದೀವಿ ಅದೆಲ್ಲ ಅಲ್ಲ. ನಾವು ಅನ್ಕೊಂಡಿದ್ ಬಜೆಟ್ಗಿಂತ ಒಂದ್ ಸ್ವಲ್ಪ ಜಾಸ್ತಿ ಬಂದ್ರು ತಡ್ಕೋಬೇಕು ಅಂತ ನಾನು ಹೇಳ್ತಾ ಇರೋದು. ಆ ತಡೆಯ ಮೈಂಡ್ ಸೆಟ್ ಇಂದಾನೆ ಸಿನಿಮಾಗೆ ಬರ್ಬೇಕು. ನೀವ್ ಅನ್ಕೊಂಡಷ್ಟ ಆಗಲ್ಲ. ಈಗ ಒಂದು ಎಕ್ಸಾಂಪಲ್, ನಾವು ಲೇಡೀಸ್ ಒಂದ್ ಬಟ್ಟೆ ತಗೊಳಕ್ ಹೋಯ್ತೀವಿ, 2000 ರೂಪಾಯಿಲೇ ತಗೋಬಾ ಅಂತಾರೆ ಯಜಮಾನ್ರು. ನಾವು ಹೋಗ್ಬಿಟ್ಟು ಇನ್ನೂ 500 ರೂಪಾಯಿ ಜಾಸ್ತಿ ತತ್ತೀವಿ. ಹಂಗೆ ಅದು ಆಗುತ್ತೆ, ಏನು ಮಾಡಕ್ಕಾಗಲ್ಲ. ಅಲ್ಲಿ ಹೋದಾಗ ಕ್ವಾಲಿಟಿ ಅದೆಲ್ಲ ಬರಿರ್ತಲ್ಲ, ಸುಮ್ನೆ ಕೊಡಲ್ಲ ದುಡ್ಡ ನಾವು. ಕೆಲಸ ಆಮೇಲೆ ಇನ್ನು ಯಾವ್ದಕ್ಕೂ ಜಾಸ್ತಿ ಕೊಟ್ಟಿವಲ್ರಿ, ಇನ್ನ ಸ್ವಲ್ಪ ಮೇನ್ ಒಳ್ಳೇದು ಅಂದ್ರೆ ನಾವು ಟೆಕ್ನಿಕಲ್ ಟೀಮ್ ಇಂದ ಹಿಡಿದು ಅಪ್ ಟು ಪ್ರೀ ಇಂದ ಹಿಡಿದು ನಾವು ಪೋಸ್ಟ್ ಪ್ರೊಡಕ್ಷನ್ಸ್ ವರ್ಗುನು ಎಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ. ಅಂದ್ರೆ ನಮ್ಗೆ ಈ ತರ ಬೇಕು ಅಂದ್ರೆ ಆಯ್ತು ತಗೊಳಪ್ಪ ಮಾಡು, ಆಪ್ಷನ್ಸ್ ಇದೆ. ನಮಗೂ ಇಲ್ಲಿ ಆಪ್ಷನ್ಸ್ ಗಳಿದ್ದಾಗ ನಾವು ಆಪ್ಷನ್ಸ್ ಗಳನ್ನ ಕೇಳ್ತೀವಿ. ಆಮೇಲೆ ಒಂದೊಂದ್ಸತಿ ಅನ್ನೋರಮ್ಮ ಬೇಡ ನಾನು ಇದ್ರಲ್ಲೇ ಮಾಡ್ಕೋತೀನಿ, ಇದನ್ನ ಅಡ್ಜಸ್ಟ್ ಮಾಡ್ತೀನಿ. ನಮ್ ಪಾಯಿಂಟ್ ಆಫ್ ವ್ಯೂ ಹೆಂಗಿರುತ್ತೆ ಅಂದ್ರೆ ಯಾವಾಗ್ಲೂ ಬಜೆಟ್ ಸೇವ್ ಮಾಡೋದೇ ಇರುತ್ತೆ, ಇಲ್ಲೆಲ್ಲೋ ಹೋಗ್ತಿರುತ್ತೆ. ಅಂದ್ರೆ ಜನರಲಿ ವಿಚಾರ ಯಾವ್ದು ಬೇಡ. ಬೆಳಗ್ಗೆ ನಾವೇನೋ ಡಿಸ್ಕಸ್ ಮಾಡ್ತಾ ಇದ್ವಿ, ಅಮ್ಮ ಇದೇನೋ ಬೇಡ ಅನ್ಸುತ್ತೆ, ನಿಂಗೆ ಗೊತ್ತಾಗಲ್ಲ ಸುಮ್ಮನೆ. ಅಂದ್ರೆ ನನ್ಗ ಅವ್ರ ಧೈರ್ಯ ತುಂಬ್ತಾ ಇರ್ತಾರೆ. ರಿಲೀಸ್ ವಿಷಯದಲ್ಲಿ ಕೆಲವು ನನಗ್ ಗೊತ್ತು, ನಾನ್ ನೋಡಿದೀನಿ. ರಿಲೀಸ್ ಮಾಡುವಾಗ ನಿಮ್ಗೆ ಈಗ ನಾವು ಮೀಡಿಯಾ ನಾವೆಲ್ಲ ನಿಮ್ಮನ್ನ ಮೀಟ್ ಮಾಡ್ಲೇಬೇಕು. ಈ ಟೈಮಲ್ಲಿ ನಾವು ನಿಮ್ಗೆ ಇಷ್ಟು ದಿನ ನಾವೇನೋ ಹಂಗಂಗ್ ಮಾತಾಡ್ಕೊ ಬಂದಿದ್ದಲ್ಲ, ರೆಸ್ಪೆಕ್ಟ್ಫುಲ್ ಆಗಿ ನಿಮ್ಗೊಂದ್ ಮೀಟಿಂಗ್ ಕೊಟ್ವಿ ಕರೆದು, ಯಾಕೆ ನಾವೊಂದ್ ಬ್ಯಾನರ್ ಬರ್ತಾ ಇದೀವಿ ಅಂತ, ಅದು ಕೊಡ್ಬೇಕು.
ಅದ್ರಲ್ಲಿ ನಮಗೆ ಖರ್ಚಾಗುತ್ತೆ ಅಂತ ನಾವು ಉಳ್ಸಕ್ ಆಗಲ್ಲ. ಅಂದ್ರೆ ನಾನು ಹೇಳಿದ್ದು ನೀವು ಅದಕ್ಕೆಲ್ಲ ನಾವು ರೆಡಿಯಾಗೇ ಬರ್ಬೇಕು. ಈಗ ನಾವು ಅಷ್ಟು ಈಗ ಯಶೋರ್ ಅಮ್ಮ ಅಂತ ಬರ್ತಾವ್ರೆ ಅಂದಾಗ ನಾನು ಮಾಡಕ್ಕಾಗಲ್ಲಪ್ಪ ನನ್ನ ಹತ್ರ ದುಡ್ಡಿಲ್ಲ ಅನ್ನಕ್ಕಾಗಲ್ಲ. ಇದೆಯೋ ಇಲ್ವೋ ಪ್ರೆಸ್ ಅವ್ರಿಗೆ ಒಂದು ಅಫಿಷಿಯಲ್ ಕರೆದು ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ, ಮುಗ್ದೋಯ್ತು, ನಾವ್ ಹೇಳ್ಬಿಟ್ವಿ ನಮ್ ಕಡೆಯಿಂದ. ಆಮೇಲೆ ನೀವೇನು ಒಳ್ಳೇದು ಕೆಟ್ಟದ್ದು ನಮಗ್ ಸೇರಿದ್ದು. ಆಗ ರಿಲೀಸ್ದು ನನಗೆ ಕೆಲವು ಐಡಿಯಾ ಇರುತ್ತೆ. ಈಗ ನಮ್ ಪೃಥ್ವಿ ಅಂಬಾರ್ಗೆ ಹೀರೋ ನನ್ ಮಗ ಅಂತಲ್ಲ, ನಾನು ಯಾವ ಹೀರೋ ಬಂದ್ರು ನಮ್ ಸಿನಿಮಾಗೆ ಹೀರೋ ಅವ್ರು ಅಷ್ಟೇ. ಆದ್ರೆ ನಮ್ಗೆ ದುಡ್ಡಿನ ಲೆಕ್ಕಾಚಾರ ಅಲ್ಲ, ನಮ್ ಹೀರೋ ಹೆಂಗ್ ಗೆಲ್ಬೇಕು, ನಮ್ಮ ಮಗ ಆದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ, ಆ ತಾಟಿ ಕೆಲಸ ಮಾಡ್ಬೇಕು. ಇವಾಗ ಅಣ್ಣವರು ಅಷ್ಟೇ, ಯಾವ್ದಾದ್ರು ವಿಷಯ ಬಂದಾಗ ನನ್ನ ಕಟೌಟ್ಗಿಂತ ಅವ್ರ ಕಟೌಟ್ ಜಾಸ್ತಿ ಇರ್ಬೇಕು ಅಂತ ಹೇಳೋರಂತೆ. ಯಾಕೆ ಹೇಳೋರು? ಈಗ ಅಣ್ಣವರು ಕಟೌಟ್ಗಿಂತ ಅಂಬರೀಷ್ ಕಟೌಟ್ ಒಂದು ಚೂರು ಕಮ್ಮಿ ಆಗ್ಬಾರ್ದು, ಬೇಕಾದ್ರೆ ಅವ್ರು ಜಾಸ್ತಿ ಇರ್ಲಿ. ಆ ತರದಲ್ಲಿ ಕೆಲವು ಎಲ್ಲ ವಿಷಯದಲ್ಲೂ ಬರುತ್ತೆ. ಹಂಗನ್ಬಿಟ್ಟು ನಾವು ಅವ್ರು ಬೇಡ ಅದ್ರಲ್ಲ ಹಂಗ ದೊಡ್ಡ ಒಳ್ಳೆತನ ಇಟ್ಕೊಂಡೆ ಕೆಲಸ ಮಾಡ್ಬೇಕಾಗ ದೇವ್ರ ಆಶೀರ್ವಾದ ಮಾಡ್ತಾರೆ ನಮ್ಗೆ, ಮನುಷ್ಯರು ಮಾಡಲ್ಲ. ನಾವು ಹಂಗನ್ಬಿಟ್ಟು ದುಡ್ಡು ತಗೊಂಡಾಗ ಅಣ್ಣವ್ರ ಮೇಲೆ ಏನ್ ಫಾಲ್ ಮಾಡಿದವ್ರಲ್ಲ ಅವರು, ಆದ್ರೆ ಯಾವ್ದಕ್ಕೂ ಕಡಿಮೆ ಮಾಡ್ತಾ ಬರ್ಲಿಲ್ಲ. ಕ್ವಾಲಿಟಿ ಸಿನಿಮಾ ಏನ್ ಕೇಳತ್ರಿ, ಕ್ವಾಲಿಟಿ ಕೇಳುತ್ತೆ. ಆಮೇಲೆ ಇವಾಗ ಥಿಯೇಟರ್ಸ್ಗೆಲ್ಲ ಹೋಗ್ತಾ ಇಲ್ಲ ಅಂದ್ರೆ ನಾವು ಅದಕ್ಕೆಲ್ಲ ಕರೆಕ್ಟಾಗಿ ಇವಾಗ ಯೋಚನೆ ಮಾಡ್ತಾ ಈಗಿಂದಾನೇ ಹೋಗ್ಬೇಕು, ಮುಂದಿನ ಪೀಳಿಗೆ ಉಳಿಸ್ಬೇಕಂದ್ರೆ. ಏನಂತೀರಾ? 100%. ಇಲ್ಲ ಅಂದ್ರೆ ಆಗಲ್ಲ. ನೀರು ಮೊನ್ನೆ ಬೆಳಿಗ್ಗೆ ಯಾವ್ದೋ ಒಂದು ಓದ್ತಾ ಇದ್ದೆ ನಾನು, ಇನ್ನು ಸ್ವಲ್ಪ ದಿವಸದಲ್ಲಿ ಮೊಮ್ಮಕ್ಳಿಗೆ ನೀವೇನ್ ಕುಡಿಯಕ್ ನೀರಿಟ್ಟು ಹೋಗ್ತಾ ಇದ್ದೀರಾ ಅಂತ. ಯಾರು ಯೋಚಿಸ್ತಿಲ್ಲ, ಎಲ್ಲರೂ ಬಾಯಲ್ಲಿ ಮಾತಾಡ್ತಾವ್ರೆ. ಸುಮ್ನೆ 10 ಲೀಟರ್ ನೀರ್ ನೆಲಕ್ಕೆ ಚೆಲ್ತಾ ಇರ್ತಾರೆ. ಈಗ ಅಕ್ಕಿ ತೊಳಿತೀವಿ ನಾವು, ಬೇಳೆ ತೊಳಿತೀವಿ, ತಗೊಂಡೋಗಿ ಗಿಡಕ್ಕೆ ಕುಯ್ಬೋದು, ಸುಮ್ನೆ ಮೋರಿಗೆ ಕುಯ್ತೀವಿ. ಯಾಕೆ ಹೇಳಿ? ಅಲ್ಲಿಂದ ಅಲ್ಲಿಗೆ ಹೋಗಕ್ ಸೋಂಬೇರಿತನ. ಮಾತು ಮಾತ್ರ ತುಂಬಾ ಚೆನ್ನಾಗಿ ಸ್ಪೀಚ್ ಮಾಡ್ತೀವಿ. ಏನಂತೀರಾ? 100%. ಮಾತು ಬೇರೆ, ವ್ಯವಹಾರ ಬೇರೆ. ನಾನು ನಿಜ ನೀವು ನಂಬಲ್ಲ, ಇಡೀ ಅಕ್ಕಿ ತೊಳಿತೀನಲ್ಲ ಅದಕ್ಕೊಂದ್ 2 ಬಕೆಟ್ ಇಟ್ಬಿಟ್ಟು ನಾನು ಮೆಟ್ಲು 2 ಸ್ಟೆಪ್ ಇಂದ ಹತ್ಬಿಟ್ಟು ಗಿಡಕ್ಕೆ ಕುಯ್ತೀನಿ. ಯಾಕೆ ಹೇಳಿ? ನಮ್ಮಲ್ಲಿ ಎಲ್ಲ ಕಡೆ ಪಂಪ್ ಸೆಟ್ ಹಾಕ್ಸಿದೀವಿ, ಹೆಜ್ಜೆಜ್ಜೆಗೂ ಹಾಕ್ಸಿದೀವಿ. ನೀರ್ ಸೇವ್ ಮಾಡ್ಬೇಕಂದ್ರೆ ಮನ್ಸಾರೆ ಮಾಡ್ಬೇಕು. ನಾವು ಅಕ್ಕಿ ತೊಳೆದ್ ನೀರು, ಗೊಬ್ಬರ ಮಾಡೋದು ಅವೆಲ್ಲ ಮಾಡ್ತೀವಿ. ಅದು ನಿಜವಾದ ಮನಸ್ಸಾಕ್ಷಿಯಿಂದ ಮಾಡ್ತೀವ್ರಿ. ಐತೆ ನಮ್ಮ ಹತ್ರ ಅಂತ ತಗೊಂಡೋಗಿ ನೀರೆಲ್ಲ ಚೆಲ್ಲಕ್ಕಾಗತ್ತಾ? ಹಂಗೆ ಇದು ಸಿನಿಮಾ ವಿಷಯ, ಬೇರೆ ಏನು ಅಲ್ಲ. ಆಮೇಲೆ ಇದು ನಾವು ಮಾಡಿದ್ರೆ ನಮ್ಮ ಹಿರಿಕರು ಮಾಡಿ ಬಂದಿದ್ದ ನಾವು ಫಾಲೋ ಮಾಡಬೇಕು, ನಮ್ಮ ಮಕ್ಕಳು ಫಾಲೋ ಮಾಡ್ತಾರೆ. ಇದೇ ಸತ್ಯ. ನೀವು ಟೀಸರ್ ಲಾಂಚ್ ಟೈಮಲ್ಲೂ ಕೂಡ ನೀವು ಹೇಳ್ತಾ ಇದ್ರಿ, ನಾನು ಅಣ್ಣವ್ರ ಅಭಿಮಾನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಿ. ಸೊ ಒಂದು ಸಿನಿಮಾ ಮಾಡಬೇಕು ಅಂತಂದ್ರೆ ಆಸ್ ಎ ನಿರ್ಮಾಪಕಿಯಾಗಿ ಒಂದಷ್ಟು ಕತೆಗಳನ್ನ ನಾನು ನಮ್ಮ ಬ್ಯಾನರ್ ಅಲ್ಲಿ ಫಸ್ಟ್ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿರ್ತೀರ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಅಣ್ಣವ್ರು ಮಾಡಿರುವಂತಹ ಸಿನಿಮಾಗಳು, ಅಂಬರೀಷ್ ಅಣ್ಣ ಮಾಡಿರುವಂತಹ, ವಿಷ್ಣುವರ್ಧನ್ ಅವ್ರು ಮಾಡಿರುವಂತಹ ಎಲ್ಲಾ ಸಿನಿಮಾಗಳನ್ನ ನೋಡ್ಕೊಂಡ್ ಬಂದಿರ್ತೀರ. ಫಸ್ಟ್ ನಾನು ಒಂದು ಹೆಜ್ಜೆ ಇಡ್ತಿದ್ದೀನಿ ಸಿನಿಮಾ ರಂಗಕ್ಕೆ ಅಂತಂದ್ರೆ ನಿಮ್ದೇ ಆದಂತ ಕೆಲವೊಂದು ಥಾಟ್ ಪ್ರೊಸೆಸ್ ಇರುತ್ತೆ. ಹಿಂಗೆ ಹೋಗ್ಬೇಕು, ಇದೇ ತರಾನೇ ಆಡಿಯನ್ಸ್ ಹೆಂಗ್ ತಗೊಂತಾರೋ ಗೊತ್ತಿರಲ್ಲ ಅನ್ನೋಂಥ ಕೆಲವೊಂದು ಕನ್ಫ್ಯೂಷನ್ಸ್. ಸೊ ನಿಮ್ ಮನ್ಸಲ್ಲಿ ಯಾವ್ದಾದ್ರು ಬೇರೆ ಕತೆಗಳಿತ್ತ ಇದನ್ನೇ ಮಾಡ್ಬೇಕು ಅಂತ, ಅಥವಾ ಇಲ್ಲ ಅಂತಂದ್ರೆ ಕೊತ್ತಲವಾಡಿ ಸಿನಿಮಾವನ್ನೇ ಫಸ್ಟ್ ಬ್ಯಾನರ್ ಅಲ್ಲಿ ಈ ಒಂದು ಸಿನಿಮಾ ಕೊತ್ತಲವಾಡಿ ಅಂತ ನಾನು ಅನ್ಕೊಂಡು ಬಂದಿದ್ದಲ್ಲ, ಅದಾಗಿದ್ದು ಕೊತ್ತಲವಾಡಿ ಆಗಿದ್ದು. ಬರ್ತಾ ಬರ್ತಾ ಆಗುತ್ತೆ. ನೀವು ಯಾವುದೇ ವಿಷಯಕ್ಕೆ ನಿಮ್ಗೆ ರಾತ್ರಿ ಆಗಲ್ಲ. ನಾಳೆ ನಾವೀಗ ಒಂದು ಮದ್ವೆಗೆ ಹೋಗ್ಬೇಕು ಅಂದ್ರೆ ಪ್ರಿಪ್ರೇಷನ್ ಮಾಡ್ತೀವಿ, ಆಮೇಲೆ ಬೆಳಿಗ್ಗೆ ರೆಡಿ ಆಗ್ತೀವಿ, ಆಮೇಲೆ ಮದ್ವೆಗೆ ಹೋಗ್ತೀವಿ, ಅಟೆಂಡ್ ಮಾಡ್ತೀವಿ. ಅದೇ ತರ ಪ್ರತಿ ಕೆಲ್ಸಾನು ನಿಮ್ಗೆ ಅನ್ಕೊಂಡ ತಕ್ಷಣ ನಿನ್ನೆ ರಾತ್ರಿ ಅನ್ಕೊಂಡ್ ಬೆಳಿಗ್ಗೆ ಸುಮ್ನೆ ಮದ್ವೆಗೆ ಹೋಗಕ್ಕಾಗಲ್ಲ. ಅದಕ್ಕೆ ಪ್ರಿಪ್ರೇಷನ್ ಬೇಕು. ಪ್ರತಿ ಸಿನಿಮಾಗೂ ಪ್ರಿಪ್ರೇಷನ್ ಬೇಕು. ಬಟ್ ಆದ್ರೆ ಕತೆ ಯಾವ್ದು ಹುಡುಕಿರ್ಲಿಲ್ಲ. ಬಟ್ ನನಗ್ 100 ಇದೆ ಕನ್ಸು, ಅದ್ನೀಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. 3 ಇದೆ ಕನ್ಸು. ನಾನು ಯಶ್ಕಿನ್ನ ದುರಾಸೆ. ನಂಗೆ ಯಶ್ಗಿದೆ ಅನ್ಕಬಿಡಿ, ಯಶಿಗೆ ಕಲ್ಸಿರೋದೇ ನಾನು ಯಾವಾಗ್ಲೂ ದೊಡ್ಡದೇ ಓದ್ಸೋದು. ನಾನು ನಮ್ಮ ಯಶಿಗೆ ಯಾವಾಗ್ಲೂ ನಾನು ಕಾಲೆಳಿತಾ ಇದ್ದೆ. 100 ಕಿಲೋಮೀಟರ್ ಓಡೋರ್ ಜೊತೆ ನೀನ್ ಕಾಂಪೀಟ್ ಮಾಡೋ, 10 ಕಿಲೋಮೀಟರ್ ಓಡೋನ್ ಜೊತೆ ಮಾಡ್ಬೇಡ, ಅವಾಗ ನೀನ್ ಅಲ್ಲೇ ಇರ್ತೀಯ ಅಂತ ನಾನೇ ಇಂಥವೆಲ್ಲ ಡೈಲಾಗ್ ಹೊಡಿತಾ ಇದ್ದೆ. 10 ಕಿಲೋಮೀಟರ್ ಅವನ್ಗೆ ನೀನ್ ಕಾಂಪೀಟ್ ಆಗ್ಬಾರ್ದು, 100 ಮಾಡಿದಾಗ ನೀನ್ ಒಂದ್ 50 ಕಿಲೋಮೀಟರ್ ಓಡ್ತೀಯ. ಈ 10 ಜೊತೆ ಇದ್ರೆ ನೀನ್ 2 ಓಡಲ್ಲ ಅಂತ. ಹಂಗೆ ನಮ್ಗೆ ಇದೇ ಜಾಸ್ತಿ. ಅದ್ ಹೇಳಕ್ ಬೇಡ, ಮಾಡ್ತಾ ಹೋಗೋಣ. ನೀವು ಇದೀರಲ್ಲ, ಎಲ್ಲ 2,000 ಸಾವಿರ ಕೊಡ್ತಿರಲ್ಲ ಟಿವಿ ಅವ್ರಿಗೆ, 2,000 ಸಾವಿರ ಹಾಕೋಣ, ಮಾಡೋಣ, ಎಷ್ಟೇ ಹೇಳ್ಕೊ ಬಂದ್ಬಿಡೋಣ. ಅಮ್ಮ ಈಗ 2,000 ಅಂದಿದ್ದಕ್ಕೆ ಇತ್ತೀಚೆಗೆ ಹೇಳಿರುವಂತ ಒಂದು ಇಂಟರ್ವ್ಯೂ ಅಲ್ಲಿ 2,000 ಕೋಟಿ ಕೊಡಿ, ನಾನು ಯಶ್ ಅವ್ರಿಗೆ ಪ್ರೊಡಕ್ಷನ್ ಮಾಡ್ತೀನಿ, ಪ್ರೊಡ್ಯೂಸ್ ಮಾಡ್ತೀನಿ ನಾನು ಹೇಳಿದ್ದು. ನೀವೇ ಹೇಳಿದ್ದು ಅಂತ ಸಿಕ್ಕಾಪಟ್ಟೆ ಟ್ರೋಲ್ ಟಿವಿ 9 ಅವ್ರಿಗೆ ಹೇಳಿದ್ದು, ಇಮ್ರಾನ್ಗೆ, ರೆಹಮಾನ್ಗೆ ಹೇಳಿದ್ದು. ಸೊ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ, ಏನ್ ಹೇಳ್ತೀರಾ? ಅದು 2 ತರ ಮಾಡ್ತಾವ್ರೆ. ನಾನು ಓದ್ದೆ, ಇಂಡೈರೆಕ್ಟ್ ಆಗಿ ಅವ್ರ ಮಗನ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಇದೆ. ಹೇಳ್ಬಾರ್ದಾ ಅಂತ ನಂಗೆ ಕೇಳಿದ್ದು. ಹೇಳ್ಬೋದಲ್ವಾ? ಈಗ ಅವ್ನು ಈಗ ಹೋಗಿರೋದು ಎಷ್ಟು ಕೋಟಿನೋ ನಂಗೆ ಗೊತ್ತಿಲ್ಲ, ನಾನು ಕೇಳಲ್ಲ, ಅದ್ ಮಾತಾಡಲ್ಲ. ಅವ್ನು ಮಾತಾಡೋಷ್ಟು ನಮಗೆ ಪುರ್ಸೊತ್ತು ಇಲ್ಲ. 2,000 ಕೋಟಿ ನಾನೇನಾದ್ರೂ ಅವನ ಬಗ್ಗೆ ಸಿನಿಮಾ ಮಾಡ್ಬೇಕು ಅಂತ ಹೊಟ್ರೆ ಆ ರೇಂಜಿಗೆ ಥಿಂಕ್ ಮಾಡ್ತೀನಿ ನನ್ನ ಮಗನಿಗೆ. ಈಗ ನನ್ನ ಹತ್ರ ದುಡ್ಡಿಲ್ಲ, ನೀವೆಲ್ಲ ಕೇಳ್ತಾ ಇದ್ದೀರಾ ಅಂತ ನಾನು ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನೇನಾದ್ರೂ ಎಷ್ಟಕ್ಕೆ ಸಿನಿಮಾ ಮಾಡ್ಬೇಕು ನಾಳೆನೆ ಅಂದ್ರೆ ನೀವು ಹೇಳ್ಬೋದು, ಹೊರಟಿದ್ದೀರಾ, ನಿಮ್ಮ ಹತ್ರ ಎಷ್ಟು ದುಡ್ಡು ಐತಿ ಅಂದ್ರೆ ಅದು ಕರೆಕ್ಟ್ ನನ್ನ ಉತ್ತರ. ಅದಲ್ಲ, ನೀವ್ ಹೇಳ್ತಿದ್ದೀರಾ, ನೀವೇನಾದ್ರು ಅರ್ಜೆಂಟ್ ಇದ್ರೆ 2,000 ಕೋಟಿ ತಗೊಬನ್ನಿ, ಹೆಂಗೋ ಮಾಡಿ ಅಪ್ರೋಚ್ ಮಾಡ್ತೀನಿ, ನಿಮ್ ಖುಷಿಗೆ ಸಿನಿಮಾ ಮಾಡೋಣ ಅಂದೆ. ಈಗ ನೀವ್ ತಾನೇ ಕೇಳಿದ್ದು, ಯಶಕ್ ಸಿನಿಮಾ ಮಾಡಲ್ವಾ ಅಂದ್ರೆ ಏನ್ ಈಸಿ ಏನ್ರಿ?
ಅವನು ಯಾರೋ 1,500,000 ಕೋಟಿ ಹಾಕ್ಯವ್ರೋ ಎಲ್ಲ ಇನ್ನೂ ಜಾಸ್ತಿ ಹಾಕ್ಯವ್ರೋ ನಂಗೆ ಗೊತ್ತಿಲ್ಲ. ನನಗೊಂದು ಮೈಂಡ್ ಸೆಟ್ಟಲ್ಲಿ ಇವ್ನಿಗೊಂದು 2,000 ಕೋಟಿ ನಾನು ಅವ್ನು ನೋಡ್ತಾ ಇದ್ರೆ ಅನ್ಕೋತಾ ಇರ್ತೀನಿ, ಈ ನನ್ನ ಮಗನಿಗೆ ಎಷ್ಟಪ್ಪ ದುಡ್ಡು ಹಾಕಿ ಸಿನಿಮಾ ಮಾಡಬೇಕು ಅಂತ ನಾನು ಒಬ್ಳೇ ಯೋಚಿಸೋದು. ಆ ಥಾಟಲ್ಲಿ ಹೇಳಿದ್ದೀನಿ ಹೊರತು ಬೇರೆ ಯಾವ ಇಂಟೆನ್ಷನು ಇಲ್ಲ. ನಾನು ಯಾರಿಗೂ ಯಾರೇನೋ ಅನ್ಕೊಳ್ಳಿ ಅಂತ ಹೇಳಿಲ್ಲ. 2,000 ಕೋಟಿಗೆ ಇಂಡೈರೆಕ್ಟ್ ಆಗಿ ಅವ್ರ ಮಗನ ರೇಂಜ್ ಹೇಳ್ತಾವ್ರೆ ಅಂತೇನೋ ಬರ್ದವ್ರೆ ಅಂತ ಯಾರೋ ಫೋನ್ ಮಾಡಿದ್ರು. ಒಳ್ಳೇದಲ್ವಾ? ಮಗನ ಬಗ್ಗೆ 2,000 ಕೋಟಿ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿದೆ? ಮರಕ್ಕಿಂತ ಮರ ದೊಡ್ಡದಾಗ್ಲಿ ಬಿಡ್ರಿ, ಚಿಕ್ಕ ಮರನೇ ನೋಡ್ಕೊಂಡ್ ಕೂತಿರೋಣ ಆಗ್ಲಿ. ನನ್ ಮಗನ ಬಗ್ಗೆ ನಾನು 2,000 ಕೋಟಿ ಹಾಕ್ತೀನಿ ಅಂದ್ರೆ ಹೆಮ್ಮೆ ಪಡ್ಲಿ ಅವರು. ಹಾಕೋಣ ಅನ್ಕಂಡ್ರೆ ಅವ್ರು ಕೇಳಿದೆ, ನಾನು ಸುಮ್ನೆ ಹೇಳಿಲ್ಲ ನಾನು ಯಾರಿಗೂ. ಇನ್ನೊಬ್ರು ಬರ್ಲಿ 4,000 ಕೋಟಿ ಹಾಕ್ತೀನಿ ಅಂತ ಹಾಕೊಳ್ಳಿ, ಅದು ಅವ್ರ ತಾಟು, ಯಾರು ಬೇಡ ಅಂತಾರೆ? ನೀವ್ ಹೇಳ್ದಂಗೆ ಮರಕ್ಕಿಂತ ಮರ ದೊಡ್ಡ ಮರಕ್ಕೆ ಅದ್ ಬರ್ಬೇಕು ಮನುಷ್ಯಂಗೆ. ಇವಾಗ ಯಾವಾಗ್ಲೂ ಹೇಳ್ತಾರಲ್ಲ, ಯಶ್ ಹೇಳ್ತಾನಲ್ಲ, ಏನಿದು ಅಪ್ಗ್ರೇಡ್ ಆಗಿ ಅಂತ ನಮಗ್ ಕೊಡ್ತಾನೇನ್ರಿ ಡೇಟಾ? ಅವ್ನ್ ಬಂದ್ಯಾ ನನ್ ಟೇಸ್ಟಿಂಗ್ ಇದೆ. ನಾನು ಫಸ್ಟ್ ಆಫ್ ಆಲ್ ಅದು ಕೊಡೋ ಮಾತೇ ಇಲ್ಲ ಬಿಡಿ. ದುಡ್ಡು ತಗೊಂಡೋಗಿ ಇಟ್ಕೊಂಡ್ ಮಾತಾಡಿದ್ರೇನೆ ನಿಮಗ್ ಸಿಗೋದ್ ಕಷ್ಟ. ದುಡ್ಡು ಇಲ್ದೆ ಕನ್ಸ್ಕೊಳಕ್ ಆಗುತ್ತ ಅವನ ಬಗ್ಗೆ? ನಮ್ಮ ಮನೇಲಿ ಹಂಗೇನೆ. ನಾವ್ ಯಾವತ್ತು ಒಂದ್ ಮನೆ ನೋಡಿ, ನಾವು ತೋಟ ತಗೊಂಡಿದೀವಿ 100+ ಎಷ್ಟೋ ಇದೆ. ಬಟ್ ಅದನ್ನ ತಗೋಬೇಕಾದ್ರು ಎಲ್ರು ನಮ್ಗೆ ಅಪ್ರೋಚ್ ಮಾಡಿದ್ರು, ತುಂಬಾ 2 ಎಕರೆ ಇದೆ ತಗೊಳ್ಳಿ, 3 ಎಕರೆ. ಎಷ್ಟು ಹೇಳ್ತಾ ಇದ್ದೆ, ಅಮ್ಮ ಹೋಗಿ ನೋಡ್ಕೊಂಬ, ನನಗೆ ಕೊಡ್ಸಿರೋದು ಅವನು ಜಮೀನು, ಅವನೋಗಿ ಮಾಡಲ್ಲ, ನನ್ನ ಆಸೆ ಅಂತ. ಅಮ್ಮ ಅಲ್ಲೋಗಿ ನೋಡು, ಇಲ್ಲೋಗಿ ನೋಡು. ನನಗೆ ಆ ತಾಟ್ ಇಷ್ಟ ಆಗಿಲ್ಲ. ನನ್ನ ತಾಟ್ ಏನು, ನಾನೇ ಹೋದೆ, ನನಗೆ ಗೊತ್ತಾಯ್ತು, ನಾನೇ ಮಾತಾಡ್ದೆ, ಅವನು ಒಂದಿನಕ್ಕೂ ಬಂದಿಲ್ಲ, ದುಡ್ಡು ಕೊಟ್ಟಿರೋದು ಅವನೇ. ಬಟ್ ಅವ್ನು ನೀನೇನ್ ಮಾಡಿದ್ಯಾ, ಅವನು ಗೊತ್ತು ಮಾಡಿರ್ತಾರಮ್ಮ ಅಂತ. ಒಂದ್ಸರಿ ಏನೋ ಗಲಾಟೆ ಆದಾಗ ಬಂದು ಬೇಡ ಅಂದ್ರು ಬಂದ. ಇರಮ್ಮ, ಏನ್ ನಮ್ಗಿಂತ ನಿನಗಿಂತ ಅದೇನಮ್ಮ, ನಮ್ ಬಿಸ್ನೆಸ್ ಅಂತ ಪೇರೆಂಟ್ಸ್ಗೆ ಇಷ್ಟ ಅಂದ್ರೆ ಕೆಟ್ಟದ್ ಮಾಡ್ತಿರೋತಿಗ್ ಬಂದ. ಅದೇ ತರ ಕೆಟ್ಟದ್ ಮಾಡ್ತಾರೆ ರಾತ್ರಿ 12 ಗಂಟೆ ಆದ್ರೆ ಎಲ್ ಬೇಕಾದ್ರು ಬಂದು ನಿಂತ್ಕೊತಾನೆ ನನ್ ಮಗ. ನಾವ್ ಚೆನ್ನಾಗಿದ್ದೀವಲ್ಲ, ಯಾಕೆ ಬರ್ತಾನೆ? ಬಂದ್ ತೋರ್ಸಿದಾನೆ ಹಾಸನಲ್ಲಿ ಎಲ್ಲರಿಗೂ. ಹಾಸನ ನಮ್ ಕಾಂಪೌಂಡ್ ಪಕ್ಕ ಒಂದ್ ಹುಳ ಓಡಾಡಲ್ಲ ಈಗ ಅವನೊಂದ್ಸರಿ ಬಂದೋದ ತಕ್ಷಣ. ಯಾಕೆ ಹೇಳಿ? ಅವ್ರಿಗೆ ಗೊತ್ತು, ಬರ್ತಾರೆ ಇವ್ರ ಮಗ ಎಷ್ಟೊತ್ತಲ್ಲಿ ಬರ್ತಾರೆ ಅಂತ. ಹಂಗೆ ಈ ಕೆಟ್ಟದ್ದೇನು ನಡೀತಾ ಇಲ್ಲ, ಬರ್ತಾ ಇಲ್ಲ. ಇವಾಗ ಅವ್ನು ಚೆನ್ನಾಗವನೇ, ನಾವು ಚೆನ್ನಾಗಿದ್ದೀವಿ. ಖಂಡಿತ ಹಂಗೆ ಇರ್ಬೇಕ್ರಿ. ಪೇರೆಂಟ್ಸ್ಗೆ ಅದನ್ನ, ಮಕ್ಳಿಗೆ ಅದನ್ನ ಕಲ್ಸಿ. ನೀವೇ ದುಡಿ, ಹೋಗು, ಸಂಪಾದನೆ ಮಾಡು, ಎದ್ದೇಳು ಅಂತ. ಅಣ್ಣವರು ಒಂದ್ ಹಿಸ್ಟ್ರಿಲಿ ಓದಿದ್ರು, ಅವ್ರ ಅಪ್ಪ ಹೊಡಿಯೋರಂತೆ, ಬೈಯೋರಂತೆ, ಯಾವಾಗ್ಲೂ ಬೈಯೋರಂತೆ. ಆಮೇಲೆ ಒಡೆದು ಬುದಿ ಕಲ್ಸೋದು ಆ ಕಾಲದಲ್ಲಿ, ಹಳೆ ಕಾಲದಲ್ಲಿ. ಅಣ್ಣವರು ಇವ್ರಿಗೆ ನಮ್ಮ ಹುಡುಗರಿಗೆ ಎರೇಳಿ, ನಮ್ಮ ಶಿವರಾಜ್ ಕುಮಾರ್ಗೆ, ನಮ್ಮ ಇವ್ರಿಗೆಲ್ಲ ಅಣ್ಣವರು ಹೊಡಿಯಕ್ ಹೋಗ್ತಿರ್ಲಿಲ್ವಂತೆ, ಸುಮ್ನೆ ಬೈಯಲ್ಲಿ ಬೈಯೋರಂತೆ. ಆಮೇಲೆ ಬೈದ್ಬಿಟ್ಟು, ಕಂದ ನಂಗೆ ಅಪ್ಪ ಹೊಡಿಯೋರು, ನಂಗೆ ನಿಮ್ಗೆ ಹಂಗೆ ಹೊಡಿಯಕ್ಕಾಗಲ್ಲ, ಹಂಗೆಲ್ಲ ಮಾಡ್ಬೇಡಿ ಮಕ್ಳ ಅಂತ ಹೇಳೋರಂತೆ. ಅಣ್ಣವ್ರ ತಂದೆ ಗ್ರೇಟ, ಅಣ್ಣವ್ರು ಗ್ರೇಟ? ನೀವ್ ಹೇಳಿ, ಯಾರು ಗ್ರೇಟ್? ಅಣ್ಣವ್ರು ಗ್ರೇಟ್ ಆಗಿರಕ್ ಯಾರು ಕಾರಣ? ಅವರಪ್ಪ. ಅದನ್ನ ನನಗ್ ಗ್ರೇಟ್ ಕೊಡಿ. ಎಷ್ಟು ಚಂದ ಆಗಿರೋದಕ್ಕೆ ನನಗ್ ಕ್ರೆಡಿಟ್ ಕೊಡ್ಬೇಕು. ನನಗೆ ಕೊಡ್ಬೇಕು. ನೀವು ಬರೀರಿ ಯಶೋರಮ್ಮ ಒಳ್ಳೆಯವರು, ಅವ್ರ ಮಗನ್ ನಂಗೆ ಬೆಳೆಸೋರೆ, ಮುಂದಕ್ಕೂ ಮಾಡ್ತಾರೆ, ಅವರು ಏನೋ ಮಾಡ್ತಾರೆ ಅಂತ ಬರೆಯಕ್ಕಾಗಲ್ವಾ ನಿಮ್ಗೆ? ಆಮೇಲೆ ಸ್ಮಾಲ್ ಏನಂದ್ರೆ, ಈಗ ನಿಮ್ಗೆ ನಿಮ್ಗೇನಾದ್ರು ದುಡ್ಡು ಬಂತು ಅಂತಂದ್ರೆ ನೀವೇನ್ ಮಾಡ್ತೀರಾ ಸರ್? ಎಕ್ಸಾಂಪಲ್ ಅಂದ್ರೆ ನೀವು ತಗೊಂಡೋಗಿ ಜಮೀನ್ ಮೇಲೋ, ಭೂಮಿ ಮೇಲೋ, ಇಲ್ಲ ಮನೆ ಬಟ್ಟೆಗೋ ಬರೆಗೋ. ಆದ್ರೆ ಅಮ್ಮ ಅವ್ರು ಹೇಳಿರೋ ಉದ್ದೇಶದಲ್ಲಿ ಇಂಡಸ್ಟ್ರಿಗೆ ಇನ್ವೆಸ್ಟ್ ಮಾಡ್ತೀನಿ. ಅವ್ರು ತಗೊಂಡೋಗಿ ಎಲ್ಲೋ ನೀವು ಕೊಡಿ, ನಾವೆಲ್ಲ ತಗೊಂಡೋಗಿ ಇಂಡಸ್ಟ್ರಿಗೆ ಎಷ್ಟೊಂದ್ ಜನ, ನಮ್ಮಂತವ್ರು ಎಷ್ಟೊಂದ್ ಜನ ಊಟ ಮಾಡ್ತಾರೆ. ಸೊ 1000 ಜನ ಟೆಕ್ನಿಷಿಯನ್ಸ್ ಇದ್ದಾರೆ, ಸೊ 1000 ಜನ ಕಲಾವಿದರಿದ್ದಾರೆ, ಸೊ ಆಪರ್ಚುನಿಟೀಸ್ ಇರೋರು ಇದ್ದಾರೆ. ಅಂದ್ರೆ ನಾನು ಹೇಳಿದ್ದು ಅಂದ್ರೆ ಅವ್ರು ಹೇಳಿರೋದು ಇಂಡಸ್ಟ್ರಿಗೆ ಇನ್ವೆಸ್ಟ್ ಮಾಡ್ತಾ ಇದಾರೆ, ವಾಪಸ್ ಅದು ಅಲ್ಲಿಂದ ಬಂದ್ರೆ ಅಲ್ಲಿಗೆ ಹಾಕ್ತಾರೆ. ಇವತ್ತು ಸರ್ ಆಗ್ಲಿ ಇವತ್ತು ಅಲ್ಲಿಗೆ ಹೋಗಿದಾರೆ ಅಂದ್ರೆ ಅದು ಈಸಿ ಇಲ್ಲ. ಅದು ಇಲ್ಲ. ನೀವ್ ಹೇಳ್ದಂಗೆ ಅಮ್ಮ ಅವರು ಪ್ರೆಸ್ ಮೀಟ್ ಅಲ್ಲೂ ಹೇಳಿದ್ರು, ಇರೋಂತವ್ರಿಗೆ ಊಟ ಮಾಡ್ತಿರೋಂತ ಮತ್ತೆ ಊಟ ಕೊಡ್ಬೇಕು, ಹೊಸಬ್ರಿಗೆ ಅವಕಾಶ ಕೊಟ್ಟರೆ ಇಲ್ಲ. ಕೆಲ್ಸ ಇಲ್ದೆ ಅಲಿತಾ ಇರೋರಿಗೆ ಕೆಲ್ಸ ಕರ್ದ್ ಕೊಡೋದ್ ಬಿಟ್ಬಿಟ್ಟು ಕೆಲ್ಸ ಮಾಡಕ್ ಟೈಮ್ ಇಲ್ಲ ಅನ್ನೋ ಕರ್ದ್ ಕೆಲ್ಸ ಕೊಡೋದು ಎಷ್ಟು ಸರಿ ಇದೆ? ತಪ್ಪಲ್ವೇನ್ರಿ? ಅದು ಏನ್ ಹೇಳ್ತಾರೆ ಅದಕ್ಕೆ? ನನಗೆ ಅದಕ್ಕೆ ಅರ್ಥನೇ ಗೊತ್ತಿಲ್ಲಪ್ಪ, ಅದು ಯಾಕಂಗೆ ಕೇಳ್ತಾರೆ ಅಂತ ನನಗೆ ಅನ್ನಿಸ್ಬೇಕದು. ಆಮೇಲೆ ಅದನ್ನ ದುರಾಸೆ ಅಂತಾರ್ರಿ ಜನ. ಕೆಲವ್ರು ಕರೆಕ್ಟ್ ಆಗಿರೋರಿಗೆ ದುರಾಸೆ. ಅದು ಇವ್ರಿಗೆ ಬೇಕಿತ್ತಾ? ಇವ್ರ ಮಗ ಇವ್ರ ಸೊಸೆಗೆ ಹಾಕೊಳಕ್ ಇವ್ರು ಮತ್ತೊಂದು ಇನ್ನೊಂದು ಮಾಡ್ತಾವ್ರ ಅಂತ. ಅವನೇ ನನ್ನೇ ಕರ್ದ ಬಾಡನ್ ಬಾ ಅಂತ, ನೀನ್ ಮಾಡ್ಕೋ ಸಪ್ರೇಟ್ ಆಗಿ ಅಂತ. ಈಗ ನಾನು ಅವನಿಗೇನು ಮಾಡಕ್ ಹೋಗೋದಾದ್ರೆ ಅವನ ಜೊತೆನೆ ಹೋಗ್ತಾ ಇದ್ದೆ. ಅವ್ನ್ ಮಾಡ್ಕತಾನೆ, ಅವ್ನ ಮಾಸ್ಟರ್ ಮೈಂಡ್. ಅವನೇನ್ ಕಡಿಮೆ ಅನ್ಕೋಬಿಡಿ ನೀವು, ಅವ್ನ ಮಾಸ್ಟರ್ ಪೀಸ್ ಅಲ್ಲ, ಮಾಸ್ಟರ್ ಮೈಂಡ್. ಅವ್ನು ಯಾವ್ದು ಮಾಡ್ಬೇಕಂದ್ರೆ ಅಷ್ಟು ನೀಟಾಗಿ ಮಾಡ್ತಾನೆ. ಅವನ ಲೈಫ್ ಅವನ ಜೀವನ ಅವ್ನು ಕಟ್ಕೊಟ್ಟಿದ್ದೀವಿ, ಮಾಡ್ತಾ ಹೋಯ್ತಾ ಅವನಿ ಚೆನ್ನಾಗವನೇ. ನಾನು ಅದೇ ಹೇಳಿದ್ದು, ಯಾರಿಗೋ ಮೊನ್ನೆ ಒಂದು ಪ್ರೆಸ್ ಮೀಟಲ್ಲೇ ಹೇಳಿದೆ, ಇವ್ರಿಗೆ ರೇಮಾನ್ಗೆ ಇರಬೇಕು. ಅವನೇನು ರೋಡಲ್ಲ ಅವನ, ಸ್ಲಮ್ಮಲ್ಲ ಅವನ ಬಗ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಚೆನ್ನಾಗವನು. ಇರ್ಲಿ ಬಿಡ್ರಿ, ನಾವು ಯಾರಿಗೋ ಮಾಡೋಣ, ಅದಕ್ಕೆ ಮಗನ್ ಕಂಡ್ರೆ ಆಗಲ್ಲ ಅಂತ ನಾನು ಹಂಗೆ ಮಾತಾಡೋದು. ಏನಂತೀರ? ಮಗನ್ ಕಂಡ್ರೆ ಆಗಲ್ಲ ಅಂದ್ರೆ ನೀವ್ ಹೇಳಿದ್ರಿ ಅಂದ್ಬಿಟ್ಟು ಇದ್ದವ್ರಿಗೆ ಊಟ ಕೊಟ್ಕೊಂಡ್ ಕುತ್ಕೊಳ್ಳ? ಚೆನ್ನಾಗವನಲ್ರಿ, ಯಾರೋ ಒಬ್ರು ಕೊಟ್ಟಿದ್ದಲ್ವೇನ್ರಿ ನಮಗೂ ಅವತ್ತು? ಹೌದು.
ಯಾರೋ ಕೊಟ್ರು ಪುಣ್ಯಾತ್ಮರು, ನಾವು ಇವಾಗ ನಮ್ಗೆ ಯಾರೋ ಸೆಟ್ಟಿಗೆ ಹೋಗಿದ್ರು, ನಮ್ಮ ಕಡೆಯವ್ರು ಯಾರೋ ಟಾಕ್ಸಿಕ್ ಸೆಟ್ ನಮ್ಮನೆ ಹತ್ರನೇ ಹಾಕಿರೋದಂತೆ, ನಾನು ಹೋಗಿಲ್ಲ. ಎಲ್ಲಿ ಪೀಣ್ಯ ದಸರಳ್ಳಿ ಕಡೆ ನಮ್ಮನೆ HMT ಜಿಂದಾಲ್ ground. ಸಿಟಿ ಎಲ್ಲೋ ಅಂತೆ, ನಾನು ಅದನ್ನ ಕೇಳಿಲ್ಲ. ಅಷ್ಟೊಂದು ಟೈಮ್ ನನಗಿರಲ್ಲ. ಫಸ್ಟ್ ಆಫ್ ಆಲ್ ನಿಮಗೋಸ್ಕರ ಬಂದಿದ್ದೀನಿ, ನಮ್ಮ ಹುಡುಗರಿಗೋಸ್ಕರ ನಾನು ಟೈಮ್ನ ವೇಸ್ಟ್ ಮಾಡಲ್ಲ. ದುಡ್ಡು ವೇಸ್ಟ್ ಮಾಡಿದ್ರು ಪರವಾಗಿಲ್ಲ, ನಾನು ಟೈಮಿಗೆ ತುಂಬಾ ಬೆಲೆ ಕೊಡ್ತೀನಿ. ಆಯ್ತಾ? ಇದು ಬಂದಿರೋದು ನಮ್ಮ ಟೀಮ್ಗೋಸ್ಕರ. ಅವತ್ತು ಯಾರೋ ಒಬ್ರು ಹೇಳಿದ್ರು ನನ್ಗೆ, ಏನಂದ್ರು ಗೊತ್ತಾ, ಏನಕ್ಕ ಅದು ಸೆಟ್ಟು ಏನಂದ್ರು ಗೊತ್ತಾ, ಅವ್ರು ಯಾರೋ ದೊಡ್ಡವ್ರು ಹೇಳಿದ್ದಂತೆ ಅವ್ರ ಹತ್ರ, ನಮ್ಮ ಮಾಮೂಲವರು, ಅವರು ಎಲ್ಲ ಒಟ್ಟಿಗೆ ಹೋಗಿದ್ರು, ಅವರು ಅವ್ರ ಮನೇಲೆ ಕೆಲಸ ಮಾಡೋರು. ಇದೇನಪ್ಪ ಇದು ಲಂಡನ್ ಇಳಿಸಿದಾನ ಇಲ್ಲಿ ಅಂತ. ನಾನ್ ನೋಡಿಲ್ಲ, ನಾನ್ ಕೇಳಿಲ್ಲ, ಅವ್ನ ಯಾರಿಗೂ, ಎಲ್ಲ ನಮ್ಮ ಮಗಳು ಅಳಿ ಎಲ್ರು ಹೋಗಿದ್ದಾರೆ. ಅಲ್ಲಿ ಯಾವ ತರ ಊಟ, ಯಾವ ತರ ಸೆಟ್ಟು, ಯಾವ ತರ ಸೌಕರ್ಯ, ಅದು ನಾನು ಎಕ್ಸ್ಪ್ಲೈನ್ ಇಲ್ಲಿ ಮಾಡಲ್ಲ. ಯಾಕೆ ಅಂದ್ರೆ ದೊಡ್ಡಸ್ಕೆ ಆಗ್ಬಿಡುತ್ತೆ, ನಮ್ಮನೆ ನಾವೇ ಎಕ್ಸ್ಪ್ಲೈನ್ ಮಾಡ್ಕೊಂಡ್ರೆ, ಅದಕ್ಕೆ ಹೇಳಲ್ಲ. ಅದು ಮಾಡಕ್ಕೆ ಸಾಧ್ಯ ಆಗಿದ್ದು ಕನ್ನಡ ಇಂಡಸ್ಟ್ರಿ ನಮ್ಮ ಅಭಿಮಾನಿಗಳು ಕೊಟ್ಟ ಶಕ್ತಿಯಿಂದ. ನಾವು ಮತ್ತು ವಾಪಸ್ ಅನ್ನ ಕೊಡಕ್ಕಾಗಿದ್ದು. ಅದೇ ತರ ನನಗೊಬ್ರು ಕೊಡ್ಲಿ ಅಂತ ಮಾಡ್ತಾ ಇದ್ದೀನಿ. ನೀವೆಲ್ಲ ನಮಗ್ ಸಪೋರ್ಟ್ ಮಾಡಿ, ನಾವು ಇಲ್ಲಿ ಬೆಳೆಯೋಣ, ಅವ್ರು ಅಲ್ಲಿ ಬೆಳೆಸೋಣ. ಎಲ್ಲಾ ಭಾಷೆಯವರು ನಮ್ಮನ್ನ ನೋಡ್ಬೇಕು. ಏನಂತೀರಾ? ನಮ್ಮನೇನ್ ಫಸ್ಟ್ ಚೆನ್ನಾಗಿ ಇಟ್ಕೊಳ್ಳೋಣ, ತವ್ರ ಮನೆ ನಮ್ದು, ಆಮೇಲೆ ಪಕ್ಕದ ಮನೆಗೆ ಹೋಗಿ ಎಲ್ರಿಗೂ ಕೊಡೋಣ. ಏನಾದ್ರು ಇದೆ ತಗೊಳ್ಳಿ ನಮ್ಮ ಹತ್ರ. ಈಗ ನನಗೆ ಹೇಳಿದ್ರೆಲ್ಲ ತೆಲುಗಲ್ಲಿ ಮಾಡಿ, ತಮಿಳಲ್ಲಿ ಮಾಡಿ, ಮಲಯಾಳಿ ಮಾಡಿ, ತುಂಬಾ ಚೆನ್ನಾಗಿ ಬರ್ತಿದೆ ಅಂತ. ತುಂಬಾ ಜನ, ನನಗೂ ಸರ್ಕಲ್ ಇರುತ್ತಲ್ಲ, ಎಷ್ಟು ಸರ್ಕಲ್ ಇರ್ಬೋದು ನನಗೆ, ಎಷ್ಟು ಸರ್ಕಲ್ ಹೇಳಲ್ವಾ ನನ್ಗೆ? ಅವ್ರಿಗೆ ಹೇಳ್ದೆ ನಾನು, ಫಸ್ಟ್ ನನಗ್ ಕಂಫರ್ಟ್ ಆಗ್ಲಪ್ಪ, ನಮ್ ಕನ್ನಡಿಗರು ಒಪ್ಕೊಳ್ಳಪ್ಪ, ಕನ್ನಡ ಅಭಿಮಾನಿಗಳು ನಾನು ಒಪ್ಕೊಂಡ್ಮೇಲೆ ನಾನು ನಿಮ್ಗೆ ಒಪ್ಕೊಳಕ್ ಬರ್ತೀನಿ. ಅಲ್ಲಿವರೆಗೂ ಅವ್ರು ಒಪ್ಪಿಲ್ವಾ ಅಂದ್ರೆ ನಂದೇನೋ ತಪ್ಪಿದೆ ಅಂತ. ಅಮ್ಮ, ಇವಾಗ ನೀವು ಮಾತಾಡ್ತಾ ಹೇಳಿದ್ವಿ, ಫಸ್ಟ್ ನಾವು ಕನ್ನಡದವ್ರು ಬೆಳೆಯೋಣ, ಅದಾದ್ಮೇಲೆ ಬೇರೆ ಮನೆಯವ್ರಿಗೆ ಊಟ ಕೊಡೋಣ ಅಂತ ಹೇಳ್ತಾ ಇದ್ರಿ. ನೀವು ಪ್ರೆಸ್ ಮೀಟ್ ಕರೆದಾಗ್ಲೂ ಕೂಡ ಬೇರೆ ಭಾಷೆಯ ಒಂದು ಪ್ರೆಸ್ ಅವರನ್ನು ಸಹ ಕರೆದಿದ್ರಿ. ಬಟ್ ರಿಲೀಸ್ ಮಾಡ್ಬೇಕಾದ್ರೆ ಕನ್ನಡದಲ್ಲಿ ಯಾಕೆ ಮಾತ್ರ? ಅದು ಯಾಕೆ ಕರೆದಿದ್ದು ಅಂದ್ರೆ, ನಮ್ಮ ಬ್ಯಾನರ್ ಇಂದ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ ಅಂತ ಎಲ್ಲಾಗೂ ತಿಳಿಸಿದೀವಿ. ಇದು ಕನ್ನಡ ಒಪ್ಕೊಂಡ್ಮೇಲೆ ಡಿಸ್ಟ್ರಿಬ್ಯೂಷನ್ ಗೆ ಬರ್ಬೋದು ಅವ್ರು. ಕನ್ನಡದಲ್ಲಿ ಮಾಡೋದು ನಮ್ದೊಂದು ಬ್ಯಾನರ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಗ್ಬೇಕು, ಅದಕ್ಕೆ ಕರೆದಿದ್ದೀನಿ ಅಷ್ಟೇ. ನಾವು ಮಾರ್ಕೆಟ್ ಮಾಡ್ತಾ ಇಲ್ಲ ಈಗ್ಲೇ. ಆಮೇಲಿಂದ ಅವರಾಗೆ ಮಾರ್ಕೆಟಿಂಗ್ ಬಂದಾಗ ನಮಗ್ ಕಂಫರ್ಟ್ ಆದ್ರೆ ನೋಡೋಣ. ಇದು ಅವ್ರಿಗೆ ನಾವು ಸಿನಿಮಾನು ಮಾಡಿಲ್ಲ, ಸಿನಿಮಾ 3 ಭಾಷೆಗೆ ಆಗೋ ತರನೇ ಇದೆ ಕ್ವಾಲಿಟಿ ಅಂತ ನಮ್ಗೆ ಎಲ್ಲ ಕಡೆಯಿಂದ ನಾವು ತಾಟಲ್ಲ ಇಟ್ಕೊಂಡ್ ಮಾಡಿದೀವಿ. ಅದ್ ನಮ್ಮವ್ರು ಒಪ್ಕೊಂಡ್ಮೇಲೆ ಅವ್ರಿಗೆ ಗೊತ್ತಾಯ್ತಾ, ನಮ್ಮವ್ರು ಒಪ್ಕೊಂಡ್ಮೇಲೆ ಅವ್ರಿಗಾಗುತ್ತೆ. ಕರ್ದಾಗ ನಿಮ್ಗೆ ಯಾವಾಗ ಗೊತ್ತಾಗದ್? ನಿಮ್ಗೆ ಪ್ರೆಸ್ ಮೀಟ್ ಮಾಡಿದ್ಕೆ ನನ್ಗೊಂದ್ ಬ್ಯಾನರ್ ಇದೆ ಅಂತ ಗೊತ್ತಾಗಿದ್ದು. ಇಲ್ಲ ಅಂದ್ರೆ ಎಲ್ಲಿ ಗೊತ್ತಾಗುತ್ತೆ? ನೀವು ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗ್ತದೆ. ಅದನ್ನೇ ನಾವು ಅವ್ರಿಗೂ ಮಾಡಿದೀವಿ. ಈಗ ನಿಮ್ಮೊಬ್ಬರಿಗೆ ಮಾಡೋದಲ್ಲ, ಎಲ್ರಿಗೂ ಮಾಡಿದೀವಿ. ನಿಮ್ಗೆ ಇಷ್ಟ ಇದ್ರೆ ನಮ್ ಜೊತೆ ಬಿಸ್ನೆಸ್ ಮಾಡ್ಬೋದು, ಈಗ್ಲೂ ಬರ್ಬೋದು. ಪಿಕ್ಚರ್ ಚೆನ್ನಾಗಿ ಇವತ್ತಿಗೂ ಬರ್ಬೋದು. ಫಸ್ಟ್ ನಮ್ ಕನ್ನಡ ಆದ್ಮೇಲೆ ಬಿಸ್ನೆಸ್ ಇಂಪ್ರೂವ್ ಮಾಡೋದು, ಅಲ್ಲಿವರೆಗೂ ಮಾಡಲ್ಲ. ಅಲ್ಲಿವರೆಗೂ ಇವತ್ತು ನಾಳೆನೆ ಕೊಡಲ್ಲ. ನಮ್ ಕನ್ನಡ ಆಡಿಯನ್ಸ್ ಏನ್ ಬೇಕಾದ್ರೂ ರಿಸಲ್ಟ್ ಕೊಡ್ಲಿ, ಚೆನ್ನಾಗಾದ್ಮೇಲೆ ಡಬ್ ಮಾಡಿ ಬಿಡ್ತೀವಿ. ನೆಕ್ಸ್ಟ್ ಅದೇ ಈ ಕನ್ನಡದಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಬಂದ್ಮೇಲೆ ರೆಸ್ಪಾನ್ಸ್ ಬರ್ದೆ ನಾವು ಇಮಿಡಿಯೇಟ್ ಬೇರೆ ಕಡೆಗೆ ಹೋಗಲ್ಲ. ಯಾಕಂತ ಕಷ್ಟ ನಮ್ಗೆ? ನಮ್ ನಮ್ಗೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇಲ್ಲ, ನಮ್ಗೆ ಆ ತರದಿಲ್ಲ. ಫಸ್ಟ್ ಪ್ರಿಫರ್ ನಮ್ದು ಕನ್ನಡ. ಸದ್ಯಕ್ಕಿಲ್ಲ, ಮುಂದಕ್ಕೆ ಮಾಡಲ್ಲ ಅಂತಾನು ಹೇಳಲ್ಲ, ಮಾಡ್ಲೂಬಹುದು. ಯಾಕೆಂದ್ರೆ ನನಗೇನು ಹಣೆ ಬರದಲ್ಲಿ ಇದ್ ಮಾಡ್ಬಿಟ್ಟೆ ಅನ್ಕೊಳ್ಳಿ, ಯಾವತ್ ಹೇಳಿದ್ರಿ ಅನ್ಬೇಡಿ. ಸದ್ಯಕ್ ನಾವು ಹೋಗ್ತಾ ಇದೀವಿ. ಯಾಕೆ ಮಾಡಬಾರ್ದು ಅಂತ ಏನಿಲ್ಲ. ಈಗ ನಾವು ಇನ್ನೊಬ್ರಿಗೆ ಊಟ ಕೊಡ್ತಿದೀವಿ ಅಂದ್ರೆ ಖುಷಿ ಪಡ್ರಿ. ನಾವ್ ಬೇರೆ ಭಾಷೆಗೆ ಸಿನಿಮಾ ಕೊಟ್ಟಿದೀವಿ ನೋಡ್ತಾವ್ರೆ ಅಂದ್ರೆ ನಮ್ ಕನ್ನಡದಿಂದ ಡಬ್ ಮಾಡ್ಕೊಡ್ತೀವಿ. ಬೇರೆ ಭಾಷೆಯಲ್ಲಿ ಹೋಗಿ ನಾವು ಶೂಟ್ ಮಾಡಲ್ಲ, ನಮ್ ಕನ್ನಡ ಮಾಡಿ ಬಿಡ್ತೀವಿ, ನೋಡ್ಬೋದು ಅವ್ರು. ಅರ್ಥ ಆಯ್ತಾ? ಬೇರೆ ಭಾಷೆಯಲ್ಲಿ ಹೋಗಿ ಶೂಟಿಂಗ್ ಮಾಡಲ್ಲ ನಾವು, ಅದಿಲ್ವೇ ಇಲ್ಲ ಕಾನ್ಸೆಪ್ಟ್. ಇಲ್ಲಿ ಮಾಡ್ತೀವಿ, ಇಲ್ಲಿಂದ ಬಿಡ್ತೀವಿ, ನೋಡ್ಬೋದು. ಬೇರೆ ಭಾಷೆಯಲ್ಲಿ ಹೋಗಿ ಶೂಟ್ ಮಾಡಲ್ಲ. ಅರ್ಥ ಆಯ್ತಾ? ನಮ್ಮನ್ನ ಇಷ್ಟಪಟ್ಟು ಬಂದು ನಮ್ಮನೆಗೆ ಬಂದು ತಗೊಂಡು ಹೋಗ್ತೀನಿ ಅಂದ್ರೆ ಯಾರು ಬೇಡ ಅಂತಾರೆ? ಅದನ್ನ ಮಾಡ್ತಾ ಇದೀವಿ ಅಷ್ಟೇ. ಬೇರೆ ಭಾಷೆಯಲ್ಲಿ ಮಾಡೋದು ಇದಾರಲ್ಲ ನಮ್ಮನೆಯವ್ರು ಮಾಡ್ಕೋತಾರೆ ಸಾಹೇಬ್ರು. ಆಮೇಲೆ ಕೇಳಿ, ನಮ್ ಸುದೀಪ್ ಹೋಗಿ ತೆಲುಗು ಮಾಡ್ಕೊ ಬಂದವ್ರೆ, ಎಷ್ಟ್ ಜನ ಇಲ್ಲ. ನಮ್ಮ ಉಪೇಂದ್ರ ಸರ್ ಹೋಗಿ, ನಮ್ಮ ಅಳಿಯ ಇದ್ದಾರೆ ತೆಲುಗು, ಅವರು ನಮ್ಮ ಮಗಳು ಕೊಟ್ಟಿರೋದು. ಅವರು ಕನ್ನಡ ಪ್ರಭಾಕರ್ ಅಂತ ಫೇಮಸ್ ಅಂತ ಹೇಳ್ತಾರೆ. ಕನ್ನಡ ಉಪ್ಪಿ ಸರ್ ಕಂಡ್ರೆ ಪ್ರಾಣ. ಉಪ್ಪಿ ಸರ್ ಪರಿಚಯ ಮಾಡ್ಸೋರ್ಗೆ ಯಾರು ಇಷ್ಟ ಇಲ್ಲ. ನಮ್ ನಂದಿನಿ ಮದುವೆ ಆದಾಗ, ನಮ್ ನಂದಿನಿ ಮನೆ ಹಿಂದ್ಗಡೆ ಅಲ್ವಾ, ನಾವಿಬ್ರು ಎಲ್ಲರೂ ಸಿಕ್ಕಿದಾಗ ಉಪ್ಪಿ ಸರ್ ಕಂಡ್ರೆ ಅಷ್ಟು ಪ್ರೀತಿ. ನಮ್ ಕನ್ನಡದವ್ರನ್ನ ಅವ್ರು ಕೊಂಡಾಡೋ ತರ ನಾವೆಲ್ಲ ಬೆಳೆದಿದೀವಲ್ರಿ. ಶಿವಣ್ಣ ಅವ್ರು ಮಾಡಿದ್ದಾರೆ. ನಮ್ಮವ್ರು ಇಲ್ಲಿಂದ ಹೇಳಿಲ್ವ ಎಷ್ಟು ಯಾರನ್ನು ನಾನು ಇಲ್ಲಿ ಕರ್ಸ್ಕೊತೀನಿ, ಅಲ್ಲೇ ಹೋಗಿರಲ್ಲ ನಾನು ಅಂತ, ಅಲ್ಲೇ ಹೋಗಿರಲ್ಲ. ನಮ್ಮ ಮನೇಲಿ ಚೆನ್ನಾಗಿ ಇಟ್ಕೊಂಡು ಪಕ್ಕದ ಮನೆಗೆ ಹೋಗ್ಬಾರ್ದು ಅಂತ ಯಾರು ಹೇಳಿಲ್ಲ. ನಮ್ಮ ಮನೆ ನಾವು ಚೆನ್ನಾಗಿ ಇಟ್ಕೊಂಡು ಆಮೇಲೆ ಪಕ್ಕದ ಮನೆಗೆ ಹೋಗೋಣ. ಏನಂತೀರಾ? 100% ಅಲ್ವಾ? ಕರೆಕ್ಟಾ ತಪ್ಪ? ನಮ್ಮನೆ ನಾವು ಚೆನ್ನಾಗಿ ನೋಡ್ಕೊಳ್ಳದೆ ಪಕ್ಕದ ಮನೆಗೆ ಹೋದ್ರೆ ನೀವು ಬೈಬೇಕು. ನಾವು ಕನ್ನಡಿಗರಿಗೆ ಫಸ್ಟ್ ನಾವು ಹುಟ್ಟಿದ್ದಿಲ್ಲಿ, ತಿಂದಿದ್ದಿಲ್ಲಿ, ಬೆಳೆದಿದ್ದಿಲ್ಲಿ. ಯಾಕ್ರಿ ನಾವು ಫಸ್ಟ್ ಅಲ್ಲಿ ಅವರೆಷ್ಟು ಅವ್ರ ಭಾಷೆಗೆ ಗೌರವ ಕೊಡ್ತಾರೆ, ನಾವು ಹಂಗೆ ಕೊಡ್ತೀವಿ ನಮ್ಮ ಭಾಷೆಗೆ. ಅದಾದ್ಮೇಲೆ ಅವ್ರ ಭಾಷೆಯನ್ನು ನಾವು ಗೌರವಿಸ್ತೀವಿ, ಬೇಡ ಅಂತ ಹೇಳಲ್ಲ. ಅವ್ರು ಬಂದ್ರೆ ಕೊಡ್ತೀವಿ, ಹಂಗಂತ ಮಾಡಬಾರ್ದು ಅಂತ ಏನಿಲ್ಲ. ಹಂಗಂತ ನಮ್ಮ ಭಾಷೆ ಬಿಟ್ಟು ಮಾಡಿ ಅಂತ ಯಾರು ಹೇಳಿಲ್ಲ. ನಮ್ಮ ಭಾಷೆ ಬಿಟ್ಟು ನಾವ್ಯಾಕೆ ಮಾಡೋಣ? ನಮ್ಮವ್ರೇನು ಕಮ್ಮಿನಾ? ನಮ್ಮನ್ನ ಬಿಟ್ಬಿಡ್ತಾರ? ಬಿಡಲ್ಲ.
ನೀವ್ ಹೇಳ್ತಿದ್ರೆ ನಂಗೆ ಒಂದ್ ನೆನಪಾಗ್ತಿದೆ. ನೀವು ಎಷ್ಟ್ ಸರ್ ಹೇಳಿದ್ರು KGF 2 ರಿಲೀಸ್ ಆದ್ಮೇಲೆ ನೆಕ್ಸ್ಟ್ ಏನು ಅಂತಂದಾಗ ರಾಮಾಯಣಕ್ಕೆಲ್ಲ ಎಂಟ್ರಿ ಕೊಡ್ತಾರಾ ಇಲ್ವಾ ಅಂತಂದಾಗ ನಾನು ಆ ಭಾಷೆಗಳಿಗೆ ಹೋಗಲ್ಲ, ಅವರನ್ನೇ ಇಲ್ಲಿ ಕರೆಸ್ಕೊಂತೀನಿ ಅಂತ ಹೇಳ್ತಿದ್ರು. ಈಗ ಅದನ್ನೇ ಮಾಡಿದ್ದಾರೆ. ರಾಮಾಯಣ ಗ್ಲಿಮ್ಸ್ ಕೂಡ ರಿಲೀಸ್ ಆಗಿದೆ. ಮಗನನ್ನ ಆ ದೊಡ್ಡ ಪರದೆಯಲ್ಲಿ 3D ಎಫೆಕ್ಟ್ ಅಲ್ಲಿ ನೋಡ್ಬೇಕಾದ್ರೆ ಎಷ್ಟು ಖುಷಿ ಆಯ್ತು. ರಾಮಾಯಣ ಗ್ಲಿಮ್ಸ್ ನೋಡಿದ್ರ ಅಂತ? ನನಗ್ ಸಾಲದು, ತೃಪ್ತಿ ಇಲ್ಲ, ನಂಗೆ ದುರಾಸೆ ಇನ್ನ ನೋಡ್ಬೇಕು. ನಿಮಗ್ ತೃಪ್ತಿ ಇರ್ಬೇಕು, ನೀವು ತೃಪ್ತಿ ಪಟ್ಕೊಳ್ಳಿ. ನಾನು ಅಲ್ಪ ತೃಪ್ತಿಲ್ಲ, ನಾನು ತುಂಬಾ ದೊಡ್ಡ ಆಸೆ ಇದ್ದೀನಿ. ಇನ್ನು ಮಾಡ್ತಾನೆ ಮುಂದೆ. ನೋಡಿದ್ರ ಏನ್ ಅನಿಸ್ತು ಅದು ಅಂತ? ನಾನು ಅಷ್ಟೊಂದೆಲ್ಲ ಟೈಮ್ ಕೊಡಲ್ಲ ಅದಕ್ಕೆಲ್ಲ. ಅವ್ನು ಜನ ನೋಡ್ತಾರೆ, ನಾನು ಒಬ್ಳು ನೋಡಿ ಏನ್ರಿ ಆಗುತ್ತೆ. ಆತರ ನೋಡ್ಕೊಂಡು ಮಗ್ನೆ ಹಂಗ ಹಿಂಗ ನಾವಿಬ್ರು ಡಿಸ್ಕಷನ್ನೇ ಮಾಡಲ್ಲ. ಅಭಿಮಾನಿಗಳು ಹೇಳ್ಬೇಕು, ನೀವೆಲ್ರೂ ಹೇಳ್ಬೇಕು. ಮಾಡ್ತಾನೆ ಅಂತ ಒಂದ್ ಒಳಗಡೆ ಒಪ್ಸಿದೆ. ಅವ್ನು ಏನೇ ಮಾಡಿದ್ರು ಚೆನ್ನಾಗಿ ಮಾಡ್ತಾನೆ, ಆಮೇಲೆ ಅದಕ್ಕೆ ತಿಳ್ಕೊಂಡು ಹೋಗ್ತಾನೆ. ಅದರಿಂದ ಜನ ಒಪ್ಕೊಳ್ದೆ ನಮ್ದೇನ್ರಿ ಇದೆ. ನಾನೊಬ್ಳು ನನ್ನ ಮಗನ್ ಮುದ್ದಾಡ್ಬಿಟ್ರೆ ನಾವ್ ಹಿಂಗ್ ಬರಕ್ಕಾಗತ್ತೇನ್ರಿ? ಇವತ್ ನನ್ ಮಗ ನಮ್ಮಮ್ಮ ಸಿನಿಮಾ ಅಂದ್ಬಿಟ್ರೆ ನನ್ ಸಿನಿಮಾ ಓಡುತ್ತೇನ್ರಿ? ಇಲ್ಲ ಅಲ್ವಾ? ನಮ್ಮ ಆಡಿಯನ್ಸ್ ಅವ್ನು ಒಪ್ಕೊಬಿಟ್ಟವ್ರೆ. ಈಗ ಅವರೇ ದಿನ ಕೊಂಡಾಡ್ತಾ ಇರ್ತಾರೆ, ಅದ್ ಖುಷಿ ಪಡ್ತೀನಿ ನಾನು. ಅದ್ ನೋಡಿ ನಂಗೆ ಬಹಳ ಖುಷಿ ಆಗುತ್ತೆ. ಏನ್ ಹೇಳಿ, ನಮ್ಮ ಆಡಿಯನ್ಸ್ ಅವ್ನು ಹೊಗಳ್ತಾ ಇರ್ತಾರಲ್ಲ, ಅದು ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಏನಪ್ಪಾ ಇವರೆಲ್ಲ ನಮ್ಗೆ ಯಾವ ಜನ್ಮದಲ್ಲಿ ನಾವ್ ಏನ್ ಪುಣ್ಯ ಮಾಡಿದೀವಿ, ಇವರೆಲ್ಲ ನಮ್ಮನ್ನ ಇಷ್ಟ, ಆ ತರ ಒಂದು ಖುಷಿ ಆಗುತ್ತೆ. ಅದು ಮಾತ್ರ. ಆಮೇಲೆ ಒಂದು ಆಟೋಲ್ ಹೋಗಿ ಅಪ್ಪಿ ತಪ್ಪಿ ನಾನು ಆಟೋಲು ಹೋಗ್ತೀನಿ, ಟ್ಯಾಕ್ಸಿಲೂ ಹೋಗ್ತೀನಿ. ನನ್ನ ಮಗ ನನಗೆ ಎಲ್ಲ ಕೊಡ್ಸಿದ್ರು ನನ್ನ ಸಮಯಕ್ಕೆ ತಕ್ಕ ಎಲ್ಲ ಕೆಲಸನೂ ಮಾಡ್ಕೊತೀನಿ. ನಾನೇನು ಸೆಲೆಬ್ರಿಟಿ ಅಮ್ಮ ಅಂತ ಸೆಲೆಬ್ರಿಟಿ ಅಲ್ವೇ ಅಲ್ಲ. ನಾನು ಯಾರಾದ್ರೂ ಕೇಳಿದ್ರೆ ಈಶ್ವರ್ ಅಮ್ಮನ ಅಂತ ಅವ್ರು ಡೌಟ್ ಪಟ್ರೆ, ಹೌದಪ್ಪ ಹಂಗೆ ಅಂತಾರೆ ನೋಡಪ್ಪ ಅಂತ ನಾನು ಕೆಲಸನ ಮಾಡ್ಕೊಳ್ತೇನೆ. ಏನೋ ಹಂಗೆ ಅಂತಾರಪ್ಪ ಗೊತ್ತಿಲ್ಲ ಅಂದ್ಬಿಟ್ಟು. ಯಾಕೆಂದ್ರೆ ನನಗೆ ಆ ಸೆಲೆಬ್ರಿಟಿ ಲೈಫ್ ಬೇಡ. ಆದ್ರೆ ವಿಧಿ ಇಲ್ಲ, ಆಗ್ಬಿಟ್ಟಿದ್ದೀನಿ, ಏನ್ ಮಾಡಕ್ಕಾಗುತ್ತೆ. ಸೆಲೆಬ್ರಿಟಿ ಅಂದ್ರೆ ನೀವು ಸೆಲೆಬ್ರಿಟಿ ಅಣ್ಣವ್ರು ಎಷ್ಟು ಸಿಂಪಲ್ ಆಗಿದ್ರು. ಅವರು ದಿನಕ್ಕೊಂದು ಬಟ್ಟೆ ಹಾಕೋಬಹುದು. ಸಿಂಪ್ಲಿಸಿಟಿ ತುಂಬಾ ಹೆಲ್ಪ್ ಮಾಡುತ್ತೆ, ನಮ್ಗೆ ಜೀವನ ಕಲ್ಸುತ್ತೆ. ನಾವು ತುಂಬಾ ಚೆನ್ನಾಗಿದ್ದೀವಿ ಮುಂಚೆ ಕಂಪೇರ್ ಮಾಡಿದ್ರೆ. ನಾವು ಇವತ್ತು ಎಲ್ಲ ಕೊಂಡ್ಕೊಳ್ಳೋ ತರ ಇದೀವಿ. ಹಂಗ ಅಂದ್ಬಿಟ್ಟು ಅದನ್ನೇ ಜೀವನ ಮಾಡ್ಕೋಬಾರ್ದು. ನೀವು ಒಂದಿನೂ ಸೆಟ್ಗೆ ಹೋಗಿಲ್ಲ ಅಂತ ಕೇಳ್ಪಟ್ಟಿ? ಖಂಡಿತ ಹೋಗಿಲ್ಲ. ಅಂಡ್ ಅದ್ರ ಜೊತೆಗೆ ಆಗ್ಲೇ ಮಾತಾಡ್ತಾನು, ಈ ಸೆಟ್ಗೆಲ್ಲ ಎಷ್ಟು ಸೆಟ್ಗೆ ಹೋಗಿಲ್ಲ. ಬೇರೆ ಎಷ್ಟು ಸರ್ ಸೆಟ್ಗೂ ಹೋಗಿಲ್ಲ, ಟಾಕ್ಸಿಕ್ ಸೆಟ್ ಹತ್ರದಲ್ಲೇ ಹಾಕಿದ್ರು ಕೂಡ ಹೋಗಿಲ್ಲ, ಮತ್ತೆ ಕೊತ್ತಲವಾಡಿ ಸೆಟ್ಗೂ ಹೋಗಿಲ್ಲ ಅಂತ ಹೇಳಿದ್ರಿ. ಅಂಡ್ ಬಿಕಾಸ್ ಇವರೆಲ್ಲ ಹೇಳ್ತಾ ಇದ್ರು ಪ್ರೊಡ್ಯೂಸರ್ ಯಾರು ಅನ್ನುವಂತ ತಿಳ್ಕೊಳ್ಳುವಂತ ಕುತೂಹಲ ಇದೆ ಅಂತ. ಅದ್ರ ಜೊತೆಗೆ ನೆಕ್ಸ್ಟ್ ಸಿನಿಮಾ ಶರಣ್ ಸರ್ ಜೊತೆ ಮಾಡ್ಬೇಕು ಅಂತ ಇದೆ. ಸೊ ವಿದೇಶಗಳಲ್ಲಿ ಏನಾದ್ರೂ ಶೂಟಿಂಗ್ ಇಟ್ಕೊಂಡಾಗ ಅವಾಗಾದ್ರೂ ಹೋಗ್ತೀರಾ ಅಂತ? ಯಾಕಂದ್ರೆ ಆಗ್ಲೇ ಅದು ಏನ್ ಗೊತ್ತಾ, ನಾನ್ ಹೋಗ್ಬೇಕಾಗಿಲ್ಲ, ನಾನು ಇದೆಯಲ್ಲ ನನ್ನ ಟೀಮ್ ಮಾಡ್ಕೋಬೇಕಾರೆ ಆತರ ಟೀಮ್ನೇ ನಾನು ಸೆಟ್ ಮಾಡೋದು. ನಾನು ಹೋಗಿ ನಾನ್ ಕೆಲಸ ಹೇಳಿ ನಾನ್ ಮಾಡ್ಸೋಂಥದ್ದಲ್ಲ. ನಾನಲ್ಲ ಡೈರೆಕ್ಟ್ರು, ಅವ್ರಿಗೆ ಕೆಲಸ ಕೊಟ್ಟಿರ್ತೀವಿ. ನಾನು ಫೈನಾನ್ಸ್ ಅಷ್ಟೇ. ಅವ್ರು ಕೇಳಿದ್ ಫೈನಾನ್ಸ್ ಕೊಟ್ರೆ ಅವ್ರು ಕೆಲಸ ಮಾಡ್ಕೊ ಬರ್ಬೇಕು. ಏನ್ ಕೇಳ್ತಾರೆ ಕೊಡ್ತೀವಿ. ನಾನು ಹೋಗಂಗಿದ್ರೆ ಮತ್ತೆ ಅವ್ರ ಯಾಕೆ, ನಾನೇ ಡೈರೆಕ್ಟ್ ಮಾಡ್ಬಿಡ್ತೀನಿ ಅಲ್ವಾ? ನೀವ್ ಹೇಳೋದಕ್ಕೆ ಅದೇ ಇದೆ ಉತ್ತರ. ಶೋಕಿಗೆ ಹೋಗ್ಬೇಕೇನೋ, ನಾನು ಸಿನಿಮಾ ಮಾಡ್ತಿದ್ದೀನಿ ನನ್ನೆಲ್ಲ ನೋಡಿ ಅಂತ ನಂಗೆ ಆ ಶೋಕಿ ಇಲ್ಲ. ನಾನು ಅವತ್ತು ಹೋಗಲ್ಲ, ಎಷ್ಟ್ ಕರೆದ್ರು ಹೋಗಲ್ಲ. ನಮ್ಮ ನೆಂಟ್ರು ಹುಡುಗರೆಲ್ಲ ಇದಾರಲ್ಲಿ. ನೆನೇನು ಮಾಡಿದ್ದ ಬರಲ್ವಾ ಅಂತ, ಬರ್ತೀನಿ ಈ ಬಿಸಿಲ್ ನಿನ್ ಬೇರೆ ನೋಡಕ್ಕೆ ಅಂತ ಹಂಗೆ ಹೇಳದ್ ನಾನು. ಅವರೇ ಬಂದಾಗ ಬರ್ತಾರೆ, ನೋಡ್ಕೊಯ್ತಾರೆ. ಬಟ್ ಫಾರಿನ್ ಹುಚ್ಚು ನನಗಿಲ್ಲ, ಇದುವರೆಗೂ ಯಾವತ್ತು ಹೋಗೇ ಇಲ್ಲ. ಕರೆದ್ರು ಹೋಗಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಕಾಲ ಎಳಿತಾರೆ ನನಗೆ, ನಮ್ಮ ಗೊತ್ತಿರೋರು. ನೀನ್ ಸುಮ್ನೆ ತೋಟದಲ್ಲಿ ಕೆಲಸ ಮಾಡ್ಕೊಂಡ್ ಕೂತಿದೀಯ, ನಿಮ್ಗೆ ಏನಾದ್ರು ಟಿಕೆಟ್ ಬೇಕಾ ಕೇಳಿ ಹಾಕಿಸ್ಕೊಡ್ತೀನಿ. ಆಮೇಲೆ ನೀನು ಕಮ್ಮಿ ಬಟ್ಟೆ ಹಾಕತೀಯ ಅಂತಾರೆ. ನಿಮ್ಗೆ ಒಳ್ಳೆ ಬಟ್ಟೆ ಬೇಕಾ, ನನ್ನ ಮಗನ್ಗೆ ಹೇಳ್ತೀನಿ ಕಳಿಸ್ತಾನೆ, ಇಲ್ಲ ನಾನೇ ಕೊಡಿಸ್ತೀನಿ, ನೀವು ನನಗೆ ಅಡ್ವೈಸ್ ಮಾಡಕ್ ಬರ್ಬೇಡಿ. ಇನ್ ನನ್ನಂತರಲ್ಲಿ ಎಲ್ಲಾರು ನೀವು ನೋಡಿರಕ್ ಸಾಧ್ಯನಾ? 100% ಸರ್. ಈಗ ಕೊತ್ತಲವಾಡಿ ಅನ್ನುವಂಥದ್ದು ಒಂದು ಗ್ರಾಮದಲ್ಲಿ ನಡೆಯುವಂತಹ ಒಂದು ಕ್ಯಾಸ್ಟಿಸಮ್ ಇಲ್ಲ ಅಂತಂದ್ರೆ ಒಂದು ರಿಯಲ್ ಇನ್ಸಿಡೆಂಟ್ ಮಧ್ಯೆ ನಡೆಯುವಂತಹ ಒಂದು ಕಥಾಹಂದರ ಹೊಂದಿದೆ ಅಂತ ಹೇಳ್ಬಿಟ್ಟು ಟೀಸರ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಸೊ ಇದು ಇನ್ಸ್ಪೈರ್ ಆಗಿ ತಗೊಂಡಿರುವಂತದ್ದು ಅಥವಾ ಯಾವ್ದಾದ್ರು ರಿಯಲ್ ಇನ್ಸಿಡೆಂಟ್ ನೀವು ಕತೆ ರೂಪದಲ್ಲಿ ಮಾಡ್ಕೊಂಡಿರೋ? ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ಇದರಲ್ಲಿ ಜಾತಿ ವ್ಯವಸ್ಥೆ ಅನ್ನೋದಿಲ್ಲ. ಸೊ ಇದ್ರ ಯಾವುದೇ ಕಾರಣಕ್ಕೂ ಇದು ಒಂದು ಜಾತಿಗೆ ಸಂಬಂಧಪಟ್ಟಂಗೆ ಅಂತ, ಇದು ಎಲ್ಲಾ ವರ್ಗದವರೆಗೂ ಸೇರೋಂತ ಸಿನಿಮಾ. ಮೊದಲನೇದು ನೀವು ಕೇಳಿದ್ರಿ, ಇದು ಜಾತಿ ವ್ಯವಸ್ಥೆ ಬೇಸ್ಡ್ ಆನ್ ಟ್ರೂ ಇನ್ಸಿಡೆಂಟ್. ನಾನು ಆಲ್ಮೋಸ್ಟ್ ಬರೆಯೋ ಕಥೆಗಳೆಲ್ಲ ಇಟ್ಸ್ ಬೇಸ್ಡ್ ಆನ್ ಟ್ರೂ ಇನ್ಸಿಡೆಂಟ್ಸ್ ಇಟ್ಕೊಂಡೆ ಬರೆಯೋದು. ಹಂಗಾಗಿ ನೀವು ಪಾತ್ರಗಳನ್ನ ನೋಡ್ಬೇಕಾದ್ರೆ ನಿಮ್ಗೆ ಕಣ್ ಮುಂದೆ ಆ ಪಾತ್ರ ಕಾಣುತ್ತೆ. ಸೊ ಅಂದ್ರೆ ಎಲ್ಲ ನಮ್ಮ ಮಧ್ಯದಲ್ಲೇ ಈ ತರ ನಡೀತಾ ಇದೆ. ನೀವು ಕತೆ ಒಳಗಡೆ, ನೀವು ಥಿಯೇಟರ್ ಒಳಗಡೆ ಬಂದ್ರೆ, ನೀವು ಆಚೆ ಹೋಗ್ಬೇಕಾದ್ರೆ ನಿಮ್ಗೆ ಪ್ರತಿ ಪಾತ್ರಗಳನ್ನು ಉಳ್ಕೊಂಡಿರುತ್ತೆ. ಅಂದ್ರೆ ಏನಂತಾರೆ, ಒಬ್ಬ ಮನುಷ್ಯ ಈ ತರನು ಇರ್ತಾನ, ಸೊ ಹಿಂಗೂ ಆಗ್ಬೋದಾ ಅಂತ. ಬಟ್ ನಮ್ಗೆ ಅದಾದ್ಮೇಲೆ ರಿಯಲೈಸ್ ಆಗಿರುತ್ತೆ ನಮ್ ಲೈಫಲ್ಲಿ ಹಿಂಗ್ ನಡೆದಿರುತ್ತೆ ಅಂತ. ವಿಲೇಜ್ ಸಂಬಂಧಪಟ್ಟಂಗೆ ಅನ್ಕೊಳ್ಳಿ. ಒಂದು ಹಳ್ಳಿ ಕಥೆಯಲ್ಲಿ ಪರ್ಫೆಕ್ಟ್ ಆಗಿ ಒಬ್ಬ ಹಳ್ಳಿಲಿ ಹೆಂಗೆ ಇರ್ಬೇಕು, ಜನ ಇರ್ತಾರೆ, ಎಂತೆಂತ ಮೋಸಗಳು ನಡೆಯುತ್ತೆ ಅನ್ನೋದನ್ನ ನೀವು ಆಲೋಚಿಸ್ಕೊಳ್ರಿ. ಇಲ್ಲಿ ಕ್ಯಾಸ್ಟ್ ವೈಸ್ ಏನು ಇಲ್ಲ. ಆಮೇಲೆ ಒಂದು ಸೀಮಿತವಾದ ಹಳ್ಳಿಗಲ್ಲ ಅದು,
ಪ್ರತಿ ಹಳ್ಳಿನೂ ಇದೆ, ಎಲ್ಲ ಈಗ ಬೆಂಗಳೂರು ಪಕ್ಕನೂ ಒಂದ್ 10 ಹಳ್ಳಿ ಅವೆಲ್ವೇ. ಹೌದು, ಹಳ್ಳಿಗಿಂತ ಪ್ರತಿ ವ್ಯಕ್ತಿಗೂ ಸಂಬಂಧ ಪಡುತ್ತೆ ಇದು. ವ್ಯಕ್ತಿನುವೇ ಪ್ರತಿ ಮತ್ತೆ- ವ್ಯಕ್ತಿಗಳಿಗೂ ಅಂದ್ರೆ ಸಂಬಂಧ ಈಗ ಪಡುತ್ತೆ. ನಾರ್ಮಲ್ ಪರ್ಸನ್ಗಳು ಏನೋ ಒಂದು ರೀತಿಲಿ ಬದುಕೋರಿಗೆ ಎಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಅಂತ. ಈಗ ತುಂಬಾ ದುಡ್ಡಿರೋ ನಾವ್ನೆಲ್ಲೋ ಹೋಗಿ ಬದುಕತ್ತಾನೆ, ಅಲ್ಲೇ ಬದುಕ್ಬೇಕು ಅಲ್ಲೇ ಇರ್ಬೇಕು ಅನ್ನೋನಿಗೆ, ಜೀವನ ಕಟ್ಕೊಳ್ಳೋರ್ಗೆ ಹೌದು. ನಿಜವಾಗ್ಲೂ ಗೊತ್ತಾಗುತ್ತೆ. ಅತಿ ಆಸೆ ಪಟ್ರೆ ಏನಾಗತ್ತೆ ಹ್ಮ್. ಅನ್ನೋದ್ರ ಬಗ್ಗೆನು. ಮನುಷ್ಯನ್ಗೆ ಎಷ್ಟು ಕೊಟ್ರು ಸಾಲಲ್ಲ, ದುರಾಸೆ. ಏನೇ ಕೊಟ್ರು ಸಾಲಲ್ಲ. ₹1 ಬೇಕು ಅಂದ್ರೆ ಇನ್ನೂ ₹2 ಬೇಕು ಬೇಕು ಅದು ಅಂತ ದುಡ್ಡು ತಿಂದ್ರೆ ತಪ್ಪಿಲ್ಲ, ಹ್ಮ್. ಕತ್ ತಿಂತಾರಲ್ಲ ಅವ್ರಿಗೆ ಪಾಠ. ದುಡ್ದು ನೀವ್ ಎಷ್ಟಾರ ತಿನ್ನಿ, ನೀವು ಕೋಟಿ ದುಡೀರಿ, ಅದ್ ನಿಮ್ ಶಕ್ತಿ. ಹ್ಮ್. ಕತ್ ತಿನ್ನೋದು, ಮೋಸ ಮಾಡಿ ತಿನ್ನೋದು, ಜನನ ತಲೆ ಹೊಡೆದ್ ತಿನ್ನೋದು ಇದೆಯಲ್ಲ, ಆ ತರ ಮಾಡಬಾರ್ದು ಅಂತ ಅಷ್ಟೇ ಸಮಾಜ. ಇನ್ನೇನಿಲ್ಲ, ದುಡಿಯಕ್ಕೆ ಆಸೆ ಪಡೋದು ತಪ್ಪಲ್ಲ. ಹ್ಮ್. ಅವ್ನು ದುಡಿಯಕ್ ಆಸೆ ಪಡ್ಲಿ, ಎಷ್ಟು ದೊಡ್ಡದಕ್ಕಾರ ಹೋಗ್ಲಿ ಅವನು. ಹ್ಮ್. ಯಾರ್ದೋ ಮನೆ ಕದಿಯೋದು, ಯಾರಿಗೋ ಮೋಸ ಮಾಡೋದು, ವಂಚೆ ಹಳ್ಳಿಗಳಿಗೆ ಮೋಸ ಮಾಡ್ತಾರೆ. ಹ್ಮ್. ಅದ್ರ ಸಂಬಂಧಪಟ್ಟಂಗೆ ಮಾಡಬಾರ್ದು ಅನ್ನೋದೇ ಉದ್ದೇಶ ಅಷ್ಟೇ ನಮ್ದು. ಈಗ ಕಾವ್ಯ ಅವರೇ, ಸಾಂಗ್ ಹಿಟ್ಟಾಗಿದೆ, ಎಲ್ಲೇ ನೋಡಿದ್ರು ಕೂಡ ಸಾಂಗ್ ಬಗ್ಗೆನೇ ಟಾಕ್ ನಡೀತಿದೆ. ಅದ್ರ ಜೊತೆಗೆ ಟೀಸರ್ ಹಾ. ಇವತ್ತು ಕೂಡ ಟೈಟಲ್ ಸಾಂಗ್ ರಿಲೀಸ್ ಆಗಿರುವಂತದ್ದು ಎಷ್ಟು ಖುಷಿ ಕೊಟ್ಟಿದೆ. ಅಂಡ್ ಅದ್ರ ಜೊತೆ ಪೃಥ್ವಿ ಅಂಬರ್ ಅವರೊಟ್ಟಿಗೆ ಕೆಲಸ ಮಾಡ್ತಿರುವಂತದ್ದು. ಪೃಥ್ವಿ ಸರ್ ಜೊತೆ ಕೆಲಸ ಮಾಡಿದ್ದು ಅದೇ ದಿಯಾ ನೋಡಿದಾಗ ನನ್ ಆಕ್ಚುಲಿ ತುಂಬಾ, ನಮ್ಮ ಅಮ್ಮಂಗೆ ತುಂಬಾ ಇಷ್ಟ, ಅಪ್ಪ ಅಮ್ಮಂಗೆ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿತ್ತು. ಅಂಡ್ ಅವ್ರು ತುಂಬಾ ಎಲ್ಲರೂ ಹೇಳೋ ತರ ತುಂಬಾ ನ್ಯಾಚುರಲ್ ಆಗಿ ಕನ್ವೆ ಮಾಡ್ತಾರೆ ಎಮೋಷನ್ಸ್ನ ಅಂತ. ನಾನು ಅದನ್ನ ಡೈರೆಕ್ಟ್ ಆಗಿ ವಿಟ್ನೆಸ್ ಮಾಡುವಂತ ಅವಕಾಶ ಸಿಕ್ತು. ಏನೋ ಅಂದ್ರೆ ಹುಡ್ಗಿರ್ ಹೆಂಗೋ ಹತ್ಕೊಂಡು ಕಣ್ಣೀರ್ ಹಾಕೊಂಡು ಅದು ಎಮೋಷನ್ ಹೊರಗಡೆ ಹಾಕಿ ಅದನ್ನ ಜನರಿಗೆ ಕನೆಕ್ಟ್ ಮಾಡಿಸೋ ತರ. ಬಟ್ ಆಸ್ ಅ ಮ್ಯಾನ್ ಅದು ಅಳ್ಳೇಬೇಕಾಗಿಲ್ಲ, ಒಂದು ಸಣ್ಣ ಎಕ್ಸ್ಪ್ರೆಷನ್ ಸಾಕು ಅದನ್ನ ಕನೆಕ್ಟ್ ಮಾಡೋದಕ್ಕೆ ಅನ್ನೋದನ್ನೆಲ್ಲ ನಾನು ತುಂಬಾ ಡೈರೆಕ್ಟ್ ಆಗಿ ನೋಡಿ ಕಲ್ತಿದ್ದೀನಿ ಅವರಿಂದ ತುಂಬಾ ಆಕ್ಟಿಂಗ್ ನ. ಮತ್ತೆ ಆಫ್ ಸ್ಕ್ರೀನ್ ಅಂತಂದ್ರೆ ಅವರಾಗ್ಲಿ ಗೋಪಾಲ್ ಸರ್ ಆಗ್ಲಿ ತುಂಬಾ ಕಾಲೆಳಿತಾರೆ, ತುಂಬಾ ನನಗೆ ರೇಗಿಸ್ಕೊಂಡು ಇರ್ತಾರೆ. ಅಂಡ್ ಇನ್ಕ್ಲೂಡಿಂಗ್ ನಮ್ಮ ಡೈರೆಕ್ಟರ್ ಸರ್ 3 ಜನನು ಸೇರ್ಕೊಂಡ್ಬಿಟ್ರೆ ರೇಗಿಸ್ಕೊಂಡು ನನಗೆ, ನಾನು ಏನು ಮಾತಾಡಂಗೆ ಇಲ್ಲ, ಸುಮ್ನೆ ಸೈಲೆಂಟ್ ಆಗ್ಬಿಡ್ಬೇಕು. ಈಗ ಇಂಟರ್ವ್ಯೂಸ್ ಅಲ್ಲಿ ರೇಗಿಸಿದಾಗ ಅಮ್ಮ ನನ್ ಸಪೋರ್ಟ್ ಗಿದ್ದಾರೆ, ಅವಾಗ ಯಾರು ಇರ್ತಿರ್ಲಿಲ್ಲ, ನಾನ್ ಸುಮ್ನೆ ಸೈಲೆಂಟ್ ಆಗ ಅನ್ಕೊಂಡಿರ್ತಾ ಇದ್ದೆ. ಅಂಡ್ ಸಾಂಗ್ ಬಗ್ಗೆ ಫಸ್ಟ್ ಟೈಮ್ ಈ ಸಾಂಗ್ ಕೇಳಿದಾಗ ಆಕ್ಚುಲಿ ನಮ್ದು ಒಂದು ಫೋಟೋ ಶೂಟ್ ಮಾಡಿದ್ರು ನಂದು ಮತ್ತೆ ಪೃಥ್ವಿ ಸರ್ದು. ಅಂದ್ರೆ ಕಾಂಬಿನೇಷನ್ ಹೇಗಿರುತ್ತೆ ಲುಕ್ ಟೆಸ್ಟ್ ತರ. ಅವಾಗ್ಲೇ ಈ ಸಾಂಗ್ ನ ಹಂಗೆ ಸುಮ್ನೆ ರಫ್ ಕಾಪಿ ಪ್ಲೇ ಮಾಡಿದ್ರು. ಲಿರಿಕ್ಸ್ ತುಂಬಾ ಕನೆಕ್ಟ್ ಆಗತ್ತೆ, ಜನಕ್ಕೆ ತುಂಬಾ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೆ. ಸೊ ತುಂಬಾ ಜನಕ್ಕೆ ಅದು ಲಿರಿಕಲಿನೇ ತುಂಬಾ ಇಷ್ಟ ಆಗಿದೆ, ಲಿರಿಕ್ಸ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೊರಗಡೆ ಜನ ಹೇಳ್ತಾ ಇರೋದು. ಅಂಡ್ ವಿಜುವಲ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ. ನನ್ಗೆ ಪ್ರೊಡಕ್ಷನ್ ಯಾವ್ದು ಅಂತ ಕೇಳಿದಾಗ, ನಾನು ಡೈರೆಕ್ಟರ್ ಸರ್ ಹೇಳ್ದೆ ಇದ್ದಾಗ ಹಿಂಗಾದ್ರೂ ತಿಳ್ಕೊಬೇಕಲ್ಲ, ನನ್ ಸರ್ಗೆ ಸರ್ ಕ್ಯಾಮ್ರಾ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದೆ. ನಾನು ಇವ್ರು ಟೆಕ್ನಿಕಲ್ ಆಗಿ ಕೇಳ್ತೀನಿ, ನಂಗೆ ಕ್ಯಾಮ್ರಾ ಬಗ್ಗೆ ಇಂಟ್ರೆಸ್ಟ್ ಇದೆ ಸರ್ ಅನ್ನೋದು. ಹೌದಾ ಸರಿ, ಈಗ ಕಾರ್ತಿಕ್ ಸರ್ ಹತ್ರ ಮಾತಾಡ್ತೀನಿ, ಸೇರ್ಕೊಬಿಡಿ ಅಂದ್ರೆ ಇಲ್ಲ ಹೋಗಿ ಕ್ಯಾರವನ್ಗೆ ಹೋಗೋರು, ಬನ್ನಿ ಕೆಲಸ ಕಲ್ತ್ಕೊ ಬನ್ರಿ ಅಲ್ಲಿ ಕ್ಯಾಮ್ರಾಮನ್ ಸರ್ಗೆ ಹೇಳ್ತೀನಿ ಅನ್ನುವೆ. ಸಿಕ್ಕಾಪಟ್ಟೆ ಅಲ್ಲಿ ಏನಂದ್ರೆ ಕೆಳಗಡೆ ಮರಳು, ಕೆಳಗಡೆಯಿಂದಾನು ಹೀಟ್, ಮತ್ ಮೇಲ್ಗಡೆ ಸಿಕ್ಕಾಪಟ್ಟೆ ಬಿಸಿಲು, ತುಂಬಾ ಬಿಸಿಲಿತ್ತು. ನನಗೆ ಯಾವಾಗ ಶಾರ್ಟ್ ಕಂಪ್ಲೀಟ್ ಆಗಿದೆ ನಾನು ಹೋಗ್ಬಿಡ್ತಾ ಇದ್ದೆ. ಆ ಸರ್ ಹೇಳೋರು ಹೊರ್ಗಡೆ ಬನ್ನಿ, ಹೊರ್ಗಡೆ ನೋಡಿ, ಎನ್ವಿರಾನ್ಮೆಂಟ್ ನೋಡಿ, ಕೆಲಸ ಕಲ್ತ್ಕೊಳ್ಳಿ ಅಂತ. ನಾನು ಆಕ್ಚುಲಿ ನನಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ತಿಳ್ಕೊಳ್ಳೋಣ ಅಂತ ಕೇಳಿದ್ದೆ, ಸರ್ ಯಾವ ಕ್ಯಾಮ್ರಾ ಯೂಸ್ ಮಾಡ್ತಿದ್ದೀರಾ ಸರ್, ಯಾವ್ದೋ ಹೇಳಿದ್ರು. ಆಮೇಲೆ ಹೇಳಿ ಯಾವ್ದು ನೇಮ್ ಗೊತ್ತಿಲ್ಲ ಗೊತ್ತಿಲ್ಲ, ನಾನೇನ್ ಹೇಳಕ್ ಅಲೆಕ್ಸಾ ಯಾವ್ದೋ ಹೇಳಿದ್ರು. ನಮ್ಮ ಕನ್ನಡ ಇಂಡಸ್ಟ್ರಿಲಿ ನಾಯಕಿಯರ ಕೊರತೆ ಕಡಿಮೆ ಇದೆ. ಸೊ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವರೊಬ್ರು ಅದ್ಭುತ ಕಲಾವಿದೆ, ಅದ್ಭುತ ನಾಯಕಿಯಾಗಿ ಬರ್ತಾರೆ ಅನ್ನೋದು ನಂಬಿಕೆ ನನಗಿದೆ. ಈ ಸಿನಿಮಾಯಿಂದ ಆಚೆ ಹೋಗ್ಬೇಕಾದ್ರೆ ನಾನೇನ್ ಬರ್ಕೊಂಡಿದೀನಿ ಆ ಮಂಜಿ ಅನ್ನೋ ಪಾತ್ರನು ಸೊ ಆಡಿಯನ್ಸ್ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ನಾನ್ ನಿಮ್ ಮುಖಾಂತರ ಏನ್ ಕೇಳ್ತೀನಿ ಅಂದ್ರೆ, ನಮ್ಮ ಕನ್ನಡ ಇಂಡಸ್ಟ್ರಿಲಿ ನಿರ್ದೇಶಕರು, ನಿರ್ಮಾಪಕರು ನಮ್ಮ ಹೀರೋಯಿನ್ ಬಳಸ್ಕೊಳ್ಳಿ, ಕನ್ನಡ ಹೀರೋಯಿನ್ ಸೊ ಅದ್ಭುತವಾದ ಕಲಾವಿದೆ ಅಂತ ಹೇಳಕ್ ಇಷ್ಟ. ಆಮೇಲೆ ನಾವೇನ್ ಮಾಡಿದೀವಿ, ಎಲ್ಲ ಹಾಡು ಆಡಕ್ಕೂ ಸಹ ನಾವು ತರ್ಬೋದಿತ್ತು ಜಾಸ್ತಿ ಕೊಟ್ಟು ಹೊರಗಡೆ ಅವ್ರನ್ನ. ಆದಷ್ಟು ಇಲ್ಲಿಯವ್ರು ಹುಡ್ಕಪ್ಪ ಅಂದೆ ನಾನು, ನಮ್ಮ ಉದ್ದೇಶನೇ ಅದು. ಇಲ್ಲಿಯವ್ರನ್ನೇ ಸ್ವಲ್ಪ ರೆಡಿ ಮಾಡ್ಕೊಪ್ಪ, ನೀನು ಮಾಡ್ಬೇಕಪ್ಪ, ನೀನು ಕಲ್ಸು, 1-3 ದಿನ ಟ್ರೈನಿಂಗ್ ತಗೋ, ಆಗದೇ ಇಲ್ಲ ಅಂದ್ರೆ ಬಿಟ್ಬಿಡೋಣ. ಇವಾಗ ಕೆಲ್ಸ ಗೊತ್ತಿದ್ದವ್ರನ್ನ ಒಂಚೂರು ರೆಡಿ ಮಾಡ್ಕೊಳಪ್ಪ ಅಂತಾನೆ ಹೇಳಿದ್ದೆ ಅಲ್ವೇನ್ರಿ? ಹೌದೌದು, ಅದನ್ನ ಹೇಳೇ ಮಾಡ್ಸಿದೀನಿ ನಾನು ಅದೇ ಹೇಳ್ತಿದ್ದೆ, ನಂಗೆ ಹೊಸಬ್ರಾಕಪ್ಪ ನೀನು, ಕೆಲಸ ಬರೋರು ಇರ್ತಾರೆ, ಯಾಕಿರಲ್ಲ ಇವ್ರೆ, ಎಲ್ಲೋ ಇರ್ತಾರೆ, ಹುಡುಕ್ಬೇಕು ನೀವು ಅಂತಾನೆ ಹೇಳ್ತಾ ಇದ್ದೆ. ಆದಷ್ಟು ಹುಡ್ಗ ಲಾಸ್ಟಿಗೆ ಮ್ಯೂಸಿಕ್ ಮಾಡಿದಾರಲ್ಲ, ಅಭಿನಂದನ್ ಕಶ್ಯಪ್ ಅಂತ, ಮೈಸೂರು ಹುಡ್ಗ. ಆಮೇಲೆ ನಾನ್ ಸುಮ್ನೆ ಏನಕ್ಕ ಓದೋಳಂಗ ಒಂದ್ಸರಿ ಸ್ಟುಡಿಯೋಲ್ಲಿ ಹೋಗಿ ನೋಡ್ದೆ ಆ ಹುಡ್ಗನ. ಮ್ಯೂಸಿಕ್ನು ಕಳ್ಸೋರು, ಚೆಕ್ ಮಾಡಿದೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಮುಖ್ಯ ಸಿನಿಮಾಗೆ, ಅದೇ ಜೀವಾಳ. ಬಟ್ ಇವ್ರಿಗೆ ಹೇಳಿದ್ದೆ, ನೋಡಿ ನೀವು ಸಿನಿಮಾ ಏನ್ ಮಾಡಿದ್ರೆ ಮುಖ್ಯವಾಗಿ ಅದ್ರ ಕಡೆ ಗಮನ ಕೊಡೋಣ ಅಂತ ಹೇಳಿದ್ದೆ. ಅವಾಗ ಹುಡುಕಿದ್ವಿ ನಾವು. ತುಂಬಾ ಕಾಸ್ಟ್ಲಿ ಇರೋರು, ರೆಡಿ ಇರೋರು ಬ್ಯುಸಿ ಇರ್ತಾರೆ. ನಮ್ಮ ಸಿನಿಮಾಗ್ ಬರ್ಬೇಕಂದ್ರೆ
ನಮಗೆ ಈಗ ಪ್ರಚಾರ ಹೇಳ್ಬೇಕು, ಬ್ಯಾನರ್ ಹೇಳ್ಬೇಕು, ಎಲ್ಲ ಆಗುತ್ತೆ. ಜೊತೆಗೆ ನಮ್ಮ ಇಂಟೆನ್ಷನ್ ಅದಲ್ವಲ್ಲ, ಹೊಸ್ದಾಗಿನೇ ರೆಡಿ ಮಾಡ್ಕೊಂಡೇ ಬರಬೇಕು ಅಂತ. ಆಮೇಲೆ ಹಾಡ್ಸಿರೋರು ಅಷ್ಟೇ ಎಲ್ಲ ನಮ್ಮ ಕನ್ನಡ ಸಿಂಗರ್ಸ್ ಕನ್ನಡ ಯೂಸ್ singers ಮಾಡಿದೀವಿ. ಗೆ ಆಡ್ಸಿದ್ವಿ. ನಮ್ಮ ಕನ್ನಡಿ ಆದಷ್ಟು ನಾವು ನಮ್ಮಲ್ಲಿರೋ ನಮಗೂ ಕಲಾವಿದರು ಎಲ್ಲ ಗೊತ್ತು ರೀ, ಎಲ್ಲ ಗೊತ್ತು, ಐಫೈಯು ಗೊತ್ತು, ಲೋಕಲ್ಲು ಗೊತ್ತು, ಎಲ್ಲ ಗೊತ್ತು. ಆದ್ರೆ ಯಾವ್ದಕ್ ಕೊಡ್ಬೇಕು ಅಂತ ಕೊಟ್ಟಿದೀವಿ, ಅದಕ್ಕಾರ ತಿಳ್ಕೊಳ್ಳಿ. ನಮ್ಮ ಬಗ್ಗೆ ಏನೋ ಶೋಕಿಗೆ ಬಂದಿಲ್ಲ ನಾವು, ಅರ್ಥ ಆಯ್ತಾ? ನಮ್ಗೇನ್ರಿ ದುಡ್ಡಿದೆ ಅಂದ್ಬಿಟ್ಟು ಹೋಗಿ ಏನೋ ಮಾಡಿಲ್ಲ ನಾವು, ನಿಜವಾಗ್ಲೂ ಎಕ್ಕಿದೀವಿ, ಗೊತ್ತಾಯ್ತಾ? ಎಕ್ಕಕ್ಕೆ ಟೈಮ್ ಹಿಡಿಯುತ್ತೆ, ತಲೆ ಕೆಲಸ ಕೊಟ್ಟಿದೀವಿ. ಅಲ್ಲಾರು ತಿಳ್ಕೊಳ್ಳಿ, ನಮ್ನ ಯಾಕೆ ಬ್ಲೇಮ್ ಮಾಡ್ತೀರಾ? ನಿಮ್ಗೆ ಹೇಳ್ಬೇಕು, ನೀವು ತಾನೇ ಕೇಳಿದ್ ನನ್ನ, ನಿಮ್ಗೆ ಹೇಳ್ತೀನಿ. ನೀವ್ ಹೇಳಿದ್ ನಿಮ್ಗೆ ಹೇಳ್ತೀನಿ. ಅಲ್ಲ, ಅವತ್ತಿಂದ ಅವನು ಯಾವಾಗ ಟ್ರೋಲ್ ಆಗಕ್ ಶುರು ಆಯ್ತು ಅವತ್ತಿಂದ ಹಿಡ್ಕೊಂಡ್ಬಿಟ್ಟಾರೆ ಇವ್ರು. ನಾನ್ ಇಂಟರ್ವ್ಯೂ ಬೇರೆ ಕೇಳ್ದೆ, ಇವ್ರು ಬರ್ಲಿ ಅಂತಾನೆ ಕಾಯ್ತಿದ್ರು ಅನ್ಸುತ್ತಲ್ಲಮ್ಮ. ನಾನು ನಿನ್ನೆ ಎಲ್ಲಾರು ನೆನ್ಪಿಟ್ಕತ್ತೀನಿ, ನಾನು 100 ವರ್ಷ ಆದ್ರೂ ನೆನ್ಪಿಟ್ಟಿರ್ತೀನಿ. ಯಾರೇನಾರು ಒಂದ್ ಸಣ್ಣದ್ ಮಾಡಿದ್ರೆ ನಾನು ಅವ್ರಿಗೆ ಕೆಟ್ಟದ್ ಮಾಡಕ್ ಹೋಗಲ್ಲ, ಕೆಲ್ಸದಲ್ಲಿ ಉತ್ತರ ಕೊಡ್ತೀವಿ. ಅದು ನನ್ಗೆ ಗೊತ್ತಿದೆ, ಕೆಲ್ಸದಲ್ಲಿ ಉತ್ತರ ಕೊಡ್ಬೇಕು, ನಾವು ಮಾತಾಡ್ಬಾರ್ದು. ನೆಕ್ಸ್ಟ್ ಬಂದಾಗ ಶತ್ರುಗಳು ಬಂದ್ರು ಮಿತ್ರರ ತರ ನೋಡೋದು ನಮ್ಮ ಅಭ್ಯಾಸ. ಆದ್ರೆ ಟಾಂಗ್ ಅಂತ ಕೊಡ್ತೀವಿ. ಅದು ಕೊಟ್ಟನಲ್ಲ ಈಗ ನಿಮ್ಗೆ. ನೀವು ರಿಯಲೈಸ್ ಆಗ್ಬೇಕು, ಹೌದಲ್ವಾ ನನಗ್ ಮಾಡಿದ ತಪ್ಪಲ್ವಾ ಅಂತ ನಿಮಗ್ ರಿಯಲೈಸ್ ಆಗ್ಲಿ ಅಂತ ಹೇಳಿದೀನಿ. ಆದ್ರೆ ನೀವು ಕೇಳಿದ ತಪ್ಪಲ್ಲ, ಕೇಳೋದ್ ಜಾಗ ತಪ್ಪು. ಮನೆಗೆ ಒಂದ್ 10 ಸತಿ ಕೇಳಿ ಹೇಳ್ತೀನಿ, ಫುಲ್ ಸ್ಟೋರಿ ಹೇಳ್ತೀನಿ. ಇಲ್ಲಪ್ಪ ನಾನು ಎಷ್ಟನ್ ಬೇಡ ಅಂದಿದ್ದೀನಿ ಅಂತ. ನಿಮಗೆ ಅಲ್ಲಿ ಕೇಳಕ್ಕೆ ಕೆಲ್ಸದ ಕೊಟ್ಟಿರ್ತಾರೆ, ಕೇಳ್ತೀರಾ. ಆದ್ರೆ ನಮ್ಮದ್ ಲೈಫ್ ನೋಡ್ತೀರಾ? ನಮ್ಮದ್ ಬಿಡಿ, ನಮ್ದಲ್ಲ, ಬೇರೆಯವ್ರ ಲೈಫ್ ಹಿಂಗ್ ಕೇಳ್ಬಿಡ್ತೀರಾ? ಎಷ್ಟು ಕಷ್ಟ ಆಗತ್ತೆ ಗೊತ್ತಾ ಅವ್ರಿಗೆ? ಎಲ್ರು ನಮ್ಮಂಗೆ ಗಟ್ಟಿಯಾಗಿರ್ಬೇಕಲ್ಲ. ಇದ್ರ ಮುಖಾಂತರ ಒಂದ್ ವಿಷಯ ಹೇಳ್ತೀನಿ. ಯಾವ ಕೆಲ್ಸ ಮಾಡ್ತೀರಾ ಅದು ಕಟ್ಟಿಟ್ಟು ಬುತ್ತಿ. ನೀವ್ ಈ ಕೆಲ್ಸದ ಹಿನ್ನೆಲೆ ತಕ್ಕೊಳ್ಳಿ. ಈ ತರ ಇವ್ರನ್ನ ಕೇಳಿ 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 ಚುಚ್ಚಿ ನಾವೇನು ಮಾತಾಡ್ತೀವಿ ಅನ್ಕೊಳ್ಳಿ, ಅದ್ರಿಂದ ನಾವೇನ್ ಅವ್ರನ್ನ ಉದ್ಧಾರ ಏನ್ ಮಾಡ್ದಂಗ ಆಗಲ್ಲ. ಅವ್ರಿನ್ನೂ ಕೆಳಗೋಗ್ಬಿಡ್ತಾರೆ, ಈ ತರ ಆಳಿಸ್ದಂಗಾಗುತ್ತೆ. ಒಂದ್ ತಪ್ಪು ಸರಿನ ಹೇಳ್ಬೇಕು. ನಾವಂಗಲ್ಲ ಬಿಡಿ, ನಾವು ಗಟ್ಟಿಗಿದ್ದೀವಿ ಹೇಳಿದ್ದು. ಬಟ್ ನೀವು ಕೇಳಿದ ತಪ್ಪು ಅಂತಿಲ್ಲ. ನಿಮ್ಗೆ ಎಷ್ಟ್ ಬಂದ್ರೆ ಇವ್ರ ಸಿನಿಮಾಗ್ ಪ್ಲಸ್ ಆಗುತ್ತೆ 100%. ಯಾಕಂತಂದ್ರೆ ಅದು ಎಲ್ರಿಗೂ ಇರೋ ಪ್ರಶ್ನೆ ಬಿಡಿ. ನಾನು ಹೇಳ್ಬಿಡ್ತೀನಿ ಒಂದೆರಡು ನಿಮಿಷ. ಯಾಕಂತಂದ್ರೆ ಪ್ಯಾನ್ ಇಂಡಿಯಾ ಸ್ಟಾರ್ ಮಗ ಹೆಂಗ್ ಬೆಳ್ದಿದ್ದಾರೆ ಅಂತ ಹೇಳ್ಬಿಟ್ಟು ನೀವೇ ಹೇಳಿದ್ರಿ. ಇನ್ನೊಂದೇನಂತಂದ್ರೆ ಪ್ರತಿಯೊಂದು ಸಿನಿಮಾಗಳಿಗೂ ಹೊಸಬರಿಗೆ ಯಾವಾಗ್ಲೂ ಕೂಡ ಟ್ವೀಟ್ ಮಾಡೋದ್ರ ಮೂಲಕ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಆಗಿರ್ಬೋದು ಸಪೋರ್ಟ್ ಮಾಡ್ತಿರ್ತಾರೆ. ಅಂತದ್ದು ಒಂದು ಪ್ರಶ್ನೆ ಇರುತ್ತೆ ಆಡಿಯನ್ಸ್ ನೋಡೋಂತವ್ರಿಗೆ. ತಾಯಿ ಸಿನಿಮಾ ಇವಾಗ ನೀವೇ ಹೇಳಿದ್ರಿ, ಮಗನ್ ಬಗ್ಗೆ ಬರೀತಾರೆ, ತಾಯಿ ಇದು ಸೊಸೆ ಬಗ್ಗೆ ಎಲ್ಲ ಬರೀತಾರೆ, ಇಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ವಾ ಅಂತ ಹೇಳ್ಬಿಟ್ಟು. ನೀವು ಮಾತಾಡುವಂತ ಒಂದೊಂದು ಮಾತುಗಳು ಯಾಕಂತಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ, ನೇರ ನೋಡಿ. ಅದನ್ನ ಹೆಂಗ್ ತಗೊಳ್ತಾರೆ ಅಂತಂದ್ರೆ, ಕೆಲವರು ಇವ್ರು ಇರೋದೇ ಹಿಂಗೆ ಅಂತ ಹೇಳ್ಬಿಟ್ಟು, ಇವ್ರು ಕಾವ್ಯ ಅವ್ರು ಹೇಳ್ದಾಗೆ ಇರೋದೇ ಹಂಗೆ ಇನ್ನೋಸೆಂಟ್, ಬಟ್ ಸ್ಟ್ರೈಟ್ ಫಾರ್ ರಫ್ ಅಂಡ್ ಟಫ್, ಬಟ್ ಮನ್ಸಲ್ಲಿ ಮಾತ್ರ ಮೃದು ಇರ್ತಾರೆ ಅಂತ. ಬಟ್ ಜನ ಪ್ರಪಂಚದಲ್ಲಿ ವಿಭಿನ್ನವಾದಂತಹ ಒಂದು ಕ್ಯಾರೆಕ್ಟರ್ ನ ಇಟ್ಕೊಂಡಿರ್ತಾರೆ. ಅದರಿಂದ ದೇಶಕ್ಕೆ ಪ್ರಪಂಚಕ್ಕೆ ಏನ್ ಕೊಡ್ತಾ ಇದೀವಿ ನಾವು? ಏನ್ ಕೊಡ್ತಿದೀವಿ? ಇರೋರ್ನು ಹಾಳು ಮಾಡ್ಕೋತಾ ಇದೀವಿ. ಈಗ ಅವನೇ ಬಂದು ಅವನೇ ಸಿನಿಮಾ ಮಾಡೋದ್ರಿಂದ ನಂಗೆ ಉಪ್ಪಿ ಸರ್ ಕರೆದ್ರು ಬರ್ತಾರೆ, ಶಿವಣ್ಣ ಕರೆದ್ರು, ಮೊನ್ನೆ ಧ್ರುವ ಸಿಕ್ಕಿದ್ರು ಯಾವ್ದೋ ಪ್ರಜಾವಾಣಿಲಿ. ಅವರೇ ಹೇಳಿದ್ರು, ಅಮ್ಮ ನಿಮ್ ಸಿನಿಮಾಗೆ ಎಲ್ಲಿಗೆ ಬರ್ಬೇಕು ಹೇಳಿ, ನಾನ್ ಬಂದ್ ಮಾಡ್ಕೊಡ್ತೀನಿ ಅಂದ್ರು. ಹಂಗಂತ ನಂಗೆ ಕರೆಯಕ್ ಹೋಗಿಲ್ಲ. ಯಾಕೆ ಅಂದ್ರೆ ಧ್ರುವನು ನನ್ ಮಗನೇ, ಉಪೇಂದ್ರ ಎಲ್ರು ಬರ್ತಾರ್ರಿ. ಶರಣ್ ಸಾರು ಅವ್ರದ್ದು ನೆಕ್ಸ್ಟ್ ಸಿನಿಮಾಗ ಅನೌನ್ಸ್ ಮಾಡ್ಬೇಕು ಅಂತಾನೆ ಅವ್ರನ್ನ ಕರ್ದೆ ನಾನು. ನೆಕ್ಸ್ಟ್ ಸಿನಿಮಾ ಸ್ಟೇಜ್ ಮೇಲೆ ಅನೌನ್ಸ್ ಮಾಡೋಣ ನಿಮ್ಗೆಲ್ಲ ಗೊತ್ತಾಗ್ಲಿ ಅಂತ. ಶರಣ್ ಸರ್ನ ನಾನು ಹೆಲ್ಪ್ ತಗೊಳ್ಳೋದಾದ್ರೆ ಮನೆಗೆ ಹೋಗಿ ತಗೋಬಹುದು, ಏನ್ ಬೇಕಾದ್ರೂ ಮಾಡ್ತಾರೆ. ಇದ್ರಲ್ಲಿ ನಾವ್ ಬೇಕಾದಕ್ಕೆ ಮಾಡ್ಕೊಡಿ ಅಂದ್ರೆ ಬಂದು ಒಂದ್ ಪಾತ್ರ ಮಾಡ್ಕೊಡ್ತಾರೆ. ಬಟ್ ನಾವ್ ಹೇಳೋದು ನಮ್ದೇ ಆದ ಒಂದ್ ಸ್ವಂತಿಕೆ ಬೇಕು, ಅದಕ್ಕೆ ನಾವು ಕರ್ದಿಲ್ಲ. ನಮ್ಗೆ ಯಾರು ಬರಲ್ಲ ರೀ, ಕರೆದ್ರೆ ಎಲ್ರು ಬರ್ತಾರೆ. ಯಶೊಬ್ನೇ ಬರ್ಬೇಕಾ? ಆತರ ನಮ್ಗೆ ಇಲ್ಲ. ಯಾರೋ ಒಂದ್ ಫೋನ್ ಮಾಡಿದ್ರೆ ಯಾರೋ ಬಂದ್ ನಂಗೆ ಕೆಲಸ ಯಶ್ ಬರೋದ್ರಿಂದ ನೀವ್ ಹೇಳಿದ ತರ ನನ್ ಸಿನಿಮಾಗ್ ಪ್ಲಸ್ ಆಗುತ್ತೆ ಅಂತ ನೀವು ಕೇಳಿದ್ದು, ಅದ್ ನನಗ್ ಬೇಡ. ನಂದೇನು ನಮ್ದೇನ್ರಿ? ಎಷ್ಟ್ ಸಿನಿಮಾಗ್ ಬಂದ್ ಪ್ಲಸ್ ಮಾಡ್ತಾನ್ರಿ ನಿಮೇಶ್? ಎಷ್ಟ್ ಸಿನಿಮಾಗ್ ಪ್ಲಸ್ ಮಾಡ್ತಾರೆ? ಎಷ್ಟ್ ನೋಡಕ್ ಅಲ್ಲಿಗೆ ಬರ್ತಾರೆ ಥಿಯೇಟರ್ ತಕ್ಕೆ. ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಮಗ್ ಬೈಕ್ ಹೋಯ್ತಾರೆ. ನನಗ್ ಬೈಯೋದ್ರ ಜೊತೆ ಎಷ್ಟ್ಗೂ ಬೈತಾರ? ಬೇಕಾದು ಬೈಬಾರ್ದು ಅಂತಾನೆ ಬೇಡ ಅಂತ ಹೇಳಿ. ಈಗ ಗೊತ್ತಾಯ್ತಾ ಪಾಯಿಂಟ್? ನಂದು ಕಷ್ಟ ನನಗೆ ಇರ್ಲಿ, ನನ್ ಮಗನಿಗೆ ಬೇಡ. ಚೆನ್ನಾಗಿದ್ರು ನನಗೆ, ಕಷ್ಟ ಆದ್ರೂ ನನ್ಗೆ. ಖುಷಿ ಪಡ್ತಾನೆ. ಆಮೇಲೆ ಅವ್ನ್ ನಿನ್ ಮಾಡಕ್ ಹೇಳಿದ್ನ, ಹಂಗಾರೆ ಅವ್ರೇನ್ ನನ್ ಮಗ ಅವ್ರು ಬೈದ್ರು ಅಂತ ನನ್ಗೇನ್ ಬೈಯಲ್ಲ. ಆ ಕಷ್ಟ ಮಕ್ಳಿಗೆ ಯಾಕೆ ಕೊಡ್ಬೇಕು? ಈಗ ನಾವೇನೋ ಕಷ್ಟ ಪಡ್ತೀವಿ, ನಿಮ್ಮೂ ಯಾಕೆ ಕೇಳ್ಕೊ ಬರೋದು? ನೀವ್ ಹೇಳ್ತಿದ್ದೀರಲ್ಲ, ಅಲ್ಲೇ ಕುತ್ಕೊಂಡ್ರೆ ನಾನು ಯಶಮ್ಮನೇ, ಅವ್ನ್ ನಮ್ ಮಗನೇ. ಯಶಮ್ಮನ್ ಸಿನಿಮಾ ಅಂತ ಹಂಗೆ ಹೋಗಿ ನೋಡ್ಲಿ ನಾನು ಆಡಿಯನ್ಸ್. ನಾನು ಅದನ್ನ ಹೇಳಿದೀನಿ, ಹೋಗಿ ನೋಡ್ರಪ್ಪ, ನಿಮ್ಮ ಅಣ್ಣನ ಮೇಲೆ ಅಭಿಮಾನಕ್ಕಾದ್ರೂ ಹೋಗಿ ನೋಡಿ. ಚೆನ್ನಾಗಿಲ್ಲ ಅಂದ್ರೆ ನಂಗೆ ಬೈರಿ ಅಂದಿದ್ದೀನಿ. ಅಣ್ಣನ ಇನ್ವಾಲ್ವ್ಮೆಂಟ್ ಇದ್ರಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ. ಉದ್ದೇಶನೇ ಇದು, ಅರ್ಥ ಮಾಡ್ಕೊಳ್ಳಿ ಆಯ್ತಾ? ಇವ್ರ ಬ್ಯಾನರಲ್ಲಿ ಇವ್ರೇನೋ ಯಾರ್ದೋ ದುಡ್ಡಲ್ಲಿ ಹೋಗಿ ಹಂಗೆಲ್ಲ ಕೊಟ್ಬಿಟ್ರು, ಇವ್ರು ಎಂಥದೋ ಗಲೀಜ್ ಪಿಕ್ಚರ್ ಕೊಟ್ಟವ್ರೆ ಅನ್ನಿಸ್ಕೋಬಾರ್ದು. ಅರ್ಥ ಆಯ್ತಾ?
ಅರ್ಥ ಆಯ್ತು. ಈಗ ಅರ್ಥ ಆಯ್ತಾ? ಆಯ್ತಾಯ್ತು. ಯಾವ ಸ್ಕೂಲ್ ನಿಮ್ದು? ಸ್ಕೂಲ್ ಯಾವ್ದು? ಗೌರ್ಮೆಂಟ್ ಸ್ಕೂಲ್. ಅದೇ ಎಲ್ಲಿ? ಒಳ್ಳೇದು ಗೌರ್ಮೆಂಟ್ ಸ್ಕೂಲ್ ಓದೋರ್ಗೆ ಎಲ್ಲ ಯಾವ ಊರು ಅಂತ? ಗೌರಿಬಿದ್ನೂರು, ಇಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್. ನಾವ್ ನಿಂಗ್ ಸಿಕ್ಬೇಕು, ನೀವು ಒಬ್ಬೊಬ್ರು ನಿಮ್ ಬಾಸ್ ಸಿಗ್ತಾರಲ್ಲ, ಎಲ್ಲಾದ್ರೂ ಸಿಗ್ತಾರೆ ಎಲ್ಲ. ಈಗ ಪ್ರಮೋಷನ್ ಕೆಲಸಗಳಂತೂ ಭರ್ಜರಿಯಾಗಿ ನಡೀತಾ ಇದೆ. ಸೊ ನೀವು ಟೀಸರ್ ಲಾಂಚ್ ಅಲ್ಲೂ ಕೂಡ ಹೇಳಿದ್ರಿ ನಾನು ಅಣ್ಣ ಅವರ ಅಭಿಮಾನಿ ಅಂತ ಹೇಳ್ಬಿಟ್ಟು. ಅಣ್ಣ ಅವರ ಪುಣ್ಯಭೂಮಿ ಹತ್ರದಿಂದನೇ ಪ್ರಮೋಷನ್ ಕೆಲಸಗಳನ್ನ ಶುರು ಮಾಡಿದ್ರ. ಸೊ ಆ ಒಂದು ಪುಣ್ಯಭೂಮಿಯಿಂದ ಪ್ರಮೋಷನ್ ಅನ್ನ ಶುರು ಮಾಡಿದ್ರಿಂದ ಕನ್ನಡ ಚಿತ್ರರಂಗದಲ್ಲಿ ಮತ್ತೋರ್ವ ಪಾರ್ವತಮ್ಮ ಬರ್ತಿದ್ದಾರೆ ಅಂತ ಟಾಕ್ ನಡೀತಿದೆ. ಅಂದ್ರೆ ಪಾರ್ವತಮ್ಮ ಅವರು ಸಾಕಷ್ಟು ಕಲಾವಿದರಿಗೆ ಆಗಿರ್ಬೋದು, ನಾಯಕಿಯರನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡ್ಕೊಟ್ಟಿದ್ದಾರೆ. ಸೊ ನೀವು ಅದೇ ಅವರ ಹಾದಿಯಲ್ಲೇ ಸಾಕ್ತಾ ಇದ್ದೀರಾ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಾ ಅಂತ? ಅಷ್ಟು ದೊಡ್ಡ ಹೆಸರು ನಮಗೆ ಕೊಡ್ತಾರೆ ಅಂದ್ರೆ ನಾವು ಪುಣ್ಯವಂತರು. ಬಟ್ ಅಷ್ಟು ಇನ್ನೂ ಯೋಗ್ಯತೆ ಬೆಳೆಸ್ಕೊಂಡಿಲ್ಲ. ಮುಂದಕ್ಕೆ ಅವ್ರ ಮುಂದಿನ ದಿನಗಳಲ್ಲಿ ನಾವು ಕೆಲಸ ಮಾಡಿದಾಗ ಅವರ ಹೆಸರು ನಾವು ತಗೋಬಹುದು. ಬಟ್ ಅದು ತುಂಬಾ ಖುಷಿಯಾದ ವಿಷಯ. ಬಟ್ ಅವ್ರಿಗೆ ಹೋಲಿಸ್ಕೊಳ್ಳೋಷ್ಟು ಕೆಲಸ ಇನ್ನೂ ಮಾಡಿಲ್ಲ. ಬಟ್ ಅವ್ರ ಹೆಸರಲ್ಲಿ ನಮ್ಮನ್ನು ಹೋಲಿಸ್ತಾರೆ ಅಂದ್ರೆ ಅದು ಖುಷಿ ಪಡ್ಬೇಕು. ಏನಪ್ಪಾ ನಾವು ಅಷ್ಟು ಕೆಲಸ ಮಾಡಿದೀವ ಅಂತ. ಅವ್ರು ಲೆಜೆಂಡ್. ಅವರು 90 ಸಿನಿಮಾ ಕೊಟ್ಟೋಗಿ, ಎಷ್ಟೋ 88-90 ಸಿನಿಮಾ ಕೊಟ್ಟಿದ್ದಾರೆ. ಸಾಕಷ್ಟು ಜನಕ್ಕೆ ಊಟ ಹಾಕಿದ್ದಾರೆ, ಸಾಕಷ್ಟು ಕಷ್ಟಪಟ್ಟಿದ್ದಾರೆ, ಮಕ್ಕಳು ಕೊಟ್ಟಿದ್ದಾರೆ, 3 ಚಿನ್ನದಂತ ಮುತ್ತು ಕೊಟ್ಟೋಗಿದ್ದಾರೆ. ಆಮೇಲೆ ಅಣ್ಣವ್ರನ್ನ ಕೊಟ್ಟಿದ್ದಾರೆ. ಏನ್ ಸಾಧಾರಣ ಅಲ್ಲ ರೀ, ಒಂದ್ ಅಣ್ಣವ್ರನ್ನ ಪ್ರೊಟೆಕ್ಟ್ ಮಾಡೋದು. ಒಂದ್ ಯಶನ್ ಪ್ರೊಟೆಕ್ಟ್ ಮಾಡಕ್ ಬಿಡ್ತಾ ಇಲ್ಲ ನೀವೆಲ್ಲ, ಇನ್ನು ಅವ್ರೇನ್ ಪ್ರೊಟೆಕ್ಟ್ ಮಾಡಿರ್ಬೇಕು. ಕಷ್ಟಪಟ್ಟಿದ್ದಾರೆ ಅಮ್ಮವರು. ಅವ್ರ ಆಶೀರ್ವಾದ ನಮ್ಗಿರ್ಲಿ. ಅಮ್ಮವ್ರದ್ದು ಕೇಳಕ್ಕೆ ಹೋಗಿದ್ವಿ, ದೇವಸ್ಥಾನ ಇದ್ದಂಗೆ. ಪುನೀತ್ ನನ್ಗೆ ತುಂಬಾ ಇಷ್ಟ. ಬಟ್ ಏನಂದ್ರೆ ಪುನೀತ್ನ ನಂಗೆ ಅಲ್ಲಿಗೆ ಹೋಗಿ ಬಂದ್ಮೇಲೆ ತುಂಬಾ ಬೇಜಾರಾಯ್ತು. ಯಾಕೆ ಅಂದ್ರೆ ಆ ವಯಸ್ಸಿಗೆ ಆ ಸಮಾಧಿ ಹತ್ರ ಮಲಗಿರೋದ್ ನೋಡಿದ್ರೆ ಅದು ತುಂಬಾ ಎಂತವ್ರಿಗೆ ದುಃಖ ಬರೋ ವಿಷಯ. ಆದ್ರೆ ಅದು ಅವನ ಏಜಿಗೆ ವಯಸ್ಸಾದವ್ರ ಅಂಬರೀಷ್ ಅಣ್ಣನ್ ನೋಡಿದ್ವಿ, ಆಶೀರ್ವಾದ ತಗೊಂಡ್ವಿ, ಅವರೆಲ್ಲ ಬಾಳಿ ಬದುಕಿ ಸತ್ತಿರೋರು. ಆದ್ರೆ ಇವನು ಚಿಕ್ಕ ವಯಸ್ಸಿಗೆ ಈ ವಯಸ್ಸಿಗೆ ಬಂದ್ ಮಲ್ಕೊಂಡಿದ್ಯಲ್ಲಪ್ಪ ನೀನು ಅನ್ನೋ ಒಂದು ದುಃಖ ನಮಗ್ ಕಾಡ್ತು. ಬಟ್ ನಮ್ ಕೈಲಿ ಏನು ಇಲ್ಲ. ಬಟ್ ಅವ್ನು ಬದುಕಿದ್ದು, ಸತ್ತ ಇದ್ದಾನೆ ಅಂತ ಯಾರು ಹೇಳಲ್ಲ. ಅವನು ಬದುಕಿದ್ ಕೆಲಸ ಮಾಡ್ತಿದ್ದಾನೆ, ಅಷ್ಟು ಜನ ಕೊಂಡಾಡ್ತಾರೆ. ಆ ಆಶೀರ್ವಾದ ಅವ್ರ ತಾಯಿ ತಂದೆದು, ಅವ್ರ ಪೂರ್ವಜರು, ಅವ್ರ ತಾತ ಪುಣ್ಯ ಮಾಡಿದ್ರು. ಎರಳಿ ರಾಜ್ಕುಮಾರ್ ಅವ್ರ ತಂದೆ ಪುಣ್ಯ ಇರ್ಬೋದು. ಅದು ಈ ಮೊಮ್ಮಕ್ಳನ್ನ ಕಾಪಾಡುತ್ತೆ ಅಂತಾರೆ ನೋಡಿ, ಅದು ಬಂದಿದೆ. ಅದಕ್ಕೆ ನಾವು ಒಳ್ಳೆ ಕೆಲಸಗಳು ಮಾಡ್ತಾ ಇದೀವಿ. ನಮ್ಮ ಮೊಮ್ಮಕ್ಳಿಗೆ ದೇವ್ರ ಒಂಚೂರು ಕಾಪಾಡ್ಲಿ. ಯಾವತ್ತು ಮಕ್ಕಳು ಮೊಮ್ಮಕ್ಳಿಗೆ ಕಾಪಾಡುತ್ತಂತೆ ನಾವು ಮಾಡಿರೋ ಪುಣ್ಯ. ಗೊತ್ತಾಯ್ತಾ? ನಾವು ಮಾಡಿದ್ದು ಕರ್ಮ ಪುಣ್ಯ ಎರಡೂ ನಮ್ಮ ಮಕ್ಳು ಮೊಮ್ಮಕ್ಳಿಗೆ ಇಟ್ಟಿರ್ತಾನಂತೆ. ಇವತ್ತು ನಿಮ್ ಕಣ್ ಮುಂದೆ ನನ್ನ ಮಕ್ಳು ಚೆನ್ನಾಗಿದ್ದಾರೆ, ನನ್ನ ಮೊಮ್ಮಕ್ಳು ಚೆನ್ನಾಗಿರ್ಲಿ, ಅದೇ ನಮ್ಮ ಆಶಯ ಅಷ್ಟೇ, ಇನ್ನೇನಿಲ್ಲ. ಅಣ್ಣವರು ತಂದೆ ಮಾಡಿರೋದಿದು ಪುಣ್ಯ. ಪುನೀತ್ ಇವತ್ತು ಹಂಗಿದ್ದಾರೆ ಅಂದ್ರೆ ಅಣ್ಣವ್ರ ಅಪ್ಪವ್ರ ಆಶೀರ್ವಾದ ಇರ್ಬೇಕು. ಆದ್ರೆ ದೇವ್ರ ಆಯುಸ್ ಕೊಡ್ಲಿಲ್ಲ ಅವನು. ಅದೊಂದು ಬಹಳ ಎಂತ ಒಂದೊಂದ್ಸರಿ ದೇವ್ರ ಮೇಲೆ ಸಿಟ್ಟು ಬರುತ್ತೆ ನನ್ಗೆ. ಏನಪ್ಪಾ ದೇವ್ರೆ ನೀನ್ ಇದೆಯಾ ಅನ್ಸ್ಬಿಡುತ್ತೆ. ಒಂಥರ ಚಿಕ್ಕ ವಯಸ್ಸು. ಏನ್ ಹೇಳಿ, ಇನ್ನೊಂದು 10-15 ಅಟ್ಲೀಸ್ಟ್ ಒಂದು 70 ವರ್ಷ 60 ವರ್ಷಕ್ಕಾರ ಹೋಗಿದ್ರೆ ಅಷ್ಟು ಬೇಜಾರಾಯ್ತಿರ್ಲಿಲ್ಲ. ಆಮೇಲೆ ಅಂತ ಒಂದ್ ಮನುಷ್ಯ ಬೆಳಿಗ್ಗೆ ಓದ್ದೆ ನಾನು, ಒಂದು 65 ಲಕ್ಷನ 68 ಲಕ್ಷನ ಚೆಕ್ ಕೊಟ್ರಂತಲ್ಲ. ಆ ಶಿವನ್ ಪಕ್ಕದಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾರ ತಮಿಳ್ನಾಡಲ್ಲಿ. ಇನ್ ಯಾರ್ದು ಇಟ್ಟಿಲ್ವಂತೆ, ದೊಡ್ಡವ್ರದ್ದು. ಅಪ್ಪ ಫೋಟೋ ಪಕ್ಕದಲ್ಲೇ ಐತೆ. ಅಂದ್ರೆ ಲೆಕ್ಕ ಹಾಕಳಿ, ಜನ ತಮಿಳ್ನಾಡಲ್ಲಿ ಹೋಗಿ ಗೊತ್ತಿಲ್ದಂಗೆ ಏನೋ ದೇವಸ್ಥಾನ ನೋಡಕ್ ಹೋದಾಗ ದುಡ್ಡು ಕೊಟ್ಟು ಬಂದಿದ್ದು. ಹಂಗಾಗಿ ನಮ್ಗೆ ಅದ್ ಬಿಟ್ರೆ ಕೆಲವರು ಇಷ್ಟಪಡಲಿಲ್ಲ. ನಾವ್ ಹೋಗಿ ಬಂದಿದ್ದನ್ನ ಅದಕ್ಕೂ ಕೆಲವು ಮಾತಾಡಿದ್ರು. ನಮ್ಗೇನ್ ಬೇಜಾರಿಲ್ಲ, ನಾವೆಲ್ಲರ ಹತ್ರ ಮೆಚ್ಚುಗೆ ಪಡ್ಕೊಳ್ಳೋದೇನ್ ಬೇಡ. ನಮ್ ಮನ್ಸು ಮೆಚ್ಚಂಗ್ ಕೆಲಸ ಮಾಡಿದೀವಿ. ನಮ್ಗೆ ಆತ್ಮಪೂರ್ವಕವಾಗಿ ನಾವು ಹೋಗಿ ನಾವು ಅವ್ರನ್ನ ಬೇಡ್ಕ ಬಂದಿದೀವಿ. ನೀವು ಮಾಡೋ ಜಾಗಕ್ಕೆ ನಾವು ಬರ್ತಾ ಇದೀವಿ, ನಮ್ಮನ್ನು ಆಶೀರ್ವದಿಸಿ ಅಂತ. ನೀವು ಮಾಡಿ ಬಿಟ್ಟೋಗಿರೋ ಕೆಲಸ ನಾವು ಬಂದ್ ಕೈ ಹಾಕ್ತಾ ಇದೀವಿ, ನಮ್ಗೊಂದು ಆಶೀರ್ವಾದ ಕೊಡಿ ಅಂತ ಅಷ್ಟೇ ಹೊರತು ಬೇರೆ ಏನು ಇಲ್ಲ ನಮ್ಗೆ. ಆತರ ನಾನು ಆತರ ಇದ್ ಮಾಡಲ್ಲ. ಜನನ ಅಂದ್ರು ಅಂತ ನಮ್ಗೇನ್ ಬೇಜಾರು ಇಲ್ಲ. ಇರ್ಲಿ, ಅದು ನಮ್ಮ ಒಂದು ನನ್ನ ಆಸೆ. ಅದು ಬೇರೆ ಯಾರು ಅದನ್ನ ಹೇಳಿದ್ದಲ್ಲ, ನಾನೇ ಸ್ವತಃ ಮಾಡಿ. ನೀವು ನಿಮ್ಮಲ್ಲಿ ಒಂದು ಕೊರಗಿದೆ ಅಂತ ಹೇಳಿದ್ರಿ ಆಗ್ಲೇನೆ. ಅಣ್ಣ ಅವರ ಬ್ಯಾನರ್ ಅಲ್ಲಿ ಯಶ್ ಅವ್ರಿಗೆ ಒಂದು ಅವಕಾಶ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಅಲ್ಲ, ಅವಾಗ ಯಶ್ ಹುಟ್ಟಿರ್ಲಿಲ್ಲ, ಚಿಕ್ಕವನು ತುಂಬಾ ಹುಟ್ಟೇ ಇರ್ಲಿಲ್ಲ ಯಶ್ ಅವರು. ಆದ್ರೆ ಮಕ್ಳ ಜೊತೆ ಪುನೀತ್ ಜೊತೆ ನಾನು ಯಾವಾಗ್ಲೂ ನನ್ಗೊಂದು ಆಸೆ ಇತ್ತು, ಯಶನ್ನು ಪುನೀತ್ನು ಜೊತೆಲಿ ನೋಡ್ಬೇಕು, ಒಂದೇ ಸಿನಿಮಾದಲ್ಲಿ ನೋಡ್ಬೇಕು. ಹೌದು, ನಾನು ತುಂಬಾ ಸರಿ ಯಶ್ ಹತ್ರ ಹೇಳಿದ್ದೆ ಅದನ್ನ, ಮಗ ನೀನ್ ಪುನೀತ್ ಜೊತೆ ಮಾಡ್ತೀಯಾ ಅಂತ. ಆಮೇಲೆ ಹೂನಮ್ಮ ಮಾಡ್ತೀನಿ ತಡಿಯಮ್ಮ, ಒಳ್ಳೆ ಕತೆ ಬರ್ಬೇಕು, ಪುನೀತ್ ಜೊತೆ ನಾವ್ ಹಂಗಿಂಗ್ ಮಾಡಕ್ಕಾಗುತ್ತೆ. ಆಮೇಲೆ ಪುನೀತ್ಗೂ ಒಂದ್ಸರಿ ಸಿಕ್ತಾಗ ನೀನು ಯಶ್ ಮಾಡಪ್ಪ ಅಂದಿದ್ಕೆ ಅಮ್ಮ ಖಂಡಿತ ಅಂದಿದ್ರು. ಬಟ್ ಯಶ್ ಅಂದ್ರೆ ಪುನೀತ್ಗೂ ಆತರ ಪುನೀತ್ ಜೊತೆ ಹಂಗಿಂಗ್ ಮಾಡಕ್ಕಾಗುತ್ತೇನಮ್ಮ ಅಂತ ಅಷ್ಟು ಗೌರವ ಅವ್ರಿಗೆ. ಬಟ್ ಅದೊಂದು ಆಸೆ ಪೂರೈಸ್ಕೊಳಕ್ ಆಗ್ಲಿಲ್ಲ ನಮ್ಗೆ. ಈಗ್ಲೂ ಕೂಡ ಹಿಂದಿನ ದಿನ ಅಪ್ಪು ಅವರು ಎಕ್ಸ್ಪೈರ್ಡ್ ಆಗೋ ಹಿಂದಿನ ದಿನ ಶಿವಣ್ಣ ಆಗಿರ್ಬೋದು, ಯಶ್ ಅವ್ರ ಆಗಿರ್ಬೋದು, ಪುನೀತ್ ಅವ್ರ ಆಗಿರ್ಬೋದು, ಡ್ಯಾನ್ಸ್ ಆಡಿರುವಂತ ಅದಿದೆ, ಫೋಟೋ ಇದೆ ನಮ್ಮ ಹತ್ರನೂ ಅಷ್ಟೇ, ಎಲ್ಲ ಕಡೆ ಇದೆ. ಬಟ್ ಅದ್ ನೋಡಿ ಮತ್ತೆ ನಮ್ಗೆ ಹೆಂಗಾಗ್ಬೇಕು. ಹಿಂದಿನ ದಿನ ಜೊತೆಲಿದ್ದು ಬೆಳಿಗ್ಗೆಗಿಲ್ಲ. ಅದು ಹೆಂಗ್ ಗೊತ್ತಾ, ನಾನು ಹಾಸನ್ನಲ್ಲಿದ್ದೆ, ಫೋನ್ ಬಂತು ನನಗೆ. ನಮ್ಮ ಮ್ಯಾನೇಜರು, ನಮ್ಮ ಹುಡ್ಗ ಚಕ್ಲಿ ಮಾಡ್ದ, ಅಮ್ಮ ಪುನೀತ್ ಸತ್ತೋದ್ರು ಅಂತ. ಏನ್ ತಲೆ ಕೆಟ್ಟೈತಾ ಅಂತ ನನ್ಗಂತ ಶಾಕ್ ಆಗ್ಬಿಡ್ತು.
ಆಮೇಲೆ ನೋಡಿದ್ರೆ ಇನ್ನೇನ್ ಬರುತ್ತಮ್ಮ ರೆಡಿ ಆಗಿರಿ ಅಂತ, ಯಾಕೆಂದ್ರೆ ಅವನಿಗೆ ಗೊತ್ತಾಗ್ಬಿಟ್ಟಿದೆ ಅದ ಇನ್ನೇನ್ ಹಾಕ್ತಾರೆ ಎಲ್ಲ ಕಡೆ ಪಬ್ಲಿಕ್ ಆಗ್ಬಿಡುತ್ತೆ ಅಂತ. ಇಮಿಡಿಯೇಟ್ ಆಸ್ಪತ್ರೆಯಿಂದಾನೇ ಫೋನ್ ಬಂತು ನಮ್ಗೆ. ಆಮೇಲೆ ನಾವು ಎಲ್ಲ ಬಂದ್ವಿ, ಎಲ್ಲ ಆಯ್ತು. ಅಂದ್ರೆ ಆ ಒಂದ್ ಶಾಕ್ ತಡ್ಕೊಳಕ್ ನಮ್ಗೆ ಹೆಂಗಾದ್ರೆ ಅವ್ರ ಮನೆಯವ್ರಿಗೆ ಹೆಂಗಾಗಿರ್ಬೇಕು. ಆಮೇಲೆ ಎಲ್ರು ಬಂದು 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 ನಾವ್ ಹೋಗಿ ಈಗ ಅವ್ರ ವಿಷಯ ಮಾತಾಡ್ತಾ ಇರ್ತೀವಲ್ಲ, ಅವ್ರಿಗೆ ಅದೆಷ್ಟು ನೋವು ಕೊಡುತ್ತೆ. ಆದ್ರೆ ನಮ್ಗೆ ಸುಮ್ನೆ ಇರಕ್ಕಾಗಲ್ಲ, ಅವ್ರು ನೋಡಿದಾಗ ನಮ್ಗೆ ಒಳಗಡೆಯಿಂದ ಬಂದ್ಬಿಡುತ್ತೆ ಆತರ. ನೀವ್ ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರಿ, ಟೀಸರ್ ಲಾಂಚ್ ಅಲ್ಲೂ ನಾನು ಕ್ವಶನ್ ಕೇಳಿದ್ದೆ ನಿಮ್ಗೆ, ಅಣ್ಣ ಅವ್ರ ಅಭಿಮಾನಿ ಆಗಿರೋದ್ರಿಂದ ಶಿವಣ್ಣನ್ ಸಿನಿಮಾ ಮಾಡ್ತೀರಾ ಅಂತ. ನೀವ ಕೇಳಿದ್ದದು, ನಂಗೆ ಅಲ್ಲಿ ಕಾಣಿಸ್ಲಿಲ್ಲ. ಶಿವಣ್ಣವ್ರಿಗೆ ಮಾಡದೇ ಇರ್ತೀವೇನ್ರಿ? ಶಿವಣ್ಣವ್ರು ಯಾರ್ ಡೇಟ್ ಕೇಳಿದ್ರು ಕೊಡುತ್ತೆ, ಅದು ದೇವ್ರು. ಅದು ಯಾರು ಕೇಳಿ ಸಿನಿಮಾ ಮಾಡುತ್ತೆ, ಅದೊಂದು ದೇವ್ರ ಸಮಾನ. ಆದ್ರೆ ನಾನ್ ಸಿನಿಮಾ ಮಾಡಿದೀನಿ ಶಿವಣ್ಣಂಗೆ ಅಂದ್ರೆ ಜನ ಒಪ್ಕೋಬೇಕು. ನನ್ ಸಿನಿಮಾ, ನಮ್ಮ ಯಶ್ಮನೆ ಸಿನಿಮಾ ಅಂದ್ರೆ ಅವ್ರು ನನ್ನ ಅಮ್ಮ ಅಂತಾನೆ ಕರೆಯೋದು, ನನ್ಗೆ ಅವ್ರ ಮಗನೇ. ಬಟ್ ನನ್ನ ಶಿವಣ್ಣ ಅವರು ಎಷ್ಟರ ಅಲ್ಲ, ಅವರು ಯಾರು ಕೇಳಿ ಅವ್ರ ಸಿನಿಮಾ ಮಾಡ್ತಾರೆ. ಅವ್ರದ್ದೊಂದು ಪಾಲಿಸಿ ಇದೆ. ಅವ್ರ ಸಿನಿಮಾಲ್ ನಾವು ಅವ್ರ ಸಿನಿಮಾಗೆ ಹೋಗ್ತಾ ಇದೀವಿ ಅಂದಾಗ್ಲೇ ನಾವು ಪುಣ್ಯವಂತರು ಅಂತ. ಆದ್ರೆ ಅದಕ್ಕೆ ತಕ್ಕ ಕತೆ ಸಿಕ್ಕಿ ಎಲ್ಲ ಆದಾಗ ಖಂಡಿತ ಅವ್ರ ಆರೋಗ್ಯ ಆಯುಸ್ಸು ದೇವ್ರು ಚೆನ್ನಾಗಿ ಕೊಟ್ಟು ಚೆನ್ನಾಗಿರ್ಲಿ ಅವ್ರು ಇನ್ನೂ ಅಂತ ಕೇಳ್ಕೊತೀನಿ. ಸಿನಿಮಾ ಮುಂದೆ ದಿನಗಳಲ್ಲಿ ಮಾಡೋಣ. ನೀವ್ ಹೇಳಿದಿರಲ್ಲ, ಅದು ನನಗೂ ತುಂಬಾ ಆಸೆ ಇದೆ. ಒಳ್ಳೇದು, ಅದು ಒಳ್ಳೆ ಪ್ರಶ್ನೆ. ಬಟ್ ನಂಗೆ ಗೊತ್ತಾಗ್ಲಿಲ್ಲ ಇದು ಯಾರು ಕೇಳಿದ್ದು ಅಂತ. ಅಲ್ಲಿ ತುಂಬಾ ಲೈಟ್ ಎಲ್ಲ ಇತ್ತು. ಇವಾಗ ನೀವೇ ಕೇಳಿದ್ದು. ಒಳ್ಳೊಳ್ಳೆ ಪ್ರಶ್ನೆ ಕೇಳ್ತೀರಾ, ಪರವಾಗಿಲ್ಲ, ನೀಟಾಗಿ ಅರ್ಥ ಮಾಡ್ಕೊಂಡ್ರಲ್ಲ, ಸೈಲೆಂಟ್ ಆಗಿ ಕೇಳ್ತೀರಾ, ಪರವಾಗಿಲ್ಲ. ಆಗ್ಲೇ ಎಲ್ಲ ಒಂದು ರೌಂಡ್ ಕ್ಲಾಸ್ ತಗೊಂಡು ಈಗ ಒಳ್ಳೊಳ್ಳೆ ಕೆಲಸ. ಅದೇ ಹೇಳಿದ್ದು, ನಾನು ಯಾರೋ ಶಿವಣ್ಣನ ಜೊತೆ ಮಾಡ್ತೀರಾ ಅಂದ್ರೆ ಅದರಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ, ಲೈಟ್ ತುಂಬಾ ಆಗ್ತಿದೆ. ಆಮೇಲೆ ನಾನು ವಿಡಿಯೋನ ನೋಡಕ್ ಟೈಮ್ ಸಿಕ್ಕಿಲ್ಲ, ಯಾರ್ಯಾರು ಯಾವ್ಯಾವ ಪ್ರಶ್ನೆ ಕೇಳಿದ್ರು ಅಂತ ವಿಡಿಯೋ ನೋಡ್ರಿ ಗೊತ್ತಾಗ್ತದೆ. ಅಷ್ಟೊಂದು ಟೈಮ್ ಇರಲ್ಲ. ಇನ್ನೊಂದು ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ರಿ, ಎಲ್ಲಾ ಅಭಿಮಾನಿಗಳಂದ್ರೆ ಸುದೀಪ್ ಅವ್ರ ಫ್ಯಾನ್ಸ್, ದರ್ಶನ್ ಅವ್ರ ಫ್ಯಾನ್ಸ್, ಧ್ರುವ ಅವ್ರ ಫ್ಯಾನ್ಸ್ ಎಲ್ಲಾನು ನನಗ್ ಮೆಸೇಜ್ ಮಾಡ್ತಿದ್ದಾರೆ. ಎಲ್ಲ ಮಾಡ್ತಾರೆ. ಏನ್ ಹೇಳ್ತೀರಾ ಅಭಿಮಾನಿಗಳಿಗೆ ಎಲ್ರಿಗೂ ಅಂತ? ಎಲ್ರಿಗೂ ಕೇಳ್ಕೊತೀನ್ರಿ, ಯಶ್ ಮಾತ್ರ ನನ್ ಮಗ ಅಲ್ರಪ್ಪ, ನೀವು ನಮ್ಮ ಮಕ್ಳೇ, ನಮ್ ಡೈರೆಕ್ಟರ್ನು ನೀವು ಬೆಳೆಸಿ, ನಮ್ಮ ಆರ್ಟಿಸ್ಟು ಬೆಳೆಸಿ, ನೀವ್ ಹೆಂಗೋ ಯಶ್ ಅಭಿಮಾನಿಗಳು ತಾನೆ, ಒಳ್ಳೆ ಕೆಲಸನೇ ಮಾಡೋದು. ಹಂಗೆ ನಮ್ ಸಿನಿಮಾನ ನೀವು ಯಶ್ಮನೆ ಸಿನಿಮಾ ಅಂತ ಬೆಳೆಸ್ಬೇಡಿ, ಅಟ್ಲೀಸ್ಟ್ ಒಂದು ಹೊಸ ಟೀಮ್ ಅಂತ ಬೆಳೆಸ್ಕೊಡಿ. ಆಮೇಲೆ ಎಲ್ರು ಹೇಳ್ತಾರೆ, ಅಮ್ಮನ ಒಬ್ರು ಮಾತ್ರ ಮೆಸೇಜ್ ಮಾಡಿದ್ರು, ಬಾಸ್ ನೀವು ಅಕ್ಸೆಪ್ಟ್ ಮಾಡ್ಕೊತಾ ಇಲ್ಲ ಅಂತ. ಅವ್ರಿಗೆ ನನಗೆ ಖುಷಿಯಾಗಿರುತ್ತೆ, ಅವ್ರ ಬಾಸನ್ನ ಅಕ್ಸೆಪ್ಟ್ ಯಾಕೆ ಮಾಡ್ಕತಿಲ್ಲ ಅಂತ ಅರ್ಥ ಆಗಿತ್ತು. ಒಬ್ರು ಅಭಿಮಾನಿ ನೊಂದ್ಕೊಂಡ್ರೆ ನಮ್ಗೆ ಅದ್ರಂತ ಬೇಜಾರು, ಇನ್ ಮನೆ ಮಗನ್ ಇದ್ ನೊಂದ್ಕೊಂಡಂಗೆ ನಮ್ಗೆ. ಎಷ್ಟು ಪ್ರೀತಿ ಮಾಡ್ತಾರೆ ನೋಡಿ ನನ್ ಮಗನ್. ಅವ್ರಿಗೆ ನಾವೇನ್ ಕೊಟ್ಟಿದೀವಿ. ಟೀಸರ್ ಲಾಂಚ್ ಅಲ್ಲಿ ಪೃಥ್ವಿ ಅವರು ಸಹ ಹೇಳಿದ್ರು, ಅಂಡ್ ನನ್ ಮಗನಷ್ಟೇ ಎತ್ತರಕ್ಕೆ ಬೆಳಿ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಒಂದು ಟಿವಿ ಶೋ ಅಲ್ಲಿ ಹೇಳಿದ್ರಿ, ಯಾವ್ದೋ ಒಬ್ಬ ಕಂಟೆಸ್ಟೆಂಟ್, ಮಹಾನಟಿ ಕಂಟೆಸ್ಟೆಂಟ್ ಬಂದ್ಬಿಟ್ಟು, ನನ್ನ ಯಶ್ ಅವರ ಫ್ಯಾನ್ ಅಂದಿದ್ದಕ್ಕೆ ಯಶ್ ಅವ್ರು ನಿನ್ನ ಹುಡ್ಕೊಂಡ್ ಬರೋ ತರ ಬೆಳಿ ಅಂತ. ನಾನು ಪ್ರತಿಯೊಬ್ಬರಿಗೂ ಅದೇ ಹುಮ್ಮಸ್ ಕೊಡ್ತೀನಿ. ಯಾರೋ ಒಬ್ರು ಬೆಳೆದ್ರು, ಯಾರೋ ಒಬ್ರು ಆದ್ರು ಅಂತ ಅವ್ರನ್ನ ಯಾಕೆ ಜಪ ಮಾಡ್ತೀರಾ? ಅವ್ರು ಬೆಳೆದಿದ್ದಾರೆ, ಯಾವತ್ತಿದ್ರು ನೀವು ಅವ್ರು ನೋಡಿ ಬೇಡ ಅಂದ್ರೆ ಆ ಚಾಲೆಂಜ್ ತಗೊಳ್ಳಿ. ಎಷ್ಟ್ ನಾನು ಹುಡ್ಕೊಂಬರಂಗ್ ಬೆಳಿ, ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಇವ್ರೆ ಯಾರು ಏನ್ ಬೇಕಾದ್ರೂ ಹೋಗ್ಬೋದು. ಇದು ಅವರು ಬೆಳಿಬೇಕು, ಇದು ಕಲೆಗೆ ಇದಿಲ್ಲ, ರಿಸ್ಟ್ರಿಕ್ಷನ್ ಇಲ್ಲ, ಅವ್ರ ಕೆಪಾಸಿಟಿ. ಹಂಗ ಅಂದಾಗ್ಲೇ ತಾನೇ ಹುಡ್ಗಿಗೆ ಒಂದು ಖುಷಿ ಆಗುತ್ತೆ, ಅವ್ಳಿಗೊಂದು ಹುಮ್ಮಸ್ ಬರುತ್ತೆ. ಅದಕ್ಕೆ ಹೇಳೋದ, ಆ ಒಳ್ಳೆ ಮಾತುಗಳು ಹೇಳ್ಬೇಕು ಅವ್ರಿಗೆ. ನೆಗೆಟಿವ್ ಹೇಳ್ಬಿಟ್ರೆ ನಿಂಗೆ ಎಷ್ಟ್ ಸಿಗಲ್ಲ, ನೀನ್ ಎಷ್ಟ್ ನೋಡಕ್ಕಾಗತ್ತಾ, ಅದು ಎಷ್ಟಿದು ಅನ್ನೋದು ಹೆಂಗ್ ಎಷ್ಟು ಸರಿ ಇಲ್ಲ, ನೀನ್ ಎಷ್ಟ್ ನೀನ್ ಹುಡುಕವ್ರಂಗ್ ಬೆಳಿ ಅನ್ನೋದು ಎಷ್ಟು ಕರೆಕ್ಟ್. ಅದೇ ನಾವು ಮಾಡೋ ಪಾಸಿಟಿವ್. ಆನ್ಸರ್ ಕೊಡಿ, ಆನ್ಸರ್ ಕೊಡಿ. ಅಲ್ಲ ರೀ, ಯಾರಿಗೇ ಆಗ್ಲಿ ಬೆಳೀರಿ ಅಂತ ಹುಮ್ಮಸ್ ಕೊಡ್ಬೇಕು. ಇವಾಗ ಆಗುತ್ತಾ ಅನ್ನೋ ಪದ ಇರ್ಲೇಬಾರ್ದು, ಆಗುತ್ತೆ. ನಮ್ ಶಂಕರ್ನಾಗ್ ಅವ್ರು ಗೊತ್ತಿಲ್ವಾ, ಆಗದೆ ಇರೋ ಪದನೇ ಹೇಳ್ಕೊಟ್ಟೋಗಿಲ್ಲ ಅವರು. ಅವ್ರು ಯಾವಾಗ್ಲೂ ಒಂದ್ ಮಾತು ಹೇಳೋರು ಅಂತ ಎಲ್ಲರಿಗೂ. ವಿಷಯ ಹೇಳ್ತಾ ಇದ್ದ ನಂಗೆ, ಅವ್ನು ತುಂಬಾ ದೊಡ್ಡ ಫ್ಯಾನ್ ಬಿಡಿ ಶಂಕರ್ನಾಗ್ ಅವ್ರದ್ದು. ಅವ್ರು ತೀರೋದಾಗ 4 ವರ್ಷದ ಹುಡುಗ, 4-5 ವರ್ಷ ಇರ್ಬೋದು. ಅಲ್ಲಿ ಪಡವರಳ್ಳಿ ಅಂತ ಒಂದು ಏರಿಯಾದಲ್ಲಿ ರೋಡಲ್ಲಿ ಅವ್ರನ್ನ ಫುಲ್ ರೆಡಿ ಮಾಡಿ ಮೆರವಣಿಗೆ ಮಾಡಿದ್ರು. 30 ಎಷ್ಟು ನಂಗೆ ನೆನಪಿಲ್ಲ. ನಮ್ಮ ಅಮ್ಮನೂ ಇದ್ರು ಅವಾಗ, ನಮ್ಮ ತಾಯಿನೂ ಬಂದಿದ್ರು. ಅವನು 2-3 ದಿನ ಸುಮ್ಮನೆ ಮಲ್ಕೊಳ್ಳೋದು, ಊಟ ಮಾಡೋದು ಬಿಟ್ಬಿಟ್ಟು. ಆ ಪೇನು ಅವ್ರದ್ದು, ಶಂಕರ್ನಾಗ್ ಅವ್ರದ್ದು. ಅಷ್ಟು ದೊಡ್ಡ ಫ್ಯಾನ್ ಅವರು. ಅವ್ರೇನ್ ಹೇಳ್ತಾರೆ ಹೇಳಿ, ಯಾರು ಏನ್ ಬೇಕಾದ್ರೂ ಆಗ್ಬೋದು, ಎಲ್ರು ವೈಟ್ ಹಾಳೆ, ಎಲ್ರಿಗೂ ದೇವ್ರ ಪೆನ್ ಕೊಟ್ಟು ಕಳ್ಸಿರ್ತಾನೆ. ಆ ವೈಟ್ ಹಾಳಲ್ಲಿ ನಿಮ್ ಕೆಪಾಸಿಟಿ ಬರ್ಕೊಳ್ಳಿ ಅಂತ. ಆ ವೈಟ್ ಹಾಳೆ ಪೆನ್ನು ನಿಮ್ಗೂ ಕೊಟ್ಟವನೆ, ನನ್ಗೂ ಕೊಟ್ಟವನೆ. ಆದ್ರೆ ನನ್ ಕೈಲಿ ಆಗುತ್ತಾ ಅಂತ ಯಾರು ಇರ್ಬಾರ್ದು. ಬರ್ಕೊಳ್ಳಿ, ಸೈಕಲ್ ಬೇಕಾ ಬರ್ಕೊಳ್ಳಿ. ಅವ್ರು ಹೇಳಿದ್ದು ಶಂಕರ್ನಾಗ್ ಅವರು, ಫ್ಲೈಟ್ ಬರೀತೀರಾ ಬರ್ಕೊಳ್ಳಿ. ಅವ್ರೆಷ್ಟು ಕರೆಕ್ಟಾಗಿ ಹೇಳೋಗಿದ್ದಾರೆ. ಹಂಗೆ ಬರ್ಕೋಬಹುದು.
ನೀವು ಮೊನ್ನೆ ಒಂದು ಅಣ್ಣವರ ಪುಣ್ಯಭೂಮಿ ಹತ್ರ ಹೇಳಿರುವಂತದ್ದು, ನೀವು ಮಾತಾಡ್ತಾ ನೇರ ನುಡಿಯಲ್ಲಿ ಮಾತಾಡೋದ್ರಿಂದ ಅದು ಹಂಗೆ ಕ್ಯಾಶುಯಲ್ ಆಗಿ ಬಂದಿದೆ. ಬಟ್ ಅದು ಕೂಡ ಇತ್ತೀಚೆಗೆ ಒಂದೆರಡು ಟ್ರೋಲ್ ಆಗ್ತಿದೆ. ಏನಂತಂದ್ರೆ ಒಕ್ಕಲಿಗರು ನಾವು ಹೊರಟು ಜಾಸ್ತಿ ಅನ್ನೋಂತ, ಅದು ಕೂಡ ಬೇರೆ ಅದು ಬೇಡ, ಇಲ್ಲಿ ಬೇಡ, ಅದು ಕ್ಯಾನ್ಸರ್ ಬೇಡ, ಅದು ಬೇಡ. ಏನಕ್ಕೆ ಕ್ಲಾರಿಫೈ ಕೊಡ್ತೀರಾ ಅಂತ? ಇಲ್ಲ, ಕೊಡಲ್ಲ. ಕೊಟ್ಟಿದ್ದೀನಿ, ಅಲ್ಲೇ ಕೊಟ್ಟಿದ್ದೀನಿ. ನಾವು ವಿಶ್ವಮನ್ ಅವರು ಅದ್ರ ಮತ್ತೆ ತೆಗಿಯೋದ್ ಬೇಡ. ನಾವು ಹಳ್ಳಿ ಭಾಷೆಯಲ್ಲಿ ಅದನ್ನ ತೆಗೆದು ಮತ್ತೀಗ ಅದಕ್ಕೆ ಆನ್ಸರ್ ಬೇಡ, ಪ್ರಶ್ನೆನೂ ಬೇಡ, ಅದು ಅಲ್ಲಿಗೆ ಬಿಟ್ಬಿಡಿ. ಜನ ಏನೋ ಅನ್ಕೊಳ್ಳಿ, ನಾವು ಯಾವತ್ತೂ ಜಾತಿ ಒಂದು ಪಂಗಡ ಅಲ್ಲ, ಅದು ಬೇಡ. ಮತ್ತೆ ಅಲ್ಲಿಗೆ ಬರ್ತಾ ಇದ್ದೀರಾ, ವಾಪಸ್ಸು ಕೆದಕ್ತಾ ಇದ್ದೀರಾ ನಮ್ಮನ್ನ. ಇಲ್ಲ ಈಗ ನನ್ಗೊಂದು ಗೊತ್ತಾಯ್ತು ಇವಾಗ. ಒಳ್ಳೇದ್ ಕೇಳಿ, ಅಲ್ಲಿ ಇನ್ನೂ ಬೇರೆದ್ ಮಾತಾಡಿದ್ದೀನಲ್ಲ, ಅದ್ ಬಿಟ್ಬಿಡಿ. ಬೇರೆ ಚಾನೆಲ್ ಅಲ್ಲಿ ಮಾತಾಡಿರೋದ್ ಹೇಳಿ. ಬೇರೆ ಎಷ್ಟೊಂದ್ ಮಾತಾಡಿದೀನಿ, ಒಳ್ಳೊಳ್ಳೆ ತೆಗಿರಿ, ನಂದು ಹಳೆ ವಿಡಿಯೋ ಎಲ್ಲ ತೆಗಿರಿ. ಜನ ಅಂದ್ರೆ ತಗೊಳ್ಳೋದು, ಇವಾಗ ನೀವ್ ಹೇಳೋದ್ ಹೇಳ್ತೀರಾ, ಒಬ್ಬೊಬ್ಬರ ಮೈಂಡ್ ಸೆಟ್ ಒಂದೊಂದ್ ತರ ಇರುತ್ತೆ. ಇರ್ಲಿ ಬಿಡಿ, ಅದು ಕ್ಲಾರಿಟಿ ಬೇಡ. ನಾನು ಹೇಳಿದ್ದು, ನಾನು ಹಳ್ಳಿ ಹುಡುಗಿ, ನನಗ್ ನೀಟಾಗಿ ಮಾತಾಡಕ್ ಬರಲ್ಲ ಅಂದ್ರೆ ನಮಗ್ ಬರ್ತಾ ಅದ್ ಬಂದ್ಬಿಡುತ್ತೆ. ಅದ್ ಬಂದಿದೆ, ಅದ್ ಮಾತಾಡಿ ತಪ್ಪೇ ಇರ್ಬೋದು. ಜನಗಳು ಕ್ಷಮಿಸ್ಬೇಕಪ್ಪ, ಜಾತಿ ಬಗ್ಗೆ ನಾನು ಮಾತಾಡಲ್ಲ. ಆದ್ರೆ ನನಗೆ ನೈಸಾಗಿ ಮಾತಾಡಕ್ ಬರಲ್ಲ. ಹಂಗನ್ಬಿಟ್ಟು ನಾನು ಇವತ್ತು ಕ್ಲಾಸ್ಗೆ ಹೋಗಕ್ಕಾಗಲ್ಲ. ನಿಮ್ ಮೀಡಿಯಾ ಬಂತು ಅಂತ ನಾನು ಕ್ಲಾಸ್ ಪಾಠಕ್ಕೆ ಹೋಗಕ್ಕಾಗುತ್ತಾ? ಇರೋದ್ ಹೇಳಿದೀನಿ. ಆದ್ರೆ ಅದು ಆತರ ಅಲ್ಲ. ಅಂಬರೀಷ್ ಅಣ್ಣಂದ ಮಿಂಗಲ್ ಮಾಡಿದ್ಕೆ ಅದ್ ಬಂದಿದ್ದು. ಅವರು ಒಡ್ಡೊಡ್ಡಾಗ್ ಮಾತಾಡ್ತಿದ್ರು, ನೀವು ಹಂಗ್ ಮಾತಾಡ್ತೀರಾ ಅಂತ ಹೇಳಿದ್ದವ್ರು. ನೀವ್ ಹೇಳಿದ್ನ ನಾನು ಇನ್ನು ಹೈಲೈಟ್ ಮಾಡಿ ಹೇಳೋದಾದ್ರೆ ಬೇರೆ ಅರ್ಥದಲ್ಲಿ ಹೇಳ್ಬೇಕಾಗುತ್ತೆ. ನೀವು ಅಂಬರೀಷ್ ಅಣ್ಣನ್ ತರ ರಫು, ನೀವ್ ಸರಿ ಇಲ್ಲ ಅನ್ನೋ ತರದ್ ನಿಮ್ ಮಾತು, ಅವ್ರ ಮಾತು. ಅದೇನೆ, ಅಂಬರೀಷ್ ಅಣ್ಣನ್ ತರ ರಫು ಅಂತಾನೆ ಅವ್ರು ಹೇಳಿದ್ದು ನಮ್ಗೆ. ಇನ್ನೇನ್ ಮತ್ತೆ ನಾವು ಅದಕ್ಕೆ ಸೇರ್ಸ್ಬಿಟ್ಟು ಹೇಳಿದ್ರೆ ತುಂಬಾ ಹೇಳ್ಬೋದು. ಎಲ್ಲ ಅಂಬರೀಷ್ ಅಣ್ಣನ್ ತರ ರಫು, ನಿಮ್ಗೆ ನಾಜುಕಿಲ್ಲ, ನೀವ್ ಹಂಗ ಹೇಳಿದ್ರು. ಅದಕ್ ನಾವು ನೇರ ನುಡಿ ಅಮ್ಮ ಅಷ್ಟೇ, ಅದೇ ಹೇಳ್ಬೋದಿತ್ತಲ್ಲ. ನೀವು ನೇರ ನುಡಿ ಅಂತ ಒಂದೇ ಮಾತು ಹೇಳ್ಬೋದಿತ್ತು. ಅವ್ರು ಅಂಬರೀಷ್ ಅಣ್ಣನ್ ತರ ನೀವು ಏನೇನೋ ಸ್ಟಾರ್ ಕೊಟ್ಟವ್ರೆ, ತೊಂದ್ರೆ ಇಲ್ಲ, ನಂಗೆ ಒಳ್ಳೇದು. ನಮ್ಮ ಅಭಿಮಾನಿಗಳು ಕೊಟ್ರೆ ನಾವು ತಗೋತೀವಿ. ಸರ್, ಫೈನಲಿ ಆಗಸ್ಟ್ 1ಕ್ಕೆ ರಿಲೀಸ್ ಆಗ್ತಾ ಇದೆ. ಕಾವ್ಯ ಅವರೇ, ಏನ್ ಹೇಳ್ತೀರಾ ಅಭಿಮಾನಿಗಳಿಗೆ? ಅಂಡ್ ಪೃಥ್ವಿ ಅಂಬರ್ ಅವ್ರು ಯಾಕೆ ಬಂದಿಲ್ಲ? ನಿಮ್ಮ ಹೀರೋನ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಇಂಟರ್ವ್ಯೂ ಅಲ್ಲಿ? ಅದೇ ಅವ್ರು ಇದ್ದಿದ್ರೆ ರೇಗಿಸ್ತಾ ಇದ್ರು, ಅಮ್ಮ ನಂಗೆ ಸಪೋರ್ಟ್ ಮಾಡ್ತಾ ಇದ್ರು. ಮೇ ಬಿ ಅವರು ಬೇರೆ ಶೂಟ್ ಅಲ್ಲಿ ಬಿಸಿ ಇದಾರೆ ಅನ್ಸುತ್ತೆ, ಗೊತ್ತಿಲ್ಲ. ನನ್ಗೆ ಯಾಕೆ ಬಂದಿಲ್ಲ ಅನ್ನೋ ವಿಷಯ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆಗಸ್ಟ್ 1 ನಮ್ಮ ಕೊತ್ತಲವಾಡಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕೊತ್ತಲವಾಡಿಗೆ ಬಂದಂಗೆ ಆಗತ್ತೆ. ಅಂದ್ರೆ ನೀವು ಥಿಯೇಟರ್ ಒಳಗೆ ಕೂತು ಸಿನಿಮಾ ನೋಡ್ಬೇಕಾದ್ರೆ ಯಾವುದೋ ಒಂದು ಹಳ್ಳಿಗೆ ಹೋಗಿ ಅಲ್ಲಿ ನಡೆಯುವಂತ ಒಂದಿಷ್ಟು ಸಿಚುಯೇಷನ್ಸ್, ಒಂದಿಷ್ಟು ಲೆಸನ್ಸ್ ನ ಕಲ್ತು, ಅಥವಾ ಒಂದು ಮೆಸೇಜ್ ಇದೆ ನಮ್ಮ ಸಿನಿಮಾದಲ್ಲಿ, ಅದೆಲ್ಲ ತಿಳ್ಕೊಂಡಂಗೆ ಆಗತ್ತೆ. ಸೊ ದಯವಿಟ್ಟು ಸಿನಿಮಾನ ಆಗಸ್ಟ್ 1 ನಮ್ಮ ಕೊತ್ತಲವಾಡಿ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಂತೀನಿ. ಅಂದ್ರೆ ಒಂದೇ ಒಂದು ಕ್ಲಾರಿಟಿ, ಪೃಥ್ವಿ ಸರ್ ಎಮರ್ಜೆನ್ಸಿ ವರ್ಕ್ ಅಂತ ಅವ್ರ ಪಾಪ ನೆನ್ನೆನೆ ಹೇಳಿದ್ರು, ಹಂಗಾಗಿ ಅವ್ರ ಆ ಕಾರಣದಿಂದ ಬಂದಿಲ್ಲ. ನಿನ್ನೆ ಎಲ್ಲ ನಮ್ ಜೊತೆಲೆ ಇದ್ರು, ಪ್ರಮೋಷನ್ ಅಲ್ಲೇ ಇದ್ರು. ಅವ್ರು ಮತ್ತೆ ನಾಡಿದ್ದು 3 days ಇಂದ ಇದ್ರು ನಮ್ ಜೊತೆಲೆ ಇದ್ರು. ಬೆಳಗಿನ ಸಂಜೆವರೆಗೂ ನಮ್ ಜೊತೆನೆ ಇದ್ರು. ಅವರು ಎಮರ್ಜೆನ್ಸಿ ವರ್ಕ್ ಮೇಲೆ ಎಲ್ಲ ಮುಗಿಸ್ಕೊಟ್ಟು ಹೋದ್ರು ಪಾಪ, ಹೋಗಿದ್ದಾರೆ. ಮತ್ತೆ ಅವ್ರು ನಾಳೆ ಜಾಯ್ನ್ ಆಗ್ತಾರೆ, ಅಲ್ಲಿಂದ ಅವ್ರು ರಿಟರ್ನ್ ಬಂದು. ಅದ್ ಬಿಟ್ರೆ ಆಗಸ್ಟ್ 1 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಸಿನಿಮಾನ ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ತೀನಿ. ಅಮ್ಮ, ನೀವು ಕಾರ್ಯಕ್ರಮನ ಎಂಡ್ ಮಾಡ್ಬೇಕು ಅಂತ ನಂದೊಂದು ಕಂಡೀಷನ್ ಇದೆ. ಕಂಡೀಷನ್ ಅನ್ಕೋಬಹುದು, ರಿಕ್ವೆಸ್ಟ್ ಆದ್ರೂ ಅನ್ಕೊಳ್ಬಹುದು. ಯಾಕಂದ್ರೆ ನಾನು ನಿಮ್ಗೆ ಹೆಂಗ್ ಹೇಳಿ ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ. ಆಗ್ಲೇ ಡೈಲಾಗ್ ಹೇಳ್ತಿದ್ರಲ್ಲ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಾವ್ ಆ ಒಂದು ಡೈಲಾಗ್ ಹೇಳೋದ್ರ ಮೂಲಕ ವೈಂಡ್ ಅಪ್ ಮಾಡ್ಬೇಕು ನೀವು. ನಾನು ಹೇಳಲ್ಲ, ಹೀರೋ ಕೈಲಿ ಹೇಳಿಸ್ತೀನಿ. ನಮ್ ಹೀರೋ ಬರ್ಲಿ, ಅವ್ರ ಕೈಲಿ ಹೇಳಿಸ್ತೀನಿ. ಹೀರೋ ಬಂದಿಲ್ವಲ್ಲ ಈಗ ಎಮರ್ಜೆನ್ಸಿ ಕೈಲಿ ಹೇಳಿಸ್ತೀನಿ. ಥಿಯೇಟರ್ ಮುಂದೆ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನೀವ್ ಎಲ್ರು ಹೀರೋ ಆಗ್ರಪ್ಪ, ನಾವ್ ಯಶ್ ಭಾಸ್ಕರ್ ಅಂತ ಹೇಳಿಸ್ತೀನಿ. ನಮ್ಮ ಹುಡುಗರೆಲ್ಲ ಹೀರೋ ಆಗ್ಲಿ. ನೀವ್ ಒಂದ್ಸಲ ಹೇಳಿಮ್ಮ ಒಂದ್ ಸ್ಟೈಲ್ ಅಲ್ಲಿ, ಯಾಕಂತಂದ್ರೆ ನೀವ್ ಆಗ್ಲೇ ಹೇಳ್ತಾ ಇದ್ದೀರಿ. ನೀವ್ ಹೇಳ್ರಿ, ದೊಣ್ಣೆ ತಗ ಬತ್ತಂದ್ ನನ್ ಮಗ ಅಲ್ಲಿಂದ ಏನ್ ನೀನ್ ಅಲ್ಲಿ ಕೂತ್ಕೊಂಡ್ ಡೈಲಾಗ್ ಹೇಳಕ್ ಹೋಗಿದ್ದೆ. ಅಲ್ಲ, ನೀವೇ ಎಲ್ಲ ಕಲ್ಸ್ಕೊಟ್ಟಿರೋದು ಅದೆಲ್ಲಾನು ಅಂದ್ರೆ? ಹೌದು, ನಾನೇ ಕಲ್ಸ್ಕೊಟ್ಟಿರೋದು. ಹೆಂಗ್ ಬದುಕ್ಬೇಕು ಪ್ರಪಂಚದಲ್ಲಿ ಅಂತ ನಾನೇ ಕಲ್ಸೋದು. ಅದೊಂದು ಡೈಲಾಗ್. ಹೌದು, ಯಾರು ನಿಮ್ಗೆ ಕರ್ಕೊಂಡೋಗಿ ಯಾರೋ ತಟ್ಟೆ ಹಾಸಿ, ನಮ್ ಕಡೆ ಹೇಳ್ತಾರೆ ಹಳ್ಳಿ ಭಾಷೆಯಲ್ಲಿ ಹೇಳ್ತೀನಿ, ನಡ್ಮುಡಿಗೆ ಕರ್ಕೊ ಹೋಗಲ್ಲ. ನಡ್ಮುಡಿಗೆ ಅಂದ್ರೆ ನಿಮ್ಗೆ ಅದ್ ಬರಲ್ಲ, ಗೊತ್ತೂ ಆಗಲ್ಲ. ವೈಟ್ ಬಟ್ಟೆ ಹಾಸಿ ಮೇಲೆ ಹೂ ಹಾಕಿ ಗಂಟು ಕರ್ಕೊಯ್ತಾರ ನಮ್ ಕಡೆ. ಅದಕ್ಕೆ ನಡೆಮುಡಿಗೆ ಅಂತಾರೆ. ಮುಡಿ ಅಂದ್ರೆ ಅದ್ ಹಾಸ್ಕೊಂಡ್ ಹೋಗೋದಕ್ಕೆ. ಅದ್ ನಡ್ಮುಡಿ ಹಾಕಿ ನಿಮ್ನ ಯಾರು ಬಪ್ಪ ಅಂತ ಕರ್ಕೊ ಹೋಗಲ್ಲ. ಎಲ್ರು ಅವ್ರವ್ರ ವರ್ಕ್ ಅವ್ರು ಹುಡ್ಕೊಂಡ್ ಹೋಗಿ ಮಾಡ್ಬೇಕು. ಆ ಅರ್ಥದಲ್ಲಿ ಅವ್ರು ಹೇಳಿದಾನೆ ಸಿನಿಮಾಲಿ. ಇಲ್ಲಿ ಯಾರು ನಿಮ್ನ ಬಂದು ಕರ್ಕೊಂಡ್ ಹೋಗಿ ಮಾಡ್ಸಲ್ಲಪ್ಪ, ನೀವೇ ಕಟ್ಕೋಬೇಕು ಜೀವನ ಅಂತ ಹೇಳಿರೋದು. ಒಂದ್ಸಲ ಹೇಳ್ಬಿಡಿ ಅಮ್ಮ. ನಾನು ಹೇಳಲ್ಲ, ಡೈರೆಕ್ಟರ್ ಆಮೇಲೆ ಹೆಚ್ಚಿಗೆ ಹೇಳಿ ಬಯಸ್ತಾರೆ. ಸರಿ, ಫೈನಲಿ ಆಡಿಯನ್ಸ್ ಏನ್ ಹೇಳ್ತೀರಾ? ಏನ್ ಹೇಳಲ್ಲ ಆಡಿಯನ್ಸ್. ಇನ್ನೊಂದ್ಸತಿ ನಿಮ್ ಹೆಸರು ಹೇಳಿ, ಎಲ್ಲರಿಗೂ ಕೇಳಿಸ್ಕೊಳಂಗ್ ಗುರ್ತಿಟ್ಕೊಳಂಗ್ ಹೇಳ್ತೀನಿ. ಮಂಜುನಾಥ್ ಅನ್ನೋರು ನೋಡಪ್ಪ, ನಮ್ಗೆ ಆಡಿಯನ್ಸ್ ಗಳ ಬೇರೆ ಬೇರೆ ಪ್ರಶ್ನೆ ಕೇಳ್ತಾವ್ರೆ, ನೀವೇ ಅವ್ರನ್ನ ನೋಡ್ಕೊಳ್ಳಿ.
ಇವರು ಬಂದು ನಮ್ ಯಶ್ ಬಗ್ಗೆ ಕೇಳಿ ನಮ್ಗೂ ಯಶ್ಗೂ ಬಯಸ್ತವ್ರ ನೋಡ್ರಪ್ಪ. ಅಲ್ಲ 1ನೇ ತಾರೀಕು ಸಿನಿಮಾ ರಿಲೀಸ್ ಎಷ್ಟು ಆಗ್ತಿದೆ. ಇನ್ನೋಸೆಂಟ್ ಅಂತ ಗೊತ್ತಾಗ್ತದೆ. ಹೌದೌದು. ಎಲ್ಲ ಒಂದ್ ಕಡೆ ಮಗನ್ ಅಷ್ಟೊಂದ್ ಪ್ರೀತಿಯಿಂದ ಬೆಳೆಸಿದ್ರು ಕೂಡ ಮಗನ ಜವಾಬ್ದಾರಿಗಳು ಜವಾಬ್ದಾರಿ ನಿಮಗೂ ಒಂದ್ ಮಗು ಆಗ್ಲಿ ಗೊತ್ತಾಗುತ್ತದೆ ಏನು ಅಂತ. ಇನ್ನು ಮಕ್ಳು ಆಗಿ ಅವ್ರ ಒಂದ್ ಏಜಿಗೆ ಬಂದು ಹೇಳಿದ್ ಮತ್ ಕೇಳಲ್ಲ, ಅವ್ರು ಶುರು ಮಾಡ್ತಾರ ನಿಮ್ಗೆ. ಬಟ್ ನಿಮ್ಗೆ ಎಷ್ಟ್ ಕಷ್ಟ ಕೊಡ್ತಾರ ಆಗ. ಈ ಕಡೆ ಮಕ್ಳನ್ನು ಬಿಡಕ್ಕಾಗಲ್ಲ, ಜಗತ್ತನ್ನು ಬಿಡಕ್ಕಾಗಲ್ಲ, ಎರಡನ್ನು ಫೇಸ್ ಮಾಡ್ಬೇಕು. ದೇವ್ರು ಸುಮ್ನೆ ಕೊಡಲ್ಲ ರೀ ಎಲ್ಲಾನುವೆ. ಮದ್ವೆ, ಮಕ್ಳು, ಮೊಮ್ಮಕ್ಳು, ಭೂಮಿಗೆ ಹೋಗೋವರೆಗೂ ನೀವು ಕಷ್ಟ ಪಡ್ತಾನೆ ಇರ್ಬೇಕು. ದುಡ್ಡು ಇರ್ಲಿ, ದುಡ್ಡು ಇಲ್ದೆ ಹೋಗ್ಲಿ, ಏನೋ ಒಂದಿರುತ್ತೆ, ಗೊತ್ತಾಯ್ತಾ? ಹಂಗಾಗಿ ಅದೆಲ್ಲ ನಾವು ಒಂಥರ ನಾರ್ಮಲ್ ಆಗಿ ತಗೊಂಡು, ಈಗ ಅವ್ರು ಬಿಟ್ಬಿಡಿ, ಅವ್ರು ಆದ್ರೂ ಬೆಳೆದ್ರು, ಈಗ ನಾವೇನೋ ಮಾಡೋಣ ಬನ್ನಿ, ನೀವು ನಾವೆಲ್ಲ ಸೇರಿ ಏನೋ ಒಂದು ಮಾಡಿದೀವಿ ನಮ್ ಟೀಮು, ಇದಕ್ಕೆ ಎಂಕರೇಜ್ ಕೊಡಿ. ನಾವು ಒಂದಿನ ಇಷ್ಟ ತರ ಹೋಗಿ ನಮ್ಮನ್ನ ನಮ್ಗೂ ಅಷ್ಟು ದುಡ್ಡು ಹಾಕೋರ್ ಬರ್ಲಿ, ಏನಂತೀರಾ? ಸರಿ, ಒಳ್ಳೇದಾಗ್ಲಿ, ನೀವು ಮಾಡಿ. ಇನ್ನು ನೆಕ್ಸ್ಟ್ ಏನ್ ಹೇಳೋದು, ಖುಷಿ ಮೀಟಿಂಗ್ ಮಾಡೋಣ, ಖುಷಿ ಮೀಟಿಂಗ್ ಸೇರ್ಕೊಳ್ಳೋಣ, ಸಕ್ಸಸ್ ಮೀಟ್ ಮಾಡೋಣ, ಅವಾಗೆಲ್ಲ ಪಾರ್ಟಿ ಮಾಡೋಣ, ಒಳ್ಳೆ ಸ್ವೀಟ್ ತಿನ್ನೋಣ, ಅವಾಗ ಒಳ್ಳೊಳ್ಳೆ ಡೈಲಾಗ್ ಹೇಳ್ತೀವಿ. ಖಂಡಿತ ಹೇಳ್ತೀವಿ. ಅವಾಗ ಅನ್ಸ್ಕೊಳ್ಳಿರಂತೆ, ಅಣ್ಣ ಬರ್ದೇನೆ ನಮ್ಮ ಅಮ್ಮ ಸಿನಿಮಾ ನಿಲ್ಸಿದಾರೆ ಅಂತ ಅವ್ರ ಅಭಿಮಾನಿಗಳು ಖುಷಿಯಾಗಿ ನಮ್ಮ ಅಮ್ಮನೂ ಚೆನ್ನಾಗಿ ಸಿನಿಮಾ ಮಾಡುತ್ತಪ್ಪ ಅಂತ ನಂಬಿಕೆ ಬರುತ್ತೆ. ಈಗ ನಮ್ಗೆ ಏನಾಗುತ್ತೆ ಗೊತ್ತೇನ್ರಿ, ಇವರಿಂದ ಅವರಿಂದ ಅದ್ ಬೇಡ ಅಂದ್ರೆ, ಪಾಪ ನಮ್ ಹುಡುಗರು ಎಲ್ರು ನಮ್ಮವ್ರೆ, ಕರೆದ್ರೆ ಎಲ್ಲ ಬರ್ತಾರೆ. ಈಗ್ಲೂ ಬೆಳಿಗ್ಗೆ ನಮ್ಮ ಯೋಗಿಗೆ ಫೋನ್ ಮಾಡಿದ್ದೆ, ಎಲ್ಲೋ ಥಿಯೇಟರ್ ಹತ್ರಕ್ಕೆ ಬರ್ತೀಯೇನೋ ಅಂತ. ಯಾಕೆ? ಅದು ಸಪೋರ್ಟ್ಗೆ, ಸುಮ್ನೆ ಅಲ್ಲಿ ಬರ್ರಿ ಇರ್ಬೇಕು ನನ್ ಜೊತೆ ಅಂತ, ಅವ್ರು ಇರ್ಲಿ ಅಂತ. ಅಷ್ಟ್ಬಿಟ್ಟು ಸಿನಿಮಾಗ್ ಬಂದು ನೀವ್ ಅಲ್ಲೇನೋ ಕೆಲಸ ಮಾಡಿ ಅಂತ ಹೇಳಲ್ಲ. ಆಮೇಲೆ ಕೆಲಸ ಮುಗ್ದೋಗಿದೆ, ಆಡಿಯನ್ಸ್ ಏನ್ ಮಾಡ್ತಾರೆ ನಾವೆಲ್ಲ ನೋಡೋಣ ಬನ್ನಿ ಅಂತ. ಅರ್ಥ ಆಯ್ತಾ? ನಾನ್ ಥಿಯೇಟರ್ ಹತ್ರಕ್ಕೆ ಬರ್ತೀನಿ, ನೀವು ಬರ್ಬೇಕು. ನೀವೇ ಅಲ್ವಾ ನನ್ನ ಪ್ರಶ್ನೆ ಕೇಳಿರೋದು, ಬನ್ನಿ ನಮ್ಮ ಆಡಿಯನ್ಸ್ ಹತ್ರ ಬೈಸ್ತೀನಿ. ನಮ್ಮ ಆಡಿಯನ್ಸ್ ಕೇಳ್ತೀನಿ, ನೋಡ್ರಪ್ಪ ಇವ್ರು ನಮಗ್ ಸಿಕ್ಕಾಪಟ್ಟೆ ಬೈತಾವ್ರೆ ಅಂದ್ರೆ ನಿಮ್ ನೋಡ್ಕೊತಾರೆ. ಬಾಸ್ ಟಿವಿ ಮಂಜುನಾಥ್, ಬಾಸ್ ಟಿವಿ ಮಂಜುನಾಥ್ ನೋಡಪ್ಪ, ಇವರೇ ಕಡಪ್ಪ ಜಗಳ ತಂದಿಟ್ಟಿದ್ದು ಅಣ್ಣಂಗೆ. ಅಮ್ಮ ನಾನ್ ಜಗಳ ತಂದಿಕ್ಕಿಲ್ಲ. ಇಲ್ಲ, ನಾನು ಹಂಗೆ ನೀವ್ ಹೇಳ್ತಿರಲ್ಲ, ಹಂಗೆ ನಾನು ಒಂಚೂರು ತಿರುಗ್ಬಿಟ್ಟು ಹೇಳ್ಬಿಡ್ತೀನಿ. ನೀವು ನೀಟಾಗಿ ಕೇಳಿದ್ರ ನೋಡಪ್ಪ, ನೀವ್ ಹಂಗೆ ಅಲ್ವಾ ಕೇಳೋದು, ಹಂಗಂದ್ಮೇಲೆ ನಿಮ್ಗೆ ಕೇಳ್ತಿರಲ್ಲ. ನನಗೆ ನಿಜವಾಗ್ಲು ಇವ್ರು ಹಿಂಗ್ ಕೇಳ್ತಾರಲ್ಲ, ನಾವು ಹಿಂಗ್ ಕೇಳ್ಬೋದಲ್ಲ ಅಂತ ತಿಳ್ಕೊಂಡಿದೀನಿ. ಇದೇನ್ ಇವ್ರು ಈ ತರ ಇಲ್ಲ, ನಾವ್ ಹಿಂಗಂದಿದ್ದೇವ್ರು ಹಿಂಗ್ ಕೇಳ್ತಾವ್ರಿ ಅಂತ ನಿಜ ಕೋಪ ಬರುತ್ತೆ ನಂಗೆ. ಬಹುಶಃ ಇವತ್ ನಾನೇ ಬರ್ತೀನಿ ಅಂತ ಹೇಳಿದ್ರೆ ಇನ್ನೊಂದಷ್ಟು ಪ್ರಿಪೇರ್ ಆಗಿ ಬರ್ತೀನಿ. ಪ್ರಿಪೇರ್ ಆಗಲ್ಲ ನಾನು. ಡೈರೆಕ್ಟ್ ನೀವ್ ಇನ್ನೂ 1 ಗಂಟೆ ಕುತ್ಕೊಳ್ಳಿ, ನಾನು ಏನ್ ಕೇಳ್ಬೇಕು ಹೇಳ್ತೀನಿ. ಬಟ್ ನಿಮ್ ಮೇಲೆ ಏನಂದ್ರೆ, ನೀವು ಪಾಪ ಹೇಳಿದ್ರಿ ಅಮ್ಮ ನಂಗೆ ಒಂದು ಇಂಟರ್ವ್ಯೂ ಕೊಡಿ ಅಂತ, ಆ ಕಡೆ ಕರ್ದು ಕೇಳಿದ್ರಿ. ನಾನು ಸಪ್ರೇಟ್ ಆಗಿ ಒಂದು ಇಂಟರ್ವ್ಯೂ ಬೇಕು ಅಂತ. ಇದೆಲ್ಲ ಮಾಡೋಣ, ಆಮೇಲೆ ಕೊಡ್ತೀನಿ ಅಂತ ಹೇಳಿಲ್ವಾ ನಾನು? ರಾಜ್ಕುಮಾರ್ ಸಮಾಧಿ ಹತ್ರ ಹೇಳಿದೆ, ಕೇಳಿಸ್ಕೊಂಡ್ರ? ಹೌದೌದು. ನೀವ್ ಹಿಂದೆನೆ ಬಂದ್ ಕೇಳಿದ್ರಿ. ಎಲ್ರು ಕೇಳೋದ್ ನಿಮ್ಮ ಹಕ್ಕು, ನಾವು ಕೊಡ್ತೀವಿ. ಬಟ್ ಸಿನಿಮಾನ ನೀವು ಈಗ್ಲೂ ಅಷ್ಟೇ ಹೆಡ್ಲೈನ್ ಅಲ್ಲಿ ಯಶ್ ಮದರ್ಗೆ ಅಂತ ಹಾಕಿದ್ರಿ, ನಿಮ್ ಚಾನೆಲ್ ಕಟ್. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಅಲ್ಲಿ ಬೈದ್ರು ಕೂಡ ಪ್ರೀತಿಯಿಂದ ಬೈಸ್ಕೊಳಕ್ ನಾವು ರೆಡಿ ಇರ್ತೀವಿ. ಯಾಕಂತಂದ್ರೆ ತಾಯಿ ಅಲ್ಲ ರೀ, ನಾವು ನೀವು ಸುಮ್ನಿದ್ರೆ ಯಾಕ್ರಿ ಬೈತೀವಿ? ಸುಮ್ನೆ ಆರಾಮಾಗಿ ನಮ್ ರಾಜಕ್ ಕೇಳಿ, ನಮ್ ಮೇಡಮ್ ಕೇಳಿ. ಅಲ್ಲ ರೀ, ನನ್ ಫೋಟೋನೇ ಹಾಕಿದ್ರೆ ನಂಗೆ ಕೋಪ ಬರುತ್ತೆ. ನಮ್ ಹೀರೋದ್ ಹಾಕಿ, ನಮ್ ಹೀರೋಯಿನ್ ಹಾಕಿ, ಆಮೇಲೆ ಪಕ್ಕದಲ್ಲಿ ನಂದ್ ಹಾಕಿ. ಪಾಪ ಅವ್ರು ಕಷ್ಟಪಟ್ಟವ್ರೆ, ಬರೀ ನಂದ್ ಹಾಕೊಂಡ ನಂದು ಎಷ್ಟು ಮಾಡ್ತಾ ಇದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ. ಈಗ ನಮ್ಗೆ ಬೇರೆಯವ್ರಂಗ್ ಮಾಡ್ಬಿಟ್ರೆ ಹೌದು, ಅರ್ಥ ಆಯ್ತು. ಈಗ ನಾವು ನಮ್ಮ ಮಕ್ಳು ಒಂದ್ ಸಿನಿಮಾ ಮಾಡಿರ್ತಾರೆ, ಬರೀ ಪ್ರೊಡಕ್ಷನ್ ಹೌಸ್ ಹಾಕೊಂಡ್ಬಿಟ್ರೆ ಅದ್ ನಾವ್ ಅನ್ಭವಿಸಿದೀವಿ. ನಮ್ಮ ಮನೇಲಿ ಹಂಗಾಗ್ಬಾರ್ದು. ಈಗ ಎಷ್ಟ್ ಹೇಳಿದ್ರು ಕೇಳ್ತಾ ಇಲ್ಲ, ಬರೀ ನಮ್ದೇ ಯಾಕೆ. ಆಮೇಲೆ ಒಂಥರ ನೋಡಿದವ್ರು ಏನಂತಾರೆ, ಇವ್ರೇನ ಹೀರೋಯಿನ್ ತೋರಿಸ್ತಾ ಇಲ್ಲ ಅಂತ. ಬೇರೆ ಚಾನಲ್ ಹೆಂಗೋ ಗೊತ್ತಿಲ್ಲ, ನಮ್ ಚಾನಲ್ ಅಲ್ಲಿ ಎಲ್ಲರದು ಆಗ್ತದೆ. ಗುಡ್. ಈಗ ಬಂದ್ರು ನೋಡಮ್ಮ ದಾರಿಗೆ, ನೋಡಮ್ಮ ಬಂದ್ರು. ಆಮೇಲೆ ನಮ್ ಪರಿಚಯದವ್ರು ಫೋನ್ ಮಾಡ್ತಾರ ನಂಗೆ, ಅಮ್ಮ ಬರೀ ನೀವೇ ಕಾಣಿಸ್ತಿದ್ರ, ನೀವ ಹೀರೋಯಿನ್ ಅಂತಾರಲ್ಲ, ಬರಲ್ವಾ ಮತ್ತೆ ನೀವ್ ಹೇಳಿ ಅಂದ್ರೆ ಯಾವಾಗ ನನಗ್ ಕಾಲ್ ಮಾಡಿ ಬೈಯೋದು, ನೀನ್ ಮಾತಾಡ್ತಾ ಇಲ್ಲ, ಏನಮ್ಮ ನೀನ್ ಬರ್ತೀಯಲ್ಲ, ನೀನ್ ಮಾತಾಡಮ್ಮ, ಎಲ್ಲ ಅವ್ರು ಕೇಳಿದ್ಕೆಲ್ಲ ಉತ್ತರ ಹೇಳ್ಬೇಕಮ್ಮ. ನೀನ್ ಸುಮ್ನೆ ಕುತ್ಕೊಂಡ್ರೆ ನಾನ ಹೀರೋಯಿನ್ ಅಂತ ಕೇಳ್ತಾವ್ರಿ ನನ್ ಸಿನಿಮಾ. ಅವ್ರು ಕೊನೆಗೆ ನಿಮ್ಮೇಲೆ ಹೇಳಿದ್ರು, ಮೀಡಿಯಾದವ್ರು ರೈಸ್ ಮಾಡಲ್ಲ ಸರ್ ನಮಗ್ ಪ್ರಶ್ನೆಗಳು, ನೀವು ರೈಸ್ ಮಾಡ್ಬೇಕು. ಯಾಕೆ ಅಂದ್ರೆ ಅವ್ರಿಗೆ ಮಾಡ್ರಿ, ಏನೇನಾರು ಕೇಳ್ರಿ, ಅವ್ರ ಮೇಲೆ ಎಷ್ಟಿಲ್ಲ, ಏನ್ ಬೇಕಾದ್ರೂ ಕೇಳ್ರಿ. ನೀವ್ ಲವ್ ಮಾಡ್ತಿದ್ದೀರಾ, ನಿಮ್ಗೆಲ್ಲ ಕೇಳಿ, ಜನ ಖುಷಿ ಸಿಗುತ್ತೆ. ನಿಮ್ ಬಾಯ್ ಫ್ರೆಂಡ್ ಇದಾನ? ಈಗ ಒಳ್ಳೆ ನಮ್ ಜನಕ್ಕೆ ನೀವ್ ಮದ್ವೆ ಆಯ್ತಿದ್ದೀರಾ, ನಿಮ್ ಲವರ್ಸ್ ಯಾರೋ, ನಿಮ್ ಲವರ್ ಅವೆಲ್ಲ ಕೇಳಿದ್ರೆ ನಮ್ ಹೀರೋ ಅಲ್ಲೇ ಇದಾರಲ್ಲ, ಕೊತ್ತಲವಾಡಿಲಿ ಇದಾರೆ, ಲವ್ ಮಾಡ್ತಾ ಇದ್ದೀನಿ. ಮೋಹನ್ ಅನ್ನೋ ಕ್ಯಾರೆಕ್ಟರ್ ನ ಲವ್ ಮಾಡ್ತಾ ಇದ್ದೀನಿ, ಮದ್ವೆನೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ಈಗ ಅಮ್ಮ ಅವ್ರು ಹೇಳಿದಕ್ಕೆ ಒಂದ್ ಕ್ವಶನ್ ಕೇಳ್ತಾನೆ, ಎಸ್ ಸರ್ ಜೊತೆ ಯಾವಾಗ ಸ್ಕ್ರೀನ್ ಶೇರ್ ಮಾಡ್ತೀರಾ? ಓ, ಸ್ಕ್ರೀನ್ ಶೇರ್ ಎಲ್ಲ ತುಂಬಾ ಅದೇ. ಬಟ್ ಅಮ್ಮನೇ ಹೇಳಿದಾರೆ, ಸಿನಿಮಾ ಸಕ್ಸಸ್ ಆದ್ಮೇಲೆ ನಾನು ಕರ್ಕೊಂಡೋಗಿ ನಿಮ್ಗೆ ಅವ್ರ ಮುಂದೆ ನಿಲ್ಸಿ. ಅವಳು ಪಾಪ ಇದ್ರಲ್ಲಿ ನಾವ್ ಒಂದ್ ಗಾಡಿ ಯೂಸ್ ಮಾಡಿದೀವಿ. ನಮ್ಮ ಡೈರೆಕ್ಟ್ರು, ನಾನು ಎಲ್ಲ ಅವ್ರದ್ದೊಂದು ಯಶೋರ್ದೊಂದು ಗಾಡಿ ಯೂಸ್ ಮಾಡಿದೀವಿ.
ಅದ್ರ ಮೇಲೆ ಕುತ್ಕಿದ್ದಾಗ ಇವ್ರು ಕೇಳಿದ್ರಂತೆ ನೀವ್ ಯಾರ್ ಫ್ಯಾನ್ ಅಂತ, ಅಯ್ಯೋ ನಾವ್ ಎಷ್ಟ್ ಫ್ಯಾನ್ ಅಂತ ಇಬ್ರು ಅಂದಿದ್ದಾರೆ. ಅವಾಗ ಇವ್ರು ನಗಾಡ್ಕೊಂಡ್ ಸೈಡ್ ಕೊಟ್ಟೋಗ್ಯಾರ. ನನಗೆ ಹೇಳಿದ್ರು ಫೋನಲ್ಲಿ, ಎಲ್ಲ ಆಗ್ಲಿ ಚೆನ್ನಾಗಾಗ್ಲಿ ಒಂದ್ ದಿವಸ ಯಶನ್ ತೋರ್ಸೋಣ ಬಿಡಿ ಅಂತ ನಾನು ಹೇಳಿದ್ದೆ. ತುಂಬಾ ಸಲ ಕ್ಲೂಸ್ ಕೊಡ್ತಾ ಇದ್ರ. ಅವಾಗ ಒಂದ್ಸಲ ಹೇಳಿದ್ರು. ಮತ್ತೆ ನಮ್ದು ಸಾಂಗ್ ಅಲ್ಲಿ ಎಷ್ಟ್ ಸರ್ ಬರ್ತಾರೆ ಗೊತ್ತಾ, ನಮ್ದು ಒಂದು ಥಿಯೇಟರ್ ಶಾರ್ಟ್ ಅಲ್ಲಿ ಸರ್ ನಾನ್ ಕೇಳ್ದೆ, ಸರ್ ಯಾವ ಸಿನಿಮಾ ಹಾಕ್ತೀರಾ ಥಿಯೇಟರ್ ಅಲ್ಲಿ ಅಂತ, ಯಾವ ಸಿನಿಮಾ ಬೇಕು ಹೇಳಿ, ಆಮೇಲೆ ಇನ್ನೂ ಒಂದು ಅದ್ರೊಳಗ ಒಂದ್ ಬರುತ್ತೆ ನೋಡಿ, ಯಶ್ ಬತ್ತನಲ್ಲ, ಅದು ಇವ್ರ ಎಲ್ಲಾರ ಪ್ರೀತಿಗೆ ನಮ್ ಡೈರೆಕ್ಟರ್ ಸೆಲೆಕ್ಟ್ ಮಾಡಿರೋದ. ನಾನು ಹೇಳ್ದೆ ಬೇಕಾದು ಅಂತ, ಅಂದ್ರೆ ಸುಮ್ನೆ ಯಶನ್ ತೋರ್ಸ್ಕೊಳ್ಳೋದು ಅಂತ ಏನಾರು ಜನ, ಅಮ್ಮ ಬೇರೆಯವ್ರನ್ನ ಹಾಕದ್ ಬೇಡಮ್ಮ ನಮ್ ಬಾಸ್ನೆ ಹಾಕೋಣ ಅಂತ ನಮ್ ಡೈರೆಕ್ಟ್ರು. ಆಮೇಲೆ ಇವರೆಲ್ಲ ಫ್ಯಾನ್ ಅಲ್ಲ ಅಲ್ಲಿ. ಆಮೇಲೆ ಅಲ್ಲೇ ಕೇಳ್ದೆ, ಸರ್ ಯಾವ ಸಿನಿಮಾ ಹಾಕ್ತೀರಾ ಸರ್, ಯಾವ ಸಿನಿಮಾ ನೋಡ್ತಾ ಇರ್ತೀವಿ ನಾವು ಅಂತ. ಅಂದ್ರೆ ಸಿನಿಮಾದೊಳಗೆ ಅವ್ರಿಗೆ ಆಪ್ಷನ್ ಕೊಟ್ಟಿದ್ದೆ, ನಿಮ್ಗೆ ಯಾವ್ದು ಬೇಕು ಹೇಳಿ ಹಾಕ್ತಿವಿ ಅಂತ. ಆಮೇಲೆ ಅವ್ರು ಹೇಳಿದ್ದೆ ಹಾಕಿದೀನಿ ನಾನು ಅಂತ ಇವ್ರು ಹೇಳಿದ್ದೆ ಹಾಕಿರೋದಾ? ಇನ್ನೊಂದು ಇದನ್ನ ನಾನು ಮೆನ್ಷನ್ ಮಾಡಿ ಹೇಳ್ತೀನಿ ಪಾಪ. ಅವ್ರಿಬ್ರು ಪ್ರೀತಿ ನೋಡಿ ನಾವ್ ಅದ್ರಲ್ಲಿ ಸಿನಿಮಾಲ್ ಯಾರನ್ನಾರ ತೋರಿಸ್ಬೋದು. ನಮ್ಗೇನ್ ನಮ್ ಜಯಣ್ಣನ್ ಪಿಕ್ಚರ್ ಅಲ್ಲ, ಸುಮಾರು ಪಿಕ್ಚರ್ ಅಲ್ಲಿ ಮಾಡಿದ್ದಾರೆ ಹುಡುಗರು. ನಮ್ ಯಶು ಸುಮಾರು ಮಾಡಿದಾನೆ. ಬಟ್ ನಮ್ ಜಯಣ್ಣಂದೇ ಪಿಕ್ಚರ್ ಮತ್ ನಮ್ ಯಶೇ ಬೇಕು ಇವ್ರಿಗೆಲ್ಲ, ಅಷ್ಟಿದು. ಆಮೇಲೆ ಅದಕ್ಕೆ ನಾವು ಅವಳ ಪಿಕ್ಚರ್ ನೋಡ್ತಾ ಇರ್ತಾಳೆ ಏನೋ ತಿನ್ಕೊಂಡು ಹೀರೋ ಜೊತೆ. ಅವಾಗ ಯಶನ್ ತೋರ್ಸಿದೀವಿ, ಅವಳು ಖುಷಿಯಾಗಿ ನೋಡ್ತಾ ಇರ್ತಾಳೆ. ಆಮೇಲೆ ನಮ್ಮ ಡೈರೆಕ್ಟರ್ ದೊಡ್ಡ ಫ್ಯಾನು, ಅವ್ರಿಗೆ ಅವ್ರ ಮೇಲೆ ತುಂಬಾ ಗೌರವ ಭಯ ಭಕ್ತಿ ಯಾರಿಗಿಲ್ಲ, ಎಲ್ಲರಿಗೂ ಇದೆ. ಬಟ್ ಅದಕ್ಕೆ ನಾವು ಅದನ್ನ ಅಲ್ಲಿ ಹಾಕಿದೀವಿ. ಮೈನವೇ ಸಪರೇಟ್ ಆಗಿ ಒಂದು ಇಂಟರ್ವ್ಯೂ ಕೊಡ್ತೀನಿ ಅಂತ ಹೇಳಿದ್ರೆ ಆವಾಗ ಎಷ್ಟು ಸರ್ ಡೈಲಾಗ್ ಹೇಳಲೇಬೇಕು? ಹೇಳ್ತೀನಿ, ನಮ್ ಸಿನಿಮಾ ಸಕ್ಸಸ್ ಮೀಟ್ ಅಲ್ಲಿ ನಮ್ ಸಿನಿಮಾ ಗೆದ್ದು ಅಮ್ಮ ಪ್ರೊಡ್ಯೂಸರ್ ಆಗಿದ್ದಾರೆ ಅಂದಾಗ ಯಾವ ಡೈಲಾಗ್ ಬೇಕು ಹೊಡಿತಾ ಇರ್ತಾರೆ. ಅವಾಗ ಜನಕ್ಕೆ ಅರ್ಥ ಆಗತ್ತೀವಿ, ಅಮ್ಮ ಡೈಲಾಗ್ ಹೊಡೆದ್ರು ಕೆಲಸ ಮಾಡುತ್ತೆ ಅಂತ. ಸುಮ್ನೆ ಬಂದ್ ನಮ್ಮ ಅಣ್ಣನ್ ಡೈಲಾಗ್ ಹೊಡಿತೀವಮ್ಮ ಅಂತ ಹುಡುಗರು. ಏನಂತೀರಾ? ಆಕ್ಚುಲಿ ನಮ್ಮ ಕರ್ನಾಟಕದ ಜನತೆಗೆ ನೀವು ಸಿನಿಮಾ ತಲುಪಿಸ್ಬೇಕು. ಸೊ ನಿಮ್ ಮುಖಾಂತರ ನೀವು ಆದ ಅಡಿಗೆ ಬರೋ ಬದಲು ಫಸ್ಟ್ ಅಡಿಗೆ ರೆಡಿ ಮಾಡಿ, ನಾವು ಅಡಿಗೆ ಮಾಡಿದೀವಿ ಬಡ್ಸಿ ಜನಕ್ಕೆ. ಅದು ಏನಂದ್ರೆ ನಮ್ಗೆ ಎಷ್ಟು ರೆಸ್ಪಾನ್ಸಿಬಲ್, ಥಿಯೇಟರ್ ಹತ್ರಕ್ಕೆ ಬರ್ತಿರ್ತಾನೆ. 100% ನಮ್ಗೆ ಒಳ್ಳೆ ಸಿನಿಮಾ, ಅಮ್ಮ ಸಿನಿಮಾ ಮಾಡ್ತಿದ್ದಾರೆ ಅಂತ ಗೊತ್ತಿದೆ. ಆದ್ರೆ ಅದ್ ಏನು ಅಂದ್ರೆ ಸಿನಿಮಾ ಹೆಸರಾಗ್ಲಿ ಕತೆ ಆಗ್ಲಿ ಅದು ಯಾರಿಗೂ ರೀಚ್ ಆಗ್ತಿಲ್ಲ ಅನ್ನೋದು ಕನ್ಸರ್ನ್. ಅದು ಮಾಡ್ತಾ ಇಲ್ಲ, ಬರೀ ಎಷ್ಟ್ ತೋರ್ಸು ನನ್ ತೋರ್ಸು ಅಂದ್ರೆ ನಾನೇನ್ ಹೇಳ್ತೀನಿ, ನಾನು ನಮ್ಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ, ನೀವು ಅಷ್ಟೇ ನಮ್ಮನ್ನ ಹಂಗೆ ಕರ್ಕೊಂಡೋಗಿ ನಿಲ್ಸಿದ್ರೆ ನಾವೆಲ್ಲ ಹಂಗೆ ನಿಮ್ಮಿಂದೇನೆ ಫಾಲೋ ಮಾಡ್ಬೋದು. ನಮ್ಗೆ ಮಾಧ್ಯಮ ಅಂದ್ರೆ ತುಂಬಾ ಗೌರವ ಇದೆ. ನಮ್ ಸಿನಿಮಾ ನಮ್ಮೆಲ್ಲರ ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿ ಸಮಾಜ, ಗೊತ್ತಾಯ್ತಾ? ಇದು ನಮ್ಮೊಬ್ರು ನಿಮ್ಮೊಬ್ರದಲ್ಲ, ಪ್ರತಿಯೊಬ್ಬರು ಜವಾಬ್ದಾರಿ. ಅಂದ್ರೆ ನೀವು ನಾವು ಎಲ್ಲ ಒಂದು ಸಮಾಜದ ಒಂದು ಭಾಗ. ಏನ್ ಹೇಳಿ, ಈಗ ನೀವೇನೋ ಒಂದ್ ಮಾಡ್ಬಿಟ್ರಿ ಇಂಥ ಚಾನಲ್ ಅಂತ ನಾವ್ ಈಸಿಯಾಗಿ ಮಾತಾಡ್ಬಿಡ್ತೀವಿ. ಹಂಗೆ ನೀವು ಜವಾಬ್ದಾರಿ, ನಾವು ಒಂದ್ ಭಾಗ ರೆಸ್ಪಾನ್ಸಿಬಿಲಿಟಿ. ನಮ್ಮ ಮಗ ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿ ಆಗಿರೋದ್ರಿಂದ, ನಾವು ಒಂದು ಒಳ್ಳೆ ಸ್ಥಾನದಲ್ಲಿ ಇರೋದ್ರಿಂದ ನಾವ್ ಹೆಂಗ್ ಬೇಕಂಗ್ ಆಡಕ್ಕಾಗಲ್ಲ. ಏನೇ ಮಾಡ್ಬೇಕಾದ್ರೆ 10 ಸತಿ ಯೋಚನೆ ಮಾಡಿ ಮಾಡ್ಬೇಕು. ನಾವ್ ಮಾತಾಡೋದು ದಾಟಿ ಚೇಂಜ್ ಇರ್ಬೋದು, ಅದ್ರಲ್ಲಿ ಪಾಯಿಂಟ್ ಚೇಂಜ್ ಇಲ್ಲ. ನನ್ ಮಗನ್ ಬಗ್ಗೆ ನಾನು ಏನ್ ಬೇಕಾದ್ರೂ ಮಾತಾಡ್ಕೊತೀನಿ, ಜನ ಅನ್ಕೊಳ್ಳೋದ್ ಬೇರೆ. ಬಟ್ ಅಷ್ಟ್ ಈಸಿಯಾಗಿ ಕರ್ಕ ಬಂದವನ್ ನನ್ ಪಕ್ಕದಲ್ಲೇ ನಡೀತಾ ಇತ್ತು, ನಾನು ಹೋಗ್ಲಿಲ್ಲ. ಅದಕ್ಕೆ ನಾವನು ಬೇಜಾರ್ ಮಾಡ್ಕೊಳಲ್ಲ. ನಾನ್ ನಂದೇ 100 ಕೆಲಸ ಮಾಡ್ತಿರ್ತೀನಿ. ನಮ್ಮ ಮನೇಲಿ ಯಾರೋ ಆತರ ಒಬ್ರಿಗೊಬ್ರು ಇದಿಲ್ಲ. ಕೆಲವು ಹಬ್ಬಗಳಿಗೆ ಬರಕ್ಕಾಗಲ್ಲ ಅಂತಾನೆ, ಕೆಲವು ಸರಿ ನಾನು ಇರಲ್ಲ ಅಂತಾನೆ ಮೊದ್ಲೇ ಹೇಳ್ತಾನೆ, ಆಯ್ತು ಅಂತೀವಿ. ನಾವ್ ಯಾವ್ದಕ್ಕೂ ನೋ ಅನ್ನಲ್ಲ. ಸೆಂಟಿಮೆಂಟ್ ಮಾಡ್ಕೊಂಡು ಅಳ್ತಾ ಕೂತ್ರೆ ಸಮಾಜ ನಡ್ಸಕ್ಕಾಗಲ್ಲ ರೀ. ಮೋದಿಯವ್ರೆಲ್ಲ ಬೇಕು, ಎಲ್ಲರಿಗೂ ಬೇಕು ಅಂದ್ರೆ ಮೋದಿಯವ್ರು ಎಲ್ಲಿ ಬರ್ತಾರೆ? ಏನಂತೀರ? ಅವ್ರ ದೇಶ ಆಳ್ಬೇಕು, ಇವನ್ ಸಿನಿಮಾ ಕೊಡ್ಬೇಕು ಒಳ್ಳೇದು. ಈಗಲೇ ಜನ ಬೈತಾವ್ರೆ, 3 ವರ್ಷ ಆದ್ರೂ ನಿಮ್ ಮಗ ಒಂದ್ ಸಿನಿಮಾ ಮಾಡಲ್ಲ ಅಂತ. ಇನ್ನು ಎಷ್ಟು ವರ್ಷ ಮಾಡ್ಬೇಕು ಅಂತಿದ್ದೆ? ನಮ್ಮ ಮನೆ ಫಂಕ್ಷನ್, ಅವ್ರ ಮನೆ ಫಂಕ್ಷನ್, ಅವ್ರ ಮನೆ ಪಿಕ್ಚರ್ ಅವೆಲ್ಲ ಬೇಡ, ಕೆಲಸ ಮಾಡ್ಲಿ ಅವನು. ನಿಮ್ಮ ಕರ್ನಾಟಕದ ಹೀರೋನೇ ಅವನು. ಈ ಬೇರೆ ಯಾರು ನಮ್ಮ ಹೀರೋ ಅಂತ ಕೊಚ್ಕೊಳಕ್ ಆಗಲ್ಲ. ನಿಮ್ಮ ಹೀರೋನೇ ಅವನು. ನಿಮ್ಮ ಹೀರೋ ಬೇರೆ ಊರಿಗೆ ಹೋಗಿದ್ದಾನೆ, ಬೇರೆಯವ್ರಿಗೆ ಬೇರೆಯವರು ಗುರ್ತಿಸ್ತಾ ಇದ್ದಾರೆ. ಅದಕ್ಕೆ ಹೆಮ್ಮೆಯಿಂದ ಕೆಲಸ ಮಾಡಿ. ಅವ್ರ ಮನೆ ಬ್ಯಾನರು, ಅಣ್ಣನ ಬ್ಯಾನರು ಅಂತ ಮಾಡ್ಬೇಕು. ಖಂಡಿತವಾಗ್ಲೂ ಸರ್ ಏನೋ ಹೇಳ್ತಾ ಇದ್ರಿ, ಇಲ್ಲ ಮರ್ತೈತಿ. ಅವ್ರಿಗೆ ನಾನ್ ಮಾತಾಡೋಕ್ ಮರ್ತೈತಿ. ಎನಿವೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಬಾಸ್ ಟಿವಿ ಜೊತೆ ನಿಮ್ಮೆಲ್ರಿಗೂ. ನಿಮ್ಗೆ ಅಷ್ಟು ನನಗೆ ಇಂಟರ್ವ್ಯೂ ಕೊಡ್ಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಕೊಡ್ತೀನಿ. ಮೊದ್ಲು ನಾನು ಬಂದಿರೋ ಕೆಲಸ ಮಾಡೋಣ. ನಾನು ಸುಮ್ನೆ ಆಚೆ ಬಂದಿಲ್ಲ ರೀ, ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಸುಮ್ನೆ ಬಂದ್ರೆ ಪರವಾಗಿಲ್ಲ, ಇದ್ರ ಮೇಲೆ ಕಣ್ಣಿರುತ್ತೆ. ಕೆಲಸ ಮಾಡಿದಾರ, ಸರಿಯಾಗಿ ಮಾಡಿದಾರ, ಅದನ್ನ ಫಸ್ಟ್ ಕೆಲಸ ಮಾಡೋಣ. ಆಮೇಲೆ ಕೆಲಸ ಮಾಡದೆ ಮಾತಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಕೆಲಸ ಗೆದ್ಮೇಲೆ ಅದು ಕರೆಕ್ಟ್ ಆಗಿ ಮಾತಾಡಿದ್ರೆ ಪರವಾಗಿಲ್ಲಪ್ಪ, ಮಾತಾಡಿ ತಕ್ಕಾಗಿ ಮಾಡವ್ರೆ ಅಂತ. ಅವ್ರ ಮಗ ಮಾಡಿದ್ದಾನೆ, ಇವ್ರದೇನು, ಇವ್ರ ಯಾಕೆ ಬಂದ್ರು ಅಂತ ಕೆಲವ್ರು ಬೈತಾರೆ. ಅದೇ ನಮ್ಗಿಂತ ನಿಮ್ಗೆ ದೊಡ್ಡ ಜವಾಬ್ದಾರಿ. ಯಾಕೆಂದ್ರೆ ನಾವು ಬಂದು ನಿಮ್ಮ ಹತ್ರ ಗೆದ್ರೆ ನೀವು ಗೆದ್ದಂಗೆ. ನಾವು ಬಂದು ನಿಮ್ಮ ಹತ್ರ ಕೇಳ್ಕೊತಾ ಇರ್ತೀವಿ, ಸಿನಿಮಾನ ತಲುಪಿಸಿ. ಯಾಕೆಂದ್ರೆ ಮಾಧ್ಯಮನೇ ಜನಗಳಿಗೆ ತಲುಪಿಸಕ್ಕೆ ಅದೊಂದು ವೇ ಇರೋದು. ಹಂಗಾಗಿ ನೀವು ಒಂದ್ಸಲಿ ಸಿನಿಮಾ ಆಡಿಯನ್ಸ್ ಬಂದ್ ಬಟ್ ಡಿಸಪಾಯಿಂಟ್ ಅಂತೂ ಆಗಲ್ಲ, ನಾನು ಅದಕ್ಕೆ ಶೋರ್ ಆಗಿ ಅಶ್ಯೂರ್ ಕೊಡ್ತೀನಿ. ಥಿಯೇಟರ್ ಒಳಗಡೆ ಬಂದ್ರೆ ಅವ್ರಿಗೊಂದು ಎಂಟರ್ಟೈನ್ ಇದೆ ಸಿನಿಮಾ.
ಯಾಕಾದ್ರೂ ಬಂದ್ವಿ ಥಿಯೇಟರ್ಗೆ ಅಂತ ಅನ್ಕೊಂಡ್ ಯಾರು ಹೊರಗಡೆ ಬರಲ್ಲ. ಹ್ಮ್. ನಿಜವಾಗ್ಲೂ ಖುಷಿಯಿಂದಾನೇ ಹೊರಗಡೆ ಬರ್ತಾರೆ. ಆಡಿಯನ್ಸ್ಗೆ ಏನ್ ಬೇಕು, ಹ್ಮ್. ಕಮರ್ಷಿಯಲ್ ಒಂದು ಆಕ್ಷನ್ ಕಮರ್ಷಿಯಲ್ ಪ್ಯಾಕೇಜ್ ಸಿನಿಮಾ ಅಂದ್ರೆ ಎಲ್ಲಾ ವರ್ಗದವ್ರಿಗೂ ಸೇರುತ್ತೆ, ಎಲ್ಲಾ ವರ್ಗದವರು ಬಂದ್ ನೋಡ್ಬೋದು, ಎಲ್ಲಾ ವರ್ಗದವ್ರ ಮಧ್ಯೆ ನಡೆಯುವಂಥದ್ದು. ಇಲ್ಲೇನೋ ತುಂಬಾ ಟಾಪ್ ಅಲ್ಲಿ ಇರೋರು ಅಥವಾ ಮಿಡ್ ಅಲ್ಲಿ ಇರೋರು, ಲೋಯಲ್ ಇರೋರು ಆತರ ಇಲ್ಲ. ಅವ್ರವ್ರಿಗೆ ಅವ್ರವ್ರದೇ ಆದ ಇದು, ಅದೇ ಒಂದ್ ಗಾದೆ ಮತ್ತೆ ಆನೆಗೆ ಆನೆ ಬರಾದ್ರೆ ಇರುವೆ ಬರ ಅಂತ, ಹಂಗೆ ಎಲ್ಲಾ ವರ್ಗದವರು ಬಂದು ಸಿನಿಮಾ ನೋಡ್ಬೇಕು, ಸಿನಿಮಾ ಗೆಲ್ಲಿಸ್ಬೇಕು. ಸೊ ಅವ್ರು ನೋಡ್ಬಿಟ್ಟು ಆಮೇಲೆ ಹೇಳಿದ್ರೆ ಅದು ಒಳ್ಳೇದು. ಕೊನೆಯದಾಗಿ ಎಲ್ರು ಕೊತ್ತಲ್ವಾಡಿ ಸಿನಿಮಾ ನೋಡ್ರಪ್ಪ. ಆಗಸ್ಟ್ 1ಕ್ಕೆ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ರು ಥಿಯೇಟ್ರಿಗೆ ಬಂದು ಎಲ್ಲರ ಆಡಿಯನ್ಸ್, ಪ್ರತಿಯೊಬ್ಬರ ಆಡಿಯನ್ಸ್, ನಮ್ಮ ಅಭಿಮಾನಿಗಳು, ಎಲ್ಲರ ಅಭಿಮಾನಿಗಳು ಬಂದು ಕನ್ನಡ ಸಿನಿಮಾ ಬಂದು ಥಿಯೇಟರ್ ಅಲ್ಲಿ ನರ್ತಕಿಲಿ ನಾನು ಬರ್ತೀನಿ, ನೀವು ಎಲ್ಲ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಮೂವರಿಗೂ. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಫನ್ನಿಯಾಗಿ ಒಂದಷ್ಟು ಕ್ವಶನ್ಸ್ ಅನ್ನ ತಗೊಂಡು ಒಂದಷ್ಟು ಕ್ಲಾಸ್ ಅನ್ನ ಕೂಡ ತಗೊಂಡ್ರಿ. ಒಳ್ಳೇದಾಗ್ಲಿ. ಅಂಡ್ ಕೊತ್ತಲವಾಡಿ ಸಿನಿಮಾ ನಿಮ್ಮ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಇಡೀ ಚಿತ್ರತಂಡಕ್ಕೆ ಅಂಡ್ ನಿಮ್ಗೂ ಹಾಗೇನೆ ಡೈರೆಕ್ಟರ್ ಸರ್ Thank you. ಹಾಗೆ ಪೃಥ್ವಿ ಎಂಬರ್ ಅವ್ರಿಗೂ ಕೂಡ ಒಂದು ಒಳ್ಳೆ ನೇಮ್ ಅಂಡ್ ಫೇಮ್ ತಂದ್ಕೊಳ್ಳಿ. ಆಲ್ ದ ಬೆಸ್ಟ್. ನಿಮ್ಮ ಬ್ಯಾನರ್ ಅಡಿಯಲ್ಲಿ ಮತ್ತಷ್ಟು ಸಿನಿಮಾಗಳು ಬರಲಿ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಇಂಟರ್ವ್ಯೂ ಕೊತ್ತಲವಾಡಿ ಸಿನಿಮಾ ತಂಡದ ಬಗ್ಗೆ. ಸಿನಿಮಾ ತಂಡ ಮಾತನಾಡಿರುವಂತಹ ಮಾತು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.